ಎಲ್ಲ ತಾಂತ್ರಿಕ ಗೆಳೆಯರಿಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಕಂಪ್ಯೂಟರ್ ಸೈನ್ಸ್ನ ಶಿಕ್ಷಕ ಅಮೋಘ್. ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇವಿ ಅಂದರೆ PU1ನ 8ನೇ ಚಾಪ್ಟರ್ ಸ್ಟ್ರಿಂಗ್ಸ್ ಡಿಸ್ಕಸ್ ಮಾಡ್ತಾ ಇವಿ. ಸೊ ಸ್ಟ್ರಿಂಗ್ಸಲ್ಲಿ ಏನು ಬರುತ್ತೆ ಸರ್, ಯಾವ ಕಾನ್ಸೆಪ್ಟ್ ಮುಖ್ಯ, ಬೋರ್ಡ್ಗೆ ಎಷ್ಟು ಮಾರ್ಕ್ಸ್ ಬರ್ತಿದೆ, ಸೊ ಇದೆಲ್ಲ ಮಾಡೋಕ್ಕೆ ಮುಂಚೆ ನಾನು ಲಾಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡೋ ಫಂಕ್ಷನ್ಸಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದೆ ಅಲ್ವಾ. ಸೊ ಕೋಡ್ನ ಔಟ್ಪುಟ್ ಡಿಸ್ಪ್ಲೇ ಮಾಡಿ, ಅಂದರೆ ಕೋಡ್ನ ಔಟ್ಪುಟ್ನ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದರದ್ದು ಔಟ್ಪುಟ್ ಕೂಡ ನೋಡೋಣ. ಪ್ಲಸ್ ನಿಮಗೆ ಹೊಸ ಆ್ಯಕ್ಟಿವಿಟಿ ಮತ್ತೆ ಇನ್ನು 2 ಕೋಡಿಂಗ್ ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ. ಸೊ ಅದರ ಔಟ್ಪುಟ್ ನೀವು ಕಮೆಂಟ್ ಮಾಡಬೇಕಾಗತ್ತೆ. ಓಕೆ, ಅದಾದಮೇಲೆ ಸೊ ವಿ ವಿಲ್ ಗೋ ಟು ದ ಚಾಪ್ಟರ್, ಆಯಿತಾ. ಸೊ ಈಗ ಲಾಸ್ಟ್ ಕ್ಲಾಸಲ್ಲಿ ಏನೇನು ಕೋಡಿಂಗ್ ಎಕ್ಸಾಂಪಲ್ಸ್ ತೊಗೊಂಡಿದ್ವಿ ಅದರ ಔಟ್ಪುಟ್ ಏನು ಬರುತ್ತೆ ಸೊ ಡಿಸ್ಕಸ್ ಮಾಡೋಕ್ಕೆ ಹೋದರೆ, ಈ ಕ್ವೆಶನ್ ಆಲ್ರೆಡಿ ನಾನು ಕೇಳಿದ್ದೆ, ಫೈನ್ ದಿ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್. ಇದು ಲಾಸ್ಟ್ ಫಂಕ್ಷನ್ಸ್ ಚಾಪ್ಟರ್ ಡಿಸ್ಕಸ್ ಮಾಡೋಗಿ ಇದು ಕೇಳಿದ್ದೆ. num1, num2 is equal to 2, 6. ಆಮೇಲೆ num1, num2 is num2, num1 plus 2 ಆ್ಯಂಡ್ ಪ್ರಿಂಟ್ num1, num2. ಅದು ಕ್ವೆಶನ್ ಇದ್ದಿದ್ದು, ಹೌದಾ. ಸೊ ಇದರ ಔಟ್ಪುಟ್ ನೀವು ಹೇಳಬೇಕಿತ್ತು, ವಾಟ್ ಈಸ್ ದ ಔಟ್ಪುಟ್ ಆಫ್ ದಿಸ್ ಕೋಡ್ ಅಂತ. ಸೊ ಹೆಂಗೆ ಮಾಡ್ತೀರಾ, ಇದು ಹೆಂಗೆ ಸಾಲ್ವ್ ಮಾಡ್ತೀರಾ. ಸೊ ಇಲ್ಲಿ ಮಲ್ಟಿಪಲ್ ಅಸೈನ್ಮೆಂಟ್ ಯೂಸ್ ಮಾಡಿದ್ದೀವಿ ಪೈಥಾನ್ ಚಾಪ್ಟ್ರಲ್ಲಿ. ಓದಿಲ್ಲ ಅಂದರೆ ಪೈಥಾನ್ ಚಾಪ್ಟರ್ ದಯವಿಟ್ಟು ಹೋಗಿ ವೇರಿಯಬಲ್ಸಲ್ಲಿ ಮಲ್ಟಿಪಲ್ ಅಸೈನ್ಮೆಂಟ್ ಹೆಂಗಾಗುತ್ತೆ ನೋಡ್ಕೊಳ್ಳಿ. ಸೊ ಇಲ್ಲಿ ಕಾಮ ಯೂಸ್ ಮಾಡ್ತೀವಿ. 1 ವೇರಿಯಬಲ್ num1, num2 is equal to 2, 6. ಸೊ ಈಗ 2 ಎಲ್ಲ ಅಸೈನ್ ಆಗುತ್ತೆ, num1ಗೆ ಅಸೈನ್ ಆಗುತ್ತೆ. 6 ಎಲ್ಲ ಅಸೈನ್ ಆಗುತ್ತೆ, num2ಗೆ ಅಸೈನ್ ಆಗುತ್ತೆ. ಸೊ ಈಗ ನಮ್ಮ num1ಅಲ್ಲಿ ಏನಿದೆ, num1 ಅನ್ನೋ ವೇರಿಯಬಲಲ್ಲಿ 2 ಇದೆ, num2 ಅನ್ನೋ ವೇರಿಯಬಲಲ್ಲಿ 6 ಇದೆ, ಕರೆಕ್ಟಾ. ಸೊ 2 ವ್ಯಾಲ್ಯೂಸು ನಮ್ಗೆ ಗೊತ್ತಾದ್ಮೇಲೆ ಈಗ ಸೇಮ್ ಅದೇ ಥರನೇ ಈಕ್ವಲ್ ಟು ಆಪರೇಟರ್ ಹೆಂಗೆ ವರ್ಕ್ ಆಗುತ್ತೆ. ಸೊ ಫಸ್ಟ್ ವೇರಿಯಬಲ್ ರೈಟ್ ಹ್ಯಾಂಡ್ ಸೈಡಲ್ಲಿರೋ ಫಸ್ಟ್ ವೇರಿಯಬಲ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಫಸ್ಟ್ ವೇರಿಯಬಲ್ಗೆ ಅಸೈನ್ ಆಗುತ್ತೆ. ಸೊ ಈಗ num2 ಏನಿದೆ, ಸೊ num2 ಇವಾಗ 6 ಇದೆ, ಅದು num1ಗೆ ಅಸೈನ್ ಆಗುತ್ತೆ. ಸೊ ಈಗ num1 ಹೊಸ ವ್ಯಾಲ್ಯೂ ಏನಂದರೆ 2 ಅಲ್ಲ 6 ಆಯಿತು. num1 plus 2, ಈಗ num1 plus 2 ಮಾಡಿದ್ರೆ ಏನಾಗುತ್ತೆ, ಸೊ num1 ಹಳೆ ವ್ಯಾಲ್ಯೂ ಏನಿತ್ತು 2 ಇತ್ತು. ಸೊ ಇವಾಗ 6 ತೊಗೊಬಾರ್ದು, ಅರ್ಲಿಯರ್ ವ್ಯಾಲ್ಯೂ ಆಫ್ num1 ಏನಿತ್ತು 2 ಇತ್ತು, ಕರೆಕ್ಟಾ. ಸೊ 2 plus 2 ಎಲ್ಲ ಅಸೈನ್ ಆಗುತ್ತೆ, num2ಗೆ ಅಸೈನ್ ಆಗುತ್ತೆ. ಸೊ ಇಲ್ಲಿ num1 plus 2, num1 ಅಲ್ಲಿ ಏನಿದೆ ಇನಿಷಿಯಲಿ 2 ಇತ್ತು, num1 plus 2 ಏನಾಗುತ್ತೆ, 2 plus 2 4 ಆಗುತ್ತೆ, 4 num2ಗೆ ಅಸೈನ್ ಆಗುತ್ತೆ. ಸೊ num2 ವಿಲ್ ಬಿಕಮ್ 4 ನಾವು, ಕರೆಕ್ಟಾ. ಸೊ ಇವಾಗ ಪ್ರಿಂಟ್ num1, num2 ಅಂದರೆ ಏನು ಬರುತ್ತೆ ಸರ್, ಕಾಮ ಬರುತ್ತಾ. ಸೊ ಇವಾಗ num1 ಏನು ಪ್ರಿಂಟ್ ಆಗುತ್ತೆ 6, num2 ಏನು ಪ್ರಿಂಟ್ ಆಗುತ್ತೆ 4. ಇಲ್ಲಿ ಕಾಮ ಇದೆಯಲ್ಲ ಸರ್, ಕಾಮ ಬರುತ್ತಾ. ಸೊ ಕಾಮ ಬರೋದಿಲ್ಲ, ಯಾಕೆ ಗೊತ್ತಾ. ಸೊ ಇಲ್ಲಿ ಸೆಪರೇಟರ್ ಅಂತ ಇದೆಯಲ್ಲ, ಸೊ ನಾವು ಪ್ರಿಂಟಲ್ಲಿ ಹೆಂಗೆ ಬರಿತೀವಿ ಔಟ್ಪುಟ್ಟು. ಸೊ ಪ್ರಿಂಟ್ ಇಲ್ಲಿ ಏನಾದರೂ ವ್ಯಾಲ್ಯೂ ಕೊಡ್ತೀರಾ ಪ್ರಿಂಟ್ ಒಳಗೆ, ಆಮೇಲೆ ಸಪ್ರೇಟರ್ ಆರ್ಗ್ಯುಮೆಂಟ್ ಅಂತಿರುತ್ತೆ. ಸಪ್ರೇಟರ್ ಯಾವಾಗಲೂ ಸ್ಪೇಸ್ ಇರುತ್ತೆ, ನೀವು ಕೊಡೋದಿಲ್ಲ ಅಲ್ವಾ, ವ್ಯಾಲ್ಯೂ ಕೊಡೋದಿಲ್ಲ ಸಪ್ರೇಟರ್ಗೆ. ಸೊ ಇಲ್ಲಿ ಕಾಮ ಬರಲ್ಲ, 6 ಸ್ಪೇಸ್ 4 ಬರುತ್ತೆ. ಸೊ ಯಾಕೆ ಸರ್ ಸ್ಪೇಸ್ ಬರುತ್ತೆ, ಸೊ ಸಪ್ರೇಟರ್ ಯಾವಾಗಲೂ ಸ್ಪೇಸ್ ಇರುತ್ತೆ. ನೀವು ಎಷ್ಟೇ ವೇರಿಯಬಲ್ಸ್ ಪ್ರಿಂಟ್ ಮಾಡಿದ್ರು ಒಂದು ವ್ಯಾಲ್ಯೂ ಆಫ್ಟರ್ ಅದರ್ ವ್ಯಾಲ್ಯೂ ಸ್ಪೇಸ್ ಬರುತ್ತೆ. ಸೊ ಇದರ ಔಟ್ಪುಟ್ ಏನಪ್ಪ ಅಂದರೆ 6, 4 ಬರಬೇಕು ನಿಮಗೆ. ಓಕೆ, ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನೋಡ್ಬೋಣ, ಔಟ್ಪುಟ್ ಇಸ್ 6, 4. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇನ್ನೊಂದು ಎಕ್ಸಾಂಪಲ್ ಕೂಡ ಕೇಳಿದ್ದೆ, ಇನ್ನೊಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲೇ ಕೇಳಿದ್ದೆ, ಔಟ್ಪುಟ್ ಕಮೆಂಟ್ ಮಾಡಿ ಅಂತ. ಸೊ ಅದರದ್ದು ಔಟ್ಪುಟ್ ಏನು ಅಂತ ನೋಡ್ಬೋಣ. ಸೊ ಆ ಕ್ವೆಶನ್ ಯಾವ್ದು ಸರ್, ಸೊ ಫೈಂಡ್ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್. ಸೊ ಕೋಡಿಂಗ್ ಯಾರಿಗೆ ಕಷ್ಟ ಆಗ್ತಿದೆ, ಈ ಥರ ಔಟ್ಪುಟ್ ಬೇಸ್ಡ್ ಕ್ವೆಶನ್ಸ್ ಆದಷ್ಟು ಸಾಲ್ವ್ ಮಾಡಿ. ಸೊ ನೀವು ಸಾಲ್ವ್ ಮಾಡ್ತಾ ನಿಮಗೆ ಎಕ್ಸಾಂಪಲ್ಸ್ ಗೊತ್ತಾಗ್ತಾ ಸೊ ನಿಮಗೆ ಅರ್ಥ ಆಗ್ತಾ ಬರುತ್ತೆ. ಫಾರ್ ಲೂಪ್ ಹೆಂಗೆ ವರ್ಕ್ ಆಗುತ್ತೆ, ವೈಲ್ ಲೂಪ್ ಹೆಂಗೆ ವರ್ಕ್ ಆಗುತ್ತೆ, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ. ಸೊ ಆದಷ್ಟು ಈ ಕೋಡಿಂಗ್ ಎಕ್ಸಾಂಪಲ್ಸ್ ಈ ಥರದನ್ನು ಸಾಲ್ವ್ ಮಾಡಿ. ಓಕೆ, ಸೊ ಇವಾಗ ಇದು x, y is equal to 20, 60 ಸೇಮ್ ಔಟ್ಪುಟ್ ಬೇಸ್ಡ್. ಸೊ 20 ಎಲ್ಲ ಅಸೈನ್ ಆಗುತ್ತೆ ಎಕ್ಸ್ಗೆ, 60 ಎಲ್ಲ ಅಸೈನ್ ಆಗುತ್ತೆ ವೈಗೆ, ಹೌದಾ. ಸೊ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ 20, ವೈ ವ್ಯಾಲ್ಯೂ ಏನು ಸರ್, y ವ್ಯಾಲ್ಯೂ 60, ಕರೆಕ್ಟಾ. ಸೊ ಈಗ 3 ಅಸೈನ್ಮೆಂಟ್, ಮಲ್ಟಿಪಲ್ ಅಸೈನ್ಮೆಂಟ್, 3 ವೇರಿಯಬಲ್ಸ್ ಮತ್ತೆ ತೊಗೊಂಡಿವಿ. ಎಕ್ಸ್ ವ್ಯಾಲ್ಯೂನ ವೈಗೆ ಅಸೈನ್ ಮಾಡಿ. ಏನು ಮಾಡ್ತೀರಾ, ಎಕ್ಸ್ ವ್ಯಾಲ್ಯೂ ವೈಗೆ ಅಸೈನ್ ಮಾಡಿ. ಸೊ ವೈ ಏನಾಗುತ್ತೆ ಇವಾಗ, ಸೊ ಎಕ್ಸ್ ವ್ಯಾಲ್ಯೂ 20 ಇತ್ತು, ಅದನ್ನು ವೈಗೆ ಅಸೈನ್ ಮಾಡಿದ್ರೆ ವೈ ವ್ಯಾಲ್ಯೂ 20 ಆಗುತ್ತೆ, ಹೌದಲ್ವಾ ಸರ್. ಸೊ y - 10 ಎಕ್ಸ್ಗೆ ಅಸೈನ್ ಮಾಡಿ. ಸೊ y ವ್ಯಾಲ್ಯೂ ಇನಿಷಿಯಲಿ ಏನಿತ್ತು 60 ಇತ್ತು, 60 - 10 ಏನಾಗುತ್ತೆ 50. ಸೊ ಈ 50ನ ಎಕ್ಸ್ಗೆ ಅಸೈನ್ ಮಾಡಿ. ಸೊ ಈ 50 ಎಕ್ಸ್ಗೆ ಅಸೈನ್ ಮಾಡಿ ಅಂದರೆ y - 10, y - 10 ಅಂದರೆ 60 - 10. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಅಪ್ಡೇಟೆಡ್ ಏನಾಗುತ್ತೆ 50 ಆಗುತ್ತೆ. ಆಯಿತು ಸರ್, x + 10 ವ್ಯಾಲ್ಯೂ ಏನು ಬರುತ್ತೆ, ಸೊ x + 10 ಏನು ಬರುತ್ತೆ ಸ್ಟೂಡೆಂಟ್ಸ್. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ ಇನಿಷಿಯಲಿ, ಸೊ ಎಕ್ಸ್ ವ್ಯಾಲ್ಯೂ ಸೊ 20 ಇದೆ ಇನಿಷಿಯಲಿ, ಕರೆಕ್ಟಾ. ಸೊ x + 10 ಮಾಡಿದ್ರೆ ಏನು ಆಗುತ್ತೆ ನಿಮಗೆ, ಸೊ 20 + 10 30 ಬರುತ್ತೆ, ಕರೆಕ್ಟಾ. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಅಲ್ಲ ಸಾರಿ ವೈ ಎಕ್ಸ್ ಅಂತೀನಿ, ಎಕ್ಸ್ ಅಲ್ಲ ವೈ. ಸೊ x + 10ನ
ಯು ಹ್ಯಾವ್ ಟು ಅಸೈನ್ ಇಟ್ ಟು ದ ವೇರಿಯಬಲ್ y, ಕರೆಕ್ಟಾ? ಸೊ ಎಕ್ಸ್ ಪ್ಲಸ್ 10 ಏನು ಬರುತ್ತೆ? ಸೊ ಎಕ್ಸ್ ಏನಿತ್ತು ವ್ಯಾಲ್ಯೂ? ಸೊ 20 ಇತ್ತು. ಸೊ ಎಕ್ಸ್ ಪ್ಲಸ್ 10 ಏನಾಗುತ್ತೆ? 20 ಪ್ಲಸ್ 10 ಆಗುತ್ತೆ, ಕರೆಕ್ಟಾ? ಸೊ 20 ಪ್ಲಸ್ 10 30. ಸೊ ಎಲ್ಲಿ ಅಸೈನ್ ಮಾಡ್ತೀರಾ 30ನ? ಸೊ 30 ವೈಗೆ ಅಸೈನ್ ಮಾಡಿ. ಸೊ ವೈ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್? ವೈ ವ್ಯಾಲ್ಯೂ 30 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಬಂದಿತ್ತು? ಎಕ್ಸ್ ವ್ಯಾಲ್ಯೂ y ಮೈನಸ್ 10 50 ಬಂದಿತ್ತು ಕೊನೆಗೆ, ಕರೆಕ್ಟಾ? ಸೊ ಪ್ರಿಂಟ್ ಎಕ್ಸ್ ಕಾಮ ವೈ ಅಂದರೆ ಏನು ಪ್ರಿಂಟ್ ಆಗುತ್ತೆ? ಎಕ್ಸ್ ವ್ಯಾಲ್ಯೂ ಏನು ಬಂತು ಸ್ಟೂಡೆಂಟ್ಸ್? 50 ಬಂತು. ವೈ ವ್ಯಾಲ್ಯೂ ಏನು ಬಂತು ಸರ್? 30 ಬಂತು ಅಲ್ವಾ? ಸೊ 50 ಆ್ಯಂಡ್ 30 ವಿತ್ ಅ ಸ್ಪೇಸ್ ಇನ್ ಬಿಟ್ವೀನ್. ಅಗೇನ್ ಸ್ಪೇಸ್ ಬರುತ್ತೆ, ಯಾಕಂದರೆ ಸಪ್ರೇಟರ್ ಯಾವಾಗಲೂ ಸ್ಪೇಸ್ ತೊಗೊಳುತ್ತೆ. ಸೊ ನೀವು ಸ್ಪೇಸ್ ಬೇಡ ಅಂದರೆ ನೀವು ಸಪ್ರೇಟರ್ ಆರ್ಗ್ಯುಮೆಂಟಲ್ಲಿ ಬೇರೆ ಏನಾದರೂ ಕೊಡಬೇಕಾಗತ್ತೆ. ಇಲ್ಲಿ ಸಪ್ರೇಟರ್ ಆರ್ಗ್ಯುಮೆಂಟಲ್ಲಿ ಡಾಟ್ ಡಾಟ್ ಕೊಡ್ತಿರೋ ಅಥವಾ ಸ್ಪೇಸ್ ರಿಮೂವ್ ಮಾಡೋದಕ್ಕೆ ಜಸ್ಟ್ ಸಿಂಗಲ್ ಕೊಟೇಶನ್ ಮಾರ್ಕ್ ಸ್ಪೇಸ್ ಇಲ್ಲದೆ ಹಾಕಿದ್ರೆ ಸ್ಪೇಸ್ ಬರಲ್ಲ. ಸೊ ಒನ್ ಆಫ್ಟರ್ ದಿ ಅದರ್ ಹಿಂಗೆ ಡಿಸ್ಪ್ಲೇ ಆಗುತ್ತೆ, 50 ಆಮೇಲೆ 30. ಸೊ ಅದು ಔಟ್ಪುಟ್ ಗೊತ್ತಾಗಲ್ಲ ನೀಟಾಗಿ, ಕರೆಕ್ಟಾ? ಸೊ ಸಪ್ರೇಟರ್ ಆರ್ಗ್ಯುಮೆಂಟ್ ಯಾವತ್ತೂ ಎಂಟಿ ಬಿಡಿ, ಏನು ಹಾಕಕ್ಕೆ ಹೋಗ್ಬೇಡಿ ಸಪ್ರೇಟರ್ ಆರ್ಗ್ಯುಮೆಂಟಲ್ಲಿ. ಸೊ ಏನು ಬರುತ್ತೆ ಸರ್ ಔಟ್ಪುಟ್ಟು? 50 ಆ್ಯಂಡ್ 30 ಬರುತ್ತೆ, ಕರೆಕ್ಟಾ? ಇದು ನೋಡ್ತಾ ಹೋಗೋಣ. ಸೊ ಸೇಮ್ ಔಟ್ಪುಟ್ ಬರುತ್ತೆ ನನಗೂ 50 ಆ್ಯಂಡ್ 30. ಸೊ ಏನೋ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಔಟ್ಪುಟ್ ಬೇಸ್ ಕ್ವೆಶನ್ ಗೊತ್ತಾಯಿತು ಅನ್ಕೊಂತೀನಿ. ಸೊ ಆಯ್ತು ಸರ್, ಔಟ್ಪುಟ್ ಬೇಸ್ ಕ್ವೆಶನ್ಸ್ ಗೊತ್ತಾಯಿತು, ಇನ್ನೇನು ಮಾಡೋದು ಇವತ್ತು? ಸೊ ಇನ್ನೊಂದು ಔಟ್ಪುಟ್ ಬೇಸ್ ಕ್ವೆಶನ್ಸ್ ತೊಗೊಂಡಿನಿ. ಇನ್ನು ಇವಾಗ ಫ್ಲೋ ಆಫ್ ಕಂಟ್ರೋಲಲ್ಲಿ ಏನೇನು ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡಿದ್ದೀವಿ, ಸೊ ಅದೆಲ್ಲ ಇನ್ಕಾರ್ಪೊರೇಟ್ ಮಾಡಿ ಇನ್ನೂ 2 ಔಟ್ಪುಟ್ ಬೇಸ್ ಕ್ವೆಶನ್ಸ್ ತೊಗೊಂಡಿನಿ. ಸೊ ಈ ಔಟ್ಪುಟ್ನು ಕೂಡ ನೀವು ಜಸ್ಟ್ ಸಿಂಗಲ್ ಲೈನಲ್ಲಿ ಔಟ್ಪುಟ್ 20 10 5 0 ಹಂಗೆ ಹಾಕಿದ್ರೆ ನಂಗೆ ಗೊತ್ತಾಗಲ್ಲ. ಸೊ ಲೈನಾಗೆ ಹಾಕಬೇಕು. ದ ಔಟ್ಪುಟ್ ಆಫ್ ಕ್ವೆಶನ್ 1 ಈಸ್, ದ ಔಟ್ಪುಟ್ ಆಫ್ ಕ್ವೆಶನ್ 2 ಈಸ್. ಸೊ ಹಂಗೆ ಹಾಕಿದ್ರೆ ನಂಗೆ ಗೊತ್ತಾಗುತ್ತೆ ಇನ್ನು ಈಸಿಯಾಗೆ, ಆ್ಯಂಡ್ ನಾನು ರಿಪ್ಲೈ ಕೂಡ ಮಾಡ್ಬೋದು. ಓಕೆ, ಸೊ ಇವತ್ತಿನ ಆ್ಯಕ್ಟಿವಿಟಿ ಏನು ಸರ್? ಸೊ ಇವತ್ತಿನ ಆ್ಯಕ್ಟಿವಿಟಿ ಸ್ಟೂಡೆಂಟ್ಸ್, ಸೊ ಸೇಮ್ ಔಟ್ಪುಟ್ ಬೇಸ್ಡ್ ಫೈಂಡ್ ದಿ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್. ಸೊ ಇಲ್ಲಿ ಲೂಪ್ ಯೂಸ್ ಮಾಡಿದ್ದೀವಿ, ಲೂಪ್ ಕಾನ್ಸೆಪ್ಟ್ ಏನು ಮಾಡಿದ್ದೀವಿ ಸರ್ ಲೂಪಲ್ಲಿ? ಸೊ ಫಸ್ಟ್ ಇನಿಷಿಯಲೈಸೇಷನ್ ಮಾಡಿದ್ದೀವಿ ಸರ್, ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಆಮೇಲೆ ಲೂಪ್ ಯೂಸ್ ಮಾಡಿದ್ದೀವಿ, ಮತ್ತೆ ಸ್ಟೇಟ್ಮೆಂಟ್ ರಿಪೀಟ್ ಆಗೋಕ್ಕೆ ವೈಲ್ ಲೂಪ್ ಯೂಸ್ ಮಾಡಿದ್ದೀವಿ. ಸೊ ಕಂಡೀಷನ್ ಏನು ಬರುತ್ತೆ ಸರ್? ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 7 ಟ್ರೂ ಆದರೆ ಏನು ಮಾಡ್ತೀರಾ? ಈ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀರಾ, ಕರೆಕ್ಟಾ? ಎಲ್ಲಿ ತನಕ? ಸೊ ಇದು ಫಾಲ್ಸ್ ಆಗೋ ತನಕ ಕಂಡೀಷನ್ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀರಾ. ಮತ್ತೆ ಪ್ರಿಂಟ್ ಎಕ್ಸ್ ಅಂತ ಇದೆ. ಸೊ ಇದ್ರ ಔಟ್ಪುಟ್ ಏನು ಬರುತ್ತೆ ಅಂತ ಕಮೆಂಟ್ ಮಾಡಿ. ಓಕೆ, ಅಂದರೆ ಹೆಂಗೆ ಕಮೆಂಟ್ ಮಾಡ್ತೀರಾ? ಸೊ ಇದು ಸೊ ಫಸ್ಟ್ ಕ್ವೆಶನ್ ಔಟ್ಪುಟ್ ಈಸ್ ಅಂತ ಹಾಕಿ, ಸೊ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಸೆಕೆಂಡ್ ಕ್ವೆಶನ್ ಔಟ್ಪುಟ್ ಈಸ್, ಸೊ ಜಸ್ಟ್ 5 0 2 0 ಹಂಗೆ ಹಾಕಿದ್ರೆ ಗೊತ್ತಾಗೋದಿಲ್ಲ, ಫುಲ್ ಸೆಂಟೆನ್ಸ್ ಔಟ್ಪುಟ್ ಹೇಳಿ. ಓಕೆ, ಸೊ ಈ ಕೋಡ್ ಔಟ್ಪುಟ್ ಏನು ಬರುತ್ತೆ ಕಮೆಂಟ್ ಮಾಡಿ. ಆಮೇಲೆ ಇನ್ನೇನು ಬರುತ್ತೆ ಸರ್? ಸೆಕೆಂಡ್ ಕ್ವೆಶನ್ ಕೂಡ ಕೋಡಿಂಗ್ ಎಕ್ಸಾಂಪಲ್ ತೊಗೊಂಡಿವಿ. ಸ್ಟಾರ್ಟಿಂಗ್ ಎ ಇಸ್ ಈಕ್ವಲ್ ಟು 0 ತೊಗೊಂಡಿವಿ, ಇನಿಷಿಯಲೈಸೇಷನ್. ಇಲ್ಲೊಂದು ಫಾರ್ ಲೂಪ್ ಇದೆ. ಸೊ ಫಾರ್ ವೇರಿಯಬಲ್ ಐ ತೊಗೊಂಡಿವಿ ಇನ್ ರೇಂಜ್ 4 to 8. 4 to 8 ಅಂದರೆ ಸ್ಟಾರ್ಟ್ ವ್ಯಾಲ್ಯೂ 4. ಸೊ ಇದು ಸ್ಟಾರ್ಟ್ ವ್ಯಾಲ್ಯೂ, ಸ್ಟಾಪ್ ವ್ಯಾಲ್ಯೂ 8 ಇದೆ ಅಲ್ವಾ? ಸೊ ಎಲ್ಲಿ ತನಕ ಲೂಪ್ ರನ್ ಆಗುತ್ತೆ ಸರ್? ಸೊ 4 5 6 7 4 ಸಲ ರನ್ ಆಗುತ್ತಲ್ವಾ? 8 ತನಕ ಹೋಗೋದಿಲ್ಲ, 4 5 6 7. ಸೊ 4 ಸಲ ಏನು ರನ್ ಮಾಡಬೇಕು ಸರ್? ಈ ಸ್ಟೇಟ್ಮೆಂಟ್ ರನ್ ಮಾಡಬೇಕು. ಇಫ್ ಐ mod 2, mod ಅಂದರೆ ಏನು? ರಿಮೈಂಡರ್. ರಿಮೈಂಡರ್ 0 ಬಂದರೆ, ಇಫ್ ಯು ಡಿವೈಡ್ ದ ಐ ವ್ಯಾಲ್ಯೂ ಬೈ 2, ರಿಮೈಂಡರ್ ಏನೋ 0 ಬಂದರೆ ಏನು ಮಾಡ್ತೀರಾ? ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಮಾಡ್ತೀರಾ. ಸೊ ಇದನ್ನು ಮಾಡ್ತಾನೆ ಇರ್ತೀರಾ ಎಲ್ಲಿ ತನಕ? ಎಲ್ಲ ವ್ಯಾಲ್ಯೂಸ್ ಫಾರ್ ಲೂಪಲ್ಲಿರೋ ವ್ಯಾಲ್ಯೂಸ್ ಎಲ್ಲ ಎಕ್ಸಾಸ್ಟ್ ಆಗೋ ತನಕ ಮಾಡ್ತೀರಾ. ಲಾಸ್ಟಲ್ಲಿ ಫಾರ್ ಲೂಪ್ ಎಕ್ಸಿಟ್ ಆದಮೇಲೆ ಎ ವ್ಯಾಲ್ಯೂ ನಂಗೆ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಎ ವ್ಯಾಲ್ಯೂ 2 ಬರುತ್ತಾ, 3 ಬರುತ್ತಾ, 4 ಬರುತ್ತಾ? ಸೊ ಔಟ್ಪುಟ್ ಫಾರ್ ಕ್ವೆಶನ್ 2 ಇಸ್ ಏನು ಅಂತ ಹೇಳಿ. ಓಕೆ, ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಅರ್ಥ ಆಗಿಲ್ಲ ಅಂದರೆ ಅಥವಾ ತಪ್ಪು ಮಾಡಿದರೆ ತೊಂದರೆ ಇಲ್ಲ. ಸೊ ಆದಷ್ಟು ಕೋಡಿಂಗ್ ಎಕ್ಸಾಂಪಲ್ ಸಾಲ್ವ್ ಮಾಡಿ. ಸೊ ನಿಮ್ಗೆ ಈಸಿ ಆಗ್ತಾ ಬರುತ್ತೆ, ಕೋಡಿಂಗ್ ಹೆಂಗೆ ಮಾಡೋದು ಅಂತ ಈಸಿಯಾಗಿ ಬರುತ್ತೆ. ಓಕೆ, ಸೊ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಇದರ ಆನ್ಸರ್ಸ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ಲಿಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡುವಾಗ. ಮತ್ತು ಈ ಪ್ರೋಗ್ರಾಮಿಂಗ್ ಔಟ್ಪುಟ್ ಏನು ಅಂತ ನಾನು ತಿಳಿಸ್ತೀನಿ. ಓಕೆ, ಸೊ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ? ಸೊ ಆಯ್ತು ಸರ್, ಇವತ್ತು ಸ್ಟ್ರಿಂಗ್ಸಲ್ಲಿ ಏನು ಮಾಡ್ತೀವಿ ಸರ್? ಸೊ ಸ್ಟ್ರಿಂಗ್ಸಲ್ಲಿ ಏನೇನು ಕಾನ್ಸೆಪ್ಟ್ ಬರುತ್ತೆ ಸರ್? ಇದನ್ನು ಬೋರ್ಡಲ್ಲಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಇದೆಲ್ಲ ನೋಡ್ತಾ ಬರೋಣ. ಓಕೆ, ಸೊ ಬೋರ್ಡ್ ಎಕ್ಸಾಮಲ್ಲಿ ಇಲ್ಲಿ ಸ್ಮಾಲ್ ಟಾಪಿಕ್ ಇದು. 1 MCQ ಕ್ವೆಶನ್ ಕೇಳ್ತಾರೆ, ಪ್ಲಸ್ 1 3 ಮಾರ್ಕ್ ಕೇಳ್ತಾರೆ. ಸೊ ಟೋಟಲ್ ವೇಟೇಜ್ ಬರೀ 4 ಮಾರ್ಕು. ಸೊ ಬರೀ 4 ಮಾರ್ಕಾ ಸರ್? ಸೊ ಓದಲೇಬೇಕಾ ಸ್ಟ್ರಿಂಗ್ಸು? ಸೊ ಇದರಲ್ಲಿ ಕೂಡ ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ ಸ್ಟೂಡೆಂಟ್ಸ್, ಇದನ್ನು ಸ್ಕಿಪ್ ಮಾಡಬಾರ್ದು ನೀವು. ಓಕೆ, ಸೊ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ, ಈಗ ಆಪ್ರೇಷನ್ಸು ಸ್ಟ್ರಿಂಗ್ಸಲ್ಲಿ ಕನ್ಕಾಟಿನೇಷನ್ ಅಂತ ಬರುತ್ತೆ. ಸೊ ಇದೆಲ್ಲ ನಾವು ಮುಂದೆ ಯೂಸ್ ಮಾಡ್ತೀವಿ ಯಾವುದೋ ಒಂದು ಚಾಪ್ಟ್ರಲ್ಲಿ. ನೆಕ್ಸ್ಟ್ ಇಯರ್ ಫೈಲ್ ಹ್ಯಾಂಡ್ಲಿಂಗ್ ಆಗ್ಬೋದು, ಅಥವಾ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಆಗ್ಬೋದು, ಅಥವಾ ಸ್ಟ್ಯಾಕ್ ಆಗ್ಬೋದು, ಅಥವಾ ಕ್ಯೂ ಆಗ್ಬೋದು. ಈ ಕಾನ್ಸೆಪ್ಟ್ಸ್ ಎಲ್ಲ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ. ಓಕೆನಾ? ಸೊ ಆದಷ್ಟು ಸ್ಕಿಪ್ ಮಾಡಬೇಡಿ. ವೆರಿ ಈಸಿ ಚಾಪ್ಟರ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀನಿ, ವೆರಿ ಈಸಿ ಚಾಪ್ಟರ್. ಸೊ ಕ್ವೆಶನ್ಸ್ ಕೂಡ ತುಂಬ ಸಿಂಪಲಾಗಿ ಕೇಳ್ತಾರೆ ಬೋರ್ಡ್ ಎಕ್ಸಾಮಲ್ಲಿ. ಓಕೆ, ಸೊ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ ಸರ್ ಈ ಚಾಪ್ಟ್ರಲ್ಲಿ ಅಂತ ನೋಡೋಕೆ ಹೋದರೆ ಸ್ಟೂಡೆಂಟ್ಸ್, ನಮಗೆ ಮೇನ್ಲಿ 5 ಕಾನ್ಸೆಪ್ಟ್ ಬರುತ್ತೆ. ಇಂಟ್ರೊಡಕ್ಷನ್ ಟು ಸ್ಟ್ರಿಂಗ್ಸ್ ಏನು ಮಾಡ್ತೀವಿ ಸರ್ ಇಂಟ್ರೊಡಕ್ಷನ್ ಟು ಸ್ಟ್ರಿಂಗ್ಸಲ್ಲಿ? ಸೊ ಸ್ಟ್ರಿಂಗ್ ಏನು, ಡೆಫಿನೇಷನ್ ಏನು, ಸ್ಟ್ರಿಂಗು
ಸ್ಟ್ರಿಂಗ್ ಕ್ಯಾರೆಕ್ಟರ್ಸ್ ಹೆಂಗೆ ಆಕ್ಸೆಸ್ ಮಾಡೋದು, ಸೊ ಇದೆಲ್ಲ ಡಿಸ್ಕಸ್ ಮಾಡ್ತೀವಿ. ಓಕೆ, ಆಮೇಲೆ ಸ್ಟ್ರಿಂಗ್ ಮ್ಯೂಟಬಲ್ ಇಮ್ಯೂಟಬಲ್ ಇದು ಆಲ್ರೆಡಿ ಪೈಥಾನಲ್ಲಿ ಹೇಳಿವಿ, ಬಟ್ ಈ ಇಂಟ್ರೊಡಕ್ಷನ್ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಸೆಕೆಂಡ್ ಕಾನ್ಸೆಪ್ಟಲ್ಲಿ ಆಪರೇಷನ್ಸ್ ಆಫ್ ಸ್ಟ್ರಿಂಗ್ಸ್, ಸ್ಟ್ರಿಂಗ್ ಮೇಲೆ ಏನೇನು ಆಪರೇಷನ್ ಮಾಡ್ಬೋದು, ಜಾಯ್ನಿಂಗ್ ಮಾಡ್ಬೋದಾ, ಅಡಿಷನ್ ಮಾಡ್ಬೋದಾ, ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ, ಏನೇನು ಆಪರೇಷನ್ಸ್ ಮಾಡ್ಬೋದು, ಸೆಕೆಂಡ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡ್ತೀವಿ. ಟ್ರಾವರ್ಸಿಂಗ್ ಸ್ಟ್ರಿಂಗ್ ಮೂರನೇ ಕಾನ್ಸೆಪ್ಟ್. ಟ್ರಾವರ್ಸಿಂಗ್ ಅಂದರೆ ಏನು ಸರ್? ಸೊ ಎಲ್ಲ ಕ್ಯಾರೆಕ್ಟರ್ ಸ್ಟ್ರಿಂಗಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಒನ್ ಬೈ ಒನ್ ಆಕ್ಸೆಸ್ ಮಾಡಿ ಪ್ರೋಸೆಸ್ ಮಾಡಿದ್ರೆ ಅದನ್ನು ಟ್ರಾವರ್ಸಿಂಗ್ ಅಂತ ಕರೀತಾರೆ. ಹೆಂಗೆ ಸರ್ ಟ್ರಾವರ್ಸ್ ಮಾಡೋದು? ಸೊ ಲೂಪ್ಸ್ ಯೂಸ್ ಮಾಡಿ ಟ್ರಾವರ್ಸ್ ಮಾಡ್ಬೋದು, ಅದನ್ನು ನಾನು ಹೇಳ್ತೀನಿ. ನಾಲ್ಕನೇ ಕಾನ್ಸೆಪ್ಟಲ್ಲಿ ಸ್ಟ್ರಿಂಗ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್, ಏನೇನು ಫಂಕ್ಷನ್ಸ್ ಯೂಸ್ ಮಾಡ್ತೀವಿ ಸ್ಟ್ರಿಂಗ್ಸಲ್ಲಿ, ಆಮೇಲೆ ಏನೇನು ಫಂಕ್ಷನ್ಸ್ ಆಲ್ರೆಡಿ ಡಿಫೈನ್ ಆಗಿದೆ ಸ್ಟ್ರಿಂಗಲ್ಲಿ, ಸೊ ಅದನ್ನೆಲ್ಲ ಫೋರ್ತ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡ್ತೀವಿ. ಲಾಸ್ಟಲ್ಲಿ ಹ್ಯಾಂಡ್ಲಿಂಗ್ ಸ್ಟ್ರಿಂಗ್ಸ್ ಅಂತ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ, ಅಲ್ಲಿ ನಾವು ಪ್ರೋಗ್ರಾಮ್ಸ್ ನೋಡ್ತೀವಿ ಆಯಿತಾ. ಸೊ ಸ್ಟ್ರಿಂಗ್ಸಲ್ಲಿ ಏನೇನು ಪ್ರೋಗ್ರಾಮ್ ಕೇಳ್ತಾರೆ ಅಥವಾ ಕೇಳೋದು ಯಾವ ಥರ ಅಂತ ಅದನ್ನು ನೋಡೋಣ. ಓಕೆ, ಸೊ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಸರ್? ಲಾಸ್ಟ್ ಇಯರ್ ಬೋರ್ಡ್ ಎಕ್ಸಾಮ್ಗೆ ಸ್ಟ್ರಿಂಗ್ ಆಪರೇಷನ್ಸ್ ಕೇಳಿದ್ರು 3 ಮಾರ್ಕ್ಸ್ಗೆ. ಸೊ ಇದರಲ್ಲಿ 3 ಮಾರ್ಕ್ ಇದೆಯಲ್ಲ ಈ ಚಾಪ್ಟ್ರಲ್ಲಿ, ಸ್ಟ್ರಿಂಗ್ ಆಪರೇಷನ್ಸ್ 3 ಮಾರ್ಕ್ಸ್ ಕೇಳಿದ್ರು. ಇಲ್ಲಿ ಸ್ಟ್ರಿಂಗ್ ಅಲ್ಲಿ 4 ಆಪರೇಷನ್ ಬರುತ್ತೆ, ಆ ಆಪರೇಷನ್ಸ್ ಎಲ್ಲ ನಾವು ನೋಡೋಣ, ಬಟ್ ಯಾವುದೇ ಕಾನ್ಸೆಪ್ಟ್ ಸ್ಕಿಪ್ ಮಾಡಬೇಡಿ, ಎಲ್ಲ ಕಾನ್ಸೆಪ್ಟ್ ಕೂಡ ಸಿಂಪಲ್ ಆಗಿದೆ. ಓಕೆ, ಸೊ ಈಗ ಫಸ್ಟ್ ಕಾನ್ಸೆಪ್ಟ್ ಹೋಗೋಣ, ಇಂಟ್ರೊಡಕ್ಷನ್ ಟು ಸ್ಟ್ರಿಂಗ್. ಸ್ಟ್ರಿಂಗ್ ಏನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಸೊ ಇಂಟ್ರೊಡಕ್ಷನ್ ಟು ಸ್ಟ್ರಿಂಗ್ಸ್. ಇಂಟ್ರೊಡಕ್ಷನ್ ಟು ಸ್ಟ್ರಿಂಗ್ಸ್ ಏನು ಕಲಿತೀವಿ ಸರ್ ಈ ಇಂಟ್ರೊಡಕ್ಷನ್ ಟು ಸ್ಟ್ರಿಂಗಲ್ಲಿ? ಸೊ ಫಸ್ಟು ಸ್ಟೂಡೆಂಟ್ಸ್ ಸ್ಟ್ರಿಂಗ್ ಡೆಫಿನೇಷನ್ ಗೊತ್ತಿರಬೇಕು. ಡೆಫಿನೇಷನಿಂದ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಓಕೆ, ಸೊ ಏನು ಸರ್ ಸ್ಟ್ರಿಂಗ್ ಅಂದರೆ? ಸೊ ಇಲ್ಲಿ ಡೆಫಿನೇಷನ್ ಇದೆ, ಸ್ಟ್ರಿಂಗ್ ಇಸ್ ಅ ಸೀಕ್ವೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ 1 or more ಯೂನಿಕೋಡ್ ಕ್ಯಾರೆಕ್ಟರ್ಸ್. ಸೊ ಈ ಯೂನಿಕೋಡ್ ಆಲ್ರೆಡಿ ನೋಡಿದ್ದೀರಲ್ಲ ಸ್ಟೂಡೆಂಟ್ಸ್. ಸೊ ಚಾಪ್ಟರ್ 2 ಎನ್ಕೋಡಿಂಗ್ ಸ್ಕೀಮಲ್ಲಿ ಯೂನಿಕೋಡ್ ಅಂದರೆ ಯೂನಿವರ್ಸಲ್ ಕೋಡ್, ಕರೆಕ್ಟಾ? ಯೂನಿವರ್ಸಲ್ ಕೋಡ್. ಸೊ ಯೂನಿಕೋಡಲ್ಲಿ ಎಲ್ಲ ಆಲ್ಫಾಬೆಟ್ಸ್ ಇರುತ್ತೆ, ಎಲ್ಲ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಯಾವುದೇ ಕ್ಯಾರೆಕ್ಟರ್ನ ಸೊ ಇಫ್ ಯು ಎನ್ಕ್ಲೋಸ್ ಇನ್ ಸಿಂಗಲ್ ಆರ್ ಡಬಲ್ ಕೋಟ್ ಅದನ್ನು ಸ್ಟ್ರಿಂಗ್ ಅಂತ ಕರಿತೀವಿ, ಕರೆಕ್ಟಾ? ಸೊ ಇಟ್ ಇಸ್ ಅ ಸೀಕ್ವೆನ್ಸ್. ಸೀಕ್ವೆನ್ಸ್ ಅಂದರೆ ಏನು? ಸೊ ಸೀಕ್ವೆನ್ಸ್ಗೆ ಇಂಡೆಕ್ಸ್ ಇರುತ್ತೆ, ಕರೆಕ್ಟಾ? ಸೊ ಇದು ಪೈಥಾನ್ ಚಾಪ್ಟ್ರಲ್ಲಿ ಆಲ್ರೆಡಿ ಓದಿದ್ದೀವಿ. ಸೀಕ್ವೆನ್ಸ್ ಅಂದರೆ ಸೊ ಇಂಡೆಕ್ಸ್ ವ್ಯಾಲ್ಯೂ ಇರುತ್ತೆ ಸೀಕ್ವೆನ್ಸ್ಗೆ. ಸೊ ಇದೇನಂತ ನೋಡ್ತಾ ಬರೋಣ. ಸೊ ಡೆಫಿನೇಷನ್ ಏನಂತ ಇದೆ? ಇಟ್ ಇಸ್ ಅ ಸೀಕ್ವೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ 1 or more ಯೂನಿಕೋಡ್ ಕ್ಯಾರೆಕ್ಟರ್ಸ್. ಅಂದರೆ ಏನಾದರೂ ಕ್ಯಾರೆಕ್ಟರ್ ಇರ್ಬೋದು. ಏನು ಕ್ಯಾರೆಕ್ಟರ್ ಇರ್ಬೋದು ಸರ್? ಹಿಯರ್ ದ ಕ್ಯಾರೆಕ್ಟರ್ ಕ್ಯಾನ್ ಬಿ ಲೆಟರ್, ಡಿಜಿಟ್, ವೈಟ್ ಸ್ಪೇಸ್ ಆರ್ ಎನಿ ಅದರ್ ಸಿಂಬಲ್. ಸೊ ನೀವು ಸ್ಟ್ರಿಂಗಲ್ಲಿ ಲೆಟರ್ಸ್ ಆದರೂ ಹಾಕ್ಬೋದು, ಆಲ್ಫಾಬೆಟ್ಸು, ನಂಬರ್ಸ್ ಆದರೂ ಹಾಕ್ಬೋದು. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಸೊ ಈಗ ಡಾಲರು, ಹ್ಯಾಶು, ಮತ್ತು ಡಬಲ್ ಕೋಟ್, ಸಿಂಗಲ್ ಕೋಟ್, ಇದೆಲ್ಲ ಏನಂತ ಕರಿತೀವಿ? ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಥವಾ ಎಸ್ಕೇಪ್ ಸೀಕ್ವೆನ್ಸಸ್ ಇದೆಲ್ಲ ಕರಿತೀವಿ, ಕರೆಕ್ಟಾ? ಸೊ ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಆ್ಯಟ್ ಸಿಂಬಲು. ಸೊ ಯಾವುದೇ ಕ್ಯಾರೆಕ್ಟರ್ಸ್ ನೀವು ಎನ್ಕ್ಲೋಸ್ ಮಾಡಿದ್ರೆ ಡಬಲ್ ಕೋಟ್ ಅಥವಾ ಸಿಂಗಲ್ ಕೋಟಲ್ಲಿ ಅದು ಸ್ಟ್ರಿಂಗ್ ಆಗುತ್ತೆ, ಕರೆಕ್ಟಾ? ಸೊ ಅಷ್ಟೇನಾ ಸರ್? ಸೊ ಇಲ್ಲಿ ಟ್ರಿಪಲ್ ಕೋಟ್ ಕೂಡ ಬರುತ್ತೆ. ಟ್ರಿಪಲ್ ಕೋಡ್ ಅಂದರೆ ಏನು ಸರ್? ಟ್ರಿಪಲ್ ಕೋಟ್ ಕೂಡ ಸ್ಟ್ರಿಂಗನಾ? ಸೊ ಅದನ್ನು ಈಗ ಸೆಕೆಂಡ್ ಪಾಯಿಂಟಲ್ಲಿ ನೋಡೋಣ. ಸೊ ಸೆಕೆಂಡ್ ಪಾಯಿಂಟಲ್ಲಿ ಅ ಸ್ಟ್ರಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ಎನ್ಕ್ಲೋಸಿಂಗ್ 1 or more ಕ್ಯಾರೆಕ್ಟರ್ಸ್ ಇನ್ ಸಿಂಗಲ್, ಡಬಲ್ ಆರ್ ಟ್ರಿಪಲ್ ಕೋಟ್. ಸೊ ಈಗ ನೀವು ಸ್ಟ್ರಿಂಗ್ನ ಹೆಂಗೆ ಎನ್ಕ್ಲೋಸ್ ಮಾಡ್ತೀರಾ? ಎಕ್ಸಾಂಪಲ್, ಎಕ್ಸ್ ಅಂತ ಒಂದು ವೇರಿಯಬಲ್ ಇದೆ. ಸೊ ಎಕ್ಸ್ ಅಂತ ಒಂದು ವೇರಿಯಬಲಲ್ಲಿ ABC ಅಂತ ಡಬಲ್ ಕೋಟಲ್ಲಿ ಎನ್ಕ್ಲೋಸ್ ಮಾಡ್ತೀನಿ. ಇದೊಂದು ಸ್ಟ್ರಿಂಗು, ಕರೆಕ್ಟಾ? ಸೊ ಆಲ್ಫಾಬೆಟ್ ಇರ್ಬೋದು ಅಥವಾ ನಂಬರ್ಸ್ ಕೂಡ ಇರ್ಬೋದು. X1 ಅಂತ ತೊಗೊಳ್ಳೋಣ, ಇದು 1 2 3 ಅಂತ ಅಂದ್ಕೊಳ್ಳೋಣ. ಸೊ ಇದನ್ನು ಕೂಡ ಕೋಟ್ಸಲ್ಲಿ ಎನ್ಕ್ಲೋಸ್ ಮಾಡಿದ್ರೆ ಈ 1 2 3 ಇವಾಗ ನಂಬರ್ ಅಲ್ಲ, ಇದು ಸ್ಟ್ರಿಂಗ್ ಆಗೋಗುತ್ತೆ, ಕರೆಕ್ಟಾ? ಸೊ ಅಥವಾ ನೀವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೂಡ ಹಾಕ್ಬೋದು ಸ್ಟ್ರಿಂಗಲ್ಲಿ. ಎಕ್ಸಾಂಪಲ್ ಹ್ಯಾಶ್, ಆಟ್, XYZ. ಸೊ ಇದು ಕೂಡ ಸ್ಟ್ರಿಂಗ್ ಆಗುತ್ತೆ. ಯಾಕೆ ಸ್ಟ್ರಿಂಗ್ ಆಗುತ್ತೆ ಅಂದರೆ ಡಬಲ್ ಕೋಟ್ ಒಳಗೆ ಎನ್ಕ್ಲೋಸ್ ಆಗಿದೆ, ಸೊ ಅದಕ್ಕೆ ಸ್ಟ್ರಿಂಗ್ ಆಗುತ್ತೆ, ಕರೆಕ್ಟಾ? ಸೊ ಈ ಎರಡನೇ ಪಾಯಿಂಟ್ ಅರ್ಥ ಆಯಿತು ಅಂದ್ಕೊತೀನಿ. ಸಿಂಗಲ್ ಅಥವಾ ಡಬಲ್ ಕೋಟಲ್ಲಿ ಇರ್ಬೋದು, ಟ್ರಿಪಲ್ ಕೋಟಲ್ಲೂ ಇರ್ಬೋದು. ಟ್ರಿಪಲ್ ಕೋಟ್ ಅಂದರೆ ಏನು ಸರ್? ಸೊ ಇದೆಲ್ಲ ಸ್ಟೂಡೆಂಟ್ಸ್ ಡಬಲ್ ಕೋಟ್ ಅಥವಾ ಸಿಂಗಲ್ ಕ್ಲೋಸಲ್ಲಿ ಎನ್ಕ್ಲೋಡ್ ಮಾಡಿದ್ರೆ ಅಥವಾ ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟಲ್ಲಿ ಎನ್ಕ್ಲೋಸ್ ಮಾಡಿದ ಸ್ಟ್ರಿಂಗ್ ಎಲ್ಲ ಬರೀ ಒಂದು ಸಿಂಗಲ್ ಲೈನ್ ಸ್ಟ್ರಿಂಗು. ಸೊ ಅಂದರೆ ಇದೆಲ್ಲ ಒಂದೇ ಲೈನಲ್ಲಿ ಇರುತ್ತೆ. ನೆಕ್ಸ್ಟ್ ಲೈನಲ್ಲಿ ನೀವು ಬರೆಯೋಕೆ ಹೋದರೆ ಎರರ್ ತೋರಿಸುತ್ತೆ. ಅಂದರೆ ಈಗ ಸಿಂಗಲ್ ಲೈನ್ ಸ್ಟ್ರಿಂಗಲ್ಲಿ ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು ಡಬಲ್ ಕೋಟಲ್ಲಿ AB, ಆಮೇಲೆ ನೆಕ್ಸ್ಟ್ ಲೈನಲ್ಲಿ C ಅಂತ ಡಬಲ್ ಕೋಟ್ ಕ್ಲೋಸ್ ಮಾಡೋಕೆ ಹೋದರೆ ಎರರ್ ತೋರಿಸುತ್ತೆ. ಅಂದರೆ ಇದೆಲ್ಲ ಒಂದೇ ಲೈನಲ್ಲಿ ಬರೋ ಸ್ಟ್ರಿಂಗ್ಸು. ಯಾವುದು? ಕ್ಯಾರೆಕ್ಟರ್ಸ್ ಸಿಂಗಲ್ ಕೋಟ್ ಆ್ಯಂಡ್ ಡಬಲ್ ಕೋಟಲ್ಲಿ ಇರೋದು ಜಸ್ಟ್ ಒಂದೇ ಲೈನಲ್ಲಿ ವರ್ಕ್ ಆಗುತ್ತೆ. ಇದನ್ನೆಲ್ಲ ಏನಂತ ಕರಿತೀವಿ? ಸಿಂಗಲ್ ಲೈನ್ ಸ್ಟ್ರಿಂಗ್ ಅಂತ ಕರಿತೀವಿ. ಸೊ ಟ್ರಿಪಲ್ ಕೋಟಲ್ಲಿರೋದು ಮಲ್ಟಿ ಲೈನ್ ಸ್ಟ್ರಿಂಗ್ಸ್, ಮಲ್ಟಿಪಲ್ ಲೈನ್ಸಲ್ಲಿ ಅದನ್ನು ಬರೀಬೋದು ಟ್ರಿಪಲ್ ಕೋಟಲ್ಲಿ ಎನ್ಕ್ಲೋಸ್ ಮಾಡಿದ್ರೆ. ಅದರ ಎಕ್ಸಾಂಪಲ್ಸ್ ನಾನು ಹೇಳ್ತೀನಿ. ಸೊ ಎಕ್ಸಾಂಪಲ್ಸ್ ನೋಡೋಣ ಇಲ್ಲಿ. ಎಕ್ಸಾಂಪಲ್ S1 ಅಂತ ಒಂದು ವೇರಿಯಬಲ್ ಇದೆ. S1ಅಲ್ಲಿ ಏನಿದೆ ಸರ್? ABC 1 2 3 ಡಬಲ್ ಕೋಟ್ಸಲ್ಲಿದೆ. ಸೊ ಇದೇನು ಮಾಡಿದ್ದೀವಿ? ಇದು ಸಿಂಗಲ್ ಲೈನ್ ಸ್ಟ್ರಿಂಗ್. ಯಾಕೆ? ಒಂದೇ ಲೈನಲ್ಲಿ ಎಂಡ್ ಆಗ್ತಿದೆ ಅದಕ್ಕೆ. ಸೊ ಇದು ಸಿಂಗಲ್ ಲೈನ್ ಸ್ಟ್ರಿಂಗ್. ಆ್ಯಂಡ್ ಇದನ್ನು S2 ಅಂತ ಇನ್ನೊಂದು ವೇರಿಯಬಲ್ ತೊಗೊಂಡಿವಿ, ಅದರಲ್ಲೂ ಸೇಮ್ ಇದೆ ABC 1 2 3. ಇದು ಸಿಂಗಲ್ ಕೋಟಲ್ಲಿದೆ. ಸೊ ಸಿಂಗಲ್ ಕೋಟ್ ಆದರೂ ಇರಲಿ, ಡಬಲ್ ಕೋಟ್ ಆದರೂ ಇರಲಿ, ಅದೆಲ್ಲ ಸ್ಟ್ರಿಂಗ್ಸು ಒಂದೇ ಲೈನಲ್ಲಿ ಎಂಡ್ ಆಗುತ್ತೆ. ನೋಡಿ, ಇದು ಸಿಂಗಲ್ ಲೈನ್ ಸ್ಟ್ರಿಂಗ್. ಸೊ ಒಂದೇ ಲೈನಲ್ಲಿ ಎಂಡ್ ಆಗೋ ಸ್ಟ್ರಿಂಗು
ಐದರ್ ಸಿಂಗಲ್ ಕೋಟಲ್ಲಿ ಇರುತ್ತೆ ಅಥವಾ ಡಬಲ್ ಕೋಟಲ್ಲಿ ಇರುತ್ತೆ. ಓಕೆ, ಸೊ ಇದು ಗೊತ್ತಾದ್ಮೇಲೆ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಅಂದರೆ ಏನು ಸರ್? ಇಲ್ಲಿ ಟ್ರಿಪಲ್ ಕೋಟ್ಸ್ ಯೂಸ್ ಮಾಡ್ತೀವಿ. ಸೊ ಏನು ಬರುತ್ತೆ ಮಲ್ಟಿ ಲೈನ್ ಸ್ಟ್ರಿಂಗ್ಸಲ್ಲಿ? ಸೊ ಈಗ S3 ಅಂತ ಒಂದು ವೇರಿಯಬಲ್ ತೊಗೊಂಡಿವಿ. S3 ಅಲ್ಲಿ ಕೂಡ ABC 1 2 3ನೇ ಇದೆ. ಬಟ್ ಈ 1 2 3 ಮೇಲೆ ನಾನು ಬರ್ದಿಲ್ಲ, ಕೆಳಗೆ ಬರ್ದಿದ್ದೀನಿ. ಸೊ ಎರಡನೇ ಲೈನಲ್ಲಿ ಬರ್ದಿದ್ದೀನಿ. ಸೊ ಈಗ ಏನಾಗುತ್ತೆ, ಟ್ರಿಪಲ್ ಕೋಟ್ಸ್ ಯೂಸ್ ಮಾಡಿದ್ದೀನಿ, ಈಗ ಎರರ್ ಬರಲ್ಲ. ಸೊ ಟ್ರಿಪಲ್ ಕೋಟ್ಸ್ ಅಂದರೆ ಮಲ್ಟಿಪಲ್ ಲೈನ್ಸಲ್ಲಿ ಸ್ಟ್ರಿಂಗ್ಸ್ ಎನ್ಕ್ಲೋಸ್ ಮಾಡಬೇಕಾದ್ರೆ ಟ್ರಿಪಲ್ ಕೋಟ್ ಯೂಸ್ ಮಾಡಿ. ಸೊ ಇದನ್ನು ಏನಂತ ಕರಿತೀವಿ? ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಸೊ ಇನ್ನೇನಾದರೂ ಡಿಫ್ರೆನ್ಸ್ ಇದೆಯಾ ಸರ್ ಸಿಂಗಲ್ ಲೈನ್ ಸ್ಟ್ರಿಂಗ್ಗೆ ಮಲ್ಟಿ ಲೈನ್ ಸ್ಟ್ರಿಂಗ್ಗೆ? ಇವಾಗ ಸ್ಟೂಡೆಂಟ್ಸ್, ಈಗ ಸಿಂಗಲ್ ಲೈನ್ ಸ್ಟ್ರಿಂಗಲ್ಲಿ ಲೆಂತ್ ಕೇಳಿದ್ರೆ ನಾನು ಏನಂತ ಹೇಳ್ತೀರಾ? ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಇಲ್ಲಿ? ನಮಗೊಂದು ಫಂಕ್ಷನ್ ಬರುತ್ತೆ ಅಲ್ವಾ ಸ್ಟ್ರಿಂಗ್ಸಲ್ಲಿ, LEN ಫಂಕ್ಷನ್ ಬರುತ್ತೆ, ಅದನ್ನು ಡಿಸ್ಕಸ್ ಮಾಡೋಣ. LEN ಅಂದರೆ ಲೆಂತ್ ಹೇಳುತ್ತೆ, ಎಷ್ಟು ಕ್ಯಾರೆಕ್ಟರ್ ಇದೆ ಸ್ಟ್ರಿಂಗು ಅಂತ ಹೇಳುತ್ತೆ, ಆಯಿತಾ? ಸೊ LEN ಆಫ್ S1 ಅಂತ ನಾನು ಹೇಳಿದ್ರೆ ಎಷ್ಟು ಕ್ಯಾರೆಕ್ಟರ್ ಇದೆ ಇಲ್ಲಿ ಸ್ಟ್ರಿಂಗಲ್ಲಿ ಡಿಸ್ಪ್ಲೇ ಆಗೋಕ್ಕೆ? 1 2 3 4 5 6 ಅಲ್ವಾ? 6 ಕ್ಯಾರೆಕ್ಟರ್ ಇದೆ. ಸೊ ನಿಮ್ಗೆ ಔಟ್ಪುಟಲ್ಲಿ 6 ಅಂತ ಬರುತ್ತೆ. ಯಾವುದರಲ್ಲಿ? ಸಿಂಗಲ್ ಲೈನ್ ಸ್ಟ್ರಿಂಗಲ್ಲಿ ಎಷ್ಟು ಕ್ಯಾರೆಕ್ಟರ್ ಇದೆ ಅಷ್ಟು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಮಲ್ಟಿ ಲೈನ್ ಸ್ಟ್ರಿಂಗ್ಸಲ್ಲಿ ಏನಾಗುತ್ತೆ? ಇಲ್ಲೂ 6 ಅಲ್ವಾ ಸರ್ ಇರೋದು? 1 2 3 4 5 6 6 ಬರಬೇಕಲ್ವಾ? ಸೊ ಇಲ್ಲಿ 6 ಬರಲ್ಲ, 7 ಬರುತ್ತೆ. ಅದು ಏನಕ್ಕೆ ಅಂತ ನಾನು ಹೇಳ್ತೀನಿ. LEN ಆಫ್ ನೀವು S3, ಸೊ ವೇರಿಯಬಲ್ ಏನಿದೆ S3 ನೀವೇನಾದರೂ ಡಿಸ್ಪ್ಲೇ ಮಾಡೋಕ್ಕೆ ಹೋದರೆ ಈ ಲೆಂತ್ 6 ಬರಲ್ಲ, 7 ಬರುತ್ತೆ. ಯಾಕೆ ಸರ್ 7 ಬಂತು? ಸೊ ಇಲ್ಲಿ 3 ಇಲ್ಲೂ 3 ಅಲ್ವಾ ಸರ್? 6 ಅಲ್ವಾ ಬರಬೇಕು? ಹೆಂಗೆ ಸರ್ 7 ಬಂತು? ಸೊ ಹೆಂಗೆ ಬಂತು ಅಂದರೆ ಇಲ್ಲಿ ಫಸ್ಟ್ 3 ಕ್ಯಾರೆಕ್ಟರ್ಸ್ 3 ಕೌಂಟ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಎಂಟರ್ ಕೀ ಹೊಡೆದಿರಲ್ಲ, ಎಂಟರ್ ಕೀ ಹೊಡೆದು ನೆಕ್ಸ್ಟ್ ಲೈನ್ಗೆ ಹೋಗಿರ, ಆ ಎಂಟರ್ ಕೀ ಕೂಡ ಒಂದು ಕ್ಯಾರೆಕ್ಟರ್ ಆಗುತ್ತೆ. ಏನಾಗುತ್ತೆ? ಸೊ ನೀವು ಎಂಟರ್ ಕೀ ಹೊಡೆದು ನೆಕ್ಸ್ಟ್ ಲೈನ್ಗೆ ಹೋದ್ರಲ್ಲ, ಆ ಎಂಟರ್ ಕೀ ನಿಮ್ಮ ಯೂನಿಕೋಡಲ್ಲಿ ಸ್ಲ್ಯಾಶ್ ಎನ್ ಅಂದರೆ ನ್ಯೂ ಲೈನ್. ಸೊ ಆ ನ್ಯೂ ಲೈನ್ ಕೂಡ ಒಂದು ಕ್ಯಾರೆಕ್ಟರ್ ಆಗಿ ಕೌಂಟ್ ಆಗುತ್ತೆ. ಓಕೆ, ಎಂಡ್ ಆಫ್ ಲೈನ್ ಅಂತ ಕರಿತೀವಲ್ಲ, ಸೊ ಆ ಎಂಡ್ ಆಫ್ ಲೈನ್ ಕೂಡ ಒಂದು ಕ್ಯಾರೆಕ್ಟರ್ ಆಗಿ ಕೌಂಟ್ ಆಗಿ, ಸೊ ಇಲ್ಲಿ 3 ಪ್ಲಸ್ ಈ ಸ್ಲ್ಯಾಶನ್ ಎಂಟರ್ ಕೀ ಹೊಡೆದ್ಮೇಲೆ ಅದು ಕೂಡ ಕೌಂಟ್ ಆಗುತ್ತೆ. 4 ಕ್ಯಾರೆಕ್ಟರ್ಸ್ ಪ್ಲಸ್ 3, ಇಲ್ಲಿ ಲೆಂತ್ 7 ಬರುತ್ತೆ ಮಲ್ಟಿ ಲೈನ್ ಸ್ಟ್ರಿಂಗ್ಸಲ್ಲಿ. ಓಕೆ, ಸೊ ಒಂದು ಕ್ಯಾರೆಕ್ಟರ್ ಎಕ್ಸ್ಟ್ರಾ ಬರುತ್ತೆ ಸಿಂಗಲ್ ಲೈನಲ್ಲಿ, ಮಲ್ಟಿ ಲೈನ್ಗೆ ಕಂಪೇರ್ ಮಾಡಿದ್ರೆ ಲೆಂತ್ ಬೇರೆ ಆಗುತ್ತೆ. ಓಕೆ, ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸ್ಟ್ರಿಂಗ್ ಅಂದ್ರೆ ಏನು, ಇಲ್ಲಿ ಡೆಫಿನೇಷನ್ ಮುಖ್ಯ. 1 ಮಾರ್ಕಲ್ಲಿ MCQ ಇದೆ, ಈ ಚಾಪ್ಟರ್ಲಿ MCQ ಕೂಡ ಕೇಳೋ ಚಾನ್ಸಸ್ ಇದೆ. ಸೊ ವಾಟ್ ಈಸ್ ಸ್ಟ್ರಿಂಗ್? ಸೊ ಸ್ಟ್ರಿಂಗ್ ಇಸ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು, ಸೀಕ್ವೆನ್ಸ್ ಆಫ್ 1 or more ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಇಟ್ ಇಸ್ ಐದರ್ ಎನ್ಕ್ಲೋಸ್ಡ್ ಇನ್ ಸಿಂಗಲ್ ಕೋಟ್ ಆರ್ ಡಬಲ್ ಕೋಟ್ ಆರ್ ಟ್ರಿಪಲ್ ಕೋಟ್. ಸಿಂಗಲ್ ಕೋಟಲ್ಲಿ ಹಾಕಿದ್ರೆ ಅಥವಾ ಡಬಲ್ ಕೋಟಲ್ಲಿ ಹಾಕಿದ್ರೆ ಸಿಂಗಲ್ ಲೈನ್ ಸ್ಟ್ರಿಂಗ್ ಅಂತೀವಿ, ಒಂದೇ ಲೈನಲ್ಲಿ ಎಂಡ್ ಆಗುತ್ತೆ. ಟ್ರಿಪಲ್ ಕೋಟ್ಸ್ ಯೂಸ್ ಮಾಡಿದ್ರೆ ಮಲ್ಟಿಪಲ್ ಲೈನ್ಸ್ಗೆ ನೀವು ಸ್ಟ್ರಿಂಗ್ನ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಆ್ಯಂಡ್ ಲೆಂತ್ ಆಫ್ ಸಿಂಗಲ್ ಲೈನ್ ಸ್ಟ್ರಿಂಗ್, ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಬೇರೆ ಬೇರೆ ಆಗಿರುತ್ತೆ. ಮಲ್ಟಿ ಲೈನ್ ಸ್ಟ್ರಿಂಗ್ಸಲ್ಲಿ ಎಂಟರ್ ಕೀ ಹೊಡೆದು ನೆಕ್ಸ್ಟ್ ಲೈನ್ಗೆ ಹೋಗ್ತಿಲ್ಲ, ಆ ಎಂಟರ್ ಕೀ ಕೂಡ ಕೌಂಟ್ ಆಗುತ್ತೆ. ಸಿಂಗಲ್ ಲೈನ್ ಸ್ಟ್ರಿಂಗಲ್ಲಿ ಜಸ್ಟ್ ಒನ್ ಲೈನಲ್ಲಿ ಏನು ಬರೀತೀರಾ ಆ ಕ್ಯಾರೆಕ್ಟರ್ಸ್ ಮಾತ್ರ ಕೌಂಟ್ ಆಗುತ್ತೆ. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ಈ ಇಂಡೆಕ್ಸಿಂಗ್ ಅಂತ ಕಾನ್ಸೆಪ್ಟ್ ನಾನು ಹೇಳಿದೆ. ಈ ಸ್ಟ್ರಿಂಗಲ್ಲಿ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಆಕ್ಸೆಸ್ ಮಾಡೋದು. ಇವಾಗ ಈ ಸ್ಟ್ರಿಂಗಲ್ಲಿ ABC 1 2 3 ಇದೆ, ನಾನು ಬರೀ 2 ಆಕ್ಸೆಸ್ ಮಾಡ್ಬೇಕು ಸರ್, ಹೆಂಗೆ ಆಕ್ಸೆಸ್ ಮಾಡೋದು? ಇದರಲ್ಲಿ ಇಂಡೆಕ್ಸ್ ಕಾನ್ಸೆಪ್ಟ್ ಬರ್ತಲ್ವಾ, ಇದು ಆಲ್ರೆಡಿ ಡಿಸ್ಕಸ್ ಮಾಡಿ ಪೈಥಾನಲ್ಲಿ. ಸೊ ಇದ್ರ Aದು ಇಂಡೆಕ್ಸ್ 0, Bದು 1, Cದು 2, ಇದರದು 3 4 and 5. ಈಗ ನಾನು ಪ್ರಿಂಟ್ S1 ಆಫ್ 4 ಕೊಟ್ಟರೆ, S1 ಆಫ್ 4 ಕೊಟ್ಟರೆ, S1 ಆಫ್ 4th ಇಂಡೆಕ್ಸಲ್ಲಿ ಏನಿದೆ 2 ಇದೆ. ಸೊ ಅವಾಗ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಆಕ್ಸೆಸ್ ಮಾಡ್ಬೋದಲ್ವಾ, ಇಂಡೆಕ್ಸಿಂಗ್ ಅಂತ ಕರೀತಾರೆ ಈ ಕಾನ್ಸೆಪ್ಟ್. ಅದನ್ನು ಈಗ ನೋಡ್ತಾ ಬರೋಣ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಆಕ್ಸೆಸಿಂಗ್ ಕ್ಯಾರೆಕ್ಟರ್ಸ್ ಆಫ್ ಸ್ಟ್ರಿಂಗ್. ಸೊ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಹೆಂಗೆ ಆಕ್ಸೆಸ್ ಮಾಡೋದು ಸರ್ ಅಂತ ಕೇಳಿದ್ರೆ ಇಂಡೆಕ್ಸಿಂಗ್ ಅಂತ ಕಾನ್ಸೆಪ್ಟ್ ಇದೆ. ಆ ಇಂಡೆಕ್ಸಿಂಗಲ್ಲಿ ನಾವು ಆಕ್ಸೆಸ್ ಮಾಡ್ಬೋದು. ಇಲ್ಲಿ ನೆಗೆಟಿವ್ ಇಂಡೆಕ್ಸಸ್ ಕೂಡ ಇದೆ, ಪಾಸಿಟಿವ್ ಇಂಡೆಕ್ಸಸ್ ಕೂಡ ಇದೆ. ಸೊ ನೋಡ್ತಾ ಬರೋಣ ಸ್ಟೂಡೆಂಟ್ಸ್, ಇಂಡೆಕ್ಸಿಂಗ್ ಅಂದರೆ ಡೆಫಿನೇಷನ್ ಏನು ಸರ್? ಸೊ ಈಚ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಇನ್ ಅ ಸ್ಟ್ರಿಂಗ್ ಕ್ಯಾನ್ ಬಿ ಆಕ್ಸೆಸ್ಡ್ ಯೂಸಿಂಗ್ ಅ ಟೆಕ್ನಿಕ್ ಕಾಲ್ಡ್ ಇಂಡೆಕ್ಸಿಂಗ್. ಇಂಡೆಕ್ಸಿಂಗ್ ಅಂದರೆ ಏನು ಸ್ಟೂಡೆಂಟ್ಸ್? ಸೊ ಈಚ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಇದೆಯಲ್ಲ ಸ್ಟ್ರಿಂಗಲ್ಲಿ, ಒಂದೊಂದು ಕ್ಯಾರೆಕ್ಟರ್ನು ಆಕ್ಸೆಸ್ ಮಾಡಬೇಕಾದ್ರೆ ಒಂದು ಟೆಕ್ನಿಕ್ ಇದೆ, ಆ ಟೆಕ್ನಿಕ್ನ ನಾವು ಇಂಡೆಕ್ಸಿಂಗ್ ಅಂತ ಕರಿತೀವಿ. ಆಯಿತು ಸರ್, ಇಂಡೆಕ್ಸಿಂಗ್ ಗೊತ್ತಾಯಿತು. ಸೊ ಈ ಇಂಡಿವಿಜುವಲ್ ಕ್ಯಾರೆಕ್ಟರ್ದು ಇಂಡೆಕ್ಸ್ ಏನೇನಿರುತ್ತೆ? ಸೊ ಇಂಡೆಕ್ಸ್ ಆಫ್ ದ ಫಸ್ಟ್ ಕ್ಯಾರೆಕ್ಟರ್ ಇನ್ ದ ಸ್ಟ್ರಿಂಗ್ ಇಸ್ 0. ಸೊ ಇದು ನೆನ್ಪಿಟ್ಕೊಬೇಕು. ಇವಾಗ ಒಂದು ಸ್ಟ್ರಿಂಗ್ ತೊಗೊಂಡೆ ನಾನು, X ಅಂತ ಒಂದು ವೇರಿಯಬಲ್ ತೊಗೊಂಡೆ. ಈ ವೇರಿಯಬಲಲ್ಲಿ ಒಂದು ಸ್ಟ್ರಿಂಗ್ ಇದೆ ಹೆಲೋ ಅಂತ, ಆಯಿತಾ? HELLO. ಸೊ ಏನಾಗುತ್ತೆ ಸ್ಟೂಡೆಂಟ್ಸ್, ಫಸ್ಟ್ ಕ್ಯಾರೆಕ್ಟರ್ದು ಇಂಡೆಕ್ಸ್ ಯಾವಾಗಲೂ 0 ಇರುತ್ತೆ. ಓಕೆನಾ? ಸೊ ಆಮೇಲೆ ಲಾಸ್ಟ್ ಕ್ಯಾರೆಕ್ಟರ್ದು ಏನಿರುತ್ತೆ ಸರ್ ಇಂಡೆಕ್ಸು? N-1 ಇರುತ್ತೆ. N ಅಂದರೆ ಏನು ಸರ್? N ಅನ್ನೋದು ಲೆಂತ್ ಆಫ್ ಸ್ಟ್ರಿಂಗ್. ಸೊ ವೇರ್ N ಇಸ್ ಲೆಂತ್ ಆಫ್ ಸ್ಟ್ರಿಂಗ್. ಎಷ್ಟು ಕ್ಯಾರೆಕ್ಟರ್ ಇದೆ ಇಲ್ಲಿ? 1 2 3 4 5 ಅಲ್ವಾ? ಸೊ N ಎಷ್ಟಿರುತ್ತೆ ಲೆಂತ್ ಆಫ್ ಸ್ಟ್ರಿಂಗ್? N ಇಸ್ ಲೆಂತ್ ಆಫ್ ಸ್ಟ್ರಿಂಗ್. ಇದರ ವ್ಯಾಲ್ಯೂ ಎಷ್ಟು? ಇದು ಈಗ 5 ಇದೆ. ಸೊ N-1 ಇದೆಯಲ್ಲ, ಅದು ನಮ್ಮ ಲಾಸ್ಟ್ ಕ್ಯಾರೆಕ್ಟರ್ನ ಇಂಡೆಕ್ಸ್. ಅಂದರೆ ಇವಾಗ 5 - 1 ಏನು? 4. ಇದ್ರ ಇಂಡೆಕ್ಸ್ 4 ಆಗಿರುತ್ತೆ. ಸೊ ಮಿಕ್ಕಿದ ಇಂಡೆಕ್ಸ್ ಏನಿರುತ್ತೆ? 1 2 and 3. ಸೊ ಇವಾಗ ನಾವು ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಆಕ್ಸೆಸ್ ಮಾಡ್ಬೋದು. ಈಗ ನಾನು ಜಸ್ಟ್ ಪ್ರಿಂಟ್ X ಆಫ್ 3 ಕೊಟ್ಟೆ. ಸೊ X ಆಫ್ 3 ಅಲ್ಲಿ ಏನಿದೆ? X ಆಫ್ 3ನೇ ಇಂಡೆಕ್ಸಲ್ಲಿ L ಇದೆ, L ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ?
ಸೊ ಆ ಥರ ನಾವು ಇಂಡೆಕ್ಸಿಂಗ್ ಕಾನ್ಸೆಪ್ಟಿಂದ ಏನಂತಾರೆ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಆಕ್ಸೆಸ್ ಮಾಡ್ಬೋದು. ಅಷ್ಟೇ ಸರ್ ಬರೀ ಪಾಸಿಟಿವ್ ಇಂಡೆಕ್ಸಸ್ ಒಂದೇನಾ? ನೆಗೆಟಿವ್ ಇಂಡೆಕ್ಸಸ್ ಕೂಡ ಇದೆ. ಸೊ ನೆಗೆಟಿವ್ ಇಂಡೆಕ್ಸಲ್ಲಿ ಸ್ಟೂಡೆಂಟ್ಸ್ ಈ ಓದು -1 ಬರುತ್ತೆ. ಸೊ ನಾನು ಜಸ್ಟ್ ಇಲ್ಲಿ ಬರಿತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. HELLO ಬರೀ ಪಾಸಿಟಿವ್ ಇಂಡೆಕ್ಸ್ ಇಲ್ಲ. ಸೊ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಹೆಚ್ದು 0 ಇರುತ್ತೆ, ಕರೆಕ್ಟಾ ಇಂಡೆಕ್ಸು. ಸೊ ಇಲ್ಲಿ ಲೆಂತ್ ಎಷ್ಟು 5. ಲಾಸ್ಟ್ ಇಂಡೆಕ್ಸ್ ಅಂತೀನಿ, ಲಾಸ್ಟ್ ಕ್ಯಾರೆಕ್ಟರ್ದು ಇಂಡೆಕ್ಸ್ ಏನು ಬರುತ್ತೆ? ಸೊ 5 - 1 ಅಲ್ವಾ, 4 ಬರುತ್ತೆ. n-1 ಇಲ್ಲಿ ಆಲ್ರೆಡಿ ನೋಡಿದ್ವಲ್ಲ, ಲಾಸ್ಟ್ ಕ್ಯಾರೆಕ್ಟರ್ ಇಂಡೆಕ್ಸ್ ಇಸ್ n-1. ಸೊ 5 - 1 ಎಷ್ಟು? ಇದರ ಇಂಡೆಕ್ಸ್ 4. ಸೊ ಮಿಕ್ಕಿದೆಲ್ಲ 0 1 2 3, ಕರೆಕ್ಟಾ? ಸೊ ಈಗ ನೆಗೆಟಿವ್ ಇಂಡೆಕ್ಸಸ್ ಅಂದರೆ ಸ್ಟೂಡೆಂಟ್ಸ್, ಈಗ ನೆಗೆಟಿವ್ ಇಂಡೆಕ್ಸಿಂದನೂ ಕೂಡ ನಾವು ಇದನ್ನು ಆಕ್ಸೆಸ್ ಮಾಡ್ಬೋದು. ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಕೂಡ ಆಕ್ಸೆಸ್ ಮಾಡ್ಬೋದು. ಬಲಗಡೆಯಿಂದ ಎಡಗಡೆಗೆ ಆಕ್ಸೆಸ್ ಮಾಡ್ಬೋದು ಕ್ಯಾರೆಕ್ಟರ್ಸ್ನ. ಉಲ್ಟಾ ಮಾಡೋಕ್ಕೆ, ಸ್ಟ್ರಿಂಗ್ ಉಲ್ಟಾ ಮಾಡೋಕ್ಕೆ ಬಲಗಡೆಯಿಂದ ಆಕ್ಸೆಸ್ ಮಾಡ್ತೀವಿ, ಕರೆಕ್ಟಾ? ಸೊ ಇದ್ರ ಇಂಡೆಕ್ಸ್ ಏನು ಸರ್? ಲಾಸ್ಟಿಂದ ಹೆಂಗೆ ಆಕ್ಸೆಸ್ ಮಾಡೋದು? ಇದರ ಇಂಡೆಕ್ಸ್ -1. ನೆಗೆಟಿವ್ ಇಂಡೆಕ್ಸಸ್ ಇಂದ ಲಾಸ್ಟ್ ಕ್ಯಾರೆಕ್ಟರ್ದು ಇಂಡೆಕ್ಸ್ -1 ಬರುತ್ತೆ. ಸೊ ಫಸ್ಟ್ ಕ್ಯಾರೆಕ್ಟರ್ದು ಎಷ್ಟು ಬರುತ್ತೆ ಸರ್? ಅವಾಗ ನೆಗೆಟಿವಲ್ಲಿ ಎಷ್ಟು ಬರುತ್ತೆ? -n ಬರುತ್ತೆ. -n ಅಂದರೆ ಎಷ್ಟು? ಇವಾಗ ಲೆಂತ್ ಎಷ್ಟು ಬಂತು? 5 ಬಂತು. ಫಸ್ಟ್ ಕ್ಯಾರೆಕ್ಟರ್ದು ನೆಗೆಟಿವ್ ಇಂಡೆಕ್ಸಸ್ ಹೆಂಗೆ ಮಾಡೋದು? ಇಟ್ ಇಸ್ -n. ಸೊ ವ್ಯಾಲ್ಯೂ ಏನು ಬರುತ್ತೆ? -n. -n ಅಂದರೆ ಇಲ್ಲಿ -5. ಇದು ನೆಗೆಟಿವ್ ಇಂಡೆಕ್ಸಲ್ಲಿ ವ್ಯಾಲ್ಯೂ ಹೆಚ್ಗೆ, ಆಯಿತಾ? ಆಮೇಲೆ ಇದು -2 ಇರುತ್ತೆ, ಇದು -3, ಇದು -4. ಸೊ ನೆಗೆಟಿವ್ ಇಂಡೆಕ್ಸಸ್ಸಿಂದ ಕೂಡ ನಾವು ಸ್ಟ್ರಿಂಗ್ನ ಆಕ್ಸೆಸ್ ಮಾಡ್ಬೋದು ಅಥವಾ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಆಕ್ಸೆಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಪ್ರಿಂಟ್ ಇದು ಯಾವ್ದು ತೊಗೊಂಡಿದ್ವಿ? ಎಕ್ಸ್ ಅಂತ ತೊಗೊಂಡಿದ್ವಿ ವೇರಿಯಬಲ್. ಇಲ್ಲಿ ಎಕ್ಸ್ ಅಂತ ಅಂದ್ಕೊಳ್ಳಿ, ಎಕ್ಸಲ್ಲಿ ಹೆಲೋ ಅಂತ ಸ್ಟೋರ್ ಮಾಡಿದ್ದೀವಿ. ಸೊ ನಾನು ಜಸ್ಟ್ ಪ್ರಿಂಟ್ ಎಕ್ಸ್ ಆಫ್ -4 ಅಂತ ಕೊಟ್ಟೆ. ಸೊ ಏನು ಬರುತ್ತೆ? ಎಕ್ಸ್ ಆಫ್, ಇದು ಎಕ್ಸು ವೇರಿಯಬಲ್, -4ಅಲ್ಲಿ ಯಾವ ಕ್ಯಾರೆಕ್ಟರ್ ಇದೆ? -4 ಇಂಡೆಕ್ಸಲ್ಲಿ ಇ ಇದೆ. ಸೊ ನಿಮಗೆ ಇ ಅಂತ ಡಿಸ್ಪ್ಲೇ ಆಗುತ್ತೆ, ಕರೆಕ್ಟಾ? ಸೊ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ನ ಐದರ್ ಪಾಸಿಟಿವ್ ಇಂಡೆಕ್ಸ್ ಯೂಸ್ ಮಾಡ್ಬೋದು ಅಥವಾ ನೆಗೆಟಿವ್ ಇಂಡೆಕ್ಸ್ ಯೂಸ್ ಮಾಡಿ ಆಕ್ಸೆಸ್ ಮಾಡ್ಬೋದು. ಸೊ ಅದನ್ನೇ ಇಲ್ಲಿ ಹೇಳಿರೋದು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಬರೋಣ. ಇಫ್ ವಿ ಗಿವ್ ಇಂಡೆಕ್ಸ್ ವ್ಯಾಲ್ಯೂ ಔಟ್ ಆಫ್ ದಿಸ್ ರೇಂಜ್ ವಿ ಗೆಟ್ ಅನ್ ಇಂಡೆಕ್ಸ್ ಎರರ್. ಸೊ ನೀವು ರೇಂಜ್ ಆಚೆ ಕೊಟ್ಬಿಟ್ರೆ, ಇವಾಗ ಇಲ್ಲಿ ಎಷ್ಟು ಇದೆ? ಸೊ ಇಲ್ಲಿ 5 ಕ್ಯಾರೆಕ್ಟರ್ ಮಾತ್ರ ಇದೆ. 0 1 2 3 4, 4 ಇಂಡೆಕ್ಸೇ ಲಾಸ್ಟು. ಈಗ ನಾನು ಪ್ರಿಂಟ್ ಎಕ್ಸ್ ಆಫ್ 10 ಅಂತ ಕೊಟ್ಟೆ ಅಥವಾ ಪ್ರಿಂಟ್ ಎಕ್ಸ್ ಆಫ್ 9 ಅಂತ ಕೊಟ್ಟೆ. ಎಕ್ಸ್ ಆಫ್ 9 ಇಲ್ಲ ಅಲ್ವಾ ಇಲ್ಲಿ. ಸೊ ಇಲ್ಲಿರೋದೇ 5 ಕ್ಯಾರೆಕ್ಟ್ರು. ನೀವು 9ನೇ ಇಂಡೆಕ್ಸ್ ಆಕ್ಸೆಸ್ ಮಾಡೋ ಟ್ರೈ ಮಾಡ್ತಾ ಇರಾ. ಸೊ ಇಲ್ಲಿ 9ನೇ ಇಂಡೆಕ್ಸ್ ಇಲ್ಲ. ಏನು ಬರುತ್ತೆ? ನಿಮ್ಗೆ ಇಂಡೆಕ್ಸ್ ಎರರ್ ಅಂತ ತೋರಿಸುತ್ತೆ. ಸೊ ಯು ವಿಲ್ ಗೆಟ್ ಅನ್ ಇಂಡೆಕ್ಸ್ ಎರರ್. ಯಾವಾಗ ಇಂಡೆಕ್ಸ್ ಎರರ್ ಬರುತ್ತೆ? ಸೊ ನಾವು ಇಂಡೆಕ್ಸ್ ಇಸ್ ಔಟ್ ಆಫ್ ರೇಂಜ್ ಆಕ್ಸೆಸ್ ಮಾಡಿದ್ರೆ, ಇಲ್ಲ ಇಲ್ಲಿ ರೇಂಜಲ್ಲೇ ಇಲ್ಲ, ಅದು ಆಚೆ. ಸೊ ಇಲ್ಲಿರೋದು 5 ಕ್ಯಾರೆಕ್ಟ್ರು, ನಾವು 9ನೇ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡೋ ಟ್ರೈ ಮಾಡಿದ್ರೆ ಸೊ ನಮಗೆ ಈ ಇಂಡೆಕ್ಸ್ ಎರರ್ ಬರುತ್ತೆ. ಓಕೆನಾ? ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ತೊಗೊಂಡಿನಿ, ಆ ಎಕ್ಸಾಂಪಲ್ ನೋಡ್ಬೋಣ. ಸೊ ಏನು ತೊಗೊಂಡಿರ ಸರ್ ಎಕ್ಸಾಂಪಲು? ಸೊ ಈ ಎಕ್ಸಾಂಪಲಲ್ಲಿ ಏನು ತೊಗೊಂಡಿವಿ? ಎಕ್ಸ್ ಇಸ್ ಈಕ್ವಲ್ ಟು ಹೆಲೋ ಆಲ್ ಅಂತ ಒಂದು ಸ್ಟ್ರಿಂಗ್ ತೊಗೊಂಡಿವಿ. ಎಕ್ಸ್ ಅನ್ನೋದು ಒಂದು ವೇರಿಯಬಲ್, ಇಲ್ಲಿ ಹೆಲೋ ಆಲ್ ಅಂತ ಸ್ಟ್ರಿಂಗ್ ತೊಗೊಂಡಿವಿ. ಓಕೆ, ಸೊ ಹೆಲೋ ಆಲಲ್ಲಿ ನಾನು ಎಕ್ಸ್ ಆಫ್ 2 ಪ್ರಿಂಟ್ ಮಾಡಿದ್ರೆ ಯಾವ ಇಂಡಿವಿಜುವಲ್ ಕ್ಯಾರೆಕ್ಟರ್ ಪ್ರಿಂಟ್ ಆದ ಸರ್? ಸೊ ಹೆಚ್ದು ಇಂಡೆಕ್ಸ್ 0, ಇದು ಇಂಡೆಕ್ಸ್ 1, ಈ ಎಲ್ದು ಇಂಡೆಕ್ಸ್ 2. ಸೊ ಏನು ಪ್ರಿಂಟ್ ಆಗಬೇಕು? ಎಕ್ಸ್ ಆಫ್ 2 ಅಲ್ಲಿ ಎಲ್ ಇದೆ, ಸೊ ಎಲ್ ಪ್ರಿಂಟ್ ಆಗುತ್ತೆ, ಕರೆಕ್ಟಾ? ಸೊ ಹಾಗೆ ಪ್ರಿಂಟ್ ಎಕ್ಸ್ ಆಫ್ 6 ಅಂತ ನಾನು ಹೇಳಿದ್ರೆ ಏನು ಪ್ರಿಂಟ್ ಆಗುತ್ತೆ? ಸೊ ಎಕ್ಸ್ ಅನ್ನೋದು ಸ್ಟ್ರಿಂಗ್, ಎಕ್ಸ್ ಆಫ್ 6ನೇ ಇಂಡೆಕ್ಸಲ್ಲಿ ಏನಿದೆ? ಸೊ ಇದು 2ನೇ ಇಂಡೆಕ್ಸ್, ಮತ್ತೊಂದು ಎಲ್ಲಿದೆ? 3ನೇದು, ಓದು 4 ಸ್ಪೇಸ್. ಸೊ ನೀವು ಸ್ಪೇಸ್ನು ಕೌಂಟ್ ಮಾಡಬೇಕು. ಇದು ಸ್ಪೇಸ್ದು 5ನೇ ಇಂಡೆಕ್ಸ್, ಎದು 6ನೇ ಇಂಡೆಕ್ಸ್. ಸೊ ಏನು ಪ್ರಿಂಟ್ ಆಗುತ್ತೆ? ಎ. ಎಕ್ಸ್ ಆಫ್ 6ಅಲ್ಲಿ ಎ ಪ್ರಿಂಟ್ ಆಗುತ್ತೆ, ಕರೆಕ್ಟ್? ಈ ಥರ ನಾವು ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಆಕ್ಸೆಸ್ ಮಾಡ್ಬೋದು ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಇಂಡೆಕ್ಸಿಂಗ್, ಆಯಿತಾ? ಹಾಗೆ ನೆಗೆಟಿವ್ ಇಂಡೆಕ್ಸಸ್ ಕೂಡ ಇದೆ. ಈ ನೆಗೆಟಿವ್ ಇಂಡೆಕ್ಸ್ ಕೂಡ ತಿಳ್ಕೊಂಬೋಣ. ಓಕೆ, ಸೊ ನೆಗೆಟಿವ್ ಇಂಡೆಕ್ಸಲ್ಲಿ ಕೂಡ ಅಥವಾ ನಮಗೆ ಪೈಥಾನ್ ನೆಗೆಟಿವ್ ಇಂಡೆಕ್ಸಸ್ ಯೂಸ್ ಮಾಡೋಕ್ಕೆ ಕೂಡ ಆಪರ್ಚುನಿಟಿ ಕೊಡುತ್ತೆ. ಪೈಥಾನ್ ಅಲೌಸ್ ಆ್ಯನ್ ಇಂಡೆಕ್ಸ್ ವ್ಯಾಲ್ಯೂ ಟು ಬಿ ನೆಗೆಟಿವ್ ಆಲ್ಸೋ. ಸೊ ನೆಗೆಟಿವ್ ಇಂಡೆಕ್ಸಿಂಗಿಂದ ಕೂಡ ನಾವು ಈ ಕ್ಯಾರೆಕ್ಟರ್ಸ್ನ ಆಕ್ಸೆಸ್ ಮಾಡ್ಬೋದು. ಅಥವಾ ಈಗ ಸ್ಟ್ರಿಂಗ್ನ ಉಲ್ಟಾ ಮಾಡಬೇಕಂದ್ರೆ ನೆಗೆಟಿವ್ ಇಂಡೆಕ್ಸಸ್ಸೇ ಯೂಸ್ ಮಾಡಬೇಕು. ಓಕೆ, ಸೊ ನೆಗೆಟಿವ್ ಇಂಡೆಕ್ಸಸ್ ಆರ್ ಯೂಸ್ಡ್ ವೆನ್ ವಿ ವಾಂಟ್ ಟು ಆಕ್ಸೆಸ್ ದ ಕ್ಯಾರೆಕ್ಟರ್ಸ್ ಆಫ್ ದ ಸ್ಟ್ರಿಂಗ್ ಫ್ರಮ್ ರೈಟ್ ಟು ಲೆಫ್ಟ್. ಸೊ ಬಲಗಡೆಯಿಂದ ಎಡಗಡೆಗೆ ಸ್ಟ್ರಿಂಗ್ನ ಆಕ್ಸೆಸ್ ಮಾಡಬೇಕಾದ್ರೆ, ಅಥವಾ ಹೆಲೋ ಅಂತ ಸ್ಟ್ರಿಂಗ್ ಇದೆ, ಸೊ ಇದನ್ನು ನಾನು ಉಲ್ಟಾ ಮಾಡಬೇಕಾದ್ರೆ ನೆಗೆಟಿವ್ ಇಂಡೆಕ್ಸ್ ಇದು 1, -2, ಇದು -3, -4, -5. ಸೊ ನಾನು ಲೂಪ್ ಯೂಸ್ ಮಾಡಿ ಅಥವಾ ಟ್ರಾವರ್ಸ್ ಮಾಡ್ಬೋದು. ನೆಗೆಟಿವ್ ಆ ಬಲಗಡೆಯಿಂದ ಎಡಗಡೆಗೆ ಟ್ರಾವರ್ಸ್ ಮಾಡಿದ್ರೆ ನಂಗೆ ಉಲ್ಟಾ ಬರುತ್ತೆ ಸ್ಟ್ರಿಂಗ್, OLLEH ಬರುತ್ತೆ. ಸೊ ಅದು ಹೆಂಗೆ ಮಾಡೋದು ಅದೆಲ್ಲ ತಿಳ್ಕೊಳ್ಳೋಣ, ಟ್ರಾವರ್ಸಿಂಗ್ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ. ಬಟ್ ಈಗ ಇದನ್ನು ನೀವೇನು ತಿಳ್ಕೊಬೇಕಿಲ್ಲಿ? ಸ್ಟ್ರಿಂಗ್ ಕ್ಯಾರೆಕ್ಟರ್ಸ್ನ ನಾವು ನೆಗೆಟಿವ್ ಇಂಡೆಕ್ಸಸ್ಸಿಂದ ಕೂಡ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. Starting from the right side, the first character has the index -1. So first character ಏನು ಇಂಡೆಕ್ಸ್ ರೈಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಕ್ಯಾರೆಕ್ಟರ್ದು ಇಂಡೆಕ್ಸ್ -1. ಓಕೆ, ಸೊ ಲಾಸ್ಟ್ ಕ್ಯಾರೆಕ್ಟರ್ದು ಏನು ಬರುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡ್
ಆ್ಯಂಡ್ ದ ಲಾಸ್ಟ್ ಕ್ಯಾರೆಕ್ಟರ್ ಇಸ್ ಇಂಡೆಕ್ಸ್ -n. ಸೊ -n ಅಂದರೆ ಏನು ಸ್ಟೂಡೆಂಟ್ಸ್? ಸೊ n ಅಂದರೆ ಏನಿಲ್ಲಿ? n ಇಸ್ ಸೈಜ್. ಎಷ್ಟಿದೆ ಲೆಂತು? 1 2 3 4 5 5 ಕ್ಯಾರೆಕ್ಟರ್ ಇದೆ ಟೋಟ್ಲು. -n. ಸೊ ಇದರದು ಇಂಡೆಕ್ಸ್ -n ಆಗಿರುತ್ತೆ. -n ಅಂದರೆ ಇವಾಗ n 5 ಆದರೆ ಇಲ್ಲಿ ಇಂಡೆಕ್ಸ್ ಇದರದು -5 ಆಗುತ್ತೆ. ಓಕೆ, ಸೊ ರಿಮೈನಿಂಗ್ ಕ್ಯಾರೆಕ್ಟರ್ಸ್ದು -1 -2 -3 -4. ಸೊ ಅದೆಲ್ಲ ರಿಮೈನಿಂಗ್ ಕ್ಯಾರೆಕ್ಟರ್ಸ್ ನಿಮ್ಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಸೊ ನೆಗೆಟಿವ್ ಇಂಡೆಕ್ಸ್ ಯೂಸ್ ಮಾಡುವಾಗ ಬಲಗಡೆಯಿಂದ ಲಾಸ್ಟ್ ಕ್ಯಾರೆಕ್ಟರ್ ಇರುತ್ತಲ್ಲ ಅದರ ಇಂಡೆಕ್ಸ್ -1. ಸೊ ಎಡಗಡೆದು ಫಸ್ಟ್ ಕ್ಯಾರೆಕ್ಟರ್ ನೆಗೆಟಿವ್ ಇಂಡೆಕ್ಸ್ ಯೂಸ್ ಮಾಡಿದಾಗ ಅದರ ಇಂಡೆಕ್ಸ್ -n ಆಗಿರುತ್ತೆ. n ಅಂದರೆ ಏನು ಸರ್? ಲೆಂತ್ ಆಫ್ ಸ್ಟ್ರಿಂಗ್ ಸರ್. ಎಷ್ಟು ಕ್ಯಾರೆಕ್ಟರ್ ಇದೆ ಅದನ್ನ ಲೆಂತ್ ಆಫ್ ಸ್ಟ್ರಿಂಗ್ ಅಂತ ಕರಿತೀವಿ. ಇಲ್ಲಿ 5 ಕ್ಯಾರೆಕ್ಟರ್ ಇದೆ, ಅದು ಲೆಂತ್ ಆಗುತ್ತೆ. -n ಅಂದರೆ ಏನು ಸರ್? ಇಲ್ಲಿ -n ಅಂದರೆ -5. ಇದನ್ನು ಆಕ್ಸೆಸ್ ಮಾಡಬೇಕಂದ್ರೆ ಹೆಚ್ಚನ ಐದರ್ ನೀವು 0 ಇಂಡೆಕ್ಸ್ ಯೂಸ್ ಮಾಡ್ಬೋದು, ಅಥವಾ ಅಂದರೆ ಪಾಸಿಟಿವ್ ಇಂಡೆಕ್ಸಲ್ಲಿ 0 ಯೂಸ್ ಮಾಡ್ಬೋದು, ನೆಗೆಟಿವ್ ಇಂಡೆಕ್ಸಲ್ಲಿ -5 ಯೂಸ್ ಮಾಡಿದ್ರೆ ಈ ಹೆಚ್ಚನ ಆಕ್ಸೆಸ್ ಮಾಡ್ಬೋದು. ಅಂದರೆ ಈಗ ಪ್ರಿಂಟ್ ಇದನ್ನು ಎಕ್ಸ್ ಅಂತಲೇ ತೊಗೊಳ್ಳೋಣ. ಈ ಎಕ್ಸಲ್ಲಿ ಇದು ಹೆಲೋ ಸ್ಟೋರ್ ಆಗಿದೆ. ಪ್ರಿಂಟ್ x ಆಫ್ 0 ಕೊಡ್ಬೋದು. x ಆಫ್ ಪಾಸಿಟಿವ್ ಇಂಡೆಕ್ಸ್ 0 ಅಂದರೆ ಹೆಚ್ಚೆ ಪ್ರಿಂಟ್ ಆಗುತ್ತೆ, ಕರೆಕ್ಟಾ? ಅಥವಾ x ಆಫ್ -5 ಕೊಡ್ಬೋದು. x ಆಫ್ -5. ಸೊ x ಆಫ್ -5 ಕೊಟ್ಟರು ಕೂಡ -5 ಇಂಡೆಕ್ಸಲ್ಲಿ ಕ್ಯಾರೆಕ್ಟರ್ ಹೆಚ್ಚಿದೆ. ಸೊ ನೆಗೆಟಿವ್ ಆದರೂ ಕೊಡಿ, ಪಾಸಿಟಿವ್ ಆದರೂ ಕೊಡಿ, ಬಟ್ ನೆಗೆಟಿವ್ ಇಂಡೆಕ್ಸಸ್ ಕೂಡ ನಾವು ಯೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಬಂದ್ಬೋಣ. ಎಕ್ಸಾಂಪಲ್ ಒಂದು ತೊಗೊಂಡಿವಿಲ್ಲಿ ಹೆಲೋ ಆಲ್ ಅಂತ ಸೇಮ್ ಎಕ್ಸಾಂಪಲ್ ಇದೆ. ಸೊ ಇವಾಗ ಕೆಲವೊಂದು ನೆಗೆಟಿವ್ ಇಂಡೆಕ್ಸಸ್ ಯೂಸ್ ಮಾಡಿ ಕೂಡ ಆಕ್ಸೆಸ್ ಮಾಡ್ಬೋದು. ಇಲ್ಲೊಂದು ಟೇಬಲ್ ಯೂಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಈ ಹೆಲೋ ಆಲ್ನ ಸ್ಟ್ರಿಂಗ್ ಆಗಿ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಇಲ್ಲಿ ಸ್ಟ್ರಿಂಗ್ ತೊಗೊಂಡಿದ್ದೀವಿ ವಿತ್ ಸ್ಪೇಸ್ ಬಾರ್ ಕೂಡ ಇನ್ಕ್ಲೂಡ್ ಆಗಿ ಹೆಲೋ ಆಲ್ ಅಂತ ಸ್ಟ್ರಿಂಗ್ ಇದೆ. ಪಾಸಿಟಿವ್ ಇಂಡೆಕ್ಸ್ ಹೆಂಗೆ ಬರುತ್ತೆ? ಸೊ ಹೆಚ್ಚನ 0 ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇದ್ರ ಲೆಂತ್ ಏನು? ಸೊ ಲೆಂತ್ ಅಂದರೆ ಇವಾಗ ಎಷ್ಟು ಕ್ಯಾರೆಕ್ಟರ್ ಇದೆ ಇಲ್ಲಿ? 1 2 3 4 5. ಇದು ಸ್ಪೇಸ್ದು 6, ಎದು 7 8 9 ಇದೆ ಟೋಟಲ್. ಎಷ್ಟು ಲೆಂತ್ ಆಫ್ ದ ಸ್ಟ್ರಿಂಗ್ ಇಸ್ 9. ಲೆಂತ್ ಇಸ್ 9. ಸೊ ಲಾಸ್ಟ್ ಕ್ಯಾರೆಕ್ಟರ್ದು ಏನು ಬರುತ್ತೆ ಸರ್? ಇಂಡೆಕ್ಸು n-1. n ಅಂದರೆ ಲೆಂತು. 9 - 1 ಎಷ್ಟು ಬರುತ್ತೆ? 8 ಬರುತ್ತೆ. ಸೊ ಲಾಸ್ಟ್ ಕ್ಯಾರೆಕ್ಟರ್ ಈ ಎಲ್ದು ಲಾಸ್ಟ್ ಕ್ಯಾರೆಕ್ಟರ್ದು ಇಂಡೆಕ್ಸ್ 8 ಬರುತ್ತೆ, ಕರೆಕ್ಟಾ? ಸೊ ಹಾಗೆ ನೆಗೆಟಿವ್ ಇಂಡೆಕ್ಸ್ ಯೂಸ್ ಮಾಡಿದಾಗ ಲಾಸ್ಟ್ ಕ್ಯಾರೆಕ್ಟರ್ದು -1 ಬರುತ್ತೆ ಇಂಡೆಕ್ಸ್. ಆಮೇಲೆ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ದು ಎಷ್ಟು ಬರುತ್ತೆ ಸರ್? -n. ಸೊ ಲೆಂತ್ ಎಷ್ಟು ಬಂತು? 9. ಸೊ -9 ಬರುತ್ತೆ ಲಾಸ್ಟ್ ಕ್ಯಾರೆಕ್ಟರ್ದು. ಅಂದರೆ ಬಲಗಡೆಯಿಂದ ಎಡಗಡೆಗೆ ಹೆಚ್ಚದು ಇಂಡೆಕ್ಸ್ ನೆಗೆಟಿವಲ್ಲಿ -9. ಅಥವಾ ನಂಗೆ ಇದು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಸರ್ ಅಂದರೆ -1 ಇಂದ ಬರ್ಕೊಂಡು ಹೋಗಿ, -1 -2 ಈಚ್ ಕ್ಯಾರೆಕ್ಟರ್ ಹಾಗೆ ಬರ್ಕೊಂಡು ಹೋದರೆ ಹೆಚ್ಚದು -9 ಬರುತ್ತೆ. ಓಕೆನಾ? ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಈ ಟೇಬಲ್ ನೋಡ್ಕೊಳ್ಳಿ, ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಓಕೆ ಸ್ಟೂಡೆಂಟ್ಸ್, ಆಕ್ಸೆಸಿಂಗ್ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಆಫ್ ಸ್ಟ್ರಿಂಗ್ ಗೊತ್ತಾಯಿತು ಅನ್ಕೊಂತೀನಿ ಇಂಡೆಕ್ಸಿಂಗ್ ಕಾನ್ಸೆಪ್ಟಿಂದ. ಈಗ ನೆಕ್ಸ್ಟು ಸ್ಟ್ರಿಂಗ್ ಮ್ಯೂಟಬಲಾ ಇಮ್ಯೂಟಬಲಾ ಸರ್? ಇದು ಆಲ್ರೆಡಿ ಪೈಥಾನಲ್ಲಿ ಕಲ್ತಿದ್ದೀರಲ್ವಾ? ಸೊ ಪೈಥಾನಲ್ಲಿ ಇಮ್ಯೂಟಬಲ್ ಅಥವಾ ಮ್ಯೂಟಬಲ್ ಅಂದರೆ ಏನು ಆಲ್ರೆಡಿ ಚಾಪ್ಟರ್ 5ಅಲ್ಲಿ ಕಲ್ತಿದ್ದೀರಾ. ಸೊ ಇದನ್ನು ಮತ್ತೆ ನೋಡ್ಬೋಣ. ಸೊ ಸ್ಟ್ರಿಂಗ್ ಮ್ಯೂಟಬಲಾ ಇಮ್ಯೂಟಬಲಾ? ಸೊ ಈ ಎಕ್ಸಾಂಪಲ್ ಮುಖಾಂತರನೂ ತಿಳ್ಕೊಳ್ಳೋಣ. ಸ್ಟ್ರಿಂಗ್ ಇಸ್ ಇಮ್ಯೂಟಬಲ್. ಸೊ ಏನು ಇಮ್ಯೂಟಬಲ್? ಇಮ್ಯೂಟಬಲ್ ಅಂದರೆ ಏನು? ವ್ಯಾಲ್ಯೂನ ಸೇಮ್ ಮೆಮರಿಲಿ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಏನು ಸರ್ ಅದು? ಚೇಂಜ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗುತ್ತೆ, ಏನು ಸರ್ ಅದು? ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ಇಮ್ಯೂಟಬಲ್ ಅಂದರೆ ಏನು? ಇಟ್ ಮೀನ್ಸ್ ವ್ಯಾಲ್ಯೂಸ್ ಕೆನಾಟ್ ಬಿ ಚೇಂಜ್ಡ್ ಇನ್ ಪ್ಲೇಸ್ ಇನ್ ಸೇಮ್ ಮೆಮರಿ. ಒಂದೇ ಮೆಮರಿಲಿ ವ್ಯಾಲ್ಯೂ ಚೇಂಜ್ ಮಾಡೋಕ್ಕಾಗಲ್ಲ ನೀವು. ಅಂದರೆ ಒಂದ್ಸಲಿ ಅಸೈನ್ ಮಾಡಿದ್ರೆ ವ್ಯಾಲ್ಯೂನ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅದೇ ಮೆಮರಿಲಿ. ಎಕ್ಸಾಂಪಲ್ ಕೊಡಿ ಸರ್? ಎಕ್ಸಾಂಪಲ್ ಕೊಡ್ತೀನಿ, ಬಟ್ ಮ್ಯೂಟಬಲ್ ಅಂದರೆ ಏನು? ಮ್ಯೂಟಬಲ್ ಅಂದರೆ ಏನು? ಮ್ಯೂಟಬಲ್ ಅಂದರೆ ವ್ಯಾಲ್ಯೂ ಇಸ್ ಚೇಂಜ್ಡ್ ಇನ್ ಸೇಮ್ ಪ್ಲೇಸ್ ಇನ್ ಮೆಮರಿ. ಸೊ ಇಮ್ಯೂಟಬಲ್ ಅಂದರೆ ಒಂದ್ಸಲಿ ವ್ಯಾಲ್ಯೂ ಕೊಟ್ಮೇಲೆ ಆ ಮೆಮರಿಲಿ ಚೇಂಜ್ ಮಾಡೋಕ್ಕಾಗಲ್ಲ ವ್ಯಾಲ್ಯೂ. ಮ್ಯೂಟಬಲ್ ಅಂದರೆ ಅದೇ ಮೆಮರಿಲಿ ಮತ್ತೆ ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಸೊ ಇದು ಆಲ್ರೆಡಿ ಎಕ್ಸಾಂಪಲ್ಸ್ ಕೂಡ ನೋಡಿದ್ದೀವಿ. ಇಮ್ಯೂಟಬಲ್ ಯಾವುದು ಇಂಟ್ ಬರುತ್ತೆ, ಇಮ್ಯೂಟಬಲಲ್ಲಿ ಫ್ಲೋಟ್ ಬರುತ್ತೆ, ಸೊ ಕಾಂಪ್ಲೆಕ್ಸ್ ಬರುತ್ತೆ, ಬೂಲ್ ಬರುತ್ತೆ, ಕರೆಕ್ಟಾ? ಸೊ ಇದೆಲ್ಲ ಇಮ್ಯೂಟಬಲ್ ಡೇಟಾ ಟೈಪ್ಸ್. ಆಮೇಲೆ ಇನ್ಯಾವ್ದು ಬರುತ್ತೆ? ಸ್ಟ್ರಿಂಗ್ ಬರುತ್ತಲ್ವಾ? ಸ್ಟ್ರಿಂಗ್ ಬರುತ್ತೆ. ಆಮೇಲೆ ಇನ್ಯಾವ್ದು ಬರುತ್ತೆ ಸರ್? ಟಪಲ್ ಬರುತ್ತೆ. ಸೊ ಇದಿಷ್ಟು ಇಮ್ಯೂಟಬಲ್. ಇಮ್ಯೂಟಬಲ್ ಅಂದರೆ ಒಂದ್ಸಲಿ ನೀವು ವ್ಯಾಲ್ಯೂ ಕೊಟ್ಟ ಮೇಲೆ ಆ ಮೆಮರಿಲಿ ಒಂದು ಅಡ್ರೆಸ್ ಅಂತ ಕ್ರಿಯೇಟ್ ಆಗಿರುತ್ತೆ. ಆ ಅಡ್ರೆಸ್ಸಲ್ಲೇ ನೀವು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ವ್ಯಾಲ್ಯೂಸ್ನ. ಸೊ ಬೇರೆ ಮೆಮರಿಗೆ ಅದು ಮತ್ತೆ ನೀವು ಚೇಂಜ್ ಮಾಡೋಕ್ಕೆ ಹೋದರೆ ಬೇರೆ ಮೆಮರಿಗೆ ಹೋಗಿ ಅದು ಅಸೈನ್ ಆಗುತ್ತೆ, ಕರೆಕ್ಟಾ? ಸೊ ಮ್ಯೂಟಬಲ್ ಅಂದರೆ ಏನು? ಮ್ಯೂಟಬಲ್ ಅಂದರೆ ಸೇಮ್ ಮೆಮರಿಲಿ ಚೇಂಜ್ ಮಾಡ್ಬೋದು ವ್ಯಾಲ್ಯೂಸ್. ಇದಕ್ಕೆ ನಮಗೆ ಎಕ್ಸಾಂಪಲ್ಸ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಲಿಸ್ಟ್ ಬರುತ್ತೆ, ಆಮೇಲೆ ಡಿಕ್ಷನರಿ ಬರುತ್ತೆ, ಆಮೇಲೆ ಸೆಟ್ಸ್ ಬರುತ್ತೆ, ಕರೆಕ್ಟಾ? ಲಿಸ್ಟ್, ಡಿಕ್ಷನರಿ ಆ್ಯಂಡ್ ಸೆಟ್ಸ್. ಸೊ ಯಾರು ಈ ಮ್ಯೂಟಬಲ್ ಇಮ್ಯೂಟಬಲ್ ಕಾನ್ಸೆಪ್ಟ್ಸ್ ಓದಿಲ್ಲ
ದಯವಿಟ್ಟು ಪೈಥಾನ್ ಚಾಪ್ಟರ್ಗೆ ಹೋಗಿ, ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ 5ನೇ ಚಾಪ್ಟರಲ್ಲಿ ಹೋಗಿ ಇಮ್ಯೂಟಬಲ್ ಆ್ಯಂಡ್ ಮ್ಯೂಟಬಲ್ ಏನು ಅಂತ ತಿಳ್ಕೊಳ್ಳಿ. ನಾನು ಇಲ್ಲಿ ಬ್ರೀಫಾಗಿ ಡಿಸ್ಕಸ್ ಮಾಡಿದ್ದೀನಿ, ಬಟ್ ಎಕ್ಸಾಂಪಲ್ ಕೂಡ ತೊಗೊಂಡಿನಿ. ಇಂಟ್ ಯಾಕೆ ಇಮ್ಯೂಟಬಲ್ ಸರ್, ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿನಿ. ಇಂಟ್ ಇಸ್ ಇಮ್ಯೂಟಬಲ್ ಯಾಕೆ ಅಂತ ತಿಳ್ಕೊಳ್ಳೋಣ ಇವಾಗ. ಸೊ ಇಂಟ್ ಯಾಕೆ ಇಮ್ಯೂಟಬಲು, ಸೊ ಇಲ್ಲಿ ಬರ್ದಿದ್ದೀನಿ ಸ್ಟೂಡೆಂಟ್ಸ್, ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಎ ವ್ಯಾಲ್ಯೂ 20 ಅಂತ ಜಸ್ಟ್ ಅಸ್ಯೂಮ್ ಮಾಡಿದ್ದೀನಿ. ಈಗ ನಾನು ಐ ಡಿ ಆಫ್ ಎ ಅಂತ ಪ್ರಿಂಟ್ ಮಾಡಿದ್ರೆ, ಐ ಡಿ ಅಂದರೆ ಏನು ಸರ್, ಮೆಮರಿ ಅಡ್ರೆಸ್ಸು. ಈಗ 20 ಅಂತ ಒಂದು ಮೆಮರಿಲಿ ವ್ಯಾಲ್ಯೂ ಇದೆ ಅಲ್ವಾ. ಸೊ ಇವಾಗ ಎ ಅನ್ನೋದು ವೇರಿಯಬಲ್, ಈ ಎ ಈ 20ಗೆ ಅಸೈನ್ ಆಗಿರುತ್ತೆ ಅಥವಾ ಪಾಯಿಂಟ್ ಮಾಡ್ತಿರುತ್ತೆ 20 ಅನ್ನೋ ಮೆಮರಿಗೆ. ಸೊ ಈಚ್ ಮೆಮರಿಲಿ ಒಂದು ಅಡ್ರೆಸ್ ಇರುತ್ತಲ್ವಾ, ಈ ಅಡ್ರೆಸ್ ಬೇರೆ ಏನೋ ಇರುತ್ತೆ, 1 2 3 4 0 0 ಏನೋ ಇರುತ್ತೆ. ಸೊ ಎಲ್ಲ ಆಬ್ಜೆಕ್ಟ್ನು ಈ 20 ಆಬ್ಜೆಕ್ಟ್ಗೆ ಈ ಅಡ್ರೆಸ್ ಇದೆ, 30 ವ್ಯಾಲ್ಯೂಗೆ ಬೇರೆ ಬೇರೆ ಅಡ್ರೆಸ್ ಇರುತ್ತೆ, ಕರೆಕ್ಟಾ. ಇದರ ಅಡ್ರೆಸ್ 1 2 3 500 ಇರ್ಬೋದು. ಸೊ ಎಲ್ಲ ಆಬ್ಜೆಕ್ಟ್ಸ್ ಇನ್ ಮೆಮರಿ ಅಥವಾ ಎವ್ರಿ ಆಬ್ಜೆಕ್ಟ್ ಇನ್ ದ ಮೆಮರಿ ಹ್ಯಾಸ್ ಡಿಫ್ರೆಂಟ್ ಅಡ್ರೆಸ್. ಸೊ ಇವಾಗ ನಾವು A20 ಅಂತ ಅಸೈನ್ ಮಾಡಿ ಅದರ ಐ ಡಿ ಪ್ರಿಂಟ್ ಮಾಡಿದ್ರೆ ಏನೋ ಐ ಡಿ ಬರುತ್ತೆ ಇಲ್ಲಿ, ಕರೆಕ್ಟಾ, ಮೆಮರಿ ಅಡ್ರೆಸ್ಸು. ಈಗ ನಾನು ಎ ವ್ಯಾಲ್ಯೂ 30ಗೆ ಅಸೈನ್ ಮಾಡಿದೆ. ಸೊ 30ಗೆ ಅಸೈನ್ ಮಾಡಿದ ತಕ್ಷಣ ನನಗೆ ಹೇಳ್ಬೇಕು ನೀವು, ಇಲ್ಲೇ ಚೇಂಜ್ ಆಗುತ್ತಾ, ಇಲ್ಲೇ 30 ಆಗುತ್ತಾ ವ್ಯಾಲ್ಯೂ, ಎ ಇಲ್ಲೇ 30 ಆಗೋಗುತ್ತಾ, ಇಲ್ಲ. ಸೊ ಇಮ್ಯೂಟಬಲ್ ಅಂದರೆ ವಿ ಕೆನಾಟ್ ಚೇಂಜ್ ದ ವ್ಯಾಲ್ಯೂ ಇನ್ ದ ಸೇಮ್ ಪ್ಲೇಸ್. ಇಲ್ಲಿ ನಾವು 30 ಮಾಡೋಕ್ಕಾಗಲ್ಲ, ಈ 20 ಹಂಗೆ ಇರುತ್ತೆ. ಸೊ ಅದರ ಅಡ್ರೆಸ್ ಹಾಗೆ ಇರುತ್ತೆ. ಸೊ ಏನು ಮಾಡ್ತೀವಿ, ಈಗ ಇಲ್ಲಿ ರೆಫರ್ ಮಾಡಲ್ಲ, ಎ ಈಗ ಹೊಸ ಮೆಮರಿಗೆ ರೆಫರ್ ಮಾಡುತ್ತೆ 30, ಬಟ್ ಅದರ ಐ ಡಿ ಏನಾಯಿತು, ಮೆಮರಿ ಅಡ್ರೆಸ್ ಎರಡದು ಬೇರೆ ಆಯಿತು, ಅದಕ್ಕೆ ಇಮ್ಯೂಟಬಲ್ ಅಂತ ಕರೆಯೋದು. ಸೊ ಒಂದೇ ಮೆಮರಿಲಿ ಚೇಂಜ್ ಆಗಲ್ಲ ವ್ಯಾಲ್ಯೂ, ಚೇಂಜ್ ಮಾಡೋಕೆ ಹೋದರೆ ಬೇರೆ ಮೆಮರಿಗೆ ರೆಫರ್ ಮಾಡುತ್ತೆ ಅಲ್ವಾ. ಸೊ ಇದನ್ನು ಇಮ್ಯೂಟಬಲ್ ಅಂತ ಕರಿತೀವಿ, ಕರೆಕ್ಟಾ. ಸೊ ಈ ಇಮ್ಯೂಟಬಲಲ್ಲಿ ಸ್ಟ್ರಿಂಗ್ಸ್ ಕೂಡ ಇಮ್ಯೂಟಬಲ್. ಏನು ಸರ್ ಎಕ್ಸಾಂಪಲ್ ಕೊಡಿ. ಸೊ ಇಲ್ಲಿ A30 ನೀವು ನೋಡಿದ್ರೆ ಸ್ಟೂಡೆಂಟ್ಸ್ ಐ ಡಿ ರೆಫರ್ ಮಾಡಿದ್ರೆ ಇಲ್ಲಿ ಬೇರೆ ಐ ಡಿ ಬಂದಿದೆ. ಸೊ ಇದು ನಾನು ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದು, ಇವಾಗ 20ಗೆ ಐ ಡಿ ಇಲ್ಲಿ ತನಕ ಸೇಮ್ ಬರುತ್ತೆ, 155 ಇಲ್ಲಿ ತನಕ ನೀವು ನೋಡ್ಬೋದು ಸೇಮ್ ಬರುತ್ತೆ ಐ ಡಿ. ಇದಾದಮೇಲೆ ಚೇಂಜ್ ಆಗುತ್ತೆ. ಸೊ 20ಗೆ ಐ ಡಿ 6232 ಇದೆ, ಇದಕ್ಕೆ 30ಗೆ 6552 ಇದೆ. ಸೊ ಎರಡು ಬೇರೆ ಆಯ್ತಲ್ವಾ. ಸೊ ಬೇರೆ ಬೇರೆ ಮೆಮರಿಲಿ ವ್ಯಾಲ್ಯೂಸ್ ಅಸೈನ್ ಆಗಿದೆ ಆ್ಯಂಡ್ ರೆಫರ್ ಮಾಡ್ತಿದೆ, ಬಟ್ ಸೇಮ್ ಮೆಮರಿಲಿ ವ್ಯಾಲ್ಯೂ ಚೇಂಜ್ ಆಗಲ್ಲ. ಇಲ್ಲೇ 30 ಆಗಲ್ಲ ವ್ಯಾಲ್ಯೂ, ಸೊ ಇಲ್ಲೇ 30 ಆದರೆ ಅದನ್ನು ಮ್ಯೂಟಬಲ್ ಅಂತ ಕರಿತೀವಿ, ಕರೆಕ್ಟಾ. ಸೊ ಸೇಮ್ ಪ್ಲೇಸಲ್ಲಿ ಚೇಂಜ್ ಆಗಲ್ಲ, ಬೇರೆ ವ್ಯಾಲ್ಯೂ ಪಾಯಿಂಟ್ ಮಾಡುತ್ತೆ, ಬೇರೆ ವ್ಯಾಲ್ಯೂಗೆ ರಿಫ್ಲೆಕ್ಟ್ ಅಂತ ಹೇಳೋಕೋದೆ ಇಲ್ಲ, ಪಾಯಿಂಟ್ ಮಾಡುತ್ತೆ. ಸೊ ಈಗ ಹಳೆ ಮೆಮರಿಗೆ ಪಾಯಿಂಟ್ ಮಾಡೋ ಬದಲು ಹೊಸ ಮೆಮರಿ ಲೊಕೇಶನ್ಗೆ ಪಾಯಿಂಟ್ ಮಾಡುತ್ತೆ, ಕರೆಕ್ಟಾ. ಸೊ ಇದನ್ನು ಏನಂತ ಕರಿತೀವಿ, ಇಮ್ಯೂಟಬಲ್ ಅಂತ ಕರಿತೀವಿ. ಈಗ ಸ್ಟ್ರಿಂಗ್ ಇಮ್ಯೂಟಬಲ್ ಸರ್ ಆಲ್ರೆಡಿ ಹೇಳಿದ್ದೀನಿ, ಇಮ್ಯೂಟಬಲ್ ಯಾಕೆ ಸರ್. ಸೊ ಎಕ್ಸಾಂಪಲ್ ನೋಡೋಣ ಇಲ್ಲಿ ಯಾಕೆ ಅಂತ. A string is immutable data type. It means that the contents of the string cannot be changed after it has been created. So string ಕೂಡ immutable ಯಾಕೆ ಸರ್ ಅಂದರೆ, ಒಂದ್ಸಲಿ ನೀವು ಸ್ಟ್ರಿಂಗ್ ಕ್ರಿಯೇಟ್ ಮಾಡಿದ್ರೆ ಸೊ ಅದು ಒಂದು ಮೆಮರಿಯಲ್ಲಿ ಸ್ಟೋರ್ ಆಗಿ ಅದಕ್ಕೆ ಬೇರೆ ಅಡ್ರೆಸ್ ಇರುತ್ತೆ, ಓಕೆ. ಆ್ಯಂಡ್ ನೀವು ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಚೇಂಜ್ ಮಾಡೋಕ್ಕೆ ಹೋದರೆ, ಈಗ ಇಲ್ಲಿ ಚೇಂಜ್ ಮಾಡಿದ್ರಲ್ಲ, ಸೊ A 20 30 ಆ ಥರ ನೀವು ಚೇಂಜ್ ಮಾಡೋಕ್ಕೆ ಹೋದರೆ ಇಲ್ಲಿ ನಿಮಗೆ ಆಗಲ್ಲ ಇಂಡಿವಿಜುವಲ್ ಕ್ಯಾರೆಕ್ಟರ್. ಇವಾಗ ಸಪೋಸ್ ಎಕ್ಸಾಂಪಲ್ ಕೂಡ ನಾನು ತೋರಿಸ್ತೀನಿ ಇಲ್ಲಿ. ಎಕ್ಸ್ ವ್ಯಾಲ್ಯೂ ಹೆಲೋ ಅಂತಿದೆ, ಅದೊಂದು ಸ್ಟ್ರಿಂಗು ಏನಂತಿದೆ, ಎಕ್ಸ್ ವ್ಯಾಲ್ಯೂ ಹೆಲೋ ಅಂತಿದೆ. ಸೊ ಈ ಹೆಲೋಗೆ ಇಂಡೆಕ್ಸ್ ಏನು ಬರುತ್ತೆ, ಹೆಚ್ದು ಇಂಡೆಕ್ಸ್ 0, ಇದು ಇಂಡೆಕ್ಸ್ 1, ಎಲ್ದು 2, ಇ ಎಲ್ದು 3, ಆಮೇಲೆ ಓದು 4 ಬರುತ್ತೆ, ಕರೆಕ್ಟಾ. ಈಗ ನಾನು ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ದು ವ್ಯಾಲ್ಯೂಸ್ ಚೇಂಜ್ ಮಾಡೋಕ್ಕಾಗುತ್ತಾ, ಇದು ಇಮ್ಯೂಟಬಲ್ ಮಾಡೋಕ್ಕಾಗೋದಿಲ್ಲ. ಸಪೋಸ್ ನಾನು ಎಕ್ಸ್ ಆಫ್ 0, ಎಕ್ಸ್ ಇಂಡೆಕ್ಸ್ 0ದು ಹೆಚ್ಚಿಂದ ಎ ಮಾಡೋಕ್ಕಾಗುತ್ತಾ, ಆಗಲ್ಲ. ಸೊ ಅದಕ್ಕೆ ಇಮ್ಯೂಟಬಲ್ ಅಂತ ಕರಿತೀವಿ. ಸಪೋಸ್ ನೀವು ಚೇಂಜ್ ಮಾಡಿದ್ರೆ ವ್ಯಾಲ್ಯೂನ ಎಕ್ಸ್ ಈಸ್ ಈಕ್ವಲ್ ಟು ಹೆಲೋ ಇಂದ ABC ಮಾಡಿದ್ರೆ ಬೇರೆ ಮೆಮರಿಗೆ ರಿಫ್ಲೆಕ್ಟ್ ಆಗುತ್ತೆ ಅಥವಾ ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ ಇವಾಗ. ಸೊ ಸೇಮ್ ಮೆಮರಿಲಿ ಹೆಲೋ ಅನ್ನೋದು ABC ಆಗಲ್ಲ, ಸೊ ಬೇರೆ ಮೆಮರಿಗೆ ABC ಎಕ್ಸ್ ಪಾಯಿಂಟ್ ಆಗುತ್ತೆ, ಕರೆಕ್ಟಾ. ಸೊ ಅದಕ್ಕೆ ಇದು ಇಮ್ಯೂಟಬಲ್ ಅಂತ ಕರಿತೀವಿ. ಆಮೇಲೆ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಎಕ್ಸ್ ಆಫ್ 0 ಹೆಚ್ಚಿರೋದು ಎ ಮಾಡೋಕ್ಕಾಗುತ್ತೆ ಅಂದರೆ ಆಗೋದಿಲ್ಲ, ಎರರ್ ಬರುತ್ತೆ. ಸೊ ಅದೇ ಇಲ್ಲಿ ಹೇಳಿರೋದು ಎಕ್ಸ್ ಆಫ್ 0 ಎ ಅಸೈನ್ ಮಾಡೋಕ್ಕಾಗುತ್ತಾ, ವ್ಯಾಲ್ಯೂ ಹೆಚ್ಚಿಂದ ಎಗೆ ಚೇಂಜ್ ಮಾಡೋಕ್ಕಾಗತ್ತಾನೆ, ಚೇಂಜ್ ಮಾಡೋಕ್ಕಾಗಲ್ಲ. ಮ್ಯೂಟಬಲಲ್ಲಿ ಚೇಂಜ್ ಮಾಡ್ಬೋದು, ಲಿಸ್ಟ್ನ ಹಾಗೆ ಚೇಂಜ್ ಮಾಡ್ಬೋದು, ಬಟ್ ಇಲ್ಲಿ ನಮ್ಮ ಸ್ಟ್ರಿಂಗ್ಸು ಇಂಟೀಜರ್ಸ್ ಅದೆಲ್ಲ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಏನಂತ ಬರುತ್ತೆ ಎರರ್ ಇಲ್ಲಿ, ಇಟ್ ರಿಸಲ್ಟ್ಸ್ ಇನ್ ಟೈಪ್ ಎರರ್ ಆಸ್ ಇಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್. ಇವಾಗ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ನೀವು ಚೇಂಜ್ ಮಾಡೋಕ್ಕೆ ಹೋದರೆ ಯು ವಿಲ್ ಗೆಟ್ ಎರರ್. ಅದಕ್ಕೆ ಏನಂತ ಕರಿತೀವಿ, ಸ್ಟ್ರಿಂಗ್ಸ್ನ ಇಮ್ಯೂಟಬಲ್ ಅಂತ ಕರಿತೀವಿ, ಓಕೆ. ಸೊ ಸೇಮ್ ಮೆಮರಿಲಿ ಚೇಂಜ್ ಮಾಡೋಕ್ಕಾಗಲ್ಲ ವ್ಯಾಲ್ಯೂಸ್, ಒಂದ್ಸಲಿ ಕ್ರಿಯೇಟ್ ಮಾಡಿದ್ರೆ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಸ್ಟ್ರಿಂಗ್ ಇಸ್ ಇಮ್ಯೂಟಬಲ್, ಓಕೆ. ಸೊ ಸ್ಟ್ರಿಂಗ್ ಮ್ಯೂಟಬಲಾ ಇಮ್ಯೂಟಬಲಾ MCQ ಕೇಳೋ ಪಾಸಿಬಿಲಿಟೀಸ್ ಇದೆ, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳ್ಬೋದು.
ದಯವಿಟ್ಟು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಇಟ್ ಇಸ್ ವೆರಿ ಸಿಂಪಲ್. ಯಾಕೆ ಸ್ಟ್ರಿಂಗ್ ಇಮ್ಯೂಟಬಲ್ ಸರ್? ಸೊ ಇಮ್ಯೂಟಬಲ್ ಮೀನ್ಸ್ ವಿ ಕೆನಾಟ್ ಚೇಂಜ್ ದ ವ್ಯಾಲ್ಯೂ ಇನ್ ದ ಸೇಮ್ ಪ್ಲೇಸ್ ಇನ್ ಮೆಮರಿ. ದಟ್ ಈಸ್ ವೈ ಸ್ಟ್ರಿಂಗ್ ಇಸ್ ಇಮ್ಯೂಟಬಲ್. ಅಥವಾ ಯು ಕ್ಯಾನ್ ಸೇ ಇಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್. ಒಂದು ಕ್ಯಾರೆಕ್ಟರ್ ಚೇಂಜ್ ಮಾಡಕ್ಕೆ ಹೋದ್ರೂ ನಿಮ್ಗೆ ಎರರ್ ಬರುತ್ತೆ. ಸೊ ಸ್ಟ್ರಿಂಗ್ ಇಸ್ ಇಮ್ಯೂಟಬಲ್. ಈ ಥರ ಒಂದು ಸ್ಮಾಲ್ ಎಕ್ಸಾಂಪಲ್ ತೊಗೊಂಡು ಹೇಳ್ಬೋದು. ಎಕ್ಸ್ ಅನ್ನೋ ವೇರಿಯಬಲಲ್ಲಿ ಸ್ಟ್ರಿಂಗ್ ಇದೆ ಹೆಲೋ ಅಂತ ಡಬಲ್ ಕೋಟ್ಸಲ್ಲಿ. ಸೊ ಅದಾದಮೇಲೆ ಎಕ್ಸ್ ಆಫ್ 0 ಹೆಚ್ಚಿಂದ ಎ ಕನ್ವರ್ಟ್ ಮಾಡೋಕ್ಕಾದರೆ ಅಂದರೆ ಕನ್ವರ್ಟ್ ಮಾಡೋ ಟ್ರೈ ಮಾಡಿದ್ರೆ ನಿಮಗೆ ಎರರ್ ಬರುತ್ತೆ. ಸೊ ಇದರಲ್ಲಿ ನೀವು ಹೇಳ್ಬೋದು ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಸ್ಟ್ರಿಂಗ್ ಇಸ್ ಇಮ್ಯೂಟಬಲ್ ಅಂತ ಹೇಳ್ಬೋದು. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ವೈ ಸ್ಟ್ರಿಂಗ್ ಇಸ್ ಇಮ್ಯೂಟಬಲ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಏನೇ ಡೌಟ್ಸ್ ಇರು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಈಗ ಇಂಟ್ರೊಡಕ್ಷನ್ ಟು ಸ್ಟ್ರಿಂಗ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಆಪರೇಷನ್ಸ್ ಆಫ್ ಸ್ಟ್ರಿಂಗ್ ನೋಡೋಣ. ಸೊ ಇದು ಬೋರ್ಡ್ ಎಕ್ಸಾಮಲ್ಲಿ ಲಾಸ್ಟ್ ಇಯರ್ ಕೇಳಿದ್ರು, ಅಂದರೆ 3 ಮಾರ್ಕರಲ್ಲಿ ಎಕ್ಸ್ಪ್ಲೇನ್ ಆಪರೇಷನ್ಸ್ ಆಫ್ ಸ್ಟ್ರಿಂಗ್ ಅಂತ ಕೇಳಿದ್ರು. ಸೊ ಈಗ ಇಂಟ್ರೊಡಕ್ಷನಲ್ಲಿ ಏನು ಓದಬೇಕು ಸರ್? ಸೊ ಸ್ಟ್ರಿಂಗ್ ಡೆಫಿನೇಷನ್ ಓದಿ ಸ್ಟೂಡೆಂಟ್ಸ್. ಆಮೇಲೆ ಸಿಂಗಲ್ ಲೈನ್ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಏನು ಅಂತ ತಿಳ್ಕೊಳ್ಳಿ. ಇಂಡೆಕ್ಸಿಂಗ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಪಾಸಿಟಿವ್ ನೆಗೆಟಿವ್ ಇಂಡೆಕ್ಸಸ್ ಹೆಂಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ವೈ ಸ್ಟ್ರಿಂಗ್ ಇಸ್ ಇಮ್ಯೂಟಬಲ್. ಸೊ ಈ 3 ಕಾನ್ಸೆಪ್ಟ್ನು ತಿಳ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋಣ. ಸೊ ಇಂಟ್ರೊಡಕ್ಷನ್ ಟು ಸ್ಟ್ರಿಂಗ್ಸ್ ಅರ್ಥ ಇದೆ ಅನ್ಕೊಂತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಸರ್? ಆಪರೇಷನ್ಸ್ ಅಥವಾ ಸ್ಟ್ರಿಂಗ್ ಆಪರೇಷನ್ಸ್ ಅಂತ ಕರಿತೀವಿ. ಏನೇನು ಮಾಡ್ಬೋದು ಈ ಸ್ಟ್ರಿಂಗ್ ಮೇಲೆ? ಏನು ಆಪರೇಷನ್ಸ್ ಮಾಡ್ಬೋದು? ಅಡಿಷನ್ ಮಾಡ್ಬೋದಾ, ಸಬ್ಟ್ರಾಕ್ಷನ್ ಮಾಡ್ಬೋದಾ, ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ? ಸೊ ಈ ಆಪರೇಷನ್ಸ್ ಕೂಡ ತಿಳ್ಕೊಳ್ಳೋಣ. ಓಕೆ, ಇದು ಕೂಡ ಮುಖ್ಯ. ಇದು 3 ಮಾರ್ಕ್ ಲಾಸ್ಟ್ ಇಯರ್ ಕೇಳಿದ್ರು. ಓಕೆ, ಸೊ ಏನು ಆಪರೇಷನ್ಸ್ ಬರುತ್ತೆ ಸರ್ ಸ್ಟ್ರಿಂಗಲ್ಲಿ? ಸ್ಟ್ರಿಂಗ್ ಆಪರೇಷನ್ಸ್ ಆಯಿತು. ನೋಡ್ತಾ ಹೋಗೋಣ ಏನು ಆಪರೇಷನ್ಸ್ ಬರುತ್ತೆ ಅಂತ. ಸೊ ಸ್ಟ್ರಿಂಗ್ ಆಪರೇಷನ್ಸ್. So Python allows certain operations on string data type such as concatenation, repetition, membership and slicing. So ಏನೇನು ಆಪರೇಷನ್ಸ್ ಪೈಥಾನ್ ಅಲೌ ಮಾಡುತ್ತೆ ಅಂದರೆ ಫಸ್ಟು ಕನ್ಕ್ಯಾಟಿನೇಷನ್ ಅಂದರೆ ಏನು ಸರ್? ಜಾಯ್ನಿಂಗ್ ಅಂತ ಕರಿತೀವಿ. 2 ಸ್ಟ್ರಿಂಗ್ನು ಜಾಯಿನ್ ಮಾಡೋದು ಅಥವಾ 3 ಸ್ಟ್ರಿಂಗನ್ನು ಜಾಯಿನ್ ಮಾಡೋದು, ಒಟ್ಟಿಗೆ ಗೂಡಿಸೋದು, ಅದನ್ನು ಕನ್ಕ್ಯಾಟಿನೇಷನ್ ಅಂತ ಕರಿತೀವಿ. ರಿಪಿಟೇಷನ್ ಅಂದರೆ ಏನು ಸರ್? ಒಂದೇ ಸ್ಟ್ರಿಂಗ್ ಮಲ್ಟಿಪಲ್ ಟೈಮ್ಸ್ ನೀವು ಡಿಸ್ಪ್ಲೇ ಮಾಡಬೇಕಾದ್ರೆ ರಿಪಿಟೇಷನ್ ಆಪರೇಷನ್ ಯೂಸ್ ಮಾಡಬೇಕಾಗುತ್ತೆ. ಆ ರಿಪಿಟೇಷನ್ ಕೂಡ ಇಟ್ ಈಸ್ ಅನ್ ಆಪರೇಷನ್ ಆಫ್ ಸ್ಟ್ರಿಂಗ್. ಮೆಂಬರ್ಶಿಪ್. ಸೊ ಮೆಂಬರ್ಶಿಪ್ ಆಪರೇಟರ್ಸ್ ಆಲ್ರೆಡಿ ನೋಡಿದ್ದೀವಿ ಪೈಥಾನ್ ಚಾಪ್ಟ್ರಲ್ಲಿ. ಏನೇನು ಬರುತ್ತೆ ಮೆಂಬರ್ಶಿಪ್ ಆಪರೇಟರ್ಸಲ್ಲಿ? ಇನ್ ಆ್ಯಂಡ್ ನಾಟ್ ಇನ್ ಬರುತ್ತೆ. ಕರೆಕ್ಟಾ? ಸೊ ಮೆಂಬರ್ಶಿಪ್ಪು ಐಡೆಂಟಿಟಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಐಡೆಂಟಿಟಿ ಆಪರೇಟರ್ಸ್ ಯಾವುದು? ಐಡೆಂಟಿಟಿಲಿ ಈಸ್ ಆ್ಯಂಡ್ ಈಸ್ ನಾಟ್. ಕರೆಕ್ಟಾ? ಸೊ ಇದು ಮೆಂಬರ್ಶಿಪ್ ಆಪರೇಟರ್ಸ್, ಇನ್ ಆ್ಯಂಡ್ ನಾಟ್ ಇನ್. ಸೊ ಮೆಂಬರ್ಶಿಪ್ ಕೂಡ ಮಾಡ್ಬೋದು ನಾವು. ಈ ಸ್ಟ್ರಿಂಗ್ ಅಲ್ಲಿ ಮೆಂಬರ್ಶಿಪ್ ಆಪರೇಟರ್ ಕೂಡ ಅಪ್ಲೈ ಮಾಡ್ಬೋದು. ಲಾಸ್ಟಲ್ಲಿ ಸ್ಲೈಸಿಂಗ್ ಮಾಡ್ಬೋದು. ಸ್ಲೈಸಿಂಗ್ ಅಂದರೆ ಏನು ಸರ್? ನಾವು ಫ್ರೂಟ್ಸ್ ತೊಗೊತೀವಲ್ಲ ಸರ್, ಅದನ್ನು ಚಾಕುಲ್ ಕಟ್ ಮಾಡ್ತೀವಲ್ಲ ಸರ್, ಅದೇ ಅಲ್ವಾ ಸರ್ ಸ್ಲೈಸಿಂಗು? ಅದಲ್ಲ ಸರ್, ಅದೇ ಥರ ಸರ್. ಅಂದರೆ ಇವಾಗ ಒಂದು ಸ್ಟ್ರಿಂಗಲ್ಲಿ ಬರೀ ಹಾಫ್ ಪ್ರಿಂಟ್ ಮಾಡಬೇಕಾದ್ರೆ ಅಥವಾ ಒಂದು ಭಾಗ ಮಾತ್ರ ನೀವು ಪ್ರಿಂಟ್ ಮಾಡಬೇಕಾದ್ರೆ ಈ ಸ್ಲೈಸಿಂಗ್ ಕಾನ್ಸೆಪ್ಟ್ ಇಫ್ ಯು ಕ್ಯಾನ್ ಓನ್ಲಿ ಪ್ರಿಂಟ್ ದ ಪಾರ್ಟ್ ಆಫ್ ದ ಸ್ಟ್ರಿಂಗ್ ಅಥವಾ ಪಾರ್ಟ್ ಆಫ್ ದ ಸಬ್ ಸ್ಟ್ರಿಂಗ್. ಓಕೆ, ಸೊ ಆ ಕಾನ್ಸೆಪ್ಟ್ಗೂ ಕೂಡ ಬರೋಣ. ಸೊ ಒನ್ ಆಫ್ಟರ್ ದಿ ಅದರ್ ನೋಡ್ತಾ ಹೋಗೋಣ. ಫಸ್ಟ್ ಕನ್ಕ್ಯಾಟಿನೇಷನ್ ಏನು ಅಂತ ನೋಡ್ಬೋಣ. ಓಕೆ, ಸೊ ಕನ್ಕ್ಯಾಟಿನೇಷನ್ ಅಂದರೆ ಏನು ಸರ್? ಸೊ ಕನ್ಕ್ಯಾಟಿನೇಷನ್, ಸೊ ಡೆಫಿನೇಷನ್ ಇದೆ ಸ್ಟೂಡೆಂಟ್ಸ್. ಟು ಕನ್ಕ್ಯಾಟಿನೇಟ್ ಮೀನ್ಸ್ ಟು ಜಾಯಿನ್. ಸೊ 2 ಸ್ಟ್ರಿಂಗ್ನು ಜಾಯಿನ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಕನ್ಕ್ಯಾಟಿನೇಷನ್ ಆಪರೇಷನ್. ಓಕೆ, ಪೈಥಾನ್ ಅಲೌಸ್ ಅಸ್ ಟು ಜಾಯಿನ್ 2 ಸ್ಟ್ರಿಂಗ್ಸ್ ಯೂಸಿಂಗ್ ದ ಕನ್ಕ್ಯಾಟಿನೇಷನ್ ಆಪರೇಟರ್ ಪ್ಲಸ್. ಸೊ ಯಾವ ಆಪರೇಟರಿಂದ ಸರ್ ಜಾಯಿನ್ ಮಾಡೋದು ಸ್ಟ್ರಿಂಗ್ನ ಅಂದರೆ ಪ್ಲಸ್ ಆಪರೇಟರಿಂದ. ಓಕೆ, ವಿಚ್ ಇಸ್ ಡಿನೋಟೆಡ್ ಬೈ ದ ಸಿಂಬಲ್ ಪ್ಲಸ್. ಸೊ ಪ್ಲಸ್ ಸಿಂಬಲ್ ನೀವು ಯೂಸ್ ಮಾಡಿದ್ರೆ 1 ಸ್ಟ್ರಿಂಗ್ ಆ್ಯಂಡ್ ಸೆಕೆಂಡ್ ಸ್ಟ್ರಿಂಗ್ ಎರಡೂ ಜಾಯಿನ್ ಮಾಡ್ಬೋದು. ಓಕೆ, ಅಥವಾ 3 ಸ್ಟ್ರಿಂಗ್ ತೊಗೊಂತಿರೋ, 4 ಸ್ಟ್ರಿಂಗ್ ತೊಗೊಂತಿರೋ, ಎಲ್ಲ ಸ್ಟ್ರಿಂಗ್ನು ಜಾಯಿನ್ ಮಾಡೋಕ್ಕೆ ವಿ ಕ್ಯಾನ್ ಯೂಸ್ ದ ಆಪರೇಟರ್ ಪ್ಲಸ್. ಓಕೆ, ಸೊ ಇದು ಮರಿಬಾರ್ದು. ಮ್ಯಾಥ್ ಆಪರೇಟರ್ ಅಲ್ವಾ ಇದು ಪ್ಲಸ್ಸು. ಪೈಥಾನ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅಡಿಷನ್ ಆಫ್ ನಂಬರ್ಸ್ಗೆ ಯೂಸ್ ಮಾಡ್ತೀವಿ ಪ್ಲಸ್. 20 + 30 ನಮಗೆ 50 ಬರುತ್ತೆ. ಬಟ್ ನಾನು ಈ 20, 30 ಸ್ಟ್ರಿಂಗ್ ತೊಗೊಂಡ್ರೆ ಏನಾಗುತ್ತೆ? ಸೊ ಡಬಲ್ ಕೋಟಲ್ಲಿ ಇಫ್ ಐ ಸೇ 20 ಡಬಲ್ ಕೋಟಲ್ಲಿ ಪ್ಲಸ್ ಡಬಲ್ ಕೋಟಲ್ಲಿ 30 ಹೇಳಿದೆ. ಸೊ ಆವಾಗ ಸ್ಟ್ರಿಂಗ್ ಜಾಯ್ನಿಂಗ್ ಆಗುತ್ತೆ, ಅಡಿಷನ್ ಆಗೋದಿಲ್ಲ. 20 + 30 ನಂಬರ್ 50 ಆಯಿತು. 20 ಸ್ಟ್ರಿಂಗ್ ಪ್ಲಸ್ 30 ಸ್ಟ್ರಿಂಗ್ ಏನಾಗುತ್ತೆ? ಸೊ 2030 ಆಗುತ್ತೆ. ಓಕೆ, ಸೊ ಇದೇ ಬೇರೆ. ಓಕೆ, ಸೊ ಈಗ ಎಕ್ಸಾಂಪಲ್ ನೋಡ್ಬೋಣ. ಒಂದು ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಏನು ತೊಗೊಂಡಿವಿ ಸರ್? ಸೊ ಐ ಥಿಂಕ್ ಇದು ನಿಮಗೆ ಕಾಣಿಸಲ್ಲ, ಜಸ್ಟ್ ಎರೇಸ್ ಔಟ್ ಮಾಡಿಬಿಡ್ತೀನಿ. ಐ ಥಿಂಕ್ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಾಯಿತು. 20 + 30 ಯಾಕೆ 2030 ಬರುತ್ತೆ? ಯಾಕಂದರೆ 2 ಸ್ಟ್ರಿಂಗ್ ತೊಗೊಂಡಿವಿ. ಸೊ ಇದ್ರ ಕೂಡ ಎಕ್ಸಾಂಪಲ್ ಇದೆ. ಸೊ ಈ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಓಕೆ, ಆಯಿತು. ಸೊ ಎಕ್ಸಾಂಪಲ್ ನೋಡ್ಬೋದು ಸ್ಟೂಡೆಂಟ್ಸ್. ಏನು ತೊಗೊಂಡಿವಿ? ಫಸ್ಟ್ ಎಕ್ಸ್ ಅಂತ ವೇರಿಯಬಲ್ ತೊಗೊಂಡಿವಿ, ಅದರಲ್ಲಿ ಒಂದು ಸ್ಟ್ರಿಂಗ್ ಇದೆ ಹಾಯ್ ಅಂತ. ಆಯಿತು. ನೆಕ್ಸ್ಟ್ ಇನ್ನೊಂದು ವೇರಿಯಬಲ್ ವೈ ತೊಗೊಂಡಿವಿ, ಅದರಲ್ಲಿ ಹೆಲೋ ಅಂತ ಇದೆ ಸ್ಟ್ರಿಂಗು. ಓಕೆನಾ? ಈಗ ನಾನು ಎಕ್ಸ್ ಪ್ಲಸ್ ವೈ ಮಾಡಿದ್ರೆ ಏನಾಗುತ್ತೆ? 2 ಸ್ಟ್ರಿಂಗು ಜಾಯಿನ್ ಆಗುತ್ತೆ. ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಮಾಡಿದ್ರೆ
ಹಾಯ್ ಆಮೇಲೆ ಹೆಲೋ ಎರಡು ಜಾಯ್ನ್ ಆಗಿ ನನಗೆ ಹಾಯ್ ಹೆಲೋ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಮಾನಿಟ್ರಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ, ಎರಡು ಸ್ಟ್ರಿಂಗು ಜಾಯ್ನ್ ಆಗಿ ಹಾಯ್ ಹೆಲೋ ಡಿಸ್ಪ್ಲೇ ಆಗುತ್ತೆ. ಈಗ ನಾನು ನಂಬರ್ಸ್ ತೊಗೊಂಡ್ರೆ ಏನಾಗುತ್ತೆ ಸರ್, ನಾನು ಆಲ್ರೆಡಿ ಹೇಳಿದ್ನಲ್ಲ ಸ್ಟೂಡೆಂಟ್ಸ್, ಎಕ್ಸ್ ನೀವು ನಂಬರ್ ತೊಗೊಂಡ್ರೆ ಸ್ಟ್ರಿಂಗ್ 20 ತೊಗೊಂಡ್ರೆ ಆ್ಯಂಡ್ ವೈ ಲೆಟ್ಸ್ ಸೇ ಸ್ಟ್ರಿಂಗ್ 50 ತೊಗೊಂಡಿರ. ಸೊ ಏನಾಗುತ್ತೆ ಇವಾಗ ಎಕ್ಸ್ ಪ್ಲಸ್ ವೈ ನೀವು ಮಾಡಿದ್ರೆ, ಆ್ಯಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ಇದು ಇಂಟ್ರಾಕ್ಟಿವ್ ಮೋಡಲ್ ಮಾಡಿರೋದು, ಅದಕ್ಕೆ ಪ್ರಾಂಪ್ಟ್ ಇದೆ. ಸೊ ಪೈಥಾನ್ ಪ್ರಾಂಪ್ಟ್ ಇದೆಯಲ್ಲ, ಸೊ ಒನ್ ಕಮಾಂಡ್ ಅಟ್ ಅ ಟೈಮ್ ರನ್ ಮಾಡೋಕ್ಕೆ ನಾವು ಈ ಇಂಟ್ರಾಕ್ಟಿವ್ ಮೋಡಲ್ಲೇ ಇದನ್ನು ಮಾಡ್ಬೋದು, ಇದನ್ನು ಮಾಡಿ ಟೆಸ್ಟ್ ಮಾಡ್ಬೋದು. ಈ ಸ್ಟ್ರಿಂಗ್ ಆಪ್ರೇಷನ್ಸ್ ಎಲ್ಲ ಇಂಟ್ರಾಕ್ಟಿವ್ ಮೋಡಲ್ಲೇ ಮಾಡ್ಬೋದು. ಜಸ್ಟ್ ಹೊಸ ಫೈಲ್ ಕ್ರಿಯೇಟ್ ಮಾಡೋದು ಅದೆಲ್ಲ ಏನು ಬೇಕಾಗಿಲ್ಲ, ಅಲ್ಲೂ ಮಾಡ್ಬೋದು. ಅಂದರೆ ಸ್ಕ್ರಿಪ್ಟ್ ಮೋಡಲ್ಲಿ ನೀವು ಫೈಲ್ ಹೊಸದು ಕ್ರಿಯೇಟ್ ಮಾಡಿ ಆಮೇಲೆ ಸೇವ್ ಮಾಡಿ ರನ್ ಮಾಡಬೇಕಾದ ಸೆಪ್ರೇಟಾಗಿ, ಅದ್ರ ಬದಲು ಇಂಟ್ರಾಕ್ಟಿವ್ ಮೋಡಲ್ಲೇ ನೀವು ರನ್ ಮಾಡ್ಬೋದು ಇದನ್ನು. ಓಕೆ, ಸೊ ಎಕ್ಸ್ ಪ್ಲಸ್ ವೈ ಇವಾಗ ಏನಾಗುತ್ತೆ 20 ಸ್ಟ್ರಿಂಗ್ ಇಲ್ಲಿ 50 ವೈ ಸ್ಟ್ರಿಂಗು ಏನಾಗುತ್ತೆ, ಎರಡು ಜಾಯ್ನ್ ಆಗಿ ನಮಗೆ 2050 ಬರುತ್ತೆ. ಸೊ ಇದು ನಂಬರ್ಸ್ ತೊಗೊಂಡ್ರೆ ಏನಾಗುತ್ತೆ, ಸೊ x1 20 ತೊಗೊಂಡ್ರೆ, y1 50 ತೊಗೊಂಡೆ, x1 ಪ್ಲಸ್ y1 ತೊಗೊಂಡ್ರೆ ಎರಡು ಆ್ಯಡ್ ಆಗಿ ನಮಗೆ 70 ಬರುತ್ತೆ. ಆಯಿತಾ, ಸೊ ಈ ಪ್ಲಸ್ ಆಪ್ರೇಟರ್ ಏನಂತಾರೆ ಅಡಿಷನ್ ಆಪ್ರೇಟರ್ ಮ್ಯಾಥ್ ವೇರಿಯಬಲ್ಸ್ ಮೇಲೆ ಯೂಸ್ ಮಾಡಿದಾಗ ಬೇರೆ ಥರ ಆ್ಯಕ್ಟ್ ಮಾಡುತ್ತೆ, ಆ್ಯಂಡ್ ನಂಬರ್ಸ್ ಮೇಲೆ ಬೇರೆ ಥರ ಆ್ಯಕ್ಟ್ ಆಗುತ್ತೆ. ಓಕೆನಾ, ಅಂದರೆ ಸ್ಟ್ರಿಂಗ್ಸ್ ಮೇಲೆ ಬೇರೆ ಥರ ಉಪಯೋಗ ಆಗುತ್ತೆ ಆ್ಯಂಡ್ ನಂಬರ್ಸ್ ಮೇಲೆ ಬೇರೆ ಥರ ಉಪಯೋಗ ಆಗುತ್ತೆ. ಸ್ಟ್ರಿಂಗ್ಸಲ್ಲಿ ಎರಡು ಜಾಯ್ನ್ ಆಗುತ್ತೆ, ನಂಬರ್ಸ್ ಯೂಸ್ ಮಾಡಿದ್ರೆ ಎರಡು ಆ್ಯಡ್ ಆಗುತ್ತೆ ನಂಬರ್ಸ್. ಓಕೆ, ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಹಾಯ್ ಆ್ಯಂಡ್ ಹೆಲೋ ಎರಡು ಜಾಯ್ನ್ ಆಗುತ್ತೆ ಇಲ್ಲಿ. ಸೊ ಎಕ್ಸ್ ಪ್ಲಸ್ ವೈ ಮಾಡಿದ್ರೆ ಎರಡು ಸ್ಟ್ರಿಂಗು ಜಾಯ್ನ್ ಆಗಿ ನಿಮಗೆ ಹಾಯ್ ಹೆಲೋ ಡಿಸ್ಪ್ಲೇ ಆಗುತ್ತೆ. ಆಯಿತು ಸರ್, ಕನ್ಕಾಟಿನೇಷನ್ ಗೊತ್ತಾಯಿತು. ರಿಪಿಟೇಷನ್ ಏನು ಮಾಡುತ್ತೆ, ಸೊ ಒಂದೇ ಸ್ಟ್ರಿಂಗ್ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡಬೇಕಾದ್ರೆ ರಿಪಿಟೇಷನ್ ಆಪರೇಟರ್ ಯೂಸ್ ಮಾಡಬೇಕು. ಸೊ ಈ ರಿಪಿಟೇಷನ್ ಆಪರೇಟರ್ ಏನು ಅಂತ ನೋಡೋಣ. ಸೊ ರಿಪಿಟೇಷನ್ ಏನು ಮಾಡ್ತೀವಿ ಸರ್, ಪೈಥಾನ್ allows us to repeat the given string using the repetition operator which is denoted by into. ಸೊ ಈ ಇಂಟು ಆಪರೇಟರ್ ಇದೆಯಲ್ಲ, ಅಂದರೆ ಈ ಸ್ಟಾರ್ ಆಪರೇಟರ್ ನಿಮ್ಮ ಕೀಬೋರ್ಡಲ್ಲಿ ಇಂಟು ಅಂದರೆ ಸ್ಟಾರು ಅಲ್ವಾ. ಸೊ ಈ ಸ್ಟಾರ್ ಆಪ್ರೇಟರ್ ಎರಡು ನಂಬರ್ ಮಲ್ಟಿಪ್ಲೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ 2 into 3, ನಾನು ಪ್ರಿಂಟ್ 2 into 3 ಅಂತ ಕೊಟ್ಟರೆ ಏನು ಬರುತ್ತೆ ನಿಮಗೆ 6 ಬರುತ್ತೆ ಆನ್ಸರು. ಕರೆಕ್ಟಾ, ಇವಾಗ ಎರಡು ಸ್ಟ್ರಿಂಗು ಅಥವಾ ಎರಡು ಸ್ಟ್ರಿಂಗ್ ಅಂತೀನಿ, ಇಲ್ಲಿ ಒಂದು ಸ್ಟ್ರಿಂಗು ಒಂದು ನಂಬರ್ ಯೂಸ್ ಮಾಡಬೇಕು. ರಿಪಿಟೇಷನ್ಗೆ ಇನ್ನೊಂದು ಒಂದು ಸ್ಟ್ರಿಂಗ್ ಆ್ಯಂಡ್ ಒಂದು ನಂಬರ್ ಕೊಡಬೇಕು ನೀವು, ಆವಾಗ ಮಾತ್ರ ರಿಪಿಟೇಷನ್ ಆಗೋದಿದು. ಎರಡು ಸ್ಟ್ರಿಂಗ್ ಕೊಟ್ಟರೆ ರಿಪಿಟೇಷನ್ ಆಗೋದಿಲ್ಲ. ಓಕೆನಾ, ಸೊ ಒಂದು ಸ್ಟ್ರಿಂಗ್ ಒಂದು ನಂಬರ್ ಕೊಡಬೇಕಾಗುತ್ತೆ. ಎಕ್ಸಾಂಪಲ್ ನೋಡ್ಬೋಣ. ಸೊ ಏನು ಬರುತ್ತೆ ಎಕ್ಸಾಂಪಲ್ ಆಫ್ ದ ರಿಪಿಟೇಷನ್. ಸೊ ಎಕ್ಸಾಂಪಲಲ್ಲಿ ಹಾಯ್ ಅಂತ ಎಕ್ಸ್ ವೇರಿಯಬಲ್ ತೊಗೊಂಡಿವಿ, ಎಕ್ಸಲ್ಲಿ ಹಾಯ್ ಅಂತ ಸ್ಟೋರ್ ಮಾಡಿದ್ದೀವಿ. ಸೊ ಇಫ್ ವಿ ಟ್ರೈ ಟು ಪ್ರಿಂಟ್ ಎಕ್ಸ್ ಇಂಟು 3, ಎಕ್ಸ್ ಇಂಟು 3 ಅಂದರೆ ಎಕ್ಸಲ್ಲಿ ಹಾಯ್ ಅಂತಿದೆ, ಇಂಟು 3 ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸ್ ಅನ್ನೋದು ಸ್ಟ್ರಿಂಗ್, ಈ 3 ಅನ್ನೋದು ನಂಬರ್. ಒಂದು ಸ್ಟ್ರಿಂಗ್ ತೊಗೊಳ್ತೀವಿ, ಒಂದು ನಂಬರ್ ತೊಗೊತೀವಿ. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಹಾಯ್ 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 ಅಂತ ಡಿಸ್ಪ್ಲೇ ಆಗುತ್ತೆ, ಅಂದರೆ ರಿಪೀಟ್ ಆಗ್ತಿದೆ. ಈ ಸ್ಟ್ರಿಂಗ್ 3 ಸಲ ನಮಗೆ ರಿಪೀಟ್ ಆಗಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ, ಸೊ ಇಂಟು ಆಪರೇಟರಿಂದ ವಿ ಕ್ಯಾನ್ ಡೂ ದ ರಿಪಿಟೇಷನ್. ಓಕೆ, ಸೊ ರಿಪಿಟೇಷನ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಆಪರೇಷನ್ ಏನು ಸರ್, ಮೆಂಬರ್ಶಿಪ್ ನೋಡಿದಿಲ್ಲ. ವಾಟ್ ಈಸ್ ಮೆಂಬರ್ಶಿಪ್ ಏನು ಅಂತ ಇಲ್ಲಿ ನೋಡೋಣ. Python has two membership operators, in and not in. ಏನೇನಿದೆ, ಇನ್ ಒಂದು ನಾಟ್ ಇನ್ ಒಂದು. ಹೌದಾ, ಇನ್ ಅಂದರೆ ಏನು ಸರ್, ಇನ್ ಅಂದರೆ ಇವಾಗ ಯಾವಾಗ ಟ್ರೂ ಕೊಡುತ್ತೆ ಯಾವಾಗ ಫಾಲ್ಸ್ ಕೊಡುತ್ತೆ ಅದು ಇಲ್ಲಿ ಇದೆ. ದ ಇನ್ ಆಪರೇಟರ್ takes two strings and returns true if the first string appears as a substring in the second string. ಸೊ ಇನ್ ಆಪರೇಟ್ರಲ್ಲಿ ನಿಮಗೆ ಟ್ರೂ ಕಂಡೀಷನ್ ಯಾವಾಗ ಬರುತ್ತೆ, ಎರಡು ಸ್ಟ್ರಿಂಗ್ ತೊಗೊತೀರಾ. ಸೊ ಫಸ್ಟ್ ಸ್ಟ್ರಿಂಗ್ ಇಫ್ ಇಟ್ ಇಸ್ ಅ ಪಾರ್ಟ್ ಆಫ್ ದ ಸೆಕೆಂಡ್ ಸ್ಟ್ರಿಂಗ್, ಫಸ್ಟ್ ಸ್ಟ್ರಿಂಗ್ ಎರಡನೇ ಸ್ಟ್ರಿಂಗ್ ಭಾಗ ಆಗಿದ್ರೆ ಆವಾಗ ನಿಮ್ಗೆ ಟ್ರೂ ಬರುತ್ತೆ. ಅಂದರೆ ಎರಡನೇ ಸ್ಟ್ರಿಂಗಲ್ಲಿ ಇದ್ದರೆ ಅದು ಆ ಸ್ಟ್ರಿಂಗು, ಸೊ ನಿಮಗೆ ಟ್ರೂ ಬರುತ್ತೆ. ಸಪೋಸ್ ಫಸ್ಟ್ ಸ್ಟ್ರಿಂಗ್ ಎರಡನೇ ಸ್ಟ್ರಿಂಗಲ್ಲಿ ಇಲ್ಲ ಅಂದರೆ ಇನ್ ಆಪರೇಟರ್ ಏನು ಮಾಡುತ್ತೆ, ನಿಮಗೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಅದರ್ವೈಸ್ ಇಟ್ ರಿಟರ್ನ್ಸ್ ಫಾಲ್ಸ್. ಕರೆಕ್ಟಾ. ಸೊ ನಾಟ್ ಇನ್ ಅಂದರೆ ಏನು ಸರ್, ನಾಟ್ ಇನ್ ಅಂದರೆ ಉಲ್ಟಾ. ನಾಟ್ ಇನ್ ಯಾವಾಗ ಟ್ರೂ ಕೊಡುತ್ತೆ ನಿಮಗೆ, ಫಸ್ಟ್ ಸ್ಟ್ರಿಂಗ್ ಎರಡನೇ ಸ್ಟ್ರಿಂಗ್ ಭಾಗ ಆಗಿಲ್ಲ ಅಂದರೆ ನಿಮಗೆ ಟ್ರೂ ಕೊಡುತ್ತೆ ನಾಟ್ ಇನ್. ಸೊ ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಸೆಕೆಂಡ್ ಸ್ಟ್ರಿಂಗ್. ಸೊ ಇಲ್ಲಿ ನೋಡ್ಬೋದು, ನಾಟ್ ಇನ್ ಆಪರೇಟರ್ ರಿಟರ್ನ್ಸ್ ಟ್ರೂ ಇಫ್ ದ ಫಸ್ಟ್ ಸ್ಟ್ರಿಂಗ್ ಡಸ್ ನಾಟ್ ಅಪಿಯರ್ ಆಸ್ ಸಬ್ ಸ್ಟ್ರಿಂಗ್ ಇನ್ ದ ಸೆಕೆಂಡ್ ಸ್ಟ್ರಿಂಗ್. ಸೊ ಫಸ್ಟ್ ಸ್ಟ್ರಿಂಗು ಎರಡನೇ ಸ್ಟ್ರಿಂಗಲ್ಲಿ ಭಾಗ ಆಗಿಲ್ಲ ಅಂದರೆ ನಿಮಗೆ ನಾಟ್ ಇನ್ ಆಪರೇಟರ್ ಟ್ರೂ ಕೊಡುತ್ತೆ. ಇಲ್ಲ ಅಂದರೆ ಭಾಗ ಆಗಿದ್ದರೆ ನೀವು ನಾಟ್ ಇನ್ ಯೂಸ್ ಮಾಡಿದರೆ ಆವಾಗ ನಿಮಗೆ ಫಾಲ್ಸ್ ಕೊಡುತ್ತೆ. ಓಕೆ, ಅದರ್ವೈಸ್ ಇಟ್ ರಿಟರ್ನ್ಸ್ ಫಾಲ್ಸ್. ಸೊ ಈ ಇನ್ನು ನಾಟ್ ಇನ್ ಮೆಂಬರ್ಶಿಪ್ ಆಪರೇಟರ್ದು ಕೂಡ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಕನ್ಕಾಟಿನೇಷನ್ ರಿಪಿಟೇಷನ್ ಅರ್ಥ ಆಯಿತು ಅಂದ್ಕೊತೀನಿ. ಮೆಂಬರ್ಶಿಪ್ದು ಎಕ್ಸಾಂಪಲ್ ನೋಡೋಣ. ಏನೋ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಓಕೆ, ಸೊ ಮೆಂಬರ್ಶಿಪ್ದು ಏನು ಎಕ್ಸಾಂಪಲ್ ತೊಗೊತೀವಿ, ಮೆಂಬರ್ಶಿಪ್ದು ಕೂಡ ಎಕ್ಸಾಂಪಲ್ ತೊಗೊಂಡಿವಿ. ಎರಡು ಸ್ಟ್ರಿಂಗ್ ಯೂಸ್ ಮಾಡಿ ಐ ಹ್ಯಾವ್ ಡೆಮಾನ್ಸ್ಟ್ರೇಟೆಡ್ ಆನ್ ಎಕ್ಸಾಂಪಲಲ್ಲಿ ಫಸ್ಟು ಇನ್ ನೋಡ್ಬೋಣ, ಆಮೇಲೆ ನಾಟ್ ಇನ್ ನೋಡೋಣ. ಸೊ ಎಕ್ಸ್ ಅಂತ ವೇರಿಯಬಲ್ ಇದೆ, ಆ ವೇರಿಯಬಲಲ್ಲಿ ಹೆಲೋ ಆಲ್ ಅಂತ ಸ್ಟ್ರಿಂಗ್ ಇದೆ. ಓಕೆನಾ. ಸೊ ನಾನು ಫಸ್ಟ್ ಸ್ಟ್ರಿಂಗ್ ತೊಗೊತೀನಿ ಹೆಚ್ ಇ ಇನ್ ಎಕ್ಸ್ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಸ್ಟ್ರಿಂಗ್ ಇಸ್ ಇಟ್ ಇನ್ ಸೆಕೆಂಡ್ ಸ್ಟ್ರಿಂಗ್ ಅಂದರೆ ಏನಿಲ್ಲಿ ಮೈನ್ ಸ್ಟ್ರಿಂಗ್ ಎಕ್ಸ್ ಅಂತ. ಸೊ ಎಕ್ಸಲ್ಲಿ ಹೆಲೋ ಆಲ್ ಇದೆ. ಈ ಹೆಚ್ ಇ ಅನ್ನೋದು ಮೈನ್ ಸ್ಟ್ರಿಂಗಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಇಸ್ ಇಟ್ ಇನ್ ದ ಸೆಕೆಂಡ್ ಸ್ಟ್ರಿಂಗ್, ಅದು ಭಾಗ ಆಗಿದೆಯಾ, ಹೆಚ್ ಇ ಇದೆ ಅಲ್ವಾ ಇಲ್ಲಿ, ಸೊ ಭಾಗ ಆಗಿದೆ. ಸೊ ನಮಗೆ ಟ್ರೂ ರಿಟರ್ನ್ ಮಾಡುತ್ತೆ. ಓಕೆ,
ಅದೇ ಥರ ಎ ಬಿ ಸಿ ಇದೆಯಾ ಎಕ್ಸಲ್ಲಿ ಅಂತ ಚೆಕ್ ಮಾಡಿದ್ರೆ ಇಲ್ಲೆಲ್ಲೂ ಎ ಬಿ ಸಿ ನಂಗೆ ಕಾಣಿಸಲ್ಲ, ಸೊ ಇನ್ನಲ್ಲಿ ಫಾಲ್ಸ್ ಬರುತ್ತೆ. ಇಫ್ ದ ಫಸ್ಟ್ ಸ್ಟ್ರಿಂಗ್ ಡಸ್ ನಾಟ್ ಅಪಿಯರ್ ಆಸ್ ಪಾರ್ಟ್ ಆಫ್ ದ ಸೆಕೆಂಡ್ ಸ್ಟ್ರಿಂಗ್ ನಮಗೆ ಫಾಲ್ಸ್ ಕೊಡುತ್ತೆ ಇನ್ ಆಪರೇಟರ್. ಸೊ ಇನ್ ಆಪರೇಟರ್ ಯಾವಾಗ ಟ್ರೂ ಕೊಡುತ್ತೆ, ಫಾಲ್ಸ್ ಕೊಡುತ್ತೆ, ಅರ್ಥ ಆಯಿತು ಅನಿಸುತ್ತೆ. ಸೊ ಈಗ ನಾಟ್ ಇನ್ ಬಗ್ಗೆ ಹೋಗೋಣ. ನಾಟ್ ಇನ್ಗೆ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ನಾಟ್ ಇನ್ಗೆ ಸೇಮ್ H1 2 3 ಅಂತ ಜಸ್ಟ್ ಒಂದು ಸಿಂಬಲ್ ತೊಗೊಂಡಿನಿ ಅಥವಾ ಸ್ಟ್ರಿಂಗ್ ತೊಗೊಂಡಿನಿ. ಸೊ ಆ ಸ್ಟ್ರಿಂಗ್ ನಾಟ್ ಇನ್ ಎಕ್ಸ್. ಸೊ ನಾಟ್ ಇನ್ ಎಕ್ಸ್ ಅಂದರೆ ಅದು ಭಾಗ ಆಗಿಲ್ಲ ಎಕ್ಸಲ್ಲಿ ಅಂತ. H1 2 3 ಇದೆಯಾ ಎಕ್ಸಲ್ಲಿ? ಸೊ ಎಕ್ಸ್ ಅನ್ನೋ ವೇರಿಯಬಲಲ್ಲಿ H1 2 3 ಎಲ್ಲೂ ಇಲ್ಲ. ಸೊ ಏನು ಬರಬೇಕು ನಮಗೆ? ಇಟ್ ಇಸ್ ನಾಟ್ ಇನ್ ಎಕ್ಸ್. ಹೌದು, ಎಕ್ಸಲ್ಲಿ ಇಲ್ಲ, ಟ್ರೂನೇ ಬರಬೇಕಲ್ವ? ಸೊ ಟ್ರೂ ಬರುತ್ತೆ. ಸೊ ಎರಡನೇ ಎಕ್ಸಾಂಪಲ್ ನೋಡೋಣ. ಆಲ್ ನಾಟ್ ಇನ್ ಎಕ್ಸ್. ಆಲು ಎಕ್ಸಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಬಟ್ ಆಲ್ ಇಲ್ಲಿ ಎಕ್ಸಲ್ಲಿ ಇದೆ, ಕರೆಕ್ಟಾ? ಇಲ್ಲಿ ಆಲ್ ಇದೆ. ಸೊ ಏನು ಬರಬೇಕು ಇವಾಗ? ನಮಗೆ ಫಾಲ್ಸ್ ಬರಬೇಕು. ಯಾಕೆ ಫಾಲ್ಸ್ ಬರಬೇಕು? ಯಾಕಂದರೆ ಆಲ್ ಎಕ್ಸಲ್ಲಿ ಇದೆ, ನಾವು ನಾಟ್ ಇನ್ ಅಂತ ಹೇಳ್ತಾ ಇದ್ದೀವಿ. ಅದು ಭಾಗ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ, ಬಟ್ ಭಾಗ ಆಗಿದೆ. ಸೊ ನಮಗೆ ಫಾಲ್ಸ್ ಬರ್ತಿಲ್ಲಿ. ಸೊ ಮೆಂಬರ್ಶಿಪ್ ಆಪರೇಟರ್ಸ್ ಹೆಂಗೆ ಅಪ್ಲೈ ಮಾಡೋದು ಸ್ಟ್ರಿಂಗ್ಸಲ್ಲಿ ಅಂತ ಗೊತ್ತಾಯಿತು ಅನಿಸುತ್ತೆ. ಸೊ 3 ಆಪರೇಷನ್ಸ್ ಕಲ್ತಿದ್ದೀವಿ. ಯಾವ್ದು? ಕನ್ಕ್ಯಾಟಿನೇಷನ್. 2 ಸ್ಟ್ರಿಂಗು ಜಾಯಿನ್ ಮಾಡೋಕ್ಕೆ ಕನ್ಕ್ಯಾಟಿನೇಷನ್. ರಿಪಿಟೇಷನ್. ಸೊ ಒಂದೇ ಸ್ಟ್ರಿಂಗ್ ಎಷ್ಟಲ್ಲಿ ಬೇಕಾದ್ರೂ ರಿಪೀಟ್ ಮಾಡಬೇಕಾದ್ರೆ ಸೊ ಮಲ್ಟಿಪ್ಲಿಕೇಶನ್ ಆಪರೇಟರ್ ಯೂಸ್ ಮಾಡಿ ರಿಪೀಟ್ ಮಾಡ್ಬೋದು. ಮೂರನೇದು ಮೆಂಬರ್ಶಿಪ್, ಇನ್ ಆ್ಯಂಡ್ ನಾಟ್ ಇನ್. ಇನ್ ಯಾವಾಗ ಟ್ರೂ ಕೊಡುತ್ತೆ? ಸೊ ಫಸ್ಟ್ ಸ್ಟ್ರಿಂಗ್ ಎರಡನೇ ಸ್ಟ್ರಿಂಗ್ ಭಾಗ ಆಗಿದ್ರೆ ಟ್ರೂ ಕೊಡುತ್ತೆ, ಇಲ್ಲ ಫಾಲ್ಸ್ ಕೊಡುತ್ತೆ. ನಾಟ್ ಇನ್ ಯಾವಾಗ ಟ್ರೂ ಕೊಡುತ್ತೆ? ಸೊ ಫಸ್ಟ್ ಸ್ಟ್ರಿಂಗ್ ಭಾಗ ಆಗಿಲ್ಲ ಅಂದರೆ ಸೆಕೆಂಡ್ ಸ್ಟ್ರಿಂಗಲ್ಲಿ ಟ್ರೂ ಕೊಡುತ್ತೆ, ಇಲ್ಲ ಅಂದರೆ ಫಾಲ್ಸ್ ಕೊಡುತ್ತೆ, ಕರೆಕ್ಟಾ? ಸೊ ಈ 3 ಆಪರೇಷನ್ಸು ಗೊತ್ತಾಗಿದೆ ಅಂತ ಭಾವಿಸ್ತೀನಿ. 4ನೇದು ಲಾಸ್ಟ್ ಆಪರೇಷನ್ ಇದೆ, ಸ್ಲೈಸಿಂಗ್. ಏನು ಸರ್ ಅದೇನಾ ಸರ್ ಫ್ರೂಟ್ಸ್ ಕಟ್ ಮಾಡೋದು ಅದೇ ಸ್ಲೈಸಿಂಗಾ? ಸೊ ಸ್ಟ್ರಿಂಗಲ್ಲಿ ಅಥವಾ ಯಾವ್ದಾದ್ರು ಕ್ಯಾರೆಕ್ಟರ್ಸ್ ಪ್ರಿಂಟ್ ಮಾಡಬೇಕಾದ್ರೆ ಅಥವಾ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಪ್ರಿಂಟ್ ಮಾಡಬೇಕಾದ್ರೆ ಇಂಡೆಕ್ಸಿಂಗ್ ಓದಿದ್ವಿ. ಈಗ ಸ್ಲೈಸಿಂಗ್ ಅಂದರೆ ಇಫ್ ಯು ವಾಂಟ್ ಟು ಪ್ರಿಂಟ್ ಪಾರ್ಟ್ ಆಫ್ ದ ಸ್ಟ್ರಿಂಗ್, 10 ಕ್ಯಾರೆಕ್ಟರ್ ಇದೆ, ಅದರಲ್ಲಿ ಬರೀ 5 ಪ್ರಿಂಟ್ ಮಾಡಬೇಕು. ಆಗ ಇಂಡೆಕ್ಸಿಂಗ್ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ತುಂಬ ಲೈನ್ಸ್ ಆಗೋಗುತ್ತೆ, 0 1 2 3 4 ಹಂಗೆ ಪ್ರಿಂಟ್ ಮಾಡಬೇಕಾಗತ್ತೆ. ಸೊ ಒಂದೇ ಲೈನಲ್ಲಿ ಪಾರ್ಟ್ ಆಫ್ ದ ಸ್ಟ್ರಿಂಗ್ ಪ್ರಿಂಟ್ ಮಾಡಬೇಕಾದ್ರೆ ಅಥವಾ ಒಂದು ಭಾಗ ಅಥವಾ ಒಂದು ಪಾರ್ಟ್ ಮಾತ್ರ ಪ್ರಿಂಟ್ ಮಾಡಬೇಕಾದ್ರೆ ಯು ಕ್ಯಾನ್ ಯೂಸ್ ದ ಕಾನ್ಸೆಪ್ಟ್ ಆಫ್ ಸ್ಲೈಸಿಂಗ್. ಸೊ ಈ ಸ್ಲೈಸಿಂಗ್ ಏನು ಅಂತ ನೋಡ್ಬೋಣ, ಆಯಿತಾ? ಸೊ ಸ್ಲೈಸಿಂಗ್ ನೆಕ್ಸ್ಟ್ ಆಪರೇಷನ್ ಆ್ಯಂಡ್ ಲಾಸ್ಟ್ ಆಪರೇಷನ್ ಇನ್ ಸ್ಟ್ರಿಂಗ್ಸ್. ಸೊ ಏನು ಬರುತ್ತೆ ಸ್ಲೈಸಿಂಗಲ್ಲಿ? ಡೆಫಿನೇಷನ್ ನೋಡ್ಬೋಣ. ಇನ್ ಪೈಥಾನ್ ಟು ಆಕ್ಸೆಸ್ ಸಮ್ ಪಾರ್ಟ್ ಆಫ್ ದ ಸ್ಟ್ರಿಂಗ್ ಆರ್ ಸಬ್ ಸ್ಟ್ರಿಂಗ್ ವಿ ಯೂಸ್ ಅ ಮೆಥಡ್ ಕಾಲ್ ಸ್ಲೈಸಿಂಗ್. ಸೊ ಸ್ಲೈಸಿಂಗ್ ಅಂದರೆ ಒಂದು ಪೂರ್ತಿ ಸ್ಟ್ರಿಂಗಲ್ಲಿ ಒಂದು ಭಾಗ ಮಾತ್ರ ನೀವು ಪ್ರಿಂಟ್ ಮಾಡಬೇಕಾದ್ರೆ ಅಥವಾ ಒಂದು ಪಾರ್ಟ್ ಪ್ರಿಂಟ್ ಮಾಡಬೇಕಾದ್ರೆ ವಿ ಯೂಸ್ ದ ಕಾನ್ಸೆಪ್ಟ್ ಆಫ್ ಸ್ಲೈಸಿಂಗ್. ಓಕೆ, ಸೊ ಆಯಿತು. ವಿ ಕ್ಯಾನ್ ಸೇ ದಟ್ ಅ ಸ್ಟ್ರಿಂಗ್ str1 ಆಫ್ n is to m. ಸೊ ಏನಿಲ್ಲಿ str1 ಅಂದರೆ ಸ್ಟ್ರಿಂಗ್ ಹೆಸರು, ಇಲ್ಲಿ n is to m ಅಂದರೆ ಏನು ಸರ್? ಅಂದರೆ ನೀವು ಇಷ್ಟು ಮಾತ್ರ ಪ್ರಿಂಟ್ ಮಾಡ್ತಾ ಇರಾ, ಎನ್ನಿಂದ ಸ್ಟಾರ್ಟ್ ಮಾಡ್ತೀರಾ, ಏನಾದರೂ ಇರ್ಬೋದು, ಎನ್ನು 0 ಇಂಡೆಕ್ಸ್ ಇರ್ಬೋದು, 1 ಇಂಡೆಕ್ಸ್ ಇರ್ಬೋದು, ಏನಾದರೂ ಇರ್ಬೋದು. ಸೊ ಎನ್ನಿಂದ ಸ್ಟಾರ್ಟ್ ಮಾಡ್ತಾ ಇರಾ, ಎಮ್ವರೆಗೂ ಮಾತ್ರ ಪ್ರಿಂಟ್ ಮಾಡ್ತೀರಾ, ಎಮ್ಮಲ್ಲಿ ಸ್ಟಾಪ್ ಮಾಡ್ತೀರಾ. ಸೊ ಇದು ಸ್ಟಾರ್ಟ್, ಎಮ್ ಅನ್ನೋದು ಸ್ಟಾಪ್, ಆಯಿತಾ? ಸೊ ನೀವು ಫಾರ್ ಲೂಪ್ ಆಲ್ರೆಡಿ ಓದಿರಲ್ಲ, ಇದು ಫಾರ್ ಲೂಪ್ ಥರನೇ ಇಲ್ಲಿ ಸ್ಟೆಪ್ ಕೂಡ ಬರುತ್ತೆ, 3ನೇ ಆರ್ಗ್ಯುಮೆಂಟ್ ಕೂಡ ಬರುತ್ತೆ, ಅದನ್ನು ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಇದು ಸ್ಟಾರ್ಟ್ ಆದರೆ ಎಮ್ ಅನ್ನೋದು ಸ್ಟಾಪ್. ಸೊ ಎಲ್ಲಿಗೆ ಸ್ಟಾಪ್ ಆಗುತ್ತೆ? ಎಮ್ಗೆ ಸ್ಟಾಪ್ ಆಗುತ್ತೆ. ಬಟ್ ನೀವು ಎಲ್ಲಿಗೆ ನಿಲ್ಲಿಸ್ಬೇಕು? m-1ಗೆ ನಿಲ್ಲಿಸ್ಬೇಕು. ಸೊ ಎಲ್ಲಿ ತನಕ ಪ್ರಿಂಟ್ ಮಾಡ್ತೀರಾ ಸರ್? n to m-1 ಪ್ರಿಂಟ್ ಮಾಡ್ತೀರಾ ಇಲ್ಲಿ ಸ್ಟ್ರಿಂಗ್ನ. ಸೊ n and m ಎಷ್ಟಾದರೂ ಇರ್ಬೋದು, ಓಕೆನಾ? ಸೊ ಇದನ್ನೇ ಹೇಳಿರೋದು ಇಲ್ಲಿ. ವಿ ಕ್ಯಾನ್ ಸೇ ದ ಸ್ಟ್ರಿಂಗ್ str1 n is to m ರಿಟರ್ನ್ಸ್ ಆಲ್ ದ ಕ್ಯಾರೆಕ್ಟರ್ಸ್ ಸ್ಟಾರ್ಟಿಂಗ್ ಫ್ರಮ್ n. ಸೊ ಎನ್ನಿಂದ ಸ್ಟಾರ್ಟ್ ಮಾಡುತ್ತೆ, ಎನ್ನಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ತನಕ ಎಂಡ್ ಆಗುತ್ತೆ? ಅಪ್ ಟು m-1, n to m-1 ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇದ್ರ ಎಕ್ಸಾಂಪಲ್ಸ್ರು ಕೊಡ್ತೀನಿ. ಸೊ ಸ್ಲೈಸಿಂಗ್ ಅಂದರೆ ಏನು ಅಂತ ತಿಳ್ಕೊಬೇಕು. ಸ್ಲೈಸಿಂಗ್ ಅಂದರೆ ಏನು? ಇಫ್ ಯು ವಾಂಟ್ ಟು ಪ್ರಿಂಟ್ ಓನ್ಲಿ ಪಾರ್ಟ್ ಆಫ್ ದ ಸ್ಟ್ರಿಂಗ್, ಒಂದು ಭಾಗ ಮಾತ್ರ ಪ್ರಿಂಟ್ ಮಾಡಬೇಕು, ನಂಗೆ ಸ್ಟ್ರಿಂಗಲ್ಲಿ 20 ಕ್ಯಾರೆಕ್ಟರ್ ಇದೆ, ನಂಗೆ ಬರೀ 5 ಕ್ಯಾರೆಕ್ಟರ್ ಬೇಕು ಅಂದರೆ ವಿ ಕ್ಯಾನ್ ಯೂಸ್ ದ ಕಾನ್ಸೆಪ್ಟ್ ಆಫ್ ಸ್ಲೈಸಿಂಗ್. ಓಕೆ, ಸೊ ಇದರ ಎಕ್ಸಾಂಪಲ್ಸ್ ನೋಡೋಣ ಆಫ್ ದ ಸ್ಲೈಸಿಂಗ್. ಸೊ ಸ್ಟೂಡೆಂಟ್ಸ್ ಒಂದು ಎಕ್ಸಾಂಪಲ್ ತೊಗೊಂಡಿನಿ, ಸೇಮ್ ಎಕ್ಸ್ ಇಸ್ ಇಕ್ವಲ್ ಟು ಹೆಲೋ ಆಲ್, ಅದೇ ಸ್ಟ್ರಿಂಗ್ ತೊಗೊಂಡಿನಿ. ಸೊ ಎಕ್ಸ್ ಇಸ್ ಇಕ್ವಲ್ ಟು ಹೆಲೋ ಆಲ್. ಈಗ ನಾನು ಬರೀ ಒಂದು ಭಾಗ ಪ್ರಿಂಟ್ ಮಾಡಬೇಕು, ಎಕ್ಸ್ ಆಫ್ 1 to 3 ಮಾತ್ರ ಪ್ರಿಂಟ್ ಮಾಡಬೇಕು. ಸೊ 1 ಅಂದರೆ ಇಂಡೆಕ್ಸ್ 1, ಆಯಿತಾ? ಸೊ ಇಂಡೆಕ್ಸ್ 1 to 3 ಅಂದರೆ ಎಲ್ಲಿ ತನಕ ಪ್ರಿಂಟ್ ಆಗುತ್ತೆ? ಇಂಡೆಕ್ಸ್ 1, ಇಂಡೆಕ್ಸ್ 2 ಎರಡು ಅಷ್ಟೇ. 3ನೇ ಸ್ಟಾಪ್ ಅಂದರೆ 3 ತನಕ ಹೋಗಬಾರ್ದು. ಸೊ ಇಲ್ಲಿ ಏನಂತ ಹೇಳಿದೆ? m-1 ತನಕ ಹೋಗಬೇಕು ಅಷ್ಟೇ. ಸೊ ಇಲ್ಲಿ 3 ಇದ್ದರೆ ಸೊ 1 and 2 ಎರಡೇ ಕ್ಯಾರೆಕ್ಟರ್ ಪ್ರಿಂಟ್ ಆಗೋದು. ಓಕೆ, ಅಂದರೆ ಫಸ್ಟ್ ಇಂಡೆಕ್ಸ್, ಸೆಕೆಂಡ್ ಇಂಡೆಕ್ಸ್. ಸೊ ಫಸ್ಟ್ ಇಂಡೆಕ್ಸ್ ಯಾವ್ದು ಸರ್? ಹೆಚ್ದು 0 ಇಂಡೆಕ್ಸು, ಇದು 1 ಇಂಡೆಕ್ಸು, ಎಲ್ದು 2ನೇ ಇಂಡೆಕ್ಸ್. ಸೊ 1 to 2 ಇಂಡೆಕ್ಸ್ ಏನೇನಿದೆ? EL. ಸೊ ಔಟ್ಪುಟ್ ಏನು ಬರುತ್ತೆ? EL ಬರುತ್ತೆ, ಕರೆಕ್ಟಾ? ಸೊ ನೆಕ್ಸ್ಟು 2 to 7 ತೊಗೊಂಡಿವಿ, ಅಂದರೆ ಸ್ಟಾರ್ಟ್ 2. ಸೊ 2ನೇ ಇಂಡೆಕ್ಸ್ ಯಾವುದಿದೆ? L. ಸೊ 7 ಅಂತ ಹೇಳಿದರೆ ಸ್ಟಾಪ್ ಇಂಡೆಕ್ಸ್. ಸೊ 7 ತನಕ ಹೋಗಬಾರ್ದು, ನೀವು 6th ಕ್ಯಾರೆಕ್ಟರ್ಗೆ ನಿಲ್ಲಿಸಿ 6th ಕ್ಯಾರೆಕ್ಟರ್ ಮಾತ್ರ ಪ್ರಿಂಟ್ ಮಾಡಬೇಕು, 2 to 6 ಪ್ರಿಂಟ್ ಮಾಡಬೇಕು. ಸೊ ಇಲ್ಲಿ 2, ಇದು ಇನ್ನೊಂದು L 3, ಓದು 4, ಸ್ಪೇಸ್ದು 5 ಆ್ಯಂಡ್ ಎದು 6 ಅಲ್ವಾ? LLO ಆಮೇಲೆ ಸ್ಪೇಸ್ ಎ ಬರಬೇಕು ನಿಮಗೆ, LLO ಆ್ಯಂಡ್ ಸ್ಪೇಸ್ ಎ.
ಕರೆಕ್ಟಾ? ಸೊ ಆಯಿತು ಸರ್, ಎಕ್ಸ್ ಆಫ್ ಈಗ ನಾನು ಸ್ಟಾರ್ಟೇ ಕೊಟ್ಟಿಲ್ಲ ಸರ್. ಈಗ ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಇಸ್ ನಾಟ್ ಮೆನ್ಷನ್ಡ್, ಬರೀ ಸ್ಟಾಪ್ ಮಾತ್ರ ಕೊಟ್ಟಿನಿ 5 ಅಂತ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವಾಗ? 0 ಇಂದ ಸ್ಟಾರ್ಟ್ ಆಗಿದೆ. ನೆನ್ಪಿಟ್ಕೊಬೇಕು. ಸಪೋಸ್ ಬರೀ ಎಂಡ್ ಕೊಟ್ಟಿದ್ದಾರೆ ಅಥವಾ ಬರೀ ಸ್ಟಾಪ್ ಕೊಟ್ಟಿದ್ದಾರೆ, ಸ್ಟಾರ್ಟ್ ಕೊಟ್ಟೇ ಇಲ್ಲ. ಸೊ ಅವಾಗ ಏನಾಗುತ್ತೆ, 0 ಇಂದ ಸ್ಟಾರ್ಟ್ ಆಗಿ ಸ್ಟಾಪ್ 5 ಅಂದರೆ 4 ತನಕ ಹೋಗುತ್ತೆ. ಸೊ 0 to 4 ಏನಿದೆ ಸರ್? HELLO. ಸೊ ಏನು ಔಟ್ಪುಟ್ ಬರುತ್ತೆ? HELLO ಇಲ್ಲಿ ತನಕ ಮಾತ್ರ ಬರುತ್ತೆ. ಕರೆಕ್ಟಾ? ಸೊ ಇವಾಗ ನಾವು ಸ್ಟಾರ್ಟ್ ಕೊಟ್ಟಿಲ್ಲ ಅಂದರೆ 0 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಸರ್? ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಫುಲ್ ಸ್ಟ್ರಿಂಗ್ ಪ್ರಿಂಟ್ ಆಗುತ್ತೆ. ಓಕೆನಾ? ಸೊ ಅದರದ್ದು ಒಂದು ಎಕ್ಸಾಂಪಲ್ ಇದೆ, ನೋಡ್ಬೋಣ. ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ? ಸೊ ಇಲ್ಲಿ ನೋಡ್ಬೋದು, ಸೇಮ್ ಸ್ಟ್ರಿಂಗ್ ಹೆಲೋ ಆಲ್ ಅಂತಲೇ ತೊಗೊಂಡಿವಿ. ಸೊ ಸ್ಟಾರ್ಟ್ ಕೊಟ್ಟಿವಿ 3 ಅಂತ, ಸ್ಟಾಪ್ ವ್ಯಾಲ್ಯೂ ಕೊಟ್ಟಿಲ್ಲ. ಸ್ಟಾಪು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ? ಲಾಸ್ಟ್ ಕ್ಯಾರೆಕ್ಟರ್ ತನಕ ಪ್ರಿಂಟ್ ಆಗುತ್ತೆ. ಸೊ ಇದ್ರ ಇಂಡೆಕ್ಸ್ 0, ಇದು 1, ಇದು 2, ಎಲ್ದು 3, ಸೆಕೆಂಡ್ ಎಲ್ದು 3. ಸೊ ನಾವು ಸ್ಟಾಪ್ ಕೊಟ್ಟಿಲ್ಲದಿರೋದ್ರಿಂದ LOALL ಎಲ್ಲ ಪ್ರಿಂಟ್ ಆಗುತ್ತೆ. LOALL. ಕರೆಕ್ಟಾ? ಸೊ ಆಯಿತು ಸರ್, ದ ಸ್ಲೈಸಿಂಗ್ ಆಪರೇಷನ್ ಕ್ಯಾನ್ ಆಲ್ಸೋ ಟೇಕ್ ಅ ಥರ್ಡ್ ಇಂಡೆಕ್ಸ್ ದಟ್ ಸ್ಪೆಸಿಫೈಸ್ ಅ ಸ್ಟೆಪ್ ಸೈಜ್. ಈ ಸ್ಲೈಸಿಂಗ್ ಕಾನ್ಸೆಪ್ಟಲ್ಲಿ 3ನೇ ಇಂಡೆಕ್ಸ್ ಕೂಡ ಕೊಡ್ಬೋದು ನೀವು. ಆಯಿತಾ? ಅದನ್ನು ಸ್ಟೆಪ್ ವ್ಯಾಲ್ಯೂ ಅಂತ ಹೇಳ್ತೀವಲ್ವ, ಫಾರ್ ಲೂಪಲ್ಲಿ ಇಂಕ್ರಿಮೆಂಟ್ ಮಾಡೋದು ಅಥವಾ ಡಿಕ್ರಿಮೆಂಟ್ ಮಾಡೋದು ಯಾವಾಗಲೂ, ಅದನ್ನು ಸ್ಟೆಪ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ಎಕ್ಸ್ ಆಫ್ 1, 5, 2. ಸೊ ಅಂದರೆ ಸ್ಟಾರ್ಟ್ ಮಾಡೋದು 1 ಇಂದ ಸ್ಟಾಪ್ 4ಗೆ ಆಗಬೇಕು, ಬಟ್ ಈಚ್ ಟೈಮ್ 2ರಿಂದ ಇನ್ಕ್ರೀಸ್ ಮಾಡ್ತೀರಾ. ಸೊ ಅಂದರೆ ಏನಾಗುತ್ತೆ ಇಲ್ಲಿ? ಸೊ ಆ ಸ್ಟ್ರಿಂಗ್ ತೊಗೊಂಬೋಣ, HELLO ಆಮೇಲೆ ಸ್ಪೇಸ್ ALL. ಸೊ ಇದರದ್ದು ಇಂಡೆಕ್ಸ್ 0, 1, 2, 3, 4 ಸ್ಪೇಸ್ದು 5, 6, 7 ಆ್ಯಂಡ್ 8. ಕರೆಕ್ಟಾ? ಸೊ ಈಗ 1 ಇಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, 1 ಇಂದ ಸ್ಟಾರ್ಟ್ ಮಾಡೋಣ. ಬರುತ್ತೆ 5ಗೆ ಸ್ಟಾಪ್ ಮಾಡಬೇಕು ನೀವು. ಎಲ್ಲಿಗೆ? 5ಗೆ. ಅಂದರೆ 4ಗೆ ನಿಲ್ಲಿಸ್ಬೇಕು ನೀವು. ಸೊ 5 ತನಕ ಹೋಗೋಂಗಿಲ್ಲ. ಸೊ 5 ಅನ್ನೋದು ಸ್ಟಾಪ್, ಬಟ್ ಯು ಹ್ಯಾವ್ ಟು ಸ್ಟಾಪ್ ಎಟ್ 4. ಕರೆಕ್ಟಾ? 4ಗೆ ನಿಲ್ಲಿಸ್ಬೇಕು. ಆಯಿತು, 4 ಎಲ್ಲಿದೆ? ಇಲ್ಲಿದೆ. ಬಟ್ ಇಂಕ್ರಿಮೆಂಟ್ 2ರಿಂದ ಮಾಡ್ಬೇಕು ನೀವು ಯಾವಾಗಲೂ. ಅಂದರೆ 1 ಆದಮೇಲೆ 3ಗೆ ಹೋಗುತ್ತೆ, ಆಮೇಲೆ 5ಗೆ ಹೋಗುತ್ತೆ. ಬಟ್ ಇಲ್ಲಿ 5 ಇಲ್ಲ, 4ಗೆ ಸ್ಟಾಪ್ ಮಾಡಬೇಕು. ಸೊ 1 ಆ್ಯಂಡ್ 3 ಎರಡೇ ಕ್ಯಾರೆಕ್ಟರ್ ಪ್ರಿಂಟ್ ಆಗೋದು. ಯಾವ್ದು? 1 ಆ್ಯಂಡ್ 3. 1 ಆ್ಯಂಡ್ 3ಅಲ್ಲಿ EL ಇದೆ. ಸೊ ನಮಗೂ ಕೂಡ EL ಬರುತ್ತೆ. ಸೊ ಹೆಂಗೆ ಸರ್ ಇದು? ಸೊ ಫಸ್ಟ್ ಕ್ಯಾರೆಕ್ಟರ್ ಇಂದ 5th ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ ಪ್ರಿಂಟ್ ಮಾಡೋದು. ಸೊ ಸ್ಟಾರ್ಟು ಫಸ್ಟು, 5th ಅಂದರೆ 4thಗೆ ನಿಲ್ಲಿಸ್ಬೇಕು ನೀವು, ಇಲ್ಲಿ ತನಕ ನಿಲ್ಲಿಸ್ಬೇಕು. ಬಟ್ ಇಲ್ಲಿ ಸ್ಟೆಪ್ ಅಂದರೆ ಏನು? ಸ್ಟೆಪ್ ಅಂದರೆ ಇಂಕ್ರೀಸ್ ಮಾಡೋದು. 1ಇಂದ ಇಂಕ್ರೀಸ್ ಮಾಡಿ, ಒನ್ ಕ್ಯಾರೆಕ್ಟರ್ ಆಫ್ಟರ್ ದಿ ಅದರ್ ಪ್ರಿಂಟ್ ಮಾಡಿ ಅಂತ ಹೇಳ್ತಿಲ್ಲ. 2 ಕ್ಯಾರೆಕ್ಟರ್ ರಿಪ್ಲೇಸ್ ಮಾಡಬೇಕು, ಅಂದರೆ 2 ಕ್ಯಾರೆಕ್ಟರ್ ಮುಂದೆ ಪ್ರಿಂಟ್ ಮಾಡ್ಬೇಕು ನೀವು. ಸೊ 1 ಆದಮೇಲೆ 3ಗೆ ಹೋಗಬೇಕು, ಸೊ 5ಗೆ ಹೋಗ್ಬೇಕು ಆಮೇಲೆ. ಬಟ್ 5 ಬರಲ್ಲ, ಯಾಕಂದರೆ 4ಗೆ ಸ್ಟಾಪ್ ಮಾಡಬೇಕು. ಸೊ 1 ಆ್ಯಂಡ್ 3 2 ಕ್ಯಾರೆಕ್ಟರ್ ಪ್ರಿಂಟ್ ಆಗೋದು. ಓಕೆ. ಸೊ ನೆಕ್ಸ್ಟು ನೆಗೆಟಿವ್ ಇಂಡೆಕ್ಸಸ್ ಕ್ಯಾನ್ ಆಲ್ಸೋ ಬಿ ಯೂಸ್ ಫಾರ್ ಸ್ಲೈಸಿಂಗ್. ನೆಗೆಟಿವ್ ಇಂಡೆಕ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಇವಾಗ ಇದೇ ಎಕ್ಸಾಂಪಲಲ್ಲಿ ನಾನು ನೆಗೆಟಿವ್ ಇಂಡೆಕ್ಸ್ ತೊಗೊಂಡೆ. ಎಕ್ಸ್ ಆಫ್ -6 is to -6 ಅಂದರೆ ಎಲ್ಲಿ ಬರುತ್ತೆ? -1, -2, ಇದು -3, -4, -5, -6. ಆಯಿತು, -6 ಇಂದ ಲೆಟ್ಸ್ ಸೇ -2 ಏನು ಬರ್ತಿಲ್ಲಿ? ಸೊ ಸ್ಟಾರ್ಟ್ ವ್ಯಾಲ್ಯೂ -6. -6 ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ಸೊ -2 ಅಂದರೆ ನೀವು ಎಲ್ಲಿ ಸ್ಟಾಪ್ ಮಾಡಬೇಕು? ಸೊ -2 ತನಕ ಹೋಗಂಗಿಲ್ಲ, -3ಗೆ ಸ್ಟಾಪ್ ಮಾಡಬೇಕು. ಕರೆಕ್ಟಾ? ಸೊ ಎಕ್ಸ್ ಆಫ್ -6 -2 ಅಂದರೆ -6ಅಲ್ಲಿ ಎಲ್ ಇದೆ, ಆಮೇಲೆ O ಇದೆ, ಆಮೇಲೆ ಸ್ಪೇಸ್ ಇದೆ, ಆಮೇಲೆ A ಇದೆ, ಆಮೇಲೆ A ಮಾತ್ರ, ಇಲ್ಲಿ ತನಕ ಮಾತ್ರ ಅಲ್ವಾ? ಸೊ ಈ -2 ಹೋಗಂಗಿಲ್ಲ. ಸೊ LO ಸ್ಪೇಸ್ A ಬರುತ್ತೆ ನಿಮಗೆ. ಸೊ ಏನು ಬರುತ್ತೆ? LO ಆಮೇಲೆ ಸ್ಪೇಸ್ A. ಸೊ ಇದು ನಿಮ್ಮ ಔಟ್ಪುಟ್ ನೆಗೆಟಿವ್ ಇಂಡೆಕ್ಸಸ್ ಯೂಸ್ ಮಾಡಿದ್ರೆ. ಆಯಿತು ಸರ್, ಮತ್ತು ಇದೇನು? ಎಕ್ಸ್ ಆಫ್ ::1 ಅಂತಿದೆ. ಸೊ ಇದು ರಿವರ್ಸ್ ಮಾಡೋಕ್ಕೆ, ಸ್ಟ್ರಿಂಗ್ ಉಲ್ಟಾ ಮಾಡೋದಕ್ಕೆ ನಾವು ಸ್ಟಾರ್ಟು ಕೊಡಬಾರ್ದು, ಸ್ಟಾಪು ಕೊಡಬಾರ್ದು, ಸ್ಟೆಪ್ ಮಾತ್ರ -1 ಕೊಡಬೇಕು. ಎಕ್ಸಾಂಪಲ್ ಏನಾಗುತ್ತೆ? ಇದೇ ಎಕ್ಸಾಂಪಲ್ ತೊಗೊಳ್ಳಿ. ನಾನು ಎಕ್ಸ್ ಆಫ್ ಸ್ಟಾರ್ಟು ಕೊಡಲ್ಲ, ಸ್ಟಾಪು ಕೊಡಲ್ಲ, ಸ್ಟೆಪ್ ಮಾತ್ರ -1 ಕೊಡ್ತೀನಿ. ಸೊ ಏನಾಗುತ್ತೆ ಅವಾಗ? ಸ್ಟಾರ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್? ಸೊ ಸ್ಟಾರ್ಟ್ ನೀವು ಕೊಟ್ಟಿಲ್ಲ, ಇವಾಗ ಸ್ಟಾಪ್ ಕೂಡ ಕೊಟ್ಟಿಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸ್ಟೆಪ್ -1 ಇದ್ದರೆ ಲಾಸ್ಟ್ ಕ್ಯಾರೆಕ್ಟರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಫ್ರಮ್ ಲಾಸ್ಟ್ ಕ್ಯಾರೆಕ್ಟರ್. ಸೊ ಸ್ಟಾಪ್ ಎಲ್ಲಿ ತನಕ ಮಾಡ್ಬೇಕು ಸರ್? ಸೊ ಸ್ಟಾರ್ಟು ಲಾಸ್ಟ್ ಕ್ಯಾರೆಕ್ಟರ್ಗೆ ಹೋಗುತ್ತೆ. ಯಾಕೆ ಸರ್ ಲಾಸ್ಟ್ ಕ್ಯಾರೆಕ್ಟ್ರು? ನೆಗೆಟಿವ್ ಇಂಡೆಕ್ಸ್ ಅಲ್ವಾ? ಸೊ ಇಲ್ಲಿಗೆ ಹೋಗುತ್ತೆ, ಫಸ್ಟು -1ಗೆ ಹೋಗುತ್ತೆ, ಲಾಸ್ಟ್ ಕ್ಯಾರೆಕ್ಟರ್ಗೆ ಸ್ಟಾರ್ಟ್ ಆಗ್ತಿದೆ. ಸೊ ಸ್ಟಾಪ್ ಎಲ್ಲಿ ಮಾಡ್ಬೇಕು ನೀವು? ಸೊ 0th ಇಂಡೆಕ್ಸ್ ಇದೆ ಸ್ಟಾಪ್, ಇಲ್ಲಿ ತನಕ ಸ್ಟಾಪ್ ಮಾಡಬೇಕು. ಕರೆಕ್ಟಾ? ಸೊ ಅಂದರೆ -1, 0 -1 ಏನಾಗುತ್ತೆ? -1 ಆಗುತ್ತೆ ಮತ್ತೆ. ಸೊ ನೀವು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ -1 ಮಾಡ್ಕೊಂಡು ಹೋದರೆ ಇದು 0 -1 ಏನಾಗುತ್ತೆ? -1. ಸೊ ಇಲ್ಲಿ ನೀವು ನಿಲ್ಲಿಸ್ಬೇಕು ಆ್ಯಕ್ಚುಲಿ -1ಗೆ, ಬಟ್ ಅಲ್ಲಿ ತನಕ ಹೋಗೋದಿಲ್ಲ. ಸೊ ಎಲ್ಲಿ ತನಕ ಹೋಗ್ತೀವಿ? -1 ಸ್ಟಾಪ್ ಅಂದರೆ ಎಲ್ಲಿಗೆ ಹೋಗ್ತೀವಿ? 0 ತನಕ ಹೋಗ್ತೀವಿ. ಸೊ
ಇಲ್ಲಿ ಸ್ಟಾರ್ಟ್ ವ್ಯಾಲ್ಯೂ ಏನಾಗುತ್ತೆ -1 ಆಗುತ್ತೆ, ಸ್ಟಾಪ್ ವ್ಯಾಲ್ಯೂ ಏನಾಗುತ್ತೆ, ಸೊ ಸ್ಟಾಪ್ ವ್ಯಾಲ್ಯೂ ಕೂಡ -1 ಆಗುತ್ತೆ, ಅಂದರೆ 0ಗೆ ನೀವು ಸ್ಟಾಪ್ ಮಾಡಬೇಕು. ಆ್ಯಂಡ್ ಸ್ಟೆಪ್ -1, ಸೊ -1 ಡಿಕ್ರೀಸ್ ಮಾಡ್ತಾ ಹೋಗಿ. ಸೊ ಸ್ಟಾರ್ಟಿಂಗ್ ಫ್ರಮ್ -1 ಏನಿದೆ ಎಲ್ಲಿದೆ, ಸೊ ಅದಾದಮೇಲೆ -1 ತನಕ ಸ್ಟಾಪ್ ಮಾಡಬೇಕು ನೀವು, ಅಂದರೆ ಲಾಸ್ಟ್ ಕ್ಯಾರೆಕ್ಟರ್ ಇಲ್ಲಿ ತನಕ ಹೋಗ್ಬೇಕಾಗತ್ತೆ. ಸೊ ಯು ಆರ್ ಡಿಕ್ರಿಮೆಂಟಿಂಗ್ ಬೈ -1. ಸೊ -1 ಆದಮೇಲೆ -2 ಆಮೇಲೆ -3. ಸೊ ಇಲ್ಲಿ ಉಲ್ಟಾ ಆಗುತ್ತೆ ಸ್ಟ್ರಿಂಗು, LLA ಆಮೇಲೆ ಸ್ಪೇಸ್ O LLEH. ಸೊ ಸ್ಟ್ರಿಂಗ್ ಉಲ್ಟಾ ಮಾಡೋದಕ್ಕೆ ನೀವು ಸ್ಟಾರ್ಟ್ ಇಂಡೆಕ್ಸು ಕೊಡಬೇಡಿ, ಸ್ಟಾಪ್ ಇಂಡೆಕ್ಸು ಕೊಡಬೇಡಿ, ಸ್ಟೆಪ್ ಮಾತ್ರ -1 ನೀವು ತೊಗೊಂಡ್ರೆ ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ಲಾಸ್ಟ್ ಕ್ಯಾರೆಕ್ಟರ್ ಆಲ್ ದ ವೇ ಅಪ್ ಅಂಟಿಲ್ 0th ಇಂಡೆಕ್ಸ್ವರೆಗೂ ನಿಮಗೆ ರಿವರ್ಸ್ ಆರ್ಡ್ರಲ್ಲಿ ಪ್ರಿಂಟ್ ಆಗುತ್ತೆ. ಯಾವಾಗ ನೀವು ಸ್ಟಾರ್ಟು ಕೊಡಲ್ಲ, ಸ್ಟೆಪ್ಪು ಕೊಡಲ್ಲ, ಜಸ್ಟ್ ಸ್ಟೆಪ್ ಅಂತೀನಿ, ಸ್ಟಾರ್ಟು ಸ್ಟಾಪ್ ಕೊಡಲ್ಲ, ಸ್ಟೆಪ್ -1 ಕೊಟ್ಟರೆ ಲಾಸ್ಟಿಂದ ಡಿಕ್ರೀಸ್ ಮಾಡ್ತಾ ಹೋದರೆ ಸೊ ಲಾಸ್ಟಿಂದ ನೀವು ಫಸ್ಟ್ ಕ್ಯಾರೆಕ್ಟರ್ ತನಕ ಉಲ್ಟಾ ಆಗುತ್ತೆ ಸ್ಟ್ರಿಂಗು. ಸೊ ನಾವು ತೊಗೊಂಡಿದ್ದು ಹೆಲೋ ಆಲ್, ಬಟ್ ನಮ್ಗೆ ಔಟ್ಪುಟ್ ಬಂದಿದ್ದು AALL ಆಮೇಲೆ OLLEH, ಕರೆಕ್ಟಾ? ಸೊ ಇದು ಇಷ್ಟು ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ಆಪರೇಷನ್ಸ್ ಆಫ್ ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಕನ್ಕಾಟಿನೇಷನ್ ನೋಡಿದ್ವಿ, ರೆಪಿಟೇಷನ್ ನೋಡಿದ್ವಿ, ಮೆಂಬರ್ಶಿಪ್ ನೋಡಿದ್ವಿ, ಆಮೇಲೆ ಸ್ಲೈಸಿಂಗ್ ನೋಡಿದ್ವಿ. ಸೊ ಇದನ್ನು ಕ್ವಿಕ್ಕಾಗಿ ಡೆಮಾನ್ಸ್ಟ್ರೇಟ್ ಮಾಡ್ಬೋಣ, ಆಯಿತಾ? ಸೊ ನಾನು ಲ್ಯಾಪ್ಟಾಪಲ್ಲಿ ಜಸ್ಟ್ ಕ್ವಿಕ್ಕಾಗಿ ಐಡಲಲ್ಲಿ ಸಿಂಪಲ್ ಎಕ್ಸಾಂಪಲ್ಸೇ ತೊಗೊಂಡು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ, ಓಕೆ? ಸೊ ಸ್ಟೂಡೆಂಟ್ಸ್, ಈ ಆಪರೇಷನ್ಸ್ ಆಫ್ ಸ್ಟ್ರಿಂಗ್ಸ್ ಎಲ್ಲ ನಾನು ಪೈಥಾನ್ ಇಂಟ್ರಾಕ್ಟಿವ್ ಮೋಡಲ್ ಓಪನ್ ಮಾಡಿದ್ದೀನಿ, ಇಂಟ್ರಾಕ್ಟಿವ್ ಮೋಡಲ್ ಡೆಮಾನ್ಸ್ಟ್ರೇಟ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಕನ್ಕಾಟಿನೇಷನ್ ನೋಡೋಣ, ಆಮೇಲೆ ರಿಪಿಟೇಷನ್ ನೋಡೋಣ, ಸೊ ಅದಾದಮೇಲೆ ಮೆಂಬರ್ಶಿಪ್ ನೋಡಿ, ಲಾಸ್ಟಲ್ಲಿ ಸ್ಲೈಸಿಂಗ್ ಆಪರೇಷನ್ ಕೂಡ ನೋಡೋಣ, ಓಕೆ? ಸೊ ಈಗ ಕನ್ಕಾಟಿನೇಷನ್ ಆಪರೇಷನ್ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಸೊ ಇಲ್ಲಿ ಒಂದು ವೇರಿಯಬಲ್ ತೊಗೊಳ್ಳೋಣ, ಎಕ್ಸ್ ಅಂತ ತೊಗೊಳ್ಳೋಣ. ಸೊ ಇಲ್ಲಿ x = hello ಅಂತ ತೊಗೊಳ್ಳೋಣ, ಒಂದು ಸ್ಟ್ರಿಂಗ್, ಓಕೆ? ಸೊ ಏನು ತೊಗೊಂಡಿವಿ, x = hello ಅಂತ ಒಂದು ಸ್ಟ್ರಿಂಗ್ ತೊಗೊಂಡಿವಿ. ಸೊ ಇದಾದಮೇಲೆ y ಅಂತ ಒಂದು ವೇರಿಯಬಲ್ ತೊಗೊಳ್ಳೋಣ, y ಅಲ್ಲಿ ಲೆಟ್ಸ್ ಸೇ 1 2 3 ಅಂತ ಒಂದು ಸ್ಟ್ರಿಂಗ್ ತೊಗೊಳ್ಳೋಣ, ಓಕೆ? ಸೊ ಈಗ ನಾನು x + y ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಸೊ ಕನ್ಕಾಟಿನೇಷನ್ ಆಗುತ್ತಲ್ವಾ? ಸೊ x ಅಲ್ಲಿ ಹೆಲೋ, y ಅಲ್ಲಿ 1 2 3 ಅಂತ ಸ್ಟ್ರಿಂಗ್ ತೊಗೊಂಡೆ, x + y ನಾನು ಡಿಸ್ಪ್ಲೇ ಮಾಡಿದ್ರೆ ಸೊ ನಂಗೆ 2 ಸ್ಟ್ರಿಂಗು ಜಾಯ್ನ್ ಆಗಿ ಹೆಲೋ 1 2 3 ಬರುತ್ತೆ, ಕರೆಕ್ಟಾ? ಸೊ ಇದು ಕನ್ಕಾಟಿನೇಷನ್ ಆಪರೇಷನ್ ಅಂತ ಹೇಳ್ತೀವಿ. ಸೊ ಈಗ ಕನ್ಕಾಟಿನೇಷನ್ ಆಮೇಲೆ ರಿಪಿಟೇಷನ್ ನೋಡೋಣ, ಆಯಿತಾ? ರಿಪಿಟೇಷನ್ ಅಂದರೆ ಏನು ಸರ್? ಸೊ ಈಗ ಇನ್ನೊಂದು ಸ್ಟ್ರಿಂಗ್ ತೊಗೊಳ್ಳೋಣ, x = ಮತ್ತೆ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ, ಹಾಯ್ ಅಂತ ತೊಗೊಳ್ಳೋಣ, ಆಯಿತಾ? ಸೊ ಈಗ ಏನಾಗುತ್ತೆ ಸ್ಟೂಡೆಂಟ್ಸ್, ಈ ಸ್ಟ್ರಿಂಗ್ ಅನ್ನೋದು ಇಮ್ಯೂಟಬಲ್ ಡೇಟಾ ಟೈಪ್ ಅಲ್ವಾ? ಸೊ ಅಂದರೆ ಎಕ್ಸ್ಗೆ ಬೇರೆ ಇಂಡೆಕ್ಸ್ ಇರುತ್ತೆ, ಹೆಲೋಲೇ ಬೇರೆ ಇಂಡೆಕ್ಸ್ ಇರುತ್ತೆ, ಅಥವಾ ಇಂಡೆಕ್ಸ್ ಅನ್ನೋದಕ್ಕಿಂತ ಅಡ್ರೆಸ್ಸು, ಹೌದಾ? ಎಕ್ಸ್ಗೆ ಬೇರೆ ಅಡ್ರೆಸ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಚೇಂಜ್ ಮಾಡಿದ್ಮೇಲೆ ಇಮ್ಯೂಟಬಲ್ ಸ್ಟ್ರಿಂಗು, ಸೊ ಇಲ್ಲಿ ಸೇಮ್ ಮೆಮರಿಲಿ ಚೇಂಜ್ ಆಗಲ್ಲ, ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ. ಇವಾಗ ಎಕ್ಸು ಹೆಲೋಗೆ ಪಾಯಿಂಟ್ ಆಗ್ತಿತ್ತು, ಈಗ ಎಕ್ಸು ಹಾಯ್ಗೆ ಪಾಯಿಂಟ್ ಆಗುತ್ತೆ, ಕರೆಕ್ಟಾ? ಸೊ ಈಗ ರಿಪಿಟೇಷನ್ ಮಾಡಿ ನೋಡೋಣ, x × 4 ಮಾಡೋಣ. ಸೊ ಏನಾಗುತ್ತೆ, 4 ಟೈಮ್ಸ್ ಹಾಯ್ ಅಂತ ಡಿಸ್ಪ್ಲೇ ಆಗಬೇಕು, ಕರೆಕ್ಟಾ? ಸೊ ಈಗ ನೋಡ್ಬೋದು x × 4 ಮಾಡಿದ್ರೆ ಸೊ ಹಾಯ್ ಅನ್ನೋದು 4 ಟೈಮ್ಸ್ ಡಿಸ್ಪ್ಲೇ ಆಗಿದೆ, ಕರೆಕ್ಟಾ? ಸೊ ಇಂಟು ಆಪರೇಟರ್ ಯೂಸ್ ಮಾಡಿ ನಾವು ಈ ಮಲ್ಟಿಪ್ಲಿಕೇಶನ್ ಅಥವಾ ರಿಪಿಟೇಷನ್ ಮಾಡ್ಬೋದು. ಸೊ ಆಯಿತು, ನೆಕ್ಸ್ಟ್ ಏನಿದೆ, ಸೊ ಮೆಂಬರ್ಶಿಪ್ ಆಪರೇಷನ್ ಇದೆ ಅಲ್ವಾ? ಸೊ ಇನ್ ಆ್ಯಂಡ್ ನಾಟ್ ಇನ್, ಸೊ ಅದರದ್ದು ಕೂಡ ಒಂದು ಎಕ್ಸಾಂಪಲ್ ನೋಡ್ಬೋಣ, ಇನ್ ಆ್ಯಂಡ್ ನಾಟ್ ಇನ್. ಸೊ ಎಕ್ಸ್ ಮತ್ತೆ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ, ಹೆಲೋ ಆಲ್ ಅಂತ ತೊಗೊಳ್ಳೋಣ. ಸೊ ಇದು ಒಂದು ಸ್ಟ್ರಿಂಗ್. ಸೊ ಒಂದು ಸ್ಟ್ರಿಂಗಲ್ಲಿ ಇನ್ ಆಪರೇಷನ್ ತೊಗೊಳ್ಳೋಣ, in x ಅಂತ ನೋಡೋಣ, ಆಯಿತಾ? ಸೊ ಇದೆಯಾ ಇಲ್ವಾ ಎಕ್ಸಲ್ಲಿ, ಈಸ್ ದ ಫಸ್ಟ್ ಸ್ಟ್ರಿಂಗ್ ಪಾರ್ಟ್ ಆಫ್ ದ ಸೆಕೆಂಡ್ ಸ್ಟ್ರಿಂಗ್, ಹೌದಲ್ವಾ? ಇದೆ ಎಕ್ಸಲ್ಲಿ, ಸೊ ನಮಗೆ ಟ್ರೂನೇ ಬರಬೇಕಿಲ್ಲಿ. in x ನಾವು ಡಿಸ್ಪ್ಲೇ ಮಾಡಿದ್ರೆ ಸೊ ನಮಗೆ ಟ್ರೂನೇ ಬರುತ್ತೆ, ಕರೆಕ್ಟ್? ಸೊ ಈಗ ನಾನು ಬೇರೆ ಏನಾದರೂ ಕೊಡ್ತೀನಿ, ಲೆಟ್ಸ್ ಸೇ HE1 ಅಂತ ಕೊಡ್ತೀನಿ, HE1 in x ಅಂತ ಕೊಡ್ತೀನಿ. ಸೊ HE1 ಅಂತ ಇದೆಯಾ, ಎಕ್ಸ್ ವೇರಿಯಬಲಲ್ಲಿ HE1 ಅಂತಿದೆಯಾ? HE1 ಅಂತಿಲ್ಲ. ಸೊ ನಮಗೆ ಏನು ಬರಬೇಕು, ಫಾಲ್ಸ್ ಬರಬೇಕು, ಕರೆಕ್ಟಾ? ಸೊ ಫಾಲ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಇನ್ ಆಪರೇಟರ್ ಎಕ್ಸಾಂಪಲ್ ನೋಡಿದ್ವಿ. ನಾಟ್ ಇಂದು ಎಕ್ಸಾಂಪಲ್ ನೋಡ್ಬೋಣ ಹಾಗೆ. ಸೊ ಲೆಟ್ಸ್ ಸೇ ಈಗ ಒಂದು ಫಸ್ಟ್ ಸ್ಟ್ರಿಂಗ್ ತೊಗೊಳ್ಳೋಣ, HELL ನಾಟ್ ಇನ್ ಎಕ್ಸ್ ಅಂತ ಹೇಳ್ತೀನಿ. ಸೊ HELL ನಾಟ್ ಇನ್ ಎಕ್ಸ್. ಸೊ HELL ಎಕ್ಸ್ ಭಾಗನ ಅಲ್ವಾ? ಸೊ HELL ಎಕ್ಸ್ ಭಾಗ ಅಲ್ವಾ? HELL ಇದೆ ಇಲ್ಲಿ. ಸೊ ಇಲ್ಲಿ ಏನು ಬರಬೇಕು, ನಮಗೆ ಫಾಲ್ಸ್ ಬರಬೇಕು. ನಾನೇನು ಹೇಳ್ತಾ ಇದ್ದೀನಿ, ನಾಟ್ ಇನ್ ಅಂತ ಹೇಳ್ತಾ ಇದ್ದೀನಿ, ಬಟ್ ಅದು ಎಕ್ಸ್ ಭಾಗ ಆಗಿದೆ. ಸೊ ಡಿಸ್ಪ್ಲೇ ಮಾಡಿ ನೋಡ್ಬೋಣ ಏನು ಬರುತ್ತೆ. ಸೊ ಒಂದು ನಿಮಿಷ. ಸೊ ನಾವು ನೋಡ್ಬೋದು HELL ನಾಟ್ ಇನ್ ಎಕ್ಸ್ಗೆ ನಮಗೆ ಫಾಲ್ಸ್ ಡಿಸ್ಪ್ಲೇ ಆಗ್ತಿದೆ, ಅಂದರೆ HELL ಎಕ್ಸ್ ಭಾಗವಾಗಿದೆ. ಸೊ ನಾವಿಲ್ಲಿ ಭಾಗ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ, ಸೊ ಫಾಲ್ಸ್ ಆಗುತ್ತೆ, ಓಕೆ? ಸೊ ಈಗ ಇನ್ನೊಂದು ನೋಡ್ಬೋಣ, HE1 2 3 ನಾಟ್ ಇನ್ ಎಕ್ಸ್ ಅಂತ ಹೇಳೋಣ. ಸೊ HE1 2 3 ಎಕ್ಸ್ ಭಾಗ ಆಗಿದೆಯಾ? HE1 2 3 ಇಲ್ಲ ಎಕ್ಸಲ್ಲಿ, ಹೌದಾ? HE ಇದೆ, HE1 2 3 ಎಲ್ಲೂ ಇಲ್ಲ ಇಲ್ಲಿ.
ನಾಟ್ ಇನ್, ಇದು ಭಾಗ ಆಗಿಲ್ಲ ಅಂತ ಹೇಳ್ತಾ ಇವೆ, ಎಕ್ಸ್ ಭಾಗ ಆಗಿಲ್ಲ ಇದು, ಸೊ ಹೌದು ಭಾಗ ಆಗಿಲ್ಲ, ಸೊ ನಮ್ಗೆ ಇಲ್ಲಿ ಟ್ರೂ ಡಿಸ್ಪ್ಲೇ ಆಗಬೇಕು, ಕರೆಕ್ಟಾ? ಸೊ ನೋಡ್ಬೋಣ, ಎಂಟರ್ ಮಾಡಿ, ಸೊ ನಮಗೆ ಇಲ್ಲಿ ಟ್ರೂ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ, ಕರೆಕ್ಟಾ? ಸೊ ಈ ಟ್ರೂ ಆ್ಯಂಡ್ ಫಾಲ್ಸ್ ಏನಂತ ಹೇಳ್ತೀವಿ ಸ್ಟೂಡೆಂಟ್ಸ್, ಈ ಟ್ರೂ ಆ್ಯಂಡ್ ಫಾಲ್ಸ್ ಬೂಲಿಯನ್ ಅಂತ ಹೇಳ್ತೀವಲ್ವಾ? ಸೊ ಇಲ್ಲಿ ನಮ್ಗೆ ಐದರ್ ಟ್ರೂ ಬರುತ್ತೆ ಮೆಂಬರ್ಶಿಪ್ಪಲ್ಲಿ ಅಥವಾ ಫಾಲ್ಸ್ ಬರುತ್ತೆ, ಕರೆಕ್ಟ್? ಸೊ ಮೆಂಬರ್ಶಿಪ್ ಅರ್ಥ ಆಯಿತು ಒಂದು ಭಾವಿಸ್ತೀನಿ. ಲಾಸ್ಟಲ್ಲಿ ಈಗ ಸ್ಲೈಸಿಂಗ್ ಆಪರೇಷನ್ ಕೂಡ ನೋಡ್ಬೋಣ, ಓಕೆ? ಸೊ ಎಕ್ಸ್ ವ್ಯಾಲ್ಯೂ ಅದೇ ಇರಲಿ, ಎಕ್ಸ್ ಇಸ್ ಈಕ್ವಲ್ ಟು ಹೆಲೋ ಆಲೇ ಇರಲಿ, ಹೆಲೋ ಆಮೇಲೆ ಆಲ್. ಸೊ ಆಯಿತು, ಜಸ್ಟ್ ಕೆಳಗೆ ಹೋಗ್ತಾ ಇದ್ದೀನಿ ಸ್ವಲ್ಪ, ಹಾಂ. ಸೊ ಈಗ ಎಕ್ಸ್ ಹೆಲೋ ಆಲ್ ಅಂತಿದೆ ಅಲ್ವಾ? ಸೊ ಈಗ ನಾನು ಎಕ್ಸ್, ಹಾಂ ಒಂದು ನಿಮಿಷ, ಸೊ ಐ ಥಿಂಕ್ ಶೆಲ್ ತುಂಬ ಇದಾಗಿದೆ, ಉದ್ದ ಆಯಿತು, ಇರಲಿ. ಸೊ ಹಾಂ, ಎಕ್ಸ್ ಆಫ್ ಲೆಟ್ಸ್ ಸೇ 0 to 5 ಮಾಡಿದೆ. ಸೊ ಎಕ್ಸ್ ಆಫ್ ಇಂಡೆಕ್ಸ್ 0 to 5 ಅಂದರೆ ಏನಾಗುತ್ತೆ ಸ್ಟೂಡೆಂಟ್? 0 to 5 ಅಂದರೆ 0 to 4 ತನಕ ಹೋಗುತ್ತಲ್ವಾ? 0 1 2 3 4 ಹೆಲೋ ಮಾತ್ರ ಡಿಸ್ಪ್ಲೇ ಆಗಬೇಕು ನನಗೆ. ಸೊ ನಾನು 0 to 5 ಮಾಡಿದ್ದೀನಿ, ಇಲ್ಲಿ ಕಾಣಿಸಲ್ಲ, ಬಟ್ ಈಗ ನೋಡ್ಬೋದು 0 to 5 ಏನು ಡಿಸ್ಪ್ಲೇ ಆಗಿದೆ? ಸೊ 0 to 5 ಹೆಲೋ ಮಾತ್ರ ಡಿಸ್ಪ್ಲೇ ಆಗಿದೆ, ಕರೆಕ್ಟಾ? ಸೊ ಇದು ಒಂದು ಭಾಗ ಸ್ಲೈಸಿಂಗ್ದು. ಸೊ ಸ್ಟಾರ್ಟಿಂಗ್ ಕೊಡೋದು ಬೇಡ, ಎಂಡಿಂಗ್ ಕೊಡೋದು ಬೇಡ, ಅದು ಕೂಡ ನೋಡೋಣ. ಬಟ್ ಇಲ್ಲಿ ಶೆಲ್ ಸ್ವಲ್ಪ ಉದ್ದ ಆಯಿತು, ನಾನು ಈ ಶೆಲ್ನ ರಿಮೂವ್ ಮಾಡಿ ಮತ್ತೆ ಇನ್ನೊಂದು ಶೆಲ್ಲಲ್ಲಿ ಓಪನ್ ಮಾಡ್ತೀನಿ. ಸೊ ಜಸ್ಟ್ ಇದು ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಸೊ ಮತ್ತೆ ಐಡಲ್ ಮತ್ತೆ ಓಪನ್ ಮಾಡ್ತೀನಿ. ಸೊ ಜಸ್ಟ್ ಐಡಲ್ನ ಮತ್ತೆ ಓಪನ್ ಮಾಡೋಣ, ಓಕೆ? ಸೊ ಆಯಿತು, ಈಗ ಎಕ್ಸ್ ವ್ಯಾಲ್ಯೂ ಮತ್ತೆ ಕೊಡೋಣ, ಹೆಲೋ ಆಲ್ ಅಂತ, ಹೆಲೋ ಆಲ್. ಸೊ ಈಗ ನಾನು ಎಕ್ಸ್ ಆಫ್ ಜಸ್ಟ್ ಸ್ಟಾಪ್ ವ್ಯಾಲ್ಯೂ ಮಾತ್ರ ಕೊಡ್ತೀನಿ 6 ಅಂತ. ಅಂದರೆ ಸ್ಟಾರ್ಟ್ ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ಏನಾಗುತ್ತೆ? 0 ಇಂದ 5 ತನಕ ಹೋಗುತ್ತಲ್ವ, ಇಲ್ಲಿ 6 ಕೊಟ್ಟಿದ್ದೀನಿ. ಸೊ ಹೆಲೋ ಆಮೇಲೆ ಇದು 0 1 2 3 4 ಇದು 5th ಇಂಡೆಕ್ಸ್. ಹೆಲೋ ಆಮೇಲೆ ಸ್ಪೇಸ್ ಬರಬೇಕು ಆನ್ಸರು, ನೋಡ್ಬೋಣ ಹೆಲೋ ಒಂದು ಸ್ಪೇಸ್ ಬರುತ್ತಾ? ಸೊ ಹೆಲೋ ಆಮೇಲೆ ಸ್ಪೇಸ್ ಬಂದಿದೆ, ಕರೆಕ್ಟಾ? ಸೊ ಅಂದರೆ ನಾನು ಸ್ಟಾರ್ಟ್ ಕೊಟ್ಟಿಲ್ಲ ಅಂದರೆ 0 ಇಂದನೇ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಎಂಡ್ ಕೊಡೋಲ್ಲ, ಏನಾಗುತ್ತೆ? ಸೊ ಎಂಡ್ ಕೊಡಲಿಲ್ಲ ಅಂದರೆ ಪೂರ್ತಿ ಪ್ರಿಂಟ್ ಆಗುತ್ತೆ ಅಲ್ವಾ? ಸೊ ಎಕ್ಸ್ ಆಫ್ ನಾನು ಸ್ಟಾರ್ಟಿಂಗ್ 3 ಅಂತ ಹೇಳ್ತೀನಿ, ಎಂಡಿಂಗ್ ಏನೂ ಕೊಡೋದಿಲ್ಲ. ಸೊ ಎಕ್ಸ್ ಆಫ್ 3 ಕೊಟ್ಟಿದ್ದೀನಿ, ಆಮೇಲೆ ಎಂಡಿಂಗ್ ಕೊಡಲಿಲ್ಲ ಅಂದರೆ ಸೊ 3 ಇಂದ ಲಾಸ್ಟ್ವರೆಗೂ ಹೋಗುತ್ತೆ, ಕರೆಕ್ಟಾ? ಸೊ ಇದು ಇಂಡೆಕ್ಸ್ 0 1 2 3 ಎಲ್ ಓ ಆಮೇಲೆ ಸ್ಪೇಸ್ ಆಮೇಲೆ ಆಲ್ ಅಂತ ಬರುತ್ತೆ, ಕರೆಕ್ಟಾ? ಸೊ ಇದು ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋಣ. ಸೊ ಇಲ್ಲೇನು ಕೊಟ್ಟಿಲ್ಲ ನಾವು, ಸೊ ಲಾಸ್ಟ್ ಇಂಡೆಕ್ಸ್ ಕೊಟ್ಟಿಲ್ಲ, ಸೊ ಲಾಸ್ಟ್ ತನಕ ಪ್ರಿಂಟ್ ಆಗುತ್ತೆ, ಎ ಎಲ್ ಎಲ್ ಫುಲ್ ಪ್ರಿಂಟ್ ಆಗುತ್ತೆ, ಕರೆಕ್ಟ್? ಸೊ ಈಗ ಸ್ಟಾರ್ಟಿಂಗ್ ಇಂಡೆಕ್ಸ್ ಕೊಟ್ಟಿರಲಿಲ್ಲ, ಎಂಡಿಂಗು ಕೊಟ್ಟಿರಲಿಲ್ಲ. ಈಗ ನೆಗೆಟಿವ್ ಇಂಡೆಕ್ಸ್ ಒಂದ್ಸಲಿ ಟ್ರೈ ಮಾಡೋಣ, ಆಯಿತಾ? ಸೊ ಈಗ ಎಕ್ಸ್ ಆಫ್ ಲೆಟ್ಸ್ ಸೇ -6 ಆಮೇಲೆ ಮೈನಸ್ ಲೆಟ್ಸ್ ಸೇ 1ಗೆ ಎಂಡ್ ಮಾಡೋಣ. ಸೊ -6 ಎಲ್ಲಿ ಬರುತ್ತೆ ಸ್ಟೂಡೆಂಟ್ಸ್? ಸ್ಟಾರ್ಟ್ ವ್ಯಾಲ್ಯೂ -6ಅಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು. ಇದು -1 -2 -3 ಸ್ಪೇಸ್ದು -4 ಓದು -5 ಈ ಎಲ್ದು -6. ಸೊ -6ಇಂದ -1 ಅಂತಿದ್ದಾರೆ. -1 ಅಂದರೆ ಇದೆ ಲಾಸ್ಟ್ ಅಲ್ವಾ? ಬಟ್ -2ಗೆ ನೀವು ಸ್ಟಾಪ್ ಮಾಡಬೇಕು, -1 ತನಕ ಹೋಗಬಾರ್ದು. ಸೊ ಏನು ಬರುತ್ತೆ? -6 ಎಲ್ಲಿ ಬಂತು? -1 -2 -3 -4 -5 -6 ಎಲ್ ಓ ಆಮೇಲೆ ಎ ಎಲ್ ಏನು ಬರಬೇಕು ನಿಮಗೆ? ಎಲ್ ಓ ಆಮೇಲೆ ಸ್ಪೇಸ್ ಎ ಎಲ್ ಬರಬೇಕು ಔಟ್ಪುಟ್ಟು, ಕರೆಕ್ಟಾ? ಸೊ ಇದು ನೋಡ್ಬೋಣ, ಎಲ್ ಓ ಆಮೇಲೆ ಸ್ಪೇಸ್ ಎ ಎಲ್. ಸೊ ಇದು ನೆಗೆಟಿವ್ ಇಂಡೆಕ್ಸಸ್ ಯೂಸ್ ಮಾಡೋದು. ಈಗ ರಿವರ್ಸ್ ಮಾಡಿದ್ವಲ್ಲ ಸರ್, ರಿವರ್ಸು ಸ್ಟಾರ್ಟು ಕೊಟ್ಟಿಲ್ಲ, ಎಂಡು ಕೊಟ್ಟಿಲ್ಲ, ಆಮೇಲೆ ಬರೀ ಸ್ಟೆಪ್ ಮಾತ್ರ -1 ಮಾಡಿದ್ವಿ, ಆವಾಗ ಇದು ಉಲ್ಟಾ ಆಗುತ್ತಾ ಸರ್? ಉಲ್ಟಾ ಆಗುತ್ತೆ. ಇದು ನೋಡಿ, ಎಕ್ಸ್ನ ನಾನು ಎಕ್ಸ್ ಆಫ್ ಏನು ಕೊಡಲ್ಲ, ಸ್ಟಾರ್ಟು ಕೊಡಲ್ಲ, ಸ್ಟಾಪು ಕೊಡಲ್ಲ, ಸ್ಟೆಪ್ -1 ಕೊಡ್ತೀನಿ. ಸೊ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ನಾನೇನೂ ಕೊಡಲಿಲ್ಲ, ಸ್ಟೆಪ್ -1 ಕೊಟ್ಟರೆ ಏನಾಗುತ್ತೆ? ನಂಗೆ ಉಲ್ಟಾ ಡಿಸ್ಪ್ಲೇ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಇಲ್ಲಿಂದ ಡಿಸ್ಪ್ಲೇ ಆದ -1ಇಂದ, ಸೊ ಅದು 0 ತನಕ ಹೋಗುತ್ತೆ, ಅಂದರೆ 0 -1 -1 ಇಲ್ಲಿ ತನಕ ಹೋಗಬೇಕು ಅದು. ಸೊ ಬಟ್ ಅದು 0ಗೆ ಸ್ಟಾಪ್ ಆಗಿ ಪೂರ್ತಿ ಸ್ಟ್ರಿಂಗ್ ಉಲ್ಟಾ ಆಗಿ ನಮಗೆ ಡಿಸ್ಪ್ಲೇ ಆಗುತ್ತೆ, ಕರೆಕ್ಟಾ? ಸೊ -1 ಅಂದರೆ ನೀವು ಸ್ಟೆಪ್ ವ್ಯಾಲ್ಯೂ -1 ಕೊಟ್ಟು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಯಾವುದು ಕೊಡಲಿಲ್ಲ ಅಂದರೆ ಸ್ಟ್ರಿಂಗ್ ಉಲ್ಟಾ ಆಗುತ್ತೆ, ಓಕೆ? ಸೊ ಇದಿಷ್ಟು ಸ್ಲೈಸಿಂಗ್ ಆಪರೇಷನ್ಸ್ ಡಿಸ್ಕಸ್ ಮಾಡೀವಿ. ಸೊ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ, ಸ್ಟ್ರಿಂಗ್ ಆಪರೇಷನ್ಸ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಟ್ರಾವರ್ಸಿಂಗ್ ಅ ಸ್ಟ್ರಿಂಗ್, ಓಕೆ? ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಸ್ಟೂಡೆಂಟ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟ್ರಿಂಗ್ ಆಪರೇಷನ್ಸ್. ಈಗ ಮೂರನೇ ಕಾನ್ಸೆಪ್ಟ್ಗೆ ಹೋಗೋಣ, ಟ್ರಾವರ್ಸಿಂಗ್ ಅ ಸ್ಟ್ರಿಂಗ್. ಸೊ ಟ್ರಾವರ್ಸಿಂಗ್ ಅ ಸ್ಟ್ರಿಂಗ್ ಅಂದರೆ ಏನು ಸರ್? ಎಲ್ಲ ಕ್ಯಾರೆಕ್ಟರ್ನ ಆಕ್ಸೆಸ್ ಮಾಡಿದ್ರೆ, ಸ್ಟ್ರಿಂಗ್ ಒನ್ ಆಫ್ಟರ್ ದಿ ಅದರ್ ನೀವು ಆಕ್ಸೆಸ್ ಮಾಡಿದ್ರೆ ಅದನ್ನು ಟ್ರಾವರ್ಸಿಂಗ್ ಅಂತ ಕರಿತೀವಿ, ಓಕೆ? ಆ ಟ್ರಾವರ್ಸಿಂಗ್ ಮಾಡೋಕ್ಕೆ ನಾವು ಲೂಪ್ಸ್ ಯೂಸ್ ಮಾಡ್ತೀವಿ, ಐದರ್ ಫಾರ್ ಲೂಪ್ ಆದರೂ ಮಾಡ್ಬೋದು, ವೈಲ್ ಲೂಪ್ ಆದರೂ ಮಾಡ್ಬೋದು. ಸೊ ಎಕ್ಸಾಂಪಲ್ ಕೂಡ ನಾನು ತೊಗೊತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಟ್ರಾವರ್ಸಿಂಗ್ ಅ ಸ್ಟ್ರಿಂಗ್. ಸೊ ಟ್ರಾವರ್ಸಿಂಗ್ ಅ ಸ್ಟ್ರಿಂಗ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಟ್ರಾವರ್ಸಿಂಗ್ ಅಂದರೆ ಏನು ಸರ್? ಡೆಫಿನೇಷನ್ ಏನು? ಸೊ ಟ್ರಾವರ್ಸಿಂಗ್ ಅ ಸ್ಟ್ರಿಂಗ್ ಮೀನ್ಸ್
accessing and processing each character of the string one after the other from beginning to end. ಸೊ 5 ಕ್ಯಾರೆಕ್ಟರ್ ಇದೆ ಅನ್ಕೊಳ್ಳೋಣ, ಒನ್ ಆಫ್ಟರ್ ದ ಅದರ್ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡ್ತಾ ಹೋದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಇಂದ ಅದನ್ನ ಟ್ರಾವರ್ಸಿಂಗ್ ಅಂತ ಕರಿತೀವಿ. ಸೊ ಇದು ಹೆಂಗ್ ಮಾಡೋದು ಎಲ್ಲ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ವಿ ಕ್ಯಾನ್ ಆಕ್ಸೆಸ್ ಈಚ್ ಕ್ಯಾರೆಕ್ಟರ್ ಆಫ್ ಅ ಸ್ಟ್ರಿಂಗ್ ಆರ್ ಟ್ರಾವರ್ಸ್ ದ ಸ್ಟ್ರಿಂಗ್ ಯೂಸಿಂಗ್ ಫಾರ್ ಲೂಪ್ ಅಂಡ್ ವೈಲ್ ಲೂಪ್. ಸೊ ಐದರ್ ನೀವು ಫಾರ್ ಲೂಪ್ ಯೂಸ್ ಮಾಡ್ತಿರೋ ಅಥವಾ ವೈಲ್ ಲೂಪ್ ಯೂಸ್ ಮಾಡ್ತಿರೋ, ಎರಡು ಲೂಪ್ ಇಂದ ಕೂಡ ನಾವು ಈಗ ಈ ಕ್ಯಾರೆಕ್ಟರ್ಸ್ ಆಫ್ ಸ್ಟ್ರಿಂಗ್ ನ ಟ್ರಾವರ್ಸ್ ಮಾಡ್ಬೋದು ಅಥವಾ ಆಕ್ಸೆಸ್ ಮಾಡ್ಬೋದು ಒನ್ ಆಫ್ಟರ್ ದಿ ಅದರ್. ಆಯ್ತಾ? ಸೊ ಯಾವ್ದಾದ್ರು ಲೂಪ್ ನೀವು ಯೂಸ್ ಮಾಡ್ಬೋದು, ಐದರ್ ಫಾರ್ ಆದ್ರೂ ವೈಲ್ ಆದ್ರೂ. ಸೊ ಇದಕ್ಕೆ ಹೇಳೋದು ನಾನು ಪೈಥಾನ್ ಚಾಪ್ಟರ್ ಗೊತ್ತಿರಬೇಕು, ಇದನ್ನ ನೀಟಾಗಿ ಫಾರ್ ಲೂಪ್ ಹೆಂಗ್ ವರ್ಕ್ ಆಗುತ್ತೆ, ಆಮೇಲೆ ಫ್ಲೋ ಆಫ್ ಕಂಟ್ರೋಲ್ ಕೂಡ ಗೊತ್ತಿರಬೇಕು. ಯಾಕಂದ್ರೆ ಫ್ಲೋ ಆಫ್ ಕಂಟ್ರೋಲ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಫಾರ್ ಲೂಪ್ ಅಂದ್ರೆ ಏನು, ವೈಲ್ ಲೂಪ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದೀವಿ. ಸೊ ಆದಷ್ಟು ಫ್ಲೋ ಆಫ್ ಕಂಟ್ರೋಲ್ ನೀಟಾಗಿ ಓದಿ, ಆಮೇಲೆ ಈ ಚಾಪ್ಟರ್ ಓದಿ. ಓಕೆನಾ? ಸೊ ಈಗ ನೋಡ್ಬೋಣ ಈಚ್ ಕ್ಯಾರೆಕ್ಟರ್ ಹೆಂಗ್ ಟ್ರಾವರ್ಸ್ ಮಾಡೋದು. ಫಸ್ಟ್ ಫಾರ್ ಲೂಪ್ ಅಲ್ಲಿ ನೋಡೋಣ, ಆಮೇಲೆ ವೈಲ್ ಲೂಪ್ ಅಲ್ಲಿ ನೋಡೋಣ. ಆಯ್ತಾ? ಸೊ ಫಾರ್ ಲೂಪ್ ಅಲ್ಲಿ ಹೆಂಗ್ ಮಾಡ್ತೀವಿ ಸರ್? ಸ್ಟ್ರಿಂಗ್ ಟ್ರಾವರ್ಸಲ್ ಯೂಸಿಂಗ್ ಫಾರ್ ಲೂಪ್. ಸೊ ಫಾರ್ ಲೂಪ್ ಅಲ್ಲಿ ಹೆಂಗ್ ಮಾಡ್ತೀವಿ ಅಂತ ಕೋಡ್ ಇದೆ. ಸೊ ಕೋಡ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸೊ str1 ಅಂತ ವೇರಿಯಬಲ್ ಇದೆ. ಸೊ ಅದರಲ್ಲಿ ಹೆಲೋ ವರ್ಲ್ಡ್ ಅಂತ ಇದೆ. ಹೌದಾ? ಸೊ ಏನಿದೆ str1 ಅಲ್ಲಿ? ಹೆಲೋ, ಆಮೇಲೆ ವರ್ಲ್ಡ್, ಹೆಲೋ ಸ್ಪೇಸ್ ಇದೆ, ಸ್ಪೇಸ್ ವರ್ಲ್ಡ್, ಆಮೇಲೆ ವಿತ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಸೊ ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಕೂಡ ಹಾಕಿದ್ದೀನಿ. ಸೊ ಅದನ್ನು ಕೂಡ ನೀವು ಏನಂತಾರೆ ಇಗ್ನೋರ್ ಮಾಡಬಾರ್ದು. ಸೊ ಇದ್ರ ಇಂಡೆಕ್ಸ್ 0 1 2 3 4 ಸ್ಪೇಸ್ದು 5 6 7 8 9 10 ಎಕ್ಸ್ಕ್ಲಮೇಟರಿ ಮಾರ್ಕ್ದು 11. ಕರೆಕ್ಟಾ? ಸೊ ಇದು ಎಲ್ಲಿದೆ? str1 ಅಂತ ಒಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಆಗಿದೆ. ಸೊ ಆಯಿತು, ನೆಕ್ಸ್ಟ್ ಏನು ಮಾಡ್ತೀವಿ ಸರ್? ಫಾರ್ ಲೂಪ್ ಹಾಕ್ತೀವಿ. ಇಲ್ಲಿ ಈಚ್ ಕ್ಯಾರೆಕ್ಟರ್ ಟ್ರಾವರ್ಸ್ ಮಾಡಬೇಕಲ್ವಾ? ಫಾರ್ ವೇರಿಯಬಲ್ ಇನ್ ಏನಂತ ಯೂಸ್ ಮಾಡಿದೀವಿ? ಇನ್ ಸ್ಟ್ರಿಂಗ್ ನೇಮ್. ವೇರಿಯಬಲ್ ಏನಾದ್ರು ತೊಗೊಬೋದು, ಎಕ್ಸ್ ಅಂತ ತೊಗೊಂಡಿವಿ. ಫಾರ್ ಎಕ್ಸ್ ಇನ್ str1. ಸೊ ಅಂದರೆ ಏನು ಮಾಡುತ್ತೆ ಸರ್ ಇದು? ಎಕ್ಸ್ ಏನು ತೊಗೊಳುತ್ತೆ ಸ್ಟಾರ್ಟಿಂಗು? ಇದು ಫಾರ್ ಲೂಪ್ ಅಲ್ವಾ? ಈಚ್ ಕ್ಯಾರೆಕ್ಟರ್ನ ಟ್ರಾವರ್ಸ್ ಮಾಡ್ತೀವಿ. ಈಗ ಎಕ್ಸ್ ಇನಿಷಿಯಲಿ ಏನಿರುತ್ತೆ? 0 ಇಂಡೆಕ್ಸ್ ಪಾಯಿಂಟ್ ಮಾಡುತ್ತೆ, ಅಂದರೆ ಹೆಚ್ ವ್ಯಾಲ್ಯೂ ಇರುತ್ತೆ ಎಕ್ಸಲ್ಲಿ. ಫಾರ್ ಎಕ್ಸ್ ಇನ್ str1 ಅಂದರೆ ಸ್ಟಾರ್ಟಿಂಗ್ ಎಕ್ಸ್ ವ್ಯಾಲ್ಯೂ ಹೆಚ್ ಇರುತ್ತೆ. ಓಕೆ, ಹೆಚ್ ಇದೆ ಸರ್, ಆಯಿತು. ಇವಾಗ ಹೆಂಗೆ ಟ್ರಾವಲ್ಸ್ ಮಾಡೋದು? ಈಗ ಪ್ರೋಸೆಸ್ ಮಾಡಿ ಪ್ರಿಂಟ್ ಮಾಡ್ಬೇಕು ನೀವು. ಆಯಿತಾ? ಸೊ ಲೂಪ್ ಒಳಗೆ ಹೋಗ್ತೀವಿ, ಬಾಡಿ ಆಫ್ ದ ಫಾರ್ ಲೂಪ್ ಹೋದ್ಮೇಲೆ ಪ್ರಿಂಟ್ ಎಕ್ಸ್ ಅಂತ ಕೊಡ್ತೀವಿ. ಎಕ್ಸ್ ಪ್ರಿಂಟ್ ಮಾಡಿದ್ರೆ ಇವಾಗ ಎಕ್ಸಲ್ಲಿ ಏನಿದೆ? ಹೆಚ್. ಸೊ ಸ್ಟಾರ್ಟಿಂಗ್ ಹೆಚ್ ಪ್ರಿಂಟ್ ಮಾಡ್ತೀರಾ. ಸೊ ಎಂಡ್ ಆರ್ಗ್ಯುಮೆಂಟ್ ಕೊಟ್ಟಿವಿ ಇಲ್ಲಿ ಪ್ರಿಂಟಲ್ಲಿ. ಎಂಡ್ ಆರ್ಗ್ಯುಮೆಂಟ್ ಸಿಂಗಲ್ ಕೋಟ್ ಕೊಟ್ಟಿದ್ದೀವಿ, ಸ್ಪೇಸ್ ಕೊಟ್ಟಿಲ್ಲ. ಅಂದರೆ ಸೇಮ್ ಲೈನಲ್ಲಿ ಪ್ರಿಂಟ್ ಆಗಬೇಕಾದ್ರೆ ಎಂಡ್ ಆರ್ಗ್ಯುಮೆಂಟ್ ಕೊಡ್ತೀವಲ್ವಾ? ಈಗ ಬೇರೆ ಬೇರೆ ಲೈನಲ್ಲಿ ಪ್ರಿಂಟ್ ಆಗೋಕ್ಕೆ ಎಂಡ್ ಆರ್ಗ್ಯುಮೆಂಟ್ ಕೊಡೋದಿಲ್ಲ. ಒಂದೇ ಲೈನಲ್ಲಿ ಪ್ರಿಂಟ್ ಆಗಬೇಕಾದ್ರೆ ಎಂಡ್ ಆರ್ಗ್ಯುಮೆಂಟ್ ಕೊಡ್ತೀವಿ ವಿತ್ ಸ್ಪೇಸ್ ಕೊಟ್ಟಿಲ್ಲ ಇಲ್ಲಿ, ಜಸ್ಟ್ ಸಿಂಗಲ್ ಕೋಟ್ ಸ್ಪೇಸ್ ಇಲ್ಲೇ ಕೊಟ್ಟಿದ್ದೀವಿ. ಸೊ ಸ್ಪೇಸ್ ಇಲ್ಲದೆ ಪ್ರಿಂಟ್ ಆಗುತ್ತೆ ಎಲ್ಲ ಕ್ಯಾರೆಕ್ಟರ್ಸು. ಓಕೆ, ಸೊ ಫಸ್ಟ್ ಹೆಚ್ ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಸರ್? ಫಾರ್ ಲೂಪ್ ಮತ್ತೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಇಟ್ರೇಷನ್ ಏನಾಗುತ್ತೆ? ಫಾರ್ ಎಕ್ಸ್ ಇನ್ str1. ನೆಕ್ಸ್ಟು ಎಲ್ಲ ವ್ಯಾಲ್ಯೂಸ್ ಕೂಡ ಎಕ್ಸ್ ತೊಗೊಂಡಿಲ್ಲ ಇನ್ನು. ನೆಕ್ಸ್ಟ್ ಎಕ್ಸ್ ಏನು ತೊಗೊಳುತ್ತೆ? ಇ ತೊಗೊಳುತ್ತೆ. ಸೊ ನೆಕ್ಸ್ಟ್ ಇ ಪ್ರಿಂಟ್ ಮಾಡ್ತೀರಾ. ಕರೆಕ್ಟಾ? ಸೊ ಎಕ್ಸ್ ಮತ್ತೆ ಪ್ರಿಂಟ್ ಮಾಡ್ತೀರಾ. ಈಗ ಎಕ್ಸ್ ವ್ಯಾಲ್ಯೂ ಇ ಆಗಿರುತ್ತೆ. ಸೊ ಸ್ಪೇಸ್ ಕೊಟ್ಟಿಲ್ಲ, ಮತ್ತೆ ರಿಪೀಟ್ ಆಗುತ್ತೆ ಫಾರ್ ಲೂಪ್. ಕಂಟ್ರೋಲ್ ಮತ್ತೆ ಫಾರ್ ಲೂಪ್ ಹೋಗುತ್ತೆ. ಎಕ್ಸ್ ವ್ಯಾಲ್ಯೂ ನೆಕ್ಸ್ಟ್ ಏನಾಗಿರುತ್ತೆ? ಎಲ್ ಆಗಿರುತ್ತೆ. ಸೊ ಮತ್ತೆ ಎಲ್ ಪ್ರಿಂಟ್ ಮಾಡ್ತೀರಾ, ಸ್ಪೇಸ್ ಕೊಡೋದಿಲ್ಲ. ಸೊ ನೆಕ್ಸ್ಟ್ ಮತ್ತೆ ಎಲ್ ಪ್ರಿಂಟ್ ಆಗುತ್ತಲ್ವಾ? ನೆಕ್ಸ್ಟ್ ಎಲ್ ತೊಗೊಳುತ್ತೆ ಎಕ್ಸ್ ವ್ಯಾಲ್ಯೂ. ಸೊ ಮತ್ತೆ ಎಲ್ ಪ್ರಿಂಟ್ ಆಗುತ್ತೆ. ಮತ್ತೆ ಫಾರ್ ಲೂಪ್ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ? ಓ ಆಗಿರುತ್ತೆ. ಸೊ ಯು ಪ್ರಿಂಟಿಂಗ್ ಎಕ್ಸ್. ಸೊ ಎಕ್ಸ್ ಪ್ರಿಂಟ್ ಮಾಡಿದ್ರೆ ಮತ್ತೆ ಓ ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಅದಾದಮೇಲೆ ಸ್ಪೇಸು. ಸೊ ಸ್ಪೇಸ್, ಸೊ ಎಕ್ಸ್ ವ್ಯಾಲ್ಯೂ ಸ್ಪೇಸ್ ಆಗಿ ತೊಗೊಳುತ್ತೆ. ಅದಾದಮೇಲೆ ಸ್ಪೇಸ್ ಪ್ರಿಂಟ್ ಮಾಡ್ತೀರಾ. ಸೊ ಹೆಲೋ ಆದಮೇಲೆ ಸ್ಪೇಸ್ ಪ್ರಿಂಟ್ ಆಗುತ್ತೆ. ಸೊ ಅದಾದಮೇಲೆ ವರ್ಲ್ಡ್, ನೆಕ್ಸ್ಟ್ ಡಬ್ಲ್ಯೂ ತೊಗೊಳುತ್ತೆ, ನೆಕ್ಸ್ಟ್ ಓ ತೊಗೊಳುತ್ತೆ, ನೆಕ್ಸ್ಟ್ ಆರ್ ತೊಗೊಳುತ್ತೆ, ಎಲ್, ಆಮೇಲೆ ಡಿ, ಆಮೇಲೆ ಎಕ್ಸ್ಕ್ಲಮೇಟರಿ ಮಾರ್ಕ್. ಸೊ ಈಚ್ ಕ್ಯಾರೆಕ್ಟರ್ ತೊಗೊಂಡು ನಾವು ಇಲ್ಲಿ ಪ್ರಿಂಟ್ ಮಾಡ್ತಾ ಇವಿ. ಸೊ ಇದನ್ನು ಏನಂತ ಕರಿತೀವಿ? ಆಕ್ಸೆಸಿಂಗ್ ಈಚ್ ಕ್ಯಾರೆಕ್ಟರ್ ಆ್ಯಂಡ್ ಪ್ರೊಸೆಸಿಂಗ್ ಆ್ಯಂಡ್ ಪ್ರಿಂಟಿಂಗ್ ದಮ್, ಇದನ್ನು ಟ್ರಾವರ್ಸಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಪ್ರಿಂಟ್ ಆಗುತ್ತೆ ಈ ಕೋಡಲ್ ಪ್ರಕಾರ? ಹೆಲೋ ವರ್ಲ್ಡ್ ವಿತ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಸೊ ಎಕ್ಸ್ಕ್ಲಮೇಟರಿ ಮಾರ್ಕ್ ಕೂಡ ಪ್ರಿಂಟ್ ಆಗುತ್ತೆ ಇಲ್ಲಿ. ಓಕೆ, ಸೊ ಅಂದರೆ ಎಕ್ಸ್ಕ್ಲಮೇಟರಿ ಮಾರ್ಕ್, ಹೆಲೋ ವರ್ಲ್ಡ್. ಸೊ ಇದಿಷ್ಟು ಪ್ರಿಂಟ್ ಆಗೋಕ್ಕೆ ನಾವು ಫಾರ್ ಲೂಪ್ ಯೂಸ್ ಮಾಡಿದ್ವಿ. ಈಚ್ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡ್ತೀವಲ್ವ? ಫಸ್ಟು ಫಾರ್ ಎಕ್ಸ್ ಇನ್ str ಅಂದರೆ, ಸೊ str1 ಅಂದರೆ ಎಕ್ಸ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಏನಿರುತ್ತೆ? ಹೆಚ್ ಇರುತ್ತೆ. ಸೊ ಫಸ್ಟ್ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡಿದ್ವಿ. ಆಮೇಲೆ ಸೆಕೆಂಡ್ ಕ್ಯಾರೆಕ್ಟರ್ ಮತ್ತೆ ಲೂಪ್ ರಿಪೀಟ್ ಆಗುತ್ತಲ್ಲ, ಎಲ್ಲ ಕ್ಯಾರೆಕ್ಟರ್ಗೂ ಲೂಪ್ ರಿಪೀಟ್ ಆಗುತ್ತೆ. ಸೊ ಇದನ್ನು ಟ್ರಾವಲ್ಸ್ ಮಾಡ್ದಂಗೆ ತಾನೆ ಎಲ್ಲ ಕ್ಯಾರೆಕ್ಟರು ಆಕ್ಸೆಸ್ ಮಾಡಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಫಾರ್ ಲೂಪ್ ಮುಖಾಂತರ ಯೂಸ್ ಮಾಡಿ ನಾವು ಟ್ರಾವಲ್ಸ್ ಮಾಡಿದ್ವಿ. ಇದು ಫಾರ್ ಲೂಪ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಸೊ ನೀವು ಎಲ್ಲ ಕ್ಯಾರೆಕ್ಟರು ಪ್ರಿಂಟ್ ಮಾಡಬೇಕಾಗುತ್ತೆ. ಈ ಥರ ಪ್ರಿಂಟ್ ಎಕ್ಸ್ ಆಫ್ 0, ನೆಕ್ಸ್ಟ್ ಲೈನಲ್ಲಿ ಮತ್ತೆ ಪ್ರಿಂಟ್ ಎಕ್ಸ್ ಆಫ್ 1, ಆ ಥರ ಪ್ರಿಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಕರೆಕ್ಟಾ? ಸೊ ಅದು ಎಲ್ಲಿ ತನಕ ಮಾಡ್ತೀರಾ? ಈ ಸ್ಟ್ರಿಂಗ್ ಚಿಕ್ಕದಾಗಿದೆ ಮಾಡ್ತೀರಾ. ಸೊ ನಾನು ಸ್ಟ್ರಿಂಗ್ ತುಂಬ ಉದ್ದ ಕೊಟ್ಟರೆ ಸೊ ಎಕ್ಸ್ ಆಫ್ 100 ತನಕ ಬರ್ಕೊಂಡು ಹೋಗ್ತೀರಾ ಒನ್ ಆಫ್ಟರ್ ದಿ ಅದರ್. ಸೊ ಅದು ತುಂಬ ಪ್ರೋಸೆಸ್ ಲಾಂಗ್ ಟೈಮ್ ತೊಗೊಳುತ್ತಲ್ವ? ಸೊ ಅದಕ್ಕೋಸ್ಕರ ನಾವು ಲೂಪ್ಸ್ ಯೂಸ್ ಮಾಡ್ತೀವಿ. ಲೂಪ್ ಯೂಸ್ ಮಾಡಿದ್ರೆ ಸೊ ಇದು ಒಂದೇ ಲೈನ್ 10 ಸಲ ಬೇಕಾದ್ರೆ ರನ್ ಆಗುತ್ತೆ, ಅಥವಾ 10 ಕ್ಯಾರೆಕ್ಟರ್ ಇದ್ದರೆ 10 ಸಲ ರನ್ ಆಗುತ್ತೆ. 20 ಕ್ಯಾರೆಕ್ಟರ್ ಇದ್ದರೆ ಇಲ್ಲಿ ಈ ಲೈನು ಒಂದೇ ಲೈನು 20 ಸಲ ರನ್ ಆಗುತ್ತೆ. ಸೊ ಅದಕ್ಕೆ
ಲೂಪ್ಸ್ ಮುಖಾಂತರ ನಾವು ಈಚ್ ಕ್ಯಾರೆಕ್ಟರ್ ಸ್ಟ್ರಿಂಗ್ ಆಕ್ಸೆಸ್ ಮಾಡಿ ಪ್ರಿಂಟ್ ಮಾಡ್ಬೋದು ಆಯಿತಾ. ಸೊ ಫಾರ್ ಲೂಪಲ್ಲಿ ಹೆಂಗೆ ಸ್ಟ್ರಿಂಗ್ನ ಆಕ್ಸೆಸ್ ಮಾಡಿ ಅಥವಾ ಇಂಡಿವಿಜುವಲ್ ಕ್ಯಾರೆಕ್ಟರ್ನ ಆಕ್ಸೆಸ್ ಮಾಡಿ ಪ್ರಿಂಟ್ ಮಾಡಬೇಕು ಅಂತ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಸೊ ಔಟ್ಪುಟ್ ಏನು ಬರ್ತಿಲ್ಲಿ ಹೆಲೋ ವರ್ಲ್ಡ್ ಅಂತಲೇ ಔಟ್ಪುಟ್ ಬರುತ್ತೆ, ಸೇಮ್ ಔಟ್ಪುಟೇ ಬರುತ್ತೆ. ಸೊ ಈಗ ಇದೇ ಸ್ಟ್ರಿಂಗ್ನ ವೈಲ್ ಲೂಪ್ ಮುಖಾಂತರನೂ ಮಾಡ್ಬೋದಾ ಸರ್, ಟ್ರಾವಲ್ಸ್ ಮಾಡ್ಬೋದು ಅಂದರೆ ಮಾಡ್ಬೋದು. ಸೊ ವೈಲ್ ಲೂಪಲ್ಲಿ ಸಿಂಟ್ಯಾಕ್ಸ್ ಬೇರೆ ಬರುತ್ತೆ. ಫಸ್ಟ್ ಇನಿಷಿಯಲೈಸೇಷನ್ ಮಾಡ್ತೀವಿ, ಆಮೇಲೆ ಕಂಡೀಷನ್ ಚೆಕ್ ಮಾಡಿ, ಆಮೇಲೆ ಬಾಡಿ ಆಫ್ ದ ವೈಲ್ ಲೂಪ್ಗೆ ಹೋಗ್ತೀವಲ್ವಾ. ಸೊ ಈ ಫಾರ್ ಲೂಪ್ ಟ್ರಾವಲ್ಸಿಂಗ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಗ ವೈಲ್ ಲೂಪ್ ಟ್ರಾವಲ್ಸಿಂಗ್ ನೋಡ್ಬೋಣ ಆಯಿತಾ. ಸೊ ವೈಲ್ ಲೂಪಲ್ಲಿ ಹೆಂಗೆ ಟ್ರಾವಲ್ಸ್ ಮಾಡ್ತೀವಿ ಸರ್? ಸೊ ಸ್ಟ್ರಿಂಗ್ ಟ್ರಾವಲ್ಸಲ್ ಯೂಸಿಂಗ್ ವೈಲ್ ಲೂಪ್. ಸೊ ವೈಲ್ ಲೂಪಲ್ಲಿ ಹೆಂಗೆ ಮಾಡ್ತೀವಿ ಕೋಡ್ ನೋಡ್ಬೋಣ. ಸೊ ಸೇಮ್ ಸ್ಟ್ರಿಂಗ್ ತೊಗೊಂಡಿವಿ ಹೆಲೋ ವರ್ಲ್ಡ್ ಅಂತಾನೆ, ಬಟ್ ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ನಾನು ತೊಗೊಂಡಿಲ್ಲ, ನೀವು ತೊಗೊಬೋದು ಆಯಿತಾ. ಸೊ ಹೆಲೋ ವರ್ಲ್ಡ್ ಅಂತಾನೆ ತೊಗೊಂಡಿವಿ, ಮತ್ತು ಹೆಲೋ ಸ್ಪೇಸ್ ವರ್ಲ್ಡ್ ಆಯಿತು. ಸೊ ಇಂಡೆಕ್ಸಸ್ ತೊಗೊಂಬೋಣ, 0 1 2 3 4 ಸ್ಪೇಸ್ದು 5 ಡಬ್ಲ್ಯೂದು 6 O 7 8 9 10. ಸೊ ಟೋಟಲ್ STR1ಅಲ್ಲಿ 11 ಕ್ಯಾರೆಕ್ಟರ್ ಇದೆ ಅಲ್ವಾ. ಸೊ 0 ಇಂದ 10 ಅಂದರೆ ಟೋಟಲ್ 11 ಕ್ಯಾರೆಕ್ಟರ್ ಇದೆ. ಸೊ ಈಗ ಏನು ಮಾಡಿದ್ದಾರೆ, ಸ್ಟಾರ್ಟಿಂಗ್ ಇಂಡೆಕ್ಸ್ 0 ಅಂತ ತೊಗೊಂಡಿದ್ದಾರೆ. ಸೊ ಫಸ್ಟ್ ಕ್ಯಾರೆಕ್ಟ್ರಿಂದ ಈ ವೇರಿಯಬಲ್ ಒಂದು ತೊಗೊಂಡಿದ್ದಾರೆ, ಇಂಡೆಕ್ಸ್ 0 ಅಂತ ತೊಗೊಂಡಿದ್ದಾರೆ ಸ್ಟಾರ್ಟಿಂಗ್. ನೀವೇನಾದರೂ ತೊಗೊಬೋದು ಈ ವೇರಿಯಬಲ್ನ, ಜಸ್ಟ್ ಇಂಡೆಕ್ಸ್ ಅಂತ ತೊಗೊಂಡಿದ್ದಾರೆ ಅವರು. ಇದು ಇನಿಷಿಯಲೈಸೇಷನ್, ಇದು ಫಸ್ಟ್ ಸ್ಟೆಪ್ ಅಲ್ವಾ ವೈಲ್ ಲೂಪಲ್ಲಿ. ಇನಿಷಿಯಲೈಸೇಷನ್ ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಏನು, ವೈಲ್ ಕಂಡೀಷನ್. ವೈಲ್ ಅನ್ನೋದು ಕೀವರ್ಡ್, ಲೂಪ್ ಸ್ಟಾರ್ಟ್ ಮಾಡ್ತೀವಿ ಆಗ. ವೈಲ್ ಕಂಡೀಷನ್, ಕಂಡೀಷನ್ ಏನು, ಇಂಡೆಕ್ಸ್ ಇಸ್ ಲೆಸ್ ದೆನ್ ಲೆಂತ್ ಆಫ್ STR. ಅಂದರೆ ಇಂಡೆಕ್ಸ್ ಅಂದರೆ 0, ಇಸ್ ಇಟ್ ಲೆಸ್ ದೆನ್ ಲೆಂತ್ ಆಫ್ STR. ಲೆಂತ್ ಆಫ್ STR ಏನು ಬಂತು, ಲೆಂತ್ ಆಫ್ STR1 ಅಂದರೆ ಎಷ್ಟು, 0 to 10 ಅಂದರೆ ಎಷ್ಟಿದೆ ಲೆಂತು, 11 ಕ್ಯಾರೆಕ್ಟರ್ ಇದೆ. ಸೊ 0 ಲೆಸ್ ದೆನ್ 11 ಅಂತ ಚೆಕ್ ಮಾಡ್ತೀವಿ ಸ್ಟಾರ್ಟಿಂಗ್ ಕಂಡೀಷನ್. ಹೌದು ಟ್ರೂ ಇದೆ, 0 ಲೆಸ್ ದೆನ್ 11. ಸೊ ಟ್ರೂ ಆದರೆ ಏನು ಪ್ರಿಂಟ್ ಮಾಡ್ತೀರಾ, ಪ್ರಿಂಟ್ STR1 ಆಫ್ ಇಂಡೆಕ್ಸ್. ಸೊ ಏನು ಹೇಳಿದರೆ, ಪ್ರಿಂಟ್ STR1 ಆಫ್ ಇಂಡೆಕ್ಸ್. STR1 ಆಫ್ ಇಂಡೆಕ್ಸ್ ಅಂದರೆ ಏನು, ಸ್ಟಾರ್ಟಿಂಗ್ STR1 ಆಫ್ 0. STR1 ಆಫ್ 0 ಏನಿದೆ, ಹೆಚ್ ಇದೆ. ಸೊ ಏನು ಮಾಡ್ತೀವಿ, ಫಸ್ಟ್ ಹೆಚ್ ಪ್ರಿಂಟ್ ಆಗುತ್ತೆ, ಓಕೆನಾ. ಸೊ ಸೇಮ್ ಎಂಡ್ ಆರ್ಗ್ಯುಮೆಂಟ್ ಸ್ಪೇಸ್ ತೊಗೊಂಡಿಲ್ಲ. ಸೊ 1 ಆಫ್ಟರ್ ದ ಅದರ ಪ್ರಿಂಟ್ ಆಗುತ್ತೆ, ಅಂದರೆ ಪಕ್ಕನೇ ಪ್ರಿಂಟ್ ಆಗ್ತಾ ಹೋಗುತ್ತೆ ಈಚ್ ಕ್ಯಾರೆಕ್ಟರ್. ನೆಕ್ಸ್ಟ್ ಇಟ್ರೇಷನ್ ಏನಾಯ್ತು ಸರ್, ನೆಕ್ಸ್ಟ್ ಲೈನಲ್ಲಿ ಇಂಡೆಕ್ಸ್ ವ್ಯಾಲ್ಯೂ ಮತ್ತೆ ಇನ್ಕ್ರೀಸ್ ಮಾಡ್ತೀವಿ. ಯಾಕೆ ಸರ್ ಇನ್ಕ್ರೀಸ್ ಮಾಡಿದ್ರಿ, ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡಬೇಕಲ್ಲ. ಫಸ್ಟ್ 0 ಕ್ಯಾರೆಕ್ಟರ್ ಪ್ರೊಸೆಸಿಂಗ್ ಆಯಿತು, ನೆಕ್ಸ್ಟು ಫಸ್ಟ್ ಕ್ಯಾರೆಕ್ಟರ್ ಪ್ರೊಸೆಸ್ ಆಗಬೇಕು. ಸೊ ಈಗ ಇಂಡೆಕ್ಸ್ ಏನಾಗಿರುತ್ತೆ, 1 ಆಗುತ್ತೆ. ಸೊ ಇಲ್ಲೇನಾ ಸರ್ ಸ್ಟಾಪ್ ಅಲ್ಲ, ಇದು ಕಂಡೀಷನ್ ಫಾಲ್ಸ್ ಆಗತ್ತಂಗ ಲೂಪ್ ರನ್ ಆಗುತ್ತೆ. ಸೊ ಮತ್ತೆ ಕಂಡೀಷನ್ಗೆ ಹೋಗ್ತೀವಿ. ಇವಾಗ ಇಂಡೆಕ್ಸ್ ವ್ಯಾಲ್ಯೂ ಏನಾಗಿದೆ, 1 ಲೆಸ್ ದೆನ್ ಲೆಂತ್ ಆಫ್ STR1. ಲೆಂತ್ ಆಫ್ STR1 ಏನು, 11 ಕ್ಯಾರೆಕ್ಟರ್ ಇದೆ. ಸೊ 1 ಲೆಸ್ ದೆನ್ 11 ಕೂಡ ಟ್ರೂ ಆಗುತ್ತೆ. ಸೊ ಟ್ರೂ ಆದರೆ ಪ್ರಿಂಟ್ STR1 ಆಫ್ ಇಂಡೆಕ್ಸ್. ಸೊ ಈಗ STR1 ಆಫ್ ಇಂಡೆಕ್ಸಲ್ಲಿ ಏನಿದೆ, ಇಂಡೆಕ್ಸ್ ವ್ಯಾಲ್ಯೂ ಈಗ 1. STR1 ಆಫ್ 1ಅಲ್ಲಿ ಏನಿದೆ, STR1 ಆಫ್ 1ಅಲ್ಲಿ E ಇದೆ. ಸೊ ಈಗ E ಪ್ರಿಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಂಡೆಕ್ಸ್ 2 ಆಗುತ್ತೆ. ಸೊ 2 ಆದಮೇಲೆ ಮತ್ತೆ ಲೂಪ್ ಕಂಟಿನ್ಯೂ ಆಗುತ್ತೆ. ಸೊ ಹಿಂಗೆ ಎಲ್ಲ ಕ್ಯಾರೆಕ್ಟ್ರು ಪ್ರಿಂಟ್ ಆಗುತ್ತೆ, ಕರೆಕ್ಟಾ. ಹೆಲೋ ಆಮೇಲೆ ಸ್ಪೇಸ್ ಆಮೇಲೆ ವರ್ಲ್ಡ್. ಸೊ ಎಲ್ಲಿಗೆ ಸ್ಟಾಪ್ ಆಗುತ್ತೆ ಸರ್ ಅಂತ ಕೇಳಿದ್ರೆ, ಸೊ ಇಂಡೆಕ್ಸ್ ವ್ಯಾಲ್ಯೂ ಇವಾಗ 11 ಆಯಿತು. ಸೊ 11 ಲೆಸ್ ದೆನ್ 11 ಫಾಲ್ಸ್ ಆಗುತ್ತೆ. ಸೊ ಈಗ 11 ಅಂದ್ಕೊಳ್ಳೋಣ ಇಂಡೆಕ್ಸು, ಇದೆಲ್ಲ ಕ್ಯಾರೆಕ್ಟ್ರು ಪ್ರಿಂಟ್ ಆಯಿತು. 10 ತನಕ ಎಲ್ಲ ಕ್ಯಾರೆಕ್ಟ್ರು ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಇಟ್ರೇಷನ್ ಏನಾಗುತ್ತೆ, 11 ಆಗುತ್ತೆ. 11 ಲೆಸ್ ದೆನ್ 11 ಫಾಲ್ಸ್ ಆಗುತ್ತಲ್ವಾ. ಸೊ ಕಂಡೀಷನ್ ಫಾಲ್ಸ್ ಆದಮೇಲೆ ಲೂಪ್ ಆಚೆ ಬರ್ತೀವಿ. ಇದಿಷ್ಟು ಏನಂತ ಕರಿತೀವಿ, ಬಾಡಿ ಆಫ್ ದ ವೈಲ್ ಲೂಪ್. ಸೊ ಬಾಡಿ ಆಫ್ ದ ವೈಲ್ ಲೂಪ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ, ಕಂಡೀಷನ್ ಟ್ರೂ ಆದಾಗ. ಸೊ ಕಂಡೀಷನ್ ಟ್ರೂ ಆದರೆ ಬಾಡಿ ಆಫ್ ವೈಲ್ ಲೂಪ್ ಇದು ಪೂರ್ತಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಫಾಲ್ಸ್ ಆದರೆ ಬಾಡಿ ಆಫ್ ದ ವೈಲ್ ಲೂಪ್ ಆಚೆ ಬರ್ತೀವಿ. ಸೊ ಔಟ್ಪುಟ್ ಹೆಲೋ ವರ್ಲ್ಡ್ ಅಂತ ಪ್ರಿಂಟ್ ಆಗುತ್ತೆ, ಕರೆಕ್ಟಾ. ಸೊ ಟ್ರಾವಲ್ಸಿಂಗ್ ಮಾಡೋದಕ್ಕೆ ನಾವು ಫಾರ್ ಲೂಪ್ ಆದರೂ ಯೂಸ್ ಮಾಡ್ಬೋದು, ವೈಲ್ ಲೂಪ್ ಆದರೂ ಯೂಸ್ ಮಾಡ್ಬೋದು. ಸೊ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ಈಸಿ ಕಾನ್ಸೆಪ್ಟ್ ಫಾರ್ ಲೂಪ್ ಯೂಸ್ ಮಾಡೋದಕ್ಕೆ, ಆಮೇಲೆ ವೈಲ್ ಲೂಪ್ ಯೂಸ್ ಮಾಡಿ ಈಚ್ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡೋಕ್ಕೆ, ಕರೆಕ್ಟಾ. ಸೊ ಇದನ್ನು ಜಸ್ಟ್ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋಣ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆ. ಸೊ ಸ್ಟೂಡೆಂಟ್ಸ್, ಈ ಟ್ರಾವಲ್ಸಿಂಗ್ ಓವರ್ ಸ್ಟ್ರಿಂಗ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಯೂಸಿಂಗ್ ಫಾರ್ ಆ್ಯಂಡ್ ವೈಲ್ ಲೂಪ್. ಈಗ ಒಂದೊಂದು ಲೂಪ್ ಯೂಸ್ ಮಾಡಿ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ. ನಾನೊಂದು ಫೈಲ್ ಓಪನ್ ಮಾಡಿದ್ದೀನಿ ಆ್ಯಂಡ್ ಸೇವ್ ಕೂಡ ಮಾಡಿದ್ದೀನಿ, traversing.py ಅಂತ. ಸೊ ಇಲ್ಲಿ ನಾವು ಫಸ್ಟು ಫಾರ್ ಲೂಪ್ ಯೂಸ್ ಮಾಡಿ ಸ್ಟ್ರಿಂಗ್ನ ಟ್ರಾವಲ್ಸ್ ಮಾಡಬೇಡ, ಓಕೆ. ಸೊ ಫಸ್ಟು ಎಕ್ಸ್ ಅಂತ ಒಂದು ವೇರಿಯಬಲ್ ತೊಗೊತೀನಿ. ಇದರಲ್ಲಿ ಲೆಟ್ಸ್ ಸೇ ಹೆಲೋ ವರ್ಲ್ಡ್ ಅಂತ ಒಂದು ಸ್ಟ್ರಿಂಗ್ ತೊಗೊಳ್ಳೋಣ. ಸೊ ಈಗ ಜಸ್ಟ್ ಲೆಂತ್ ಆಫ್ ದ ಸ್ಟ್ರಿಂಗ್ ಪ್ರಿಂಟ್ ಮಾಡಿ ನೋಡ್ಬೋಣ ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ. len ಆಫ್ ಎಕ್ಸ್. ಸೊ len ಅಂತ ಒಂದು ಫಂಕ್ಷನ್ ಇದೆ ಸ್ಟೂಡೆಂಟ್ಸ್, ಅಲ್ಲಿ ಲೆಂತ್ ಆಫ್ ದ ಸ್ಟ್ರಿಂಗ್ ಪ್ರಿಂಟ್ ಮಾಡ್ತೀವಿ. ನಮ್ಗೆ ಎಷ್ಟು ಬಂದಿತ್ತು ಲೆಂತು, ಐ ಥಿಂಕ್ 11 ಬಂದಿತ್ತಲ್ವ, 11 ಕ್ಯಾರೆಕ್ಟರ್ ಬಂದಿತ್ತು. ಸೊ ಇದಾದಮೇಲೆ ಜಸ್ಟ್ ಈಗ ಟ್ರಾವಲ್ಸ್ ಮಾಡಬೇಡ, ಫಾರ್ ಲೂಪ್ ಯೂಸ್ ಮಾಡೋಣ. ಫಾರ್ ಐ ಇನ್ ಎಕ್ಸ್ ಅಂತ ನಾನು ಹೇಳ್ತೀನಿ. ಸೊ ಅಂದರೆ ಸ್ಟೂಡೆಂಟ್ಸ್ ಫಸ್ಟ್ ಐ ವ್ಯಾಲ್ಯೂ ಹೆಚ್ ತೊಗೊಳತ್ತಲ್ವ, ಅಂದರೆ ಫಾರ್ ಐ ಇನ್ ಎಕ್ಸ್ ಅಂದರೆ ಐ ಸ್ಟಾರ್ಟಿಂಗ್ ಹೆಚ್ ಇರುತ್ತೆ, ಆಮೇಲೆ ಇ ಇರುತ್ತೆ, ಆಮೇಲೆ ಎಲ್ ಓ ಹಂಗೆ ಇರುತ್ತೆ. ಸೊ ಈಗ ಏನು ಪ್ರಿಂಟ್ ಮಾಡ್ತೀವಿ,
ಐ ವ್ಯಾಲ್ಯೂ ಪ್ರಿಂಟ್ ಮಾಡ್ತೀವಿ. ಸೊ ಐ ಸ್ಟಾರ್ಟಿಂಗ್ ಹೆಚ್ ಇರುತ್ತೆ. ಸೊ ಹಿಂಗೆ ಲೂಪ್ ಕಂಟಿನ್ಯೂ ಆಗುತ್ತಲ್ವಾ. ಈಗ ಬಾಡಿ ಆಫ್ ದ ಫಾರ್ ಲೂಪ್ ಹೋಗೋಣ. ಸೊ ಪ್ರಿಂಟ್ ಐ ಅಂತ ಹೇಳ್ಬೋಣ. ಆಮೇಲೆ ಎಂಡ್ ಆರ್ಗ್ಯುಮೆಂಟ್ ಕೊಡೋಣ. ಎಂಡ್ ಆರ್ಗ್ಯುಮೆಂಟ್ ಸಿಂಗಲ್ ಕೋಟಲ್ಲಿ ಕೊಡೋಣ. ಸೊ ಈಗ ಏನಾದ ಸ್ಟೂಡೆಂಟ್ಸ್, ಐ ವ್ಯಾಲ್ಯೂ ಸ್ಟಾರ್ಟಿಂಗ್ ಅಂದರೆ 0th ಇಂಡೆಕ್ಸ್ ಹೆಚ್ ಆಗಿರುತ್ತೆ. ಹೆಚ್ ಆದಮೇಲೆ ಸೊ ಸ್ಪೇಸ್ ಬಿಡಲ್ಲ ನಾವು, ಅದಾದಮೇಲೆ ಮತ್ತೆ ಲೂಪ್ ಕಂಟಿನ್ಯೂ ಆಗುತ್ತೆ. ಸೊ ಐ ನೆಕ್ಸ್ಟ್ ಐ ವ್ಯಾಲ್ಯೂ ಇ ಆಗುತ್ತೆ. ಸೊ ನೆಕ್ಸ್ಟ್ ಇ ಪ್ರಿಂಟ್ ಮಾಡ್ತೀರಾ. ಹಾಗೆ ಎಲ್ಲ ಕ್ಯಾರೆಕ್ಟರ್ನು ಅದು ಟ್ರಾವರ್ಸ್ ಮಾಡಿ ಅಥವಾ ಆಕ್ಸೆಸ್ ಮಾಡಿ ಪ್ರಿಂಟ್ ಮಾಡ್ತೀವಿ. ಕರೆಕ್ಟಾ? ಸೊ ಇದು ರನ್ ಮಾಡಿ ನೋಡ್ಬೋಣ. ಸೊ ಇಲ್ಲಿ ಜಸ್ಟ್ ಇದು ಕ್ಯಾರೆಕ್ಟರ್ಸ್ ಕೊಡ್ತೀನಿ ನಾನು, ಅಥವಾ ಕೋಡ್ಸಲ್ಲಿ ಡಿಸ್ಪ್ಲೇ ಮಾಡ್ಬೋಣ. ಲೆಂತ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು LEN ಆಫ್ ಎಕ್ಸ್ ಅಂತ ಜಸ್ಟ್ ಡಿಸ್ಪ್ಲೇ ಮಾಡೋಣ. ಸೊ ಸ್ಟಾರ್ಟಿಂಗ್ ನಮಗೆ ಲೆಂತ್ ಆಫ್ ಎಕ್ಸ್ ಇಸ್ 11 ಅಂತ ಬರಬೇಕು. ಆಮೇಲೆ ಎಲ್ಲ ಕ್ಯಾರೆಕ್ಟರು ಡಿಸ್ಪ್ಲೇ ಆಗಬೇಕು. ಕರೆಕ್ಟಾ? ಸೊ ಇದು ರನ್ ಮಾಡಿ ನೋಡ್ಬೋಣ. ಸೊ ರನ್ ಆ್ಯಂಡ್ ರನ್ ಮಾಡ್ಯೂಲ್. ಓಕೆ, ಏನೋ ಎರರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನು ಕಾಮ ಮರೆತುಬಿಟ್ಟಿದ್ದೀನಿ ಇಲ್ಲಿ. ಕಾಮ. ಸೊ ನಾನು ಇಲ್ಲಿ ಕಾಮ ಕೊಡಬೇಕು. ಕರೆಕ್ಟಾ? ಡಬಲ್ ಕೋಟ್ ಆದಮೇಲೆ ಕಾಮ ಕೊಡಬೇಕು. ಸೊ ಈಗ ರನ್ ಮಾಡ್ಯೂಲ್ ಮಾಡೋಣ. ಸೊ ಲೆಂತ್ ಆಫ್ ಎಕ್ಸ್ ಏನು ಬಂತು ಸ್ಟೂಡೆಂಟ್ಸ್? ಲೆಂತ್ ಆಫ್ ಎಕ್ಸ್ ಹೆಲೋ ವರ್ಲ್ಡ್ 11 ಕ್ಯಾರೆಕ್ಟರ್ಸ್ ಬಂತು. ಆಮೇಲೆ ಎಲ್ಲ ಕ್ಯಾರೆಕ್ಟರ್ಸು ಫಾರ್ ಲೂಪ್ ಯೂಸ್ ಮಾಡಿ ಟ್ರಾವರ್ಸ್ ಮಾಡಿದ್ದೀವಿ. ಸೊ ಪೂರ್ತಿ ಸ್ಟ್ರಿಂಗ್ ಹಾಗೆ ಡಿಸ್ಪ್ಲೇ ಆಗಿದೆ. ಸೊ ಆಯಿತು ಸರ್, ಫಾರ್ ಲೂಪ್ ಟ್ರಾವರ್ಸಿಂಗ್ ಗೊತ್ತಾಯ್ತು. ವೈಲ್ ಲೂಪಲ್ಲಿ ಹೆಂಗೆ ಮಾಡೋದು? ಸೊ ವೈಲ್ ಲೂಪಲ್ಲಿ ಕೂಡ ಫಸ್ಟ್ ಇನಿಷಿಯಲೈಸೇಷನ್ ಮಾಡ್ತೀರಾ, ಆಮೇಲೆ ಕಂಡೀಷನ್ ಚೆಕ್ ಮಾಡ್ತೀರಾ, ಅದಾದಮೇಲೆ ಸ್ಟ್ರಿಂಗ್ನ ಪ್ರಿಂಟ್ ಮಾಡ್ತೀರಾ. ಕರೆಕ್ಟಾ? ಸೊ ವೈಲ್ ಲೂಪಲ್ಲಿ ಕೂಡ ಟ್ರಾವರ್ಸಿಂಗ್ ನೋಡ್ಬೋಣ. ಸೊ ವೈಲ್ ಲೂಪ್ಗೆ ಅಲ್ಲೇ ಬರೆಯೋಣ ಕೋಡ್ನ, ಜಸ್ಟ್ ಒಂದು ಕಮೆಂಟ್ ಹಾಕೋಣ. ಸೊ ಫಾರ್ ಲೂಪ್ ಆಚೆ ಬರ್ತೀನಿ, ಟ್ರಾವರ್ಸಿಂಗ್ ಯೂಸಿಂಗ್ ವೈಲ್ ಲೂಪ್ ಅಂತ ಹೇಳೋಣ. ಟ್ರಾವರ್ಸಿಂಗ್ ಯೂಸಿಂಗ್ ವೈಲ್ ಲೂಪ್. ಸೊ ಸೇಮ್ ವೈಲ್ ಲೂಪಲ್ಲಿ ಕೂಡ ನಾವು ಇದನ್ನೆಲ್ಲ ಕಮೆಂಟ್ ಮಾಡ್ಬೋಣ. ಫಾರ್ ಲೂಪಲ್ಲಿ ಕೋಡ್ ಬರ್ದಿದ್ದನ್ನು ನಾವು ವಿಲ್ ಜಸ್ಟ್ ಕಮೆಂಟ್ ಇಟ್ ಔಟ್. ಸೊ ಈಗ ವೈಲ್ ಲೂಪಲ್ಲಿ ನಾವು ಜಸ್ಟ್ ಏನು ಮಾಡಬೇಕು ಸ್ಟಾರ್ಟಿಂಗು? ಸೊ ಎಕ್ಸ್ ಸ್ಟ್ರಿಂಗ್ ತೊಗೊಂಡಿದ್ದೀವಿ. ಸೊ ಈಗ ಒಂದು ವೇರಿಯಬಲ್ ತೊಗೊಂಡು 0th ಇಂಡೆಕ್ಸ್ಗೆ ಪಾಯಿಂಟ್ ಮಾಡೋಣ. ಓಕೆ, ಸೊ ಅದೇನಾದರೂ ತೊಗೊಬೋದು ನೀವು. ನಾನು ಜಸ್ಟ್ IND ಅಂತ ತೊಗೊತೀನಿ. ಇಂಡೆಕ್ಸ್ ಅಂತ ನೋಡೋಣ. ಇಂಡೆಕ್ಸ್ ಸ್ಟಾರ್ಟಿಂಗ್ 0 ಇರುತ್ತೆ. ಕರೆಕ್ಟಾ? ಇದಾದಮೇಲೆ ಇದು ಇನಿಷಿಯಲೈಸೇಷನು, ಇದು ಸ್ಟಾರ್ಟಿಂಗ್ ಸ್ಟೆಪ್ ಇನಿಷಿಯಲೈಸೇಷನ್. ಈಗ ಕಂಡೀಷನ್ ಚೆಕ್ ಮಾಡೋಣ. ವೈಲ್ ಐ ಅಥವಾ IND ಇಸ್ ಲೆಸ್ ದ್ಯಾನ್ ಲೆಂತ್ ಆಫ್ ದ ಸ್ಟ್ರಿಂಗ್. ಸೊ ಲೆಂತ್ ಆಫ್ ದ ಸ್ಟ್ರಿಂಗ್ ಇಲ್ಲಿ ತೊಗೊಂಡಿದ್ವಿ ಅಲ್ವಾ? ಸೊ ಇರಲಿ, ಲೆಂತ್ ಆಫ್ ಎಕ್ಸ್ ಅಂತಲೇ ತೊಗೊಳ್ಳೋಣ. ಸೊ ಇಫ್ ಇಟ್ ಇಸ್ ಲೆಸ್ ದೆನ್ ದ ಲೆಂತ್, ಸೊ ಲೆಂತ್ಗಿಂತ ಕಡಿಮೆ ಇದ್ದರೆ, ಏನಕ್ಕೆ ಸರ್ ಲೆಂತ್ಗಿಂತ ಕಡಿಮೆನೇ ತೊಗೊತೀವಿ ಅಂದರೆ, ಇವಾಗ ಇದ್ರ ಲೆಂತ್ ಎಷ್ಟು ಬಂತು? 11 ಬಂತು. ಬಟ್ ಲಾಸ್ಟ್ ಕ್ಯಾರೆಕ್ಟರ್ ಎಷ್ಟು? ಇಂಡೆಕ್ಸು 10. ಸೊ ಅದಕ್ಕೆ ಲೆಸ್ ದ್ಯಾನ್ ಅಂತ ತೊಗೊತೀವಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 11 ಅಂತ ತೊಗೊಂಬಿಟ್ರೆ, ಈ 11th ಕ್ಯಾರೆಕ್ಟರ್ ಇಲ್ವಲ್ಲ. ಸೊ ಲೆಸ್ ದೆನ್ 11 ಅಂದರೆ 10th ಕ್ಯಾರೆಕ್ಟರ್ ತನಕ ಅದು ಪ್ರೊಸೆಸ್ ಮಾಡುತ್ತೆ. ಕರೆಕ್ಟಾ? ಸೊ ಲಾಸ್ಟ್ ಇಂಡೆಕ್ಸ್ ಇದೆ 10th ಕ್ಯಾರೆಕ್ಟರ್ ಅಲ್ವಾ? ಸೊ ಅದಕ್ಕೋಸ್ಕರ ಇದು 0th ಇಂಡೆಕ್ಸ್, ಇದು ಲಾಸ್ಟ್ದು 10th ಇಂಡೆಕ್ಸ್ ಇದು. ಸೊ ಅದಕ್ಕೋಸ್ಕರ ಲೆಸ್ ದೆನ್ ದ ಲೆಂತ್ ಆಫ್ ಎಕ್ಸ್ ಅಂತ ತೊಗೊತೀವಿ, ಅಥವಾ ಯಾವುದೇ ವೇರಿಯಬಲ್ ನೇಮ್ ನಾನು ಎಕ್ಸ್ ಅಂತಲೇ ತೊಗೊಂಡು ಎಕ್ಸ್ ಅಂತಲೇ ಪ್ರಿಂಟ್ ಆಗುತ್ತೆ. ಸೊ ಇದಾದಮೇಲೆ ವಿ ವಿಲ್ ಪ್ರಿಂಟ್. ಸೊ ಏನು ಪ್ರಿಂಟ್ ಮಾಡೋಣ? ಎಕ್ಸ್ ಸ್ಟ್ರಿಂಗು ಆಫ್ ಇಂಡೆಸಸ್ ಅಥವಾ IND ಅಂದರೆ ಇಂಡೆಕ್ಸು. ಸೊ ಸ್ಟಾರ್ಟಿಂಗ್ ಎಕ್ಸ್ ಆಫ್ 0 ಹೆಚ್, ಆಮೇಲೆ IND ಆಫ್ ಇ ಅಂದರೆ IND ಆಫ್ 1, IND ಆಫ್ 2, ಇಂಡೆಕ್ಸ್ ಆಫ್ಟರ್ ಇಂಡೆಕ್ಸ್ ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಇದಾದಮೇಲೆ ನಾವೇನು ಮಾಡಬೇಕು? ಪ್ರಿಂಟ್ ಮಾಡಿ ಬಿಟ್ಬಿಡ್ಬಾರ್ದು, ಇಂಡೆಕ್ಸ್ನ ಇನ್ಕ್ರೀಸ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಮತ್ತೆ ಲೂಪ್ ರನ್ ಆಗಬೇಕಲ್ವಾ? ಸೊ ಇವಾಗ ಏನು ಮಾಡಬೇಕು? IND ಇಸ್ ಈಕ್ವಲ್ ಟು IND +1 ಮಾಡಬೇಕು. ಮಾಡೋಕ್ಕೆ ಮುಂಚೆ ಎಂಡ್ ಆರ್ಗ್ಯುಮೆಂಟ್ ಜಸ್ಟ್ ಹಾಗೆ ಕೊಡ್ತೀನಿ, ಸಿಂಗಲ್ ಕೋಟಲ್ಲೇ ಒನ್ ಆಫ್ಟರ್ ದ ಅದರ್ ಪ್ರಿಂಟ್ ಆಗಲಿ. ಸೊ ಈಗ ಇದಾದಮೇಲೆ IND ಇಸ್ ಈಕ್ವಲ್ ಟು IND +1 ಲೂಪ್ ಮತ್ತೆ ರಿಪೀಟ್ ಆಗಬೇಕಲ್ವಾ? ಸೊ ಪ್ರಿಂಟ್ ಆದಮೇಲೆ ನೆಕ್ಸ್ಟ್ IND 1 ಆಗುತ್ತೆ. ಮತ್ತೆ ಕಂಡೀಷನ್ ಚೆಕ್ ಮಾಡ್ತೀವಿ, ಈಸ್ 1 ಲೆಸ್ ದೆನ್ 11 ಟ್ರೂ. ಸೊ ಪ್ರಿಂಟ್ ಎಕ್ಸ್ ಆಫ್ 1 ಅಲ್ಲಿ ಏನಿದೆ? ಎಕ್ಸ್ ಆಫ್ ಇಂಡೆಕ್ಸ್ 1 ಅಲ್ಲಿ ಇ ಇದೆ. ಸೊ ಹಾಗೆ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಪ್ರೊಸೆಸ್ ಮಾಡಿ ಲಾಸ್ಟಲ್ಲಿ ನಾವು ಲೂಪ್ ಆಚೆಯಿಂದ ಬರ್ತೀವಿ. ವೆನ್ ದ ಕಂಡೀಷನ್ ಆಫ್ ದಿಸ್ ಇಸ್ ಫಾಲ್ಸ್. ಕಂಡೀಷನ್ ಫಾಲ್ಸ್ ಆದರೆ ನಾವು ಈ ಪ್ರಿಂಟ್ ಬಾಡಿ ಆಫ್ ವೈಲ್ ಲೂಪಲ್ಲಿ ಇರೋದು ಎಕ್ಸಿಕ್ಯೂಟ್ ಆಗದೆ ವೈಲ್ ಲೂಪ್ ಆಚೆ ಬರ್ತೀವಿ. ಸೊ ಇದನ್ನು ಕೂಡ ಔಟ್ಪುಟ್ ನೋಡ್ಬೋಣ. ಸೊ ಸೇವ್ ಮಾಡಿ ರನ್ ಮಾಡೋಣ. ನಮಗೆ ಹೆಲೋ ವರ್ಲ್ಡ್ ಅಂತಲೇ ಬರಬೇಕು. ಸೊ ಹೆಲೋ ವರ್ಲ್ಡ್ ಅಂತಲೇ ಡಿಸ್ಪ್ಲೇ ಆಗ್ತಿದೆ. ಕರೆಕ್ಟಾ? ಸೊ ಔಟ್ಪುಟ್ ನೀಟಾಗಿ ಡಿಸ್ಪ್ಲೇ ಆಗ್ತಿದೆ ಹೆಲೋ ವರ್ಲ್ಡ್ ಅಂತ. ಸೊ ವಿ ಹ್ಯಾವ್ ಟ್ರಾವರ್ಸ್ ದ ಸ್ಟ್ರಿಂಗ್ ಅಂದರೆ ಈಚ್ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡಿ ಪ್ರಿಂಟ್ ಮಾಡಿದ್ದೀವಿ. ಫಾರ್ ಲೂಪ್ ಯೂಸ್ ಮಾಡಿ ಪ್ರಿಂಟ್ ಮಾಡಿದ್ವಿ. ವೈಲ್ ಲೂಪಲ್ಲಿ ಕೂಡ ನಾವು ಟ್ರಾವರ್ಸ್ ಮಾಡಿದ್ವಿ. ಓಕೆ, ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಸೊ ಮೂರನೇ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಕೆಲವೊಂದು ಬಿಲ್ಟ್ ಇನ್ ಫಂಕ್ಷನ್ಸ್ ನೋಡೋಣ, ಆಮೇಲೆ ಕೆಲವೊಂದು ಮೆಥಡ್ಸ್ ನೋಡೋಣ ಸ್ಟ್ರಿಂಗ್ದು. ಸೊ ಈಗ ಇದು ನೋಡಿದ್ವಲ್ಲ, LEN ಫಂಕ್ಷನ್ ಯೂಸ್ ಮಾಡಿದ್ವಿ. ಆ ಥರ ಕೆಲವೊಂದು ಫಂಕ್ಷನ್ಸ್ ಇದೆ ಸ್ಟ್ರಿಂಗ್ಸ್ದು. ಆ ಸ್ಟ್ರಿಂಗ್ಸ್ MCQ ಅಲ್ಲಿ ಫಂಕ್ಷನ್ಸ್ ಕೇಳೋ ಚಾನ್ಸಸ್ ಇದೆ. ಸೊ ಕೆಲವೊಂದು ಫಂಕ್ಷನ್ಸ್ ಆಮೇಲೆ ಬಿಲ್ಟ್ ಇನ್ ಮೆಥಡ್ಸ್ ಆಫ್ ಸ್ಟ್ರಿಂಗ್ಸ್ ನೋಡೋಣ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ ಸ್ಟೂಡೆಂಟ್ಸ್, ಸೊ 3 ಕಾನ್ಸೆಪ್ಟ್ ಮಾಡಿದ್ವಿ. ಇಂಟ್ರೊಡಕ್ಷನ್ ಟು ಸ್ಟ್ರಿಂಗ್ ಮಾಡಿದ್ವಿ, ಎರಡನೇದು ಆಪರೇಷನ್ ಆಫ್ ಸ್ಟ್ರಿಂಗ್ ನೋಡಿದ್ವಿ, ಮೂರನೇದು ಟ್ರಾವರ್ಸಿಂಗ್ ಸ್ಟ್ರಿಂಗ್. ಈಚ್ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡಿ
ಫಾರ್ ಲೂಪ್ ಆ್ಯಂಡ್ ವೈಲ್ ಲೂಪಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. 4ನೇ ಕಾನ್ಸೆಪ್ಟ್ ಸ್ಟ್ರಿಂಗ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಇಲ್ಲಿ ನಾನೊಂದು 10-11 ಫಂಕ್ಷನ್ಸ್ ಡಿಸ್ಕಸ್ ಮಾಡ್ತೀನಿ. ಎಲ್ಲ ಸಿಂಪಲ್ ಫಂಕ್ಷನ್ಸೇ, ಎಲ್ಲ ಎಕ್ಸಾಂಪಲ್ಸು ಇದೆ. ಎಕ್ಸಾಂಪಲ್ಸ್ ಮುಖಾಂತರ ನಾವು ನೋಡ್ಕೊಂಡು ಹೋಗೋಣ ಎಲ್ಲ ಫಂಕ್ಷನ್ಸ್ನ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಇದು ತುಂಬ ಸಿಂಪಲ್. ಬಿಲ್ಟ್ ಇನ್ ಮೆಥಡ್ಸ್ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಫಂಕ್ಷನ್ಸ್ ಏನಿದೆ ಸ್ಟ್ರಿಂಗ್ದು ಅದನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಈಗ 4ನೇ ಕಾನ್ಸೆಪ್ಟ್ ಸ್ಟ್ರಿಂಗ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್. ಏನು ಸ್ಟ್ರಿಂಗ್ ಮೆಥಡ್ಸ್ ಆಮೇಲೆ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಇದನ್ನು ನೋಡ್ತಾ ಹೋಗೋಣ, ಯಾವ್ಯಾವ ಫಂಕ್ಷನ್ಸ್ ಇದೆ ಸ್ಟ್ರಿಂಗಲ್ಲಿ ಅಂತ ನೋಡ್ತಾ ಹೋಗೋಣ, ಆಯಿತಾ. ಸೊ 1 by 1 ನೋಡೋಣ. ಟೇಬಲ್ ಇದೆ. ಫಸ್ಟ್ ಫಂಕ್ಷನ್ ಲೆನ್, ಎಲ್ಲಿ ಏನು ಆಲ್ರೆಡಿ ನೋಡಿದ್ದೀವಿ. ಏನು ಮಾಡುತ್ತಿದ್ದು, ಟೋಟಲ್ ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಮಾಡುತ್ತೆ. ಸೊ ರಿಟರ್ನ್ಸ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ಎಷ್ಟು ಕ್ಯಾರೆಕ್ಟರ್ ಇದೆ ಆ ಸ್ಟ್ರಿಂಗಲ್ಲಿ ಆ ಲೆಂತ್ ಡಿಸ್ಪ್ಲೇ ಮಾಡುತ್ತೆ. ಸೊ ಈಗ x = ಹೆಲೋ ಅಂತ ತೊಗೊಂಡು ನಾನು, ಆಯಿತಾ. ಹೆಲೋಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ, 1 2 3 4 5. ಸೊ ಟೋಟಲ್ ಎಷ್ಟು ಡಿಸ್ಪ್ಲೇ ಆಗಬೇಕು, 5 ಡಿಸ್ಪ್ಲೇ ಆಗಬೇಕು. ನಾನು ಏನು ಆಫ್ ಎಕ್ಸ್ ಅಂತ ಇಂಟ್ರಾಕ್ಟಿವ್ ಮೋಡಲ್ ಮತ್ತೆ ಡಿಸ್ಪ್ಲೇ ಮಾಡಿದ್ರೆ ನನಗೆ 5 ಅಂತ ಡಿಸ್ಪ್ಲೇ ಆಗುತ್ತೆ. ಅಂದರೆ ಟೋಟಲ್ ಕ್ಯಾರೆಕ್ಟರ್ಸ್ ಇಲ್ಲಿ 5 ಇದೆ. ನೀವು ಇಂಡೆಕ್ಸ್ ಕೌಂಟ್ ಮಾಡಬಾರ್ದು. ಇಂಡೆಕ್ಸ್ 4 ಬರುತ್ತಲ್ವ ಸರ್, 0 1 2 3 4. ಸೊ ಇಂಡೆಕ್ಸ್ 4 ಅಂತ ಬರೀ 4 ಬರಲ್ಲ ಇಲ್ಲಿ. ಅಂದರೆ 0 to 4 ಎಷ್ಟು ಡಿಜಿಟ್ಸ್ ಇದೆ, ಸೊ 5 ಡಿಜಿಟ್ಸ್ ಇದೆ. ಸೊ ಎಷ್ಟು ಕ್ಯಾರೆಕ್ಟರ್ ಬರುತ್ತೆ, 5 ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಇದು LEN ಫಂಕ್ಷನ್, ಇಟ್ ರಿಟರ್ನ್ಸ್ ದ ಟೋಟಲ್ ಲೆಂತ್. ಆಯಿತು ಸರ್. ನೆಕ್ಸ್ಟ್ ಏನಿದೆ, ಟೈಟಲ್ ಅಂತ ಒಂದು ಫಂಕ್ಷನ್ ಇದೆ. ಸೊ ಟೈಟಲ್ ಏನು ಮಾಡುತ್ತೆ, ಇಟ್ ರಿಟರ್ನ್ಸ್ ದ ಫಸ್ಟ್ ಲೆಟರ್, ಅಂದರೆ ಫಸ್ಟ್ ಲೆಟರ್ ಆಫ್ ದ ವರ್ಡಲ್ಲಿ ಕ್ಯಾಪಿಟಲ್ ಲೆಟರ್ ಇಲ್ಲ ಅಂದರೆ ಕ್ಯಾಪಿಟಲ್ ಮಾಡಿ ರಿಟರ್ನ್ ಮಾಡುತ್ತೆ. ಸೆಕೆಂಡ್ ವರ್ಡಲ್ಲಿ ಕೂಡ ಫಸ್ಟ್ ಕ್ಯಾರೆಕ್ಟರ್ ಕ್ಯಾಪಿಟಲ್ ಇಲ್ಲ ಅಂದರೆ ಕ್ಯಾಪಿಟಲ್ ಮಾಡಿ ಕೊಡುತ್ತೆ. ಅಂದರೆ ಇದೊಂಥರ ಫಾರ್ಮ್ಯಾಟ್ ಆಗಿ ಅರೇಂಜ್ ಮಾಡಿ ಕೊಡುತ್ತೆ. ಯಾವುದು ಈ ಟೈಟಲ್ ಫಂಕ್ಷನ್. ಓಕೆ, ಸೊ ಏನು ಮಾಡುತ್ತೆ, ಇಟ್ ರಿಟರ್ನ್ಸ್ ದ ಸ್ಟ್ರಿಂಗ್ ವಿತ್ ದ ಫಸ್ಟ್ ಲೆಟರ್ ಆಫ್ ಎವ್ರಿ ವರ್ಡ್ ಇನ್ ದ ಸ್ಟ್ರಿಂಗ್ ಇನ್ ಅಪ್ಪರ್ ಕೇಸ್ ಆ್ಯಂಡ್ ರೆಸ್ಟ್ ಇನ್ ಲೋವರ್ ಕೇಸ್. ಸೊ ಫಸ್ಟ್ ವರ್ಡ್ ಇದೆಯಲ್ಲ, ಫಸ್ಟ್ ವರ್ಡಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಇದೆಯಲ್ಲ ಅದನ್ನು ಅಪ್ಪರ್ ಕೇಸ್ ಮಾಡಿ ಅಥವಾ ಕ್ಯಾಪಿಟಲ್ಸಲ್ಲಿ ಡಿಸ್ಪ್ಲೇ ಮಾಡಿ ಆ್ಯಂಡ್ ಫಾರ್ಮ್ಯಾಟ್ ಮಾಡಿ ಕೊಡುತ್ತೆ. ಓಕೆನಾ. ಅಂದರೆ ಸೆಕೆಂಡ್ ವರ್ಡು ಕೂಡ ಸ್ಮಾಲ್, ಸೆಕೆಂಡ್ ವರ್ಡ್ ಆಫ್ ದ ಫಸ್ಟ್ ಕ್ಯಾರೆಕ್ಟರ್ ಸ್ಮಾಲ್ ಇದ್ದರೆ ಅದು ಕೂಡ ಅಪ್ಪರ್ ಕೇಸ್ ಆಗಿ ಕನ್ವರ್ಟ್ ಮಾಡಿ ನಮಗೆ ಸ್ಟ್ರಿಂಗ್ ಡಿಸ್ಪ್ಲೇ ಮಾಡುತ್ತೆ. ಸೊ ಇಲ್ಲೊಂದು ಸ್ಟ್ರಿಂಗ್ ತೊಗೊಂಡಿವಿ ಸ್ಟೂಡೆಂಟ್ಸ್, x = ಹೆಲೋ ಆಲ್ ಅಂತ. ಈಗ x.title ಅಂತ ನಾನೇನಾದರೂ ರನ್ ಮಾಡಿದ್ರೆ ಕಮಾಂಡ್ ಪ್ರಾಂಪ್ಟಲ್ಲಿ ಅಥವಾ ಇಂಟ್ರಾಕ್ಟಿವ್ ಮೋಡಲ್ಲಿ ಏನಾಗುತ್ತೆ, ಈ ಹೆಚ್ದು ಕ್ಯಾಪಿಟಲ್ ಆಗುತ್ತೆ, ಆಮೇಲೆ ಸೆಕೆಂಡ್ ವರ್ಡ್ದು ಫಸ್ಟ್ ಕ್ಯಾರೆಕ್ಟರ್ A ಕ್ಯಾಪಿಟಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ಹೆಲೋ ಆಲ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಕೋಟ್ಸ್ ಬರುತ್ತೆ, ನಾನು ಇಲ್ಲಿ ಸಿಂಗಲ್ ಕೋಟ್ ಡಿಸ್ಪ್ಲೇ ಆಗುತ್ತೆ. ಸೊ ಸಿಂಗಲ್ ಕೋಟಲ್ಲಿ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ಓಕೆನಾ. ಸೊ ಟೈಟಲ್ ಫಂಕ್ಷನ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. 3ನೇ ಫಂಕ್ಷನ್ ನೋಡ್ಬೋಣ. 3ನೇ ಫಂಕ್ಷನ್ ಲೋವರ್. ಲೋವರ್ ಅಂದರೆ ಏನು ಸರ್, ಸೊ ಅಪ್ಪರ್ ಕೇಸಲ್ಲಿರೋದು ಲೆಟರ್ಸ್ ಎಲ್ಲ ಅಥವಾ ಆಲ್ಫಾಬೆಟ್ಸ್ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರೋದೆಲ್ಲ ಸ್ಮಾಲ್ ಕೇಸ್ಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಸೊ ರಿಟರ್ನ್ಸ್ ದ ಸ್ಟ್ರಿಂಗ್ ವಿತ್ ಆಲ್ ಅಪ್ಪರ್ ಕೇಸ್ ಲೆಟರ್ಸ್ ಕನ್ವರ್ಟೆಡ್ ಟು ಲೋವರ್ ಕೇಸ್. ಎಲ್ಲ ಕ್ಯಾಪಿಟಲ್ ಲೆಟರ್ ಏನಿದೆ ಅದೆಲ್ಲ ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, x = ಗುಡ್ ಈವ್ನಿಂಗ್ ಅಂತಿದೆ ಸ್ಟ್ರಿಂಗು. ಈಗ ನಾನು x.lower ಅಂತ ಹೇಳಿದ್ರೆ ಯಾವುದು ಕ್ಯಾಪಿಟಲಲ್ಲಿದೆ, G and E. ಸೊ ಅದು ಲೋವರ್ ಕೇಸ್ಗೆ ಕನ್ವರ್ಟ್ ಆಗಿ ಗುಡ್ ಈವ್ನಿಂಗ್ ಅಂತ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಸ್ಮಾಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇದು ಲೋವರ್ ಫಂಕ್ಷನ್. ಅಪ್ಪರ್ ಅಂದರೆ ಏನು, ಅಪ್ಪರ್ ಆಪೋಸಿಟ್ ಅಲ್ವಾ. ಸೊ ಲೋವರ್ ಕೇಸ್ ಲೆಟರ್ಸ್ ಎಲ್ಲ ಅಪ್ಪರ್ ಕೇಸ್ಗೆ ಕನ್ವರ್ಟ್ ಆಗಿ ನಮಗೆ ಸ್ಟ್ರಿಂಗ್ ಕೊಡುತ್ತೆ. ಸೊ ಅಪ್ಪರ್ ಅಂದರೆ ಏನು ಸರ್, ರಿಟರ್ನ್ಸ್ ದ ಸ್ಟ್ರಿಂಗ್ ವಿತ್ ಆಲ್ ಲೋವರ್ ಕೇಸ್ ಲೆಟರ್ಸ್ ಕನ್ವರ್ಟೆಡ್ ಟು ಅಪ್ಪರ್ ಕೇಸ್. ಇದೆಲ್ಲ ನೀವು ಓನ್ ವರ್ಡ್ಸಲ್ಲಿ ಕೇಳಿದ್ರೆ ಬರೀಬೋದು. ಓಕೆ, ಒಂದು ಸ್ಟ್ರಿಂಗ್ ಎಕ್ಸಾಂಪಲ್ ತೊಗೊಳ್ಳೋಣ. ಗುಡ್ ಈವ್ನಿಂಗ್ ಅಂತ ಸೇಮ್ ಸ್ಟ್ರಿಂಗ್. ಸೊ ಎಲ್ಲ ಲೋವರ್ ಕೇಸಲ್ಲಿದೆ. x.upper ಅಂತ ನಾನು ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ, ಗುಡ್ ಈವ್ನಿಂಗ್ ಅಂತ ಎಲ್ಲ ಲೆಟರ್ಸ್ ಕೂಡ ಕ್ಯಾಪಿಟಲ್ ಆಗಿ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ. ಸೊ ಆಲ್ ದ ಆಲ್ಫಾಬೆಟ್ಸ್ ಆರ್ ಕನ್ವರ್ಟೆಡ್ ಟು ಅಪ್ಪರ್ ಕೇಸ್. ಯಾವಾಗ ನಾವು ಅಪ್ಪರ್ ಫಂಕ್ಷನ್ ಯೂಸ್ ಮಾಡಿದಾಗ ಎಲ್ಲ ಲೋವರ್ ಕೇಸಲ್ಲಿದ್ದರೆ ಎಲ್ಲ ಅಪ್ಪರ್ ಕೇಸ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಗ 4 ಫಂಕ್ಷನ್ ಡಿಸ್ಕಸ್ ಮಾಡಿವಿ. ಎಲ್ಲಿ ಏನೊಂದು, ಸೊ ಟೋಟಲ್ ಲೆಂತ್ ಡಿಸ್ಪ್ಲೇ ಮಾಡುತ್ತೆ. ಟೈಟಲ್, ಸೊ ಈಚ್ ವರ್ಡಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಸೊ ಕ್ಯಾಪಿಟಲ್ ಮಾಡಿ ಕೊಡುತ್ತೆ. ಸೊ ಅದಾದಮೇಲೆ 3ನೇದು ಲೋವರ್, ಅಂದರೆ ಅಪ್ಪರ್ ಕೇಸಲ್ಲಿರೋದೆಲ್ಲ ಲೋವರ್ ಕೇಸಿಗೆ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಅಪ್ಪರ್ ಅಂದರೆ ಏನು ಮಾಡುತ್ತೆ, ಲೋವರ್ ಕೇಸಲ್ಲಿರೋ ಆಲ್ಫಾಬೆಟ್ಸ್ ಎಲ್ಲ ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡುತ್ತೆ. ಕರೆಕ್ಟಾ. ಸೊ ಈ 4 ಫಂಕ್ಷನ್ ಆದಮೇಲೆ ನೆಕ್ಸ್ಟ್ ಯಾವ ಫಂಕ್ಷನ್ಸ್ ಇದೆ, ನೆಕ್ಸ್ಟ್ ಫಂಕ್ಷನ್ಸ್ ನೋಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕೌಂಟ್ ಅಂತ ಫಂಕ್ಷನ್ ಇದೆ. ಕೌಂಟ್ ಆಫ್ str ಸ್ಟಾರ್ಟ್ ಎಂಡ್. ಸೊ ಏನು ಮಾಡಬೇಕಿಲ್ಲಿ, ನೀವು ಸ್ಟ್ರಿಂಗ್ ಕೊಡಬೇಕು. ಆಮೇಲೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಇದೆಯಲ್ಲ, ಅಥವಾ ಸ್ಟಾರ್ಟ್ ಆ್ಯಂಡ್ ಎಂಡು, ಇದು ಆಪ್ಷನಲ್, ನೀವು ಕೊಡದೇ ಇದ್ರೂ ಪರವಾಗಿಲ್ಲ. ಸೊ ಏನು ಮಾಡುತ್ತೆ ಸರ್ ಇದು ಕೌಂಟ್ ಫಂಕ್ಷನ್ ಅಂತ ನೋಡಿದ್ರೆ, ರಿಟರ್ನ್ಸ್ ದ ನಂಬರ್ ಆಫ್ ಟೈಮ್ಸ್ ಸಬ್ ಸ್ಟ್ರಿಂಗ್ str ಅಕರ್ಸ್ ಇನ್ ದ ಗಿವನ್ ಸ್ಟ್ರಿಂಗ್. ಅಂದರೆ ಈ ಸ್ಟ್ರಿಂಗ್ ಇದೆಯಲ್ಲ, ಇದು ಎಷ್ಟು ಸಲ ಡಿಸ್ಪ್ಲೇ ಆಗ್ತಿದೆ ಮೇನ್ ಸ್ಟ್ರಿಂಗಲ್ಲಿ ಅಥವಾ ಎಷ್ಟು ಸಲ ಅಪಿಯರ್ ಆಗ್ತಿದೆ ಮೇನ್ ಸ್ಟ್ರಿಂಗಲ್ಲಿ ಅಂತ ಚೆಕ್ ಮಾಡೋದಕ್ಕೆ ನಾವು ಈ ಸಿಂಟ್ಯಾಕ್ಸ್ ಯೂಸ್ ಮಾಡ್ಬೋದು. ಮೇನ್ ಸ್ಟ್ರಿಂಗಲ್ಲಿ ಈ ವರ್ಡ್ ಎಷ್ಟು ಸಲ ರಿಪೀಟ್ ಆಗ್ತಿದೆ, ಸೊ ಅದನ್ನು ನೀವು ಕೌಂಟ್ ಮಾಡಬೇಕಾದ್ರೆ ಈ ಕೌಂಟ್ ಫಂಕ್ಷನ್ ಯೂಸ್ ಮಾಡ್ಬೋದು. ಆಮೇಲೆ ಇಫ್ ವಿ ಡು ನಾಟ್ ಗಿವ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಇಂಡೆಕ್ಸ್, ದೆನ್ ದ ಸರ್ಚಿಂಗ್ ಸ್ಟಾರ್ಟ್ಸ್ ಫ್ರಮ್ ಇಂಡೆಕ್ಸ್ 0 ಆ್ಯಂಡ್ ಎಂಡ್ಸ್ ಎಟ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ಸಪೋಸ್ ನೀವು ಸ್ಟಾರ್ಟ್ ಆ್ಯಂಡ್ ಎಂಡ್ ನಾನು ಆಪ್ಷನಲ್ ಅಂತ ಹೇಳಿದೆ ಅಲ್ವಾ, ನೀವು ಕೊಟ್ಟಿಲ್ಲ ಅಂದರೆ ಸೊ ಸ್ಟಾರ್ಟಿಂಗಿಂದ ಅದು ಕೌಂಟ್ ಮಾಡಿ ಲಾಸ್ಟ್ ಕ್ಯಾರೆಕ್ಟರ್ ತನಕ ಅದು ಸರ್ಚ್ ಮಾಡುತ್ತೆ. ಇಂಡೆಕ್ಸ್ ಅಂದರೆ ವರ್ಡ್ ಇದೆಯಾ ಇಲ್ವಾ ಅಂತ ಸರ್ಚ್ ಮಾಡುತ್ತೆ. ವರ್ಡ್ ಇದ್ದರೆ ಎಷ್ಟು ಸಲ ಅಪಿಯರ್ ಆಯಿತು ಅಂತ ಡಿಸ್ಪ್ಲೇ ಮಾಡುತ್ತೆ. ಸೊ ಇದರ ಎಕ್ಸಾಂಪಲ್ ನೋಡ್ಬೋಣ. ಎಕ್ಸ್ ಅಂತ ಸ್ಟ್ರಿಂಗ್ ತೊಗೊಂಡಿವಿ. ಹೆಲೋ ವರ್ಲ್ಡ್ ಅಂತ ನಾನು ಒಂದು ಸ್ಟ್ರಿಂಗ್ ತೊಗೊಂಡಿನಿ. ಹೆಲೋ ವರ್ಲ್ಡ್. ಸೊ ಇವಾಗ ಏನು ಮಾಡ್ತಾ ಇವಿ, x.count.
ಏನೇನು ಕೌಂಟ್ ಮಾಡ್ತೀವಿ ಸರ್? ಸ್ಟ್ರಿಂಗ್ ಏನು ತೊಗೊಂಡಿವಿ? ವರ್ಲ್ಡ್ ಅಂತ ತೊಗೊಂಡಿವಿ. ಸ್ಟಾರ್ಟಿಂಗ್ ಇಂಡೆಕ್ಸ್ ಏನು ತೊಗೊಂಡಿವಿ? 5th ಇಂಡೆಕ್ಸ್, ಎಂಡಿಂಗ್ ಇಂಡೆಕ್ಸ್ 16 ತೊಗೊಂಡಿವಿ. ಸೊ 5th ಇಂಡೆಕ್ಸ್ ಎಲ್ಲಿ ಬರುತ್ತೆ? ಇದರ ಇಂಡೆಕ್ಸ್ 0 1 2 3 4 5th ಇಂಡೆಕ್ಸ್ ಅಂದರೆ ಸ್ಪೇಸು. ಸೊ ಇಲ್ಲಿಂದ ವರ್ಲ್ಡ್ ಎಷ್ಟಲ್ಲಿ ರಿಪೀಟ್ ಆಗಿದೆ ಅಂತ ನೀವು ನೋಡಬೇಕಾಯ್ತಾ? ಸೊ 5th ಇಂಡೆಕ್ಸಿಂದ 16th ಇಂಡೆಕ್ಸ್ವರೆಗೂ ಹೋಗಿ. ಸೊ ಇದು 6th, ಇದು 7th, 8th, 9th, 10th, ಸ್ಪೇಸ್ 11, ಇದು 12, 13, 14, 15, 16. ಓಕೆ, ಲಾಸ್ಟ್ ಕ್ಯಾರೆಕ್ಟರ್ವರೆಗೂ ತೊಗೊಂಡಿವಿ 5 to 16. ಎಷ್ಟು ಸಲ ರಿಪೀಟ್ ಆಗಿದೆ ವರ್ಲ್ಡ್ ಅಂತ? ಇಲ್ಲಿಂದ 5th ಇಲ್ಲಿ ತನಕ ಎಷ್ಟು ಸಲ ರಿಪೀಟ್ ಆಗಿದೆ? 2 ಸಲ ಇದೆ. ಸೊ ನಮ್ಗೆ ಔಟ್ಪುಟ್ ಏನು ಬರುತ್ತೆ? 2. ಸೊ ಈ ಕೌಂಟ್ ಫಂಕ್ಷನ್ ಏನು ಮಾಡುತ್ತೆ? ಎಷ್ಟು ಸಲ ರಿಪೀಟ್ ಆಗಿದೆ ಸಬ್ ಸ್ಟ್ರಿಂಗ್ ಇನ್ ದ ಮೇನ್ ಸ್ಟ್ರಿಂಗ್ ಅಂತ ಚೆಕ್ ಮಾಡೋದಕ್ಕೆ ಈ ಕೌಂಟ್ ಫಂಕ್ಷನ್ ನಾವು ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ನಾನು ಸ್ಟಾರ್ಟ್ ಆ್ಯಂಡ್ ಎಂಡ್ ಕೊಟ್ಟಿಲ್ಲ ಅಂದರೆ, ಇದು ಕೊಟ್ಟಿಲ್ಲ ಅಂದರೆ ಜಸ್ಟ್ ಎಕ್ಸ್ ಡಾಟ್ ಕೌಂಟ್ ಆಫ್ ವರ್ಲ್ಡ್ ಅಂದರೆ, ಸೊ ಇಲ್ಲಿಂದ ಅದು ಸರ್ಚ್ ಮಾಡೋದು. ಸ್ಟಾರ್ಟಿಂಗ್ 0 ಇಂಡೆಕ್ಸಿಂದ ಲಾಸ್ಟ್ವರೆಗೂ ಚೆಕ್ ಮಾಡಿ. ಸೊ ವರ್ಲ್ಡ್ ಎಷ್ಟು ಸಲ ಬಂದಿದೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಿಂದ? 2 ಸಲ ಬಂದಿದೆ. ಸೊ ಔಟ್ಪುಟ್ 2 ತೋರಿಸುತ್ತೆ. ಕರೆಕ್ಟಾ? ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಕೌಂಟ್ ಫಂಕ್ಷನ್, ಕೌಂಟ್ ಆಫ್ 3 ಆರ್ಗ್ಯುಮೆಂಟ್ ಬರುತ್ತೆ, ಒಂದು ಸಬ್ ಸ್ಟ್ರಿಂಗ್, ಆಮೇಲೆ ಸ್ಟಾರ್ಟ್ ಆ್ಯಂಡ್ ಎಂಡ್ ಆಪ್ಷನಲ್ಲು. ಬಟ್ ನೀವು ಕೌಂಟ್ ಫಂಕ್ಷನಲ್ಲಿ ಸ್ಟಾರ್ಟ್ ಎಂಡ್ ಕೊಟ್ಟಿಲ್ಲ ಅಂದರೆ ಸ್ಟಾರ್ಟಿಂಗಿಂದ ಸರ್ಚ್ ಮಾಡುತ್ತೆ, ಕೊಟ್ಟರೆ ಆ ಇಂಡೆಕ್ಸಿಂದ ಮಾತ್ರ ಸರ್ಚ್ ಮಾಡುತ್ತೆ. ಓಕೆ, ಆಯಿತು ಸರ್, ಕೌಂಟ್ ಫಂಕ್ಷನ್ ಗೊತ್ತಾಯಿತು. ಸೊ ನೆಕ್ಸ್ಟ್ ಫಂಕ್ಷನ್ ಯಾವುದಿದೆ ಸರ್? ನೆಕ್ಸ್ಟ್ ಫಂಕ್ಷನ್ ಫೈಂಡ್ ಅಂತಿದೆ. ಫೈಂಡ್ ಆಫ್, ಅಲ್ಲೂ ಕೂಡ 3 ಆರ್ಗ್ಯುಮೆಂಟ್ ಬರುತ್ತೆ, str ಸ್ಟಾರ್ಟ್ ಆ್ಯಂಡ್ ಎಂಡ್. ಸೊ ಏನು ಸರ್ ಇದು? ಸೊ ಇದು ಇಂಡೆಕ್ಸ್ ರಿಟರ್ನ್ ಮಾಡುತ್ತೆ. ಆ ಕ್ಯಾರೆಕ್ಟರ್ ಎಸ್ಸಲ್ಲಿ ಬಂತು ಅದ್ರ ಇಂಡೆಕ್ಸ್ ಏನು ಅಂತ ಹೇಳುತ್ತೆ, ಆಯಿತಾ? ಫೈಂಡ್. ಸೊ ಇಟ್ ರಿಟರ್ನ್ಸ್ ದ ಫಸ್ಟ್ ಅಕರೆನ್ಸ್ ಆಫ್ ಇಂಡೆಕ್ಸ್ ಆಫ್ ದ ಸಬ್ ಸ್ಟ್ರಿಂಗ್ str ಅಕರಿಂಗ್ ಇನ್ ದ ಗಿವನ್ ಸ್ಟ್ರಿಂಗ್. ಸೊ ಆ ಸಬ್ ಸ್ಟ್ರಿಂಗ್ ಬಂದಿದೆಯಲ್ಲ ಸ್ಟ್ರಿಂಗ್, ಮೇನ್ ಸ್ಟ್ರಿಂಗಲ್ಲಿ ಅದರ ಇಂಡೆಕ್ಸ್ ಏನು, ಸ್ಟಾರ್ಟಿಂಗ್ ಇಂಡೆಕ್ಸ್ ಏನು, ಫಸ್ಟ್ ಅಕರೆನ್ಸ್ ಆಫ್ ದ ಇಂಡೆಕ್ಸ್ ಏನು ಅಂತ ನಮಗೆ ಅದು ರಿಟರ್ನ್ ಮಾಡುತ್ತೆ. ಓಕೆ, ಇಫ್ ವಿ ಡು ನಾಟ್ ಗಿವ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಇಂಡೆಕ್ಸ್, ದೆನ್ ಸರ್ಚಿಂಗ್ ಸ್ಟಾರ್ಟ್ಸ್ ಫ್ರಮ್ 0 ಆ್ಯಂಡ್ ಎಂಡ್ಸ್ ಎಟ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ನಾವು ಸ್ಟಾರ್ಟ್ ಟು ಎಂಡ್ ಕೊಟ್ಟಿಲ್ಲ ಅಂದರೆ ಆಬ್ವಿಯಸ್ಲಿ 0 ಇಂಡೆಕ್ಸಿಂದನೇ ಸ್ಟಾರ್ಟ್ ಆಗಿ ಲಾಸ್ಟ್ ಇಂಡೆಕ್ಸ್ವರೆಗೂ ಸರ್ಚ್ ಮಾಡಿ ಹೋಗುತ್ತೆ. ಓಕೆನಾ? ಇಂಡೆಕ್ಸ್ ಇದೆಯಾ ಇಲ್ವಾ, ಅಥವಾ ಆ ವರ್ಡ್ ಅಪಿಯರ್ ಆಗ್ತಿದೆಯಾ ಇಲ್ವಾ, ಅಪಿಯರ್ ಆದರೆ ಅದರ ಇಂಡೆಕ್ಸ್ ಏನು ಅಂತ ಅದು ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ ಈಗ ಇಫ್ ದ ಸಬ್ ಸ್ಟ್ರಿಂಗ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಗಿವನ್ ಸ್ಟ್ರಿಂಗ್, ದೆನ್ ದ ಫಂಕ್ಷನ್ ರಿಟರ್ನ್ಸ್ -1. ನೀವು ಸರ್ಚ್ ಮಾಡೋ ಸ್ಟ್ರಿಂಗ್ ಇಲ್ಲಿ ಇಲ್ಲ ಅಂದರೆ ಏನು ಮಾಡುತ್ತೆ ಸ್ಟೂಡೆಂಟ್ಸ್? -1 ರಿಟರ್ನ್ ಮಾಡುತ್ತೆ ನಮಗೆ. ಓಕೆ, ಯಾವುದು? ಈ ಫೈಂಡ್ ಫಂಕ್ಷನ್. ನೀವಿರೋ ಸ್ಟ್ರಿಂಗ್ ಅಥವಾ ನೀವು ಕೊಡೋ ಸ್ಟ್ರಿಂಗ್ ಆಲ್ರೆಡಿ ಇದ್ದರೆ ಮೇನ್ ಸ್ಟ್ರಿಂಗಲ್ಲಿ, ಅವಾಗ ಇಂಡೆಕ್ಸ್ ಕೊಡುತ್ತೆ ನಮಗೆ ವಾಪಸ್ಸು. ಇಲ್ಲ ಅಂದರೆ -1 ರಿಟರ್ನ್ ಮಾಡುತ್ತೆ. ಓಕೆನಾ? ಒಂದು ಎಕ್ಸಾಂಪಲ್ ನೋಡ್ಬೋಣ. str1 ಅನ್ನೋ ವೇರಿಯಬಲಲ್ಲಿ ಹೆಲೋ ವರ್ಲ್ಡ್ ಆಮೇಲೆ ಹೆಲೋ ಅಂತ ಇನ್ನೊಂದು ಸ್ಟ್ರಿಂಗ್ ತೊಗೊಂಡಿವಿ, ಅಂದರೆ 3 ವರ್ಡ್ ತೊಗೊಂಡಿವಿ, ಹೆಲೋ ವರ್ಲ್ಡ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಸ್ಪೇಸ್ ಹೆಲೋ ಅಂತ ತೊಗೊಂಡಿವಿ. ಈಗ str1.find ಹೆಲೋ ಅಂತ ಫೈಂಡ್ ಮಾಡಬೇಕು. ಯಾವ ಇಂಡೆಕ್ಸಿಂದ? 5ನೇ ಇಂಡೆಕ್ಸಿಂದ. ಸೊ ಇಲ್ಲಿ ನೋಡ್ಬೋಣ, ಇದು 0 1 2 3 4 ಸ್ಪೇಸ್. ಈ 5ನೇ ಇಂಡೆಕ್ಸಿಂದ ಏನು ನಾವು ಫೈಂಡ್ ಮಾಡಬೇಕು? ಹೆಲೋ ಅನ್ನೋದು ಫೈಂಡ್ ಮಾಡಬೇಕು. ಸೊ ಎಲ್ಲಿದೆ ಸ್ಟೂಡೆಂಟ್ಸ್? 17th ಇಂಡೆಕ್ಸ್ ಲಾಸ್ಟ್ ಅಂತ ಹೇಳ್ತಿದ್ದಾರೆ. ಸೊ ಇದು 6 7 8 9 10, ಈ ಎಕ್ಸ್ಕ್ಲಮೇಟರಿ 11, ಸ್ಪೇಸ್ 12, H 13 14 15 16 17. ಓಕೆ, ಲಾಸ್ಟ್ ಕ್ಯಾರೆಕ್ಟರ್ಗೂ ಹೋಗ್ತಿದ್ವಿ. ಸೊ ಈಗ ಇಲ್ಲಿಂದ 5th ಇಂಡೆಕ್ಸಿಂದ ಲಾಸ್ಟ್ ಇಂಡೆಕ್ಸ್ವರೆಗೂ ಹೆಲೋ ಅಂತ ವರ್ಡ್ ಇದೆಯಾ ಅಂತ ನೋಡ್ಬೇಕು. ಫಸ್ಟು ಹೆಲೋ ಅನ್ನೋ ವರ್ಡ್ ಇದೆ ಇಲ್ಲಿ. ಸೊ ಇದ್ರ ಇಂಡೆಕ್ಸ್ ಏನು? ಸ್ಟಾರ್ಟಿಂಗ್ ಫಸ್ಟ್ ಅಕರೆನ್ಸ್ ಆಫ್ ದ ಇಂಡೆಕ್ಸ್ ಏನು ಬಂತು ಇಲ್ಲಿ? 13 ಬಂತು, ಫಸ್ಟ್ ಅಕರೆನ್ಸ್ ಹೆಚ್ದು. ಸೊ ಏನು ಡಿಸ್ಪ್ಲೇ ಆಯ್ತು ನಮಗೆ? H13, ಇಂಡೆಕ್ಸ್ 13 ಡಿಸ್ಪ್ಲೇ ಆಗುತ್ತೆ. ಅಂದರೆ ಫಸ್ಟ್ ಅಕರೆನ್ಸ್ ಏನು ಬಂತು ಆ ವರ್ಡ್ದು, ಅದರ ಇಂಡೆಕ್ಸ್ ರಿಟರ್ನ್ ಮಾಡುತ್ತೆ. ಓಕೆ, ಯಾವುದು? ಈ ಫೈಂಡ್ ಫಂಕ್ಷನ್. ಸಪೋಸ್ ಸ್ಟ್ರಿಂಗ್ ಇಲ್ಲ ಅಂದರೆ -1 ರಿಟರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ str1 ಅಂದರೆ ಹೆಲೋ ವರ್ಲ್ಡ್ ಹೆಲೋ. ಸೊ ಅದರಲ್ಲಿ .find HEABC. ಇಲ್ಲಿ HEABC ಎಲ್ಲಾದರೂ ಇದೆಯಾ ಚೆಕ್ ಮಾಡಿ. HEABC ಎಲ್ಲೂ ಇಲ್ಲ. ಸೊ ಏನು ರಿಟರ್ನ್ ಮಾಡುತ್ತೆ? ಈ -1 ರಿಟರ್ನ್ ಮಾಡುತ್ತೆ. ಅಂದರೆ ಎರರ್ ತೋರಿಸಲ್ಲ, -1 ರಿಟರ್ನ್ ಮಾಡುತ್ತೆ ಇಲ್ಲಿ. ಯಾವಾಗ? ಸೊ ನಾವು ಕೊಡೋ ಸ್ಟ್ರಿಂಗ್ ಮೇನ್ ಸ್ಟ್ರಿಂಗಲ್ಲಿ ಇಲ್ಲ ಅಂದರೆ ಫೈಂಡ್ ಫಂಕ್ಷನ್ ನಮಗೆ -1 ರಿಟರ್ನ್ ಮಾಡುತ್ತೆ. ಓಕೆ ಸ್ಟೂಡೆಂಟ್ಸ್, ಅರ್ಥ ಇದೆ ಅಂತ ಭಾವಿಸ್ತೀನಿ. ಕೌಂಟ್ ಆಮೇಲೆ ಫೈಂಡ್. ಸೊ ಇದೇ ಥರ ಇನ್ನೊಂದು ಫಂಕ್ಷನ್ ಇದೆ, ಇಂಡೆಕ್ಸ್ ಅಂತ ಒಂದು ಫಂಕ್ಷನ್ ಇದೆ. ಸೊ ಇಂಡೆಕ್ಸು ಸೇಮಾ ಸರ್ ಫೈಂಡ್ ಥರನೇ? ಸೊ ಹೌದು, ಇಂಡೆಕ್ಸ್ ಕೂಡ ಫೈಂಡ್ ಥರನೇ ಸೇಮು. ಸೊ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇದೇ ಥರ ವರ್ಕ್ ಆಗುತ್ತೆ. ಬಟ್ ಇವಾಗ ಸ್ಟ್ರಿಂಗ್ ಇಲ್ಲ ಅಂದರೆ, ನಾವು ಕೊಡೋ ಸ್ಟ್ರಿಂಗ್ ಮೇನ್ ಸ್ಟ್ರಿಂಗಲ್ಲಿ ಸರ್ಚ್ ಆಗಿಲ್ಲ ಅಂದರೆ, ಸೊ ಅವಾಗ -1 ರಿಟರ್ನ್ ಮಾಡಲ್ಲ ಫೈಂಡ್ ಥರ, ಅವಾಗ ಎರರ್ ತೋರಿಸ್ಬಿಡ್ತದು. ಸೊ ಆ ಫಂಕ್ಷನ್ -1 ರಿಟರ್ನ್ ಮಾಡಲ್ಲ ಸ್ಟೂಡೆಂಟ್ಸ್. ಅಂದರೆ ಇಂಡೆಕ್ಸ್ ಫಂಕ್ಷನ್ ಅಂತ ನೆಕ್ಸ್ಟ್ ಇದೆ. ಸೊ ಅದು ನಾವು ಕೊಡೋ ಸ್ಟ್ರಿಂಗ್ ಮೇನ್ ಸ್ಟ್ರಿಂಗಲ್ಲಿ ಇಲ್ಲ ಅಂದರೆ, ಸೊ ಏನು ಮಾಡುತ್ತಿದ್ದು ಫೈಂಡ್ ಫಂಕ್ಷನ್ -1 ಕೊಡುತ್ತೆ. ಇಂಡೆಕ್ಸ್ ಫಂಕ್ಷನ್ -1 ಕೊಡೋದಿಲ್ಲ. ಸೊ ಅದು ಎರರ್ ಡಿಸ್ಪ್ಲೇ ಮಾಡುತ್ತೆ. ಸೊ ನೆಕ್ಸ್ಟ್ ಫಂಕ್ಷನ್ ನೋಡ್ಬೋಣ, ಇಂಡೆಕ್ಸ್. ಓಕೆ, ಸೊ ಇಂಡೆಕ್ಸ್ ಫಂಕ್ಷನ್. ಸೊ ಇಂಡೆಕ್ಸಲ್ಲಿ
str start end same. So it works same as the find function. ಇಲ್ಲಿ ನೋಡಬಹುದು same as find but raises an exception if the substring is not present in the given string. So ನಾವು substring ಕೊಡೋದು main string ಅಲ್ಲಿ ಇಲ್ಲ ಅಂದ್ರೆ ಅದು error display ಮಾಡುತ್ತೆ. So example ನೋಡಬೋಣ, str1 hello world hello same example. So str1 dot index of hello. So dot index of hello. ಸೊ ಅಂದರೆ ಇಲ್ಲಿ ಸ್ಟಾರ್ಟ್ ಆ್ಯಂಡ್ ಎಂಡ್ ಇಂಡೆಕ್ಸ್ ಕೊಟ್ಟಿಲ್ಲ. ಸೊ ಸ್ಟಾರ್ಟಿಂಗಿಂದಲೇ ಸರ್ಚ್ ಮಾಡ್ತೀವಿ, ಹೆಲೋ ಎಲ್ಲಿ ಬಂದಿದೆ ಸ್ಟಾರ್ಟಿಂಗಲ್ಲಿ, ಇಲ್ಲಿ ಬಂದಿದೆ. ಸೊ ಇದ್ರ ಇಂಡೆಕ್ಸ್ ಏನು 0. ಸೊ ಔಟ್ಪುಟ್ ಏನು ಬರುತ್ತೆ 0. ಓಕೆನಾ. ಸೊ ಈಗ ಇನ್ನೊಂದು ಎಕ್ಸಾಂಪಲ್, str1 ಡಾಟ್ ಫೈಂಡ್ ಅಲ್ಲ ಇದು, ಸಾರಿ ಇದು ಇಂಡೆಕ್ಸ್ ಇರಬೇಕು. str1 ಡಾಟ್ ಇಂಡೆಕ್ಸ್ ಆಫ್ HEABC. HEABC ಇದೆಯಾ ಇಲ್ಲಿ? ಇಲ್ಲೆಲ್ಲೂ ಇಲ್ಲ. ಫೈಂಡ್ ಫಂಕ್ಷನ್ ಏನು ಮಾಡ್ತಿತ್ತು, -1 ರಿಟರ್ನ್ ಮಾಡ್ತಿತ್ತು. ಇದೇನು ಮಾಡುತ್ತೆ, ಇದು ವ್ಯಾಲ್ಯೂ ಎರರ್ ಸಬ್ಸ್ಟ್ರಿಂಗ್ ನಾಟ್ ಫೌಂಡ್ ಅಂತ ಡಿಸ್ಪ್ಲೇ ಮಾಡುತ್ತೆ. ಈ ವ್ಯಾಲ್ಯೂ ಎರರ್ ಅಂದರೆ ಏನು ಸರ್? ಸೊ ರಾಂಗ್ ವ್ಯಾಲ್ಯೂ ನೀವು ಕೊಟ್ಟಿದ್ದೀರಾ ಇಲ್ಲಿ ಅಂತ ವ್ಯಾಲ್ಯೂ ಎರರ್ ಅಂತ ಅಂದರೆ. ಓಕೆನಾ. ಈ ವ್ಯಾಲ್ಯೂ ಎರರ್ ಬಗ್ಗೆ, ಈ ಎಕ್ಸೆಪ್ಷನ್ಸ್ ಬಗ್ಗೆ ಎಲ್ಲ ನೆಕ್ಸ್ಟ್ ಇಯರ್ ಇದೆ ನಿಮಗೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಟಾಪಿಕಲ್ಲಿ. ಬಟ್ ಈ ಎರರ್ಸ್ ಏನಕ್ಕೆ ಬರುತ್ತೆ ಅಂದರೆ, ಸೊ ನಾವು ಏನೋ ಒಂದು ವ್ಯಾಲ್ಯೂ ಕೊಟ್ಟಿರ್ತೀವಿ, ಅದು ಮ್ಯಾಚ್ ಆಗಲ್ಲ, ಆವಾಗ ಈ ವ್ಯಾಲ್ಯೂ ಎರರ್ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ. ಸೊ ಫೈಂಡ್ ಫಂಕ್ಷನ್ ಮತ್ತು ಈ ಇಂಡೆಕ್ಸ್ ಫಂಕ್ಷನ್ ವ್ಯತ್ಯಾಸ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಫೈಂಡ್ ಫಂಕ್ಷನಲ್ಲಿ ಸಬ್ಸ್ಟ್ರಿಂಗ್ ಮೇನ್ ಸ್ಟ್ರಿಂಗಲ್ಲಿ ಇಲ್ಲ ಅಂದರೆ -1 ರಿಟರ್ನ್ ಮಾಡುತ್ತೆ. ಸೊ ಇಂಡೆಕ್ಸ್ ಫಂಕ್ಷನಲ್ಲಿ ಸಬ್ಸ್ಟ್ರಿಂಗ್ ಮೇನ್ ಸ್ಟ್ರಿಂಗಲ್ಲಿ ಇಲ್ಲ ಅಂದರೆ ಎರರ್ ಡಿಸ್ಪ್ಲೇ ಆಗುತ್ತೆ. ಓಕೆ. ಸೊ ಈಗ ನೆಕ್ಸ್ಟ್ ಫಂಕ್ಷನ್ ನೋಡ್ಬೋಣ, ಎನ್ಸ್ ವಿತ್. ಏನು ಸರ್ ಇದು ಎನ್ಸ್ ವಿತ್? ಸೊ ಅದು ಅರ್ಥ ನೋಡಿದ್ರೆ ಗೊತ್ತಾಗತ್ತಲ್ವಾ. ಎನ್ಸ್ ವಿತ್ ಅಂದರೆ ಸ್ಟ್ರಿಂಗ್ ಇದರಿಂದ ಎಂಡ್ ಆಗ್ತಿದೆಯಾ ಇಲ್ವಾ, ಎಂಡ್ ಆದರೆ ಟ್ರೂ ಕೊಡುತ್ತೆ, ಇಲ್ಲ ಅಂದರೆ ಫಾಲ್ಸ್ ಕೊಡುತ್ತೆ. ಹೌದಾ. ಸೊ ಇಟ್ ರಿಟರ್ನ್ಸ್ ಟ್ರೂ ಇಫ್ ದ ಗಿವನ್ ಸ್ಟ್ರಿಂಗ್ ಎಂಡ್ಸ್ ವಿತ್ ದ ಸಪ್ಲೈಡ್ ಸಬ್ ಸ್ಟ್ರಿಂಗ್, ಅದರ್ವೈಸ್ ರಿಟರ್ನ್ಸ್ ಫಾಲ್ಸ್. ಸೊ ಎನ್ಸ್ ವಿತ್ ಅಂದರೆ ನಮ್ಮ ಸಬ್ ಸ್ಟ್ರಿಂಗ್ ಇದರಿಂದ ಎಂಡ್ ಆಗ್ತಿದೆಯಾ ಚೆಕ್ ಮಾಡ್ತೀವಿ, ಎಂಡ್ ಆದರೆ ಟ್ರೂ, ಇಲ್ಲ ಅಂದರೆ ಫಾಲ್ಸ್ ಕೊಡುತ್ತೆ. ಓಕೆ. ಸೊ ಎಕ್ಸಾಂಪಲ್ ನೋಡ್ಬೋದು, ಸೇಮ್ str1 ಇಸ್ಗಳು ಹೆಲೋ ವರ್ಲ್ಡ್ ಅಂತ ಸ್ಟ್ರಿಂಗ್ ತೊಗೊಂಡಿವಿ. ಈಗ str1 ಡಾಟ್ ಎನ್ಸ್ ವಿತ್ ವರ್ಲ್ಡ್ ಎಕ್ಸ್ಕ್ಲಮೇಟರಿ ಮಾರ್ಕಿಂದ ಎಂಡ್ ಆಗ್ತಿದೆಯಾ? ಹೌದು, ವರ್ಲ್ಡ್ ಎಕ್ಸ್ಕ್ಲಮೇಟರಿ ಮಾರ್ಕಿಂದ ಎಂಡ್ ಆಗ್ತಿದೆ. ಸೊ ಟ್ರೂ ಕೊಡುತ್ತೆ. ಕರೆಕ್ಟಾ. ಸೊ ಈಗ ನೆಕ್ಸ್ಟ್ ಫಂಕ್ಷನ್ ಇದೆ ಸ್ಟಾರ್ಟ್ಸ್ ವಿತ್ ಅಂತ. ಸೇಮ್ ಸ್ಟಾರ್ಟ್ಸ್ ವಿತ್ ಅಂದರೆ, ಸೊ ನಾವು ಕೊಡೋ ಸಬ್ ಸ್ಟ್ರಿಂಗ್ ಸ್ಟಾರ್ಟಿಂಗಲ್ಲಿ ಇದೆಯಾ, ಆ ಸ್ಟ್ರಿಂಗೇ ಇದೆಯಾ ಸ್ಟಾರ್ಟಿಂಗಲ್ಲಿ, ಇದ್ರೆ ಟ್ರೂ ಕೊಡುತ್ತೆ, ಇಲ್ಲ ಅಂದರೆ ಫಾಲ್ಸ್ ಕೊಡುತ್ತೆ. ಹೌದಾ. ಸೊ ಸ್ಟಾರ್ಟ್ಸ್ ವಿತ್ ಫಂಕ್ಷನ್ಗೆ ಹೋಗೋಣ. ಸ್ಟಾರ್ಟ್ಸ್ ವಿತ್ ಏನಿದು? ಸ್ಟಾರ್ಟ್ಸ್ ವಿತ್ ರಿಟರ್ನ್ಸ್ ಟ್ರೂ ಇಫ್ ದ ಗಿವನ್ ಸ್ಟ್ರಿಂಗ್ ಸ್ಟಾರ್ಟ್ಸ್ ವಿತ್ ದ ಸಪ್ಲೈಡ್ ಸಬ್ ಸ್ಟ್ರಿಂಗ್, ಅದರ್ವೈಸ್ ರಿಟರ್ನ್ಸ್ ಫಾಲ್ಸ್. ಸೊ ನಾವು ಕೊಡೋ ಸ್ಟ್ರಿಂಗ್ ಅಥವಾ ನಾವು ಸಪ್ಲೈ ಮಾಡೋ ಸಬ್ ಸ್ಟ್ರಿಂಗ್ ಸ್ಟಾರ್ಟಿಂಗಲ್ಲಿ ಇದ್ದರೆ ಟ್ರೂ ಕೊಡುತ್ತೆ, ಇಲ್ಲ ಅಂದರೆ ಫಾಲ್ಸ್ ಕೊಡುತ್ತೆ. ಓಕೆ. ಸೊ str1 ಹೆಲೋ ವರ್ಲ್ಡ್ ಅಂತಲೇ ಇದೆ ಎಕ್ಸ್ಕ್ಲಮೇಟರಿ ಮಾರ್ಕ್. ನಾನು str1 ಡಾಟ್ ಸ್ಟಾರ್ಟ್ಸ್ ವಿತ್ HEE ಇಂದ ಸ್ಟಾರ್ಟ್ ಆಗ್ತಿದೆಯಾ, ಇದು HEL ಇಂದ ಸ್ಟಾರ್ಟ್ ಆಗ್ತಿದೆ. ಸೊ ಏನು ಕೊಡಬೇಕು ಇಲ್ಲಿ? ಫಾಲ್ಸ್ ಕೊಡಬೇಕು. HEE ಇಂದ ಸ್ಟಾರ್ಟ್ ಆಗ್ತಿಲ್ಲ. ಆಯಿತು ಸರ್. ನೆಕ್ಸ್ಟ್ ಫಂಕ್ಷನ್ ಯಾವುದಿದೆ? ಈಸ್ ಆಲ್ ನಮ್. ಏನು ಈಸ್ ಆಲ್ ನಮ್ ಅಂದರೆ ಈಸ್ ಆಲ್ಫಾಬೆಟ್ ಆರ್ ನ್ಯೂಮರಿಕ್ ಅಂತ ಅರ್ಥ. ಆಲ್ಫಾಬೆಟಾ ನ್ಯೂಮರಿಕ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ. ಆಲ್ಫಾಬೆಟ್ ಅಥವಾ ನ್ಯೂಮರಿಕ್ ವ್ಯಾಲ್ಯೂ ಇದ್ದರೆ, ಅಂದರೆ ಆಲ್ಫಾಬೆಟ್ ಇದ್ದರೆ ಅಥವಾ ನಂಬರ್ ಇದ್ದರೆ ಟ್ರೂ ಕೊಡುತ್ತೆ, ಇಲ್ಲ ಅಂದರೆ ಏನಾದರೂ ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದರೆ, $# ಏನಾದರೂ ಇದ್ದರೆ, ಸ್ಪೇಸ್ ಇದ್ದರೆ ಫಾಲ್ಸ್ ಕೊಡುತ್ತೆ. ಓಕೆ. ಸೊ ಇದು ನೋಡ್ಬೋಣ, ರಿಟರ್ನ್ಸ್ ಟ್ರೂ ಇಫ್ ದ ಕ್ಯಾರೆಕ್ಟರ್ಸ್ ಆಫ್ ದ ಗಿವನ್ ಸ್ಟ್ರಿಂಗ್ ಆರ್ ಐದರ್ ಆಲ್ಫಾಬೆಟ್ಸ್ ಆರ್ ನ್ಯೂಮರಿಕ್. ಆಲ್ಫಾಬೆಟ್ ಇರ್ಬೋದು ಅಥವಾ ನಂಬರ್ಸ್ ಇರ್ಬೋದು. ಇಫ್ ವೈಟ್ ಸ್ಪೇಸ್ ಆರ್ ಸ್ಪೆಷಲ್ ಸಿಂಬಲ್ಸ್ ಆರ್ ಪಾರ್ಟ್ ಆಫ್ ದ ಸ್ಟ್ರಿಂಗ್, ದ ಸ್ಟ್ರಿಂಗ್ ಇಸ್ ಎಂಪ್ಟಿ, ಇಟ್ ರಿಟರ್ನ್ಸ್ ಫಾಲ್ಸ್. ಐದರ್ ಸ್ಪೆಷಲ್ ಕ್ಯಾರೆಕ್ಟರ್ಸು, ಸ್ಪೇಸು ಅಥವಾ ಸ್ಟ್ರಿಂಗೇ ಎಂಟಿ ಇದ್ದರೆ ಈ ಇಸ್ ಆಲ್ ನಮ್ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಓಕೆ. ಸೊ ಎಕ್ಸಾಂಪಲ್ ನೋಡ್ಬೋಣ, str1 = ಹೆಲೋ ವರ್ಲ್ಡ್ ಅಂತಲೇ ಸೇಮ್ ಸ್ಟ್ರಿಂಗ್ ತೊಗೊಂಡಿವಿ. ಸೊ ಈಗ str1 ಡಾಟ್ ಈಸ್ ಆಲ್ ನಮ್. ಸೊ ಇಲ್ಲಿ ಆಲ್ಫಾಬೆಟ್ ನಂಬರ್ಸ್ ಇಲ್ಲ ಬಟ್ ಆಲ್ಫಾಬೆಟ್ಸ್ ಇದೆ. ಸೊ ಏನು ಮಾಡುತ್ತೆ? ಟ್ರೂ ರಿಟರ್ನ್ ಮಾಡುತ್ತೆ. str2 ಇನ್ನೊಂದು ಸ್ಟ್ರಿಂಗ್ ತೊಗೊಂಡಿವಿ, ಹೆಲೋ ವರ್ಲ್ಡ್, 2 ಎಕ್ಸ್ಕ್ಲಮೇಟರಿ ಮಾರ್ಕ್ ತೊಗೊಂಡಿವಿ. ಇಲ್ಲಿ ಏನು ಹೇಳಿದರೆ ಸ್ಪೆಷಲ್ ಕ್ಯಾರೆಕ್ಟರ್ ಹಾಕಬಾರ್ದು, ಎಕ್ಸ್ಕ್ಲಮೇಟರಿ ಮಾರ್ಕ್ ಏನು ಸ್ಪೆಷಲ್ ಕ್ಯಾರೆಕ್ಟರ್. ಸೊ ಇದು ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡೋಂಗಿಲ್ಲ. ಯಾವುದರಲ್ಲಿ? ಈಸ್ ಆಲ್ ನಮ್ಮಲ್ಲಿ ನೀವು ಯೂಸ್ ಮಾಡಬಾರ್ದು, ಇದು ಸ್ಪೆಷಲ್ ಕ್ಯಾರೆಕ್ಟರ್. ಸೊ ಏನು ಬರುತ್ತೆ ಇಲ್ಲಿ? ಫಾಲ್ಸ್ ಬರುತ್ತೆ. str2 ಡಾಟ್ ಈಸ್ ಆಲ್ ನಮ್ ಚೆಕ್ ಮಾಡಿದ್ರೆ ಇಟ್ ಈಸ್ ನಾಟ್ ಆಲ್ಫಾಬೆಟ್ ಆರ್ ನ್ಯೂಮರಿಕ್. ಯಾಕೆ? ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಎಕ್ಸ್ಕ್ಲಮೇಟರಿ ಮಾರ್ಕ್, ಅದಕ್ಕೆ ನಮಗೆ ಔಟ್ಪುಟ್ಟಲ್ಲಿ ಫಾಲ್ಸ್ ಬರುತ್ತೆ. ಸೊ ಇದೆಲ್ಲ ಕೋಡು ಸ್ಟೂಡೆಂಟ್ಸ್ ಇಂಟ್ರಾಕ್ಟಿವ್ ಮೋಡಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಔಟ್ಪುಟ್ ನಿಮಗೆ ಇಂಟ್ರಾಕ್ಟಿವ್ ಮೋಡಲ್ಲಿ ಒನ್ ಆಫ್ಟರ್ ದಿ ಅದರ್ ಔಟ್ಪುಟ್ ಬರುತ್ತೆ. ಓಕೆನಾ. ಸೊ ಇಸ್ ಆಲ್ ನಮ್ಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಆಮೇಲೆ ಸ್ಟಾರ್ಟ್ಸ್ ವಿತ್ ಎಂಡ್ಸ್ ವಿತ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಈಗ ನೆಕ್ಸ್ಟ್ ಫಂಕ್ಷನ್ ಏನಿದೆ ಸ್ಟ್ರಿಂಗಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಫಂಕ್ಷನ್ ಏನು ಬರುತ್ತೆ ಸರ್? ಈಸ್ ಲೋವರ್. ಏನು ಸರ್ ಇದು ಈಸ್ ಲೋವರ್? ಸೊ ಯಾವುದಾದ್ರು ಕ್ಯಾರೆಕ್ಟರ್ ಅಪ್ಪರ್ ಕೇಸ್ ಇದ್ದರೆ ನಿಮಗೆ ಫಾಲ್ಸ್ ಕೊಡುತ್ತೆ. ಆಯಿತಾ. ಈಸ್ ಲೋವರ್ ಅಂದರೆ ಎಲ್ಲ ಕ್ಯಾರೆಕ್ಟ್ರು ಲೋವರ್ ಕೇಸಲ್ಲಿ ಇದೆಯಾ ಚೆಕ್ ಮಾಡುತ್ತೆ. ಎಲ್ಲ ಕ್ಯಾರೆಕ್ಟ್ರು ಲೋವರ್ ಕೇಸಲ್ಲಿದ್ದರೆ ಟ್ರೂ ಕೊಡುತ್ತೆ. ಯಾವುದಾದ್ರು ಒಂದು ಕ್ಯಾರೆಕ್ಟರ್ ಅಪ್ಪರ್ ಕೇಸಲ್ಲಿದ್ದರೆ ಅಥವಾ ಯಾವುದಾದ್ರು ಎಂಟಿ ಇದ್ದರೆ ಸ್ಟ್ರಿಂಗು ನಿಮಗೆ ಫಾಲ್ಸ್ ಕೊಡುತ್ತೆ. ಆಯಿತಾ. ಸೊ ಇಲ್ಲಿ ನೋಡ್ಬೋದು, ರಿಟರ್ನ್ಸ್ ಟ್ರೂ ಇಫ್ ದ ಸ್ಟ್ರಿಂಗ್ ಇಸ್ ನಾನ್ ಎಂಟಿ. ಸೊ ಎಂಟಿ ಇರಬಾರ್ದು ಸ್ಟ್ರಿಂಗು, ಆ್ಯಂಡ್ ಹ್ಯಾಸ್ ಆಲ್ ಲೋವರ್ ಕೇಸ್ ಆಲ್ಫಾಬೆಟ್ಸ್, ಆ್ಯಂಡ್ ಫಾಲ್ಸ್ ಇಫ್ ದರ್ ಇಸ್ ಅಟ್ಲೀಸ್ಟ್ 1 ಅಪ್ಪರ್ ಕೇಸ್ ಲೆಟರ್ ಆರ್ ನೋ ಲೆಟರ್ಸ್. ಸೊ ಆಲ್ಫಾಬೆಟೇ ಇಲ್ಲ, ಬರೀ ನಂಬರ್ಸ್ ಇದೆ.
ಸೊ ಆವಾಗ ಕೂಡ ನಿಮಗೆ ಫಾಲ್ಸ್ ಬರುತ್ತೆ ಆಯಿತಾ. ಸೊ ಐದರ್ ಎಲ್ಲ ಕ್ಯಾರೆಕ್ಟರು ಲೋವರ್ ಕೇಸಲ್ಲಿ ಇರಬೇಕು, ಆವಾಗ ನಿಮ್ಗೆ ಟ್ರೂ ಕೊಡುತ್ತೆ. ಅಥವಾ ಫಾಲ್ಸ್ ಯಾವಾಗ ಕೊಡುತ್ತೆ, ಯಾವುದಾದ್ರು ಒಂದು ಕ್ಯಾರೆಕ್ಟರ್ ಅಪ್ಪರ್ ಕೇಸ್ ಇದ್ರೂ ಫಾಲ್ಸ್ ಕೊಡುತ್ತೆ, ಅಥವಾ ಆಲ್ಫಾಬೆಟ್ಸೇ ಇಲ್ಲ ಅಂದರೆ ಕೂಡ ಫಾಲ್ಸ್ ಕೊಡುತ್ತೆ. ಓಕೆ, ಸೊ ಇದು ಎಕ್ಸಾಂಪಲ್ ನೋಡ್ಬೋಣ. STR1 ಅಲ್ಲಿ ಹೆಲೋ ವರ್ಲ್ಡ್ ಅಂತಲೇ ಇದೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. STR1 ಡಾಟ್ ಈಸ್ ಲೋವರ್ ಎಲ್ಲ ಕ್ಯಾರೆಕ್ಟರ್ ಲೋವರ್ ಕೇಸಲ್ಲಿ ಇದೆಯಾ, ಹೆಲೋ ವರ್ಲ್ಡ್ ಎಲ್ಲ ಕ್ಯಾರೆಕ್ಟರ್ ಲೋವರ್ ಕೇಸಲ್ಲಿದೆ, ಸೊ ನಿಮಗೆ ಟ್ರೂ ಬರುತ್ತೆ. ಆಯಿತು ಸರ್, ಹೆಲೋ ವರ್ಲ್ಡ್ ಆಮೇಲೆ W ಕ್ಯಾಪ್ಸ್ ಇದ್ರೆ ಏನಾಗುತ್ತೆ, STR1 ಡಾಟ್ ಈಸ್ ಲೋವರ್ ಚೆಕ್ ಮಾಡ್ತಾರೆ, ಇದು ಲೋವರ್ ಕೇಸಲ್ಲಿ ಇದೆಯಾ, ಎಲ್ಲ ಇಲ್ಲ. ಸೊ HW ಅಪ್ಪರ್ ಕೇಸಲ್ಲಿ ಇದೆ, ಏನು ಬರಬೇಕು ನಿಮಗೆ, ಫಾಲ್ಸ್ ಬರಬೇಕು. ಕರೆಕ್ಟಾ. ಇದೇ ಥರ ಸ್ಟೂಡೆಂಟ್ಸ್ ಈಸ್ ಲೋವರ್ ನೋಡಿದ್ವಿ, ಈಸ್ ಅಪ್ಪರ್ ಅಂತಿದೆ. ಸೊ ಅಪ್ಪರ್ ಕೇಸಲ್ಲೇ ಇದೆಯಾ ಇಲ್ವಾ ಕ್ಯಾರೆಕ್ಟರ್ ಅಂತ ಚೆಕ್ ಮಾಡೋದಕ್ಕೆ ಈಸ್ ಅಪ್ಪರ್ ಇದೆ. ಸೇಮ್ ಎಲ್ಲ ಕ್ಯಾರೆಕ್ಟರ್ ಅಪ್ಪರ್ ಕೇಸಲ್ಲಿ ಇದ್ದರೆ ಟ್ರೂ ಕೊಡುತ್ತೆ, ಅಂದರೆ ಎಲ್ಲ ಕ್ಯಾರೆಕ್ಟರ್ಸು ಕ್ಯಾಪಿಟಲ್ ಲೆಟರ್ ಇದ್ದರೆ ಟ್ರೂ ಕೊಡುತ್ತೆ. ಸೊ ಯಾವ್ದಾದ್ರು ಒಂದು ಲೆಟರ್ ಸ್ಮಾಲ್ ಲೆಟರ್ ಇದ್ದರೆ ಫಾಲ್ಸ್ ಕೊಡುತ್ತೆ, ಅಥವಾ ಯಾವುದೇ ಆಲ್ಫಾಬೆಟ್ ಇಲ್ಲ ಅಂದರೆ ಕೂಡ ಫಾಲ್ಸ್ ಕೊಡುತ್ತೆ. ಸೊ ಏನು ನೋಡ್ಬೋಣ, ರಿಟರ್ನ್ಸ್ ಟ್ರೂ ಇದು ಸ್ಟ್ರಿಂಗ್ ಇಸ್ ನಾನ್ ಎಂಟಿ. ಸೊ ನಾನ್ ಎಂಟಿ ಇದ್ದರೆ ಅಥವಾ ಎಂಟಿ ಇರಬಾರ್ದು, ಆವಾಗ ಟ್ರೂ ಕೊಡುತ್ತೆ ಆಯಿತಾ. ಸೊ ಆ್ಯಂಡ್ ಹ್ಯಾಸ್ ಆಲ್ ದ ಅಪ್ಪರ್ ಕೇಸ್ ಆಲ್ಫಾಬೆಟ್ಸ್ ಆ್ಯಂಡ್ ಫಾಲ್ಸ್ ಇಫ್ ದರ್ ಇಸ್ ಅಟ್ ಲೀಸ್ಟ್ ಒನ್ ಲೋವರ್ ಕೇಸ್ ಲೆಟರ್ ಆರ್ ನೋ ಲೆಟರ್ಸ್. ಆಲ್ಫಾಬೆಟ್ಸೇ ಇಲ್ಲ ಅಂದರೆ, ಬರೀ ನಂಬರ್ಸ್ ಇದ್ದರೆ ಆವಾಗ ಕೂಡ ಫಾಲ್ಸ್ ಕೊಡುತ್ತೆ. ಓಕೆ, ಸೊ ಎಕ್ಸಾಂಪಲ್ ನೋಡ್ಬೋಣ. STR1 ಇಸ್ ಗುಲ್ಡು ಹೆಲೋ ಎಕ್ಸ್ಕ್ಲಮೇಟರಿ ಮಾರ್ಕ್. ಸೊ ಹೆಲೋ ಎಲ್ಲ ಕ್ಯಾಪ್ಸಲ್ಲಿ ಇದೆ ಅಲ್ವಾ, ಟ್ರೂನೇ ಕೊಡುತ್ತೆ. STR1 ಡಾಟ್ ಈಸ್ ಅಪ್ಪರ್ ಅಂದರೆ ಸೊ ಟ್ರೂನೇ ರಿಟರ್ನ್ ಮಾಡುತ್ತೆ ನಿಮಗೆ. ಸೊ STR1 ಅಲ್ಲಿ ನಾನು ಹೆಲೋ HELLO ELLO ಸ್ಮಾಲ್ ಲೆಟರ್ಸ್ ಇದ್ದರೆ ಏನಾಗುತ್ತೆ, ಫಾಲ್ಸ್ ಕೊಡುತ್ತಲ್ವಾ. STR1 ಡಾಟ್ ಈಸ್ ಅಪ್ಪರ್ ಫಾಲ್ಸ್ ಕೊಡುತ್ತೆ, ಯಾಕೆ, ಸೊ ELLO ಲೋವರ್ ಕೇಸಲ್ಲಿದೆ, ಅದಕ್ಕೆ ನಿಮಗೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಸೊ ಈಸ್ ಅಪ್ಪರ್ ಅಂದರೆ ಏನು ಸ್ಟೂಡೆಂಟ್ಸ್, ಅಂದರೆ ಎಲ್ಲ ಕ್ಯಾರೆಕ್ಟರು ಅಪ್ಪರ್ ಕೇಸಲ್ಲಿ ಇದೆಯಾ ಚೆಕ್ ಮಾಡುತ್ತೆ, ಅಂದರೆ ಎಲ್ಲ ಲೆಟರ್ಸು ಕ್ಯಾಪಿಟಲ್ ಇದೆಯಾ ಚೆಕ್ ಮಾಡುತ್ತೆ. ಕ್ಯಾಪಿಟಲ್ ಇದ್ದರೆ ಟ್ರೂ ಕೊಡುತ್ತೆ. ಸಪೋಸ್ ಫಾಲ್ಸ್ ಯಾವಾಗ ಕೊಡುತ್ತೆ ಅಂದರೆ ಯಾವುದಾದ್ರು ಒಂದು ಆಲ್ಫಾಬೆಟ್ ಕೂಡ ಲೋವರ್ ಕೇಸಲ್ಲಿದ್ದರೆ ಫಾಲ್ಸ್ ಕೊಡುತ್ತೆ, ಅಥವಾ ಆಲ್ಫಾಬೆಟೇ ಇಲ್ಲ ಅಂದರೂ ಕೂಡ ಲೋವರ್ ಕೇಸ್ ಕೊಡುತ್ತೆ. ಓಕೆ, ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಸ್ ಅಪ್ಪರ್ ಈಸ್ ಲೋವರ್ ಇದೆಲ್ಲ ನಾವು ಪ್ರೋಗ್ರಾಮ್ಸಲ್ಲಿ ಯೂಸ್ ಮಾಡ್ತೀವಿ, ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ. ಇದು ಅಪ್ಪರ್ ಕೇಸಾ ಇಲ್ವಾ ಚೆಕ್ ಮಾಡೋದಕ್ಕೆ, ಕ್ಯಾರೆಕ್ಟರ್ಸ್ ಅಪ್ಪರ್ ಕೇಸಲ್ಲಿ ಇದೆಯಾ ಲೋವರ್ ಕೇಸಲ್ಲಿ ಇದೆಯಾ, ಡಿಜಿಟಾ ನಂಬರಾ, ಇದನ್ನು ಚೆಕ್ ಮಾಡೋದಕ್ಕೆಲ್ಲ ಈ ಥರ ಫಂಕ್ಷನ್ಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ಆಯಿತು, ನೆಕ್ಸ್ಟ್ ಫಂಕ್ಷನ್ಗೆ ಹೋಗೋಣ. ಯಾವ್ದು ಸರ್ ನೆಕ್ಸ್ಟ್ ಫಂಕ್ಷನು, ಎಲ್ ಸ್ಟ್ರಿಪ್. ಏನು ಸರ್ ಇದು ಎಲ್ ಸ್ಟ್ರಿಪ್? ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸ್ಪೇಸ್ ಏನಾದರೂ ಇದ್ದರೆ, ಅಂದರೆ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಬರೋಕ್ಕೆ ಮುಂಚೆ ಸ್ಪೇಸ್ ಏನಾದರೂ ಇದ್ದರೆ, ಆ ಕ್ಯಾರೆಕ್ಟರ್ಸಲ್ಲಿ ಇರೋ ಸ್ಪೇಸ್ನ ರಿಮೂವ್ ಮಾಡಿ ನಮಗೆ ಸ್ಟ್ರಿಂಗ್ನ ಕೊಡುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಫಸ್ಟ್ ಕ್ಯಾರೆಕ್ಟರ್ ಮುಂಚೆ ಏನಾದರೂ ಸ್ಪೇಸ್ ಇದ್ದರೆ ಆ ಸ್ಪೇಸ್ನೆಲ್ಲ ರಿಮೂವ್ ಮಾಡಿ ನಮಗೆ ಕೊಡೋಕ್ಕೆ ಎಲ್ ಸ್ಟ್ರಿಪ್ ಅಂತ ಫಂಕ್ಷನ್ ಇದೆ. ಸೊ ಏನಿದು, ರಿಟರ್ನ್ಸ್ ದ ಸ್ಟ್ರಿಂಗ್ ಆಫ್ಟರ್ ರಿಮೂವಿಂಗ್ ದ ಸ್ಪೇಸಸ್ ಓನ್ಲಿ ಫ್ರಮ್ ದ ಲೆಫ್ಟ್ ಸೈಡ್ ಆಫ್ ಸ್ಟ್ರಿಂಗ್. ಎಡಗಡೆಯಲ್ಲಿರೋ ಸ್ಪೇಸ್ ಎಲ್ಲ ರಿಮೂವ್ ಮಾಡಿ ನಮಗೆ ಜಸ್ಟ್ ನಾರ್ಮಲ್ ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಮಾಡುತ್ತೆ. ಸೊ ಎಕ್ಸಾಂಪಲ್ ನೋಡ್ಬೋದು, STR1 ಅನ್ನೋ ಸ್ಟ್ರಿಂಗಲ್ಲಿ ಸೊ ಸ್ಪೇಸ್ ಇದೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಹೆಲೋ ವರ್ಲ್ಡ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಸೊ ನಾವು STR1 ಡಾಟ್ ಎಲ್ ಸ್ಟ್ರಿಪ್ ಅಂತ ಹೇಳಿದ್ರೆ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಸ್ಪೇಸ್ ಎಲ್ಲ ಹೋಗಿ ನಮಗೆ ಹೆಲೋ ವರ್ಲ್ಡ್ ಅಂತ ನಾರ್ಮಲ್ ಆಗಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ. ಸೊ ಅದೇ ಥರ ಸ್ಟೂಡೆಂಟ್ಸ್ ಆರ್ ಸ್ಟ್ರಿಪ್ ಅಂತಿದೆ. ಆರ್ ಸ್ಟ್ರಿಪ್ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಸ್ಟ್ರಿಂಗಲ್ಲಿ ಸ್ಪೇಸಸ್ ಇದ್ರೆ ಆ ಸ್ಪೇಸ್ ಎಲ್ಲ ರಿಮೂವ್ ಆಗಿ ನಮಗೆ ಜಸ್ಟ್ ವಿತೌಟ್ ದ ಸ್ಪೇಸ್ ಸ್ಟ್ರಿಂಗ್ ಡಿಸ್ಪ್ಲೇ ಆಗುತ್ತೆ. ಓಕೆ, ರಿಟರ್ನ್ಸ್ ದ ಸ್ಟ್ರಿಂಗ್ ಆಫ್ಟರ್ ರಿಮೂವಿಂಗ್ ದ ಸ್ಪೇಸಸ್ ಓನ್ಲಿ ಆನ್ ದ ರೈಟ್ ಸೈಡ್ ಆಫ್ ದ ಸ್ಟ್ರಿಂಗ್. ಬಲ್ಗಡೆ ಇರೋ ಸ್ಪೇಸಸ್ ಎಲ್ಲ ರಿಮೂವ್ ಮಾಡುತ್ತೆ. ಸೊ STR1 ಅಲ್ಲಿ ಹೆಲೋ ವರ್ಲ್ಡ್ ಅಂತ ಇದೆ. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಆದಮೇಲೆ ಈ ಕೋಟ್ಸ್ ಕ್ಲೋಸ್ ಆಗಿದೆ. ಸ್ಟಾರ್ಟಿಂಗ್ ಕೋಟ್ ಇಲ್ಲಿದೆ, ಎಂಡಿಂಗ್ ಕೋಟ್ ಸ್ವಲ್ಪ ಸ್ಪೇಸ್ ಆದಮೇಲೆ ಎಂಡಿಂಗ್ ಕೋಟ್ ಕೊಟ್ಟಿದ್ದೀವಿ. ಈಗ STR1 ಡಾಟ್ ಆರ್ ಸ್ಟ್ರಿಪ್ ಅಂತ ಹೇಳಿದ್ರೆ ಏನಾಗುತ್ತೆ, ಈ ಸ್ಪೇಸ್ ಎಲ್ಲ ರಿಮೂವ್ ಆಗಿ ಸೊ ಸಿಂಗಲ್ ಕೋಟ್ ಜಸ್ಟ್ ಆಫ್ಟರ್ ದ ಎಕ್ಸ್ಕ್ಲಮೇಟರಿ ಮಾರ್ಕ್ಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಬಲ್ಗಡೆ ಇರೋ ಸ್ಪೇಸಸ್ ಎಲ್ಲ ಡಿಲೀಟ್ ಮಾಡಿದ್ದೀವಿ. ಹೆಂಗೆ, ಆರ್ ಸ್ಟ್ರಿಪ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿ. ಈಗ ಅದೇ ಥರ ಸ್ಟ್ರಿಪ್ ಅಂತ ಒಂದು ಫಂಕ್ಷನ್ ಇದೆ. ಸ್ಟ್ರಿಪ್ ಅಂದರೆ ಬಲ್ಗಡೆ ಎಡಗಡೆ ಎರಡು ಸ್ಪೇಸು ರಿಮೂವ್ ಮಾಡಿ ನಮಗೆ ಜಸ್ಟ್ ಕೋಟೇಷನ್ ಮಾರ್ಕಲ್ಲಿ ಕ್ಯಾರೆಕ್ಟರ್ಸ್ನ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ ಸ್ಟ್ರಿಪ್ ಫಂಕ್ಷನ್ ನೋಡ್ಬೋಣ. ರಿಟರ್ನ್ಸ್ ದ ಸ್ಟ್ರಿಂಗ್ ಆಫ್ಟರ್ ರಿಮೂವಿಂಗ್ ದ ಸ್ಪೇಸಸ್ ಫ್ರಮ್ ಬೋತ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಆಫ್ ದ ಸ್ಟ್ರಿಂಗ್. ಸೊ ಎರಡು ಸೈಡಿಂದನೂ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸ್ಪೇಸಿಂದ ರಿಮೂವ್ ಮಾಡಿ ನಮಗೆ ಜಸ್ಟ್ ಕೊಟೇಷನ್ ಮಾರ್ಕಲ್ಲಿರೋ ಸ್ಟ್ರಿಂಗ್ನ ಡಿಸ್ಪ್ಲೇ ಮಾಡುತ್ತೆ ವಿತೌಟ್ ದ ಸ್ಪೇಸಸ್. ಎಕ್ಸಾಂಪಲ್ ನೋಡ್ಬೋದು, STR1 ಇಸ್ ಈಕ್ವಲ್ ಟು ಇದು ಸ್ಟಾರ್ಟಿಂಗಲ್ಲಿ ಕೊಟೇಷನ್ ಮಾರ್ಕ್ಸ್ ಬರೋಕ್ಕೆ ಅಂದರೆ ಫಸ್ಟ್ ಕ್ಯಾರೆಕ್ಟರ್ ಬರೋಕ್ಕೆ ಮುಂಚೆ ಸ್ವಲ್ಪ ಸ್ಪೇಸ್ ಇದೆ, ಆಮೇಲೆ ಹೆಲೋ ವರ್ಲ್ಡ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಸೊ ಅದಾದಮೇಲೆ ಸ್ಪೇಸ್ ಇದ್ದು ಆಮೇಲೆ ಕೊಟೇಷನ್ ಮಾರ್ಕ್ ಕ್ಲೋಸ್ ಆಗಿದೆ. ಸೊ ಇವೆರಡು ಸ್ಪೇಸು ರಿಮೂವ್ ಮಾಡೋದಕ್ಕೆ ಸಪ್ರೇಟಾಗಿ ಎಲ್ ಸ್ಟ್ರಿಪ್ ಆರ್ ಸ್ಟ್ರಿಪ್ ಯೂಸ್ ಮಾಡಬಲ್ಲು. ಜಸ್ಟ್ ಸ್ಟ್ರಿಪ್ ಅಂತ ಯೂಸ್ ಮಾಡಿದ್ರೆ ಎರಡು ಸ್ಪೇಸು ಡಿಲೀಟ್ ಆಗುತ್ತೆ. ಓಕೆ, ಸೊ STR1 ಡಾಟ್ ಸ್ಟ್ರಿಪ್ ಅಂದರೆ ಸೊ ಈ ಸ್ಟಾರ್ಟಿಂಗ್ ಸ್ಪೇಸ್ ಎಂಡಿಂಗ್ ಸ್ಪೇಸ್ ಎರಡು ಹೋಗಿ ಹೆಲೋ ವರ್ಲ್ಡ್ ಅಂತ ನಾರ್ಮಲ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಮಧ್ಯದ ಹೋಗಲ್ಲ, ಇಲ್ಲಿ ಮಧ್ಯದ ಸ್ಪೇಸ್ ಹೋಗಲ್ವಾ ಸರ್ ಅಂತ ಕೇಳಿದ್ರೆ ಹೋಗಲ್ಲ, ಮಧ್ಯದ ಸ್ಪೇಸ್ ನಾವೇ ಕೊಟ್ಟಿರೋದು, ಸೊ ಅದು ಹೋಗೋದಿಲ್ಲ. ಓಕೆನಾ. ಸೊ ಇಲ್ಲಿ ಸ್ಟಾರ್ಟಿಂಗ್ ಸ್ಪೇಸಸ್ ಏನು ಕೊಟ್ಟಿವಿ ಆಮೇಲೆ ಎಂಡಿಂಗ್ ಸ್ಪೇಸಸ್ ಏನು ಕೊಟ್ಟಿವಿ ಅದು ಮಾತ್ರ ಹೋಗುತ್ತೆ. ಓಕೆ, ಸೊ ಈ ಎಲ್ ಸ್ಟ್ರಿಪ್ ಅಂದರೆ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಸ್ಟ್ರಿಂಗ್ ಏನೇ ಸ್ಪೇಸಸ್ ಇದ್ರೂ ರಿಮೂವ್ ಆಗುತ್ತೆ. ಆರ್ ಸ್ಟ್ರಿಪ್ಪಲ್ಲಿ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಸ್ಟ್ರಿಂಗ್ ಏನೇ ಸ್ಪೇಸ್ ಇದ್ರೂ ರಿಮೂವ್ ಆಗುತ್ತೆ. ಸ್ಟ್ರಿಪ್ ಫಂಕ್ಷನಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈಡ್ ಯಾವುದೇ ಸ್ಪೇಸ್ ಇದ್ರೂ ರಿಮೂವ್ ಆಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಫಂಕ್ಷನ್ಗೆ ಹೋಗೋಣ. ನೆಕ್ಸ್ಟ್ ಮೆಥಡ್ ಯಾವ್ದು ಸರ್,
ರೀಪ್ಲೇಸ್ ಅಂತ ಒಂದು ಫಂಕ್ಷನ್ ಇದೆ. ಏನು ಸರ್ ಇದು ರೀಪ್ಲೇಸ್? ಹಳೆ ಸ್ಟ್ರಿಂಗ್ ಅಥವಾ ಹಳೆ ವರ್ಡ್ ಇಫ್ ಯು ವಾಂಟ್ ಟು ರಿಪ್ಲೇಸ್ ಇಟ್ ವಿತ್ ಅ ನ್ಯೂ ವರ್ಡ್ ವಿ ಕ್ಯಾನ್ ಯೂಸ್ ದ ರಿಪ್ಲೇಸ್ ಫಂಕ್ಷನ್. ಸೊ ಎರಡು ಆರ್ಗ್ಯುಮೆಂಟ್ ಕೊಡಬೇಕಾಗುತ್ತೆ, ಓಲ್ಡ್ ಸ್ಟ್ರಿಂಗ್ ಆ್ಯಂಡ್ ನ್ಯೂ ಸ್ಟ್ರಿಂಗ್. ಏನು ಮಾಡುತ್ತಿದ್ದು? ಸೊ ರಿಪ್ಲೇಸಸ್ ಆಲ್ ಅಕರೆನ್ಸಸ್ ಆಫ್ ದ ಓಲ್ಡ್ ಸ್ಟ್ರಿಂಗ್ ವಿತ್ ದ ನ್ಯೂ ಸ್ಟ್ರಿಂಗ್. ಹಳೆ ವರ್ಡ್ ಎಲ್ಲ ನೀವು ಹೊಸ ವರ್ಡಿಂದ ರಿಪ್ಲೇಸ್ ಮಾಡ್ಬೋದು. ಹೆಂಗೆ? ಈ ರೀಪ್ಲೇಸ್ ಫಂಕ್ಷನ್ ಯೂಸ್ ಮಾಡುವಾಗ. ಒಂದು ಎಕ್ಸಾಂಪಲ್ ಇದೆ, str1 ಇಸ್ಗಳು ಹೆಲೋ ವರ್ಲ್ಡ್ ಅಂತ ಸ್ಟ್ರಿಂಗ್ ತೊಗೊಂಡಿವಿ. ಇಫ್ ವಿ ಸೇ str1 ಡಾಟ್ ರೀಪ್ಲೇಸ್ ಫಸ್ಟ್ ಸ್ಟ್ರಿಂಗ್ ವರ್ಲ್ಡ್, ವರ್ಲ್ಡ್ನ ಹೆಂಗೆ ಯಾವುದರಿಂದ ರಿಪ್ಲೇಸ್ ಮಾಡ್ತೀರಾ? ಇದು ವರ್ಲ್ಡ್ ಅನ್ನೋದು ಓಲ್ಡ್ ಸ್ಟ್ರಿಂಗ್, ನ್ಯೂ ಸ್ಟ್ರಿಂಗಿಂದ ರಿಪ್ಲೇಸ್ ಮಾಡಬೇಕಾದ್ರೆ ಸಪೋಸ್ ಬೇರೆ ಯಾವುದೋ ಸ್ಟ್ರಿಂಗ್ ಕೊಟ್ಟೆ, ಕಂಟ್ರಿ ಅಂತ ಕೊಟ್ಟೆ. ಸೊ ಈಗ ವಿ ಆರ್ ರಿಪ್ಲೇಸಿಂಗ್ ದಿಸ್ ವರ್ಲ್ಡ್ ವಿತ್ ಕಂಟ್ರಿ. ಸೊ ಹೆಲೋ ಕಂಟ್ರಿ ಅಂತ ಡಿಸ್ಪ್ಲೇ ಆಗುತ್ತೆ, ಹೌದಾ? ಸೊ ಓಲ್ಡ್ ಸ್ಟ್ರಿಂಗ್ನ ನ್ಯೂ ಸ್ಟ್ರಿಂಗಿಂದ ರಿಪ್ಲೇಸ್ ಮಾಡ್ತಾ ಇವಿ. ಸೊ ಹಲೋ ಕಂಟ್ರಿ ಅಂತ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ಟಲ್ಲಿ. ಓಕೆ, ಸೊ ಇದು ರೀಪ್ಲೇಸ್ ಫಂಕ್ಷನ್. ಸೊ ಇಲ್ಲಿ ತನಕ ತುಂಬ ಫಂಕ್ಷನ್ಸ್ ಡಿಸ್ಕಸ್ ಮಾಡಿವಿ ಅಲ್ವಾ? ಸೊ ಇಲ್ಲೆಲ್ಲ ಫಂಕ್ಷನ್ಸು ಗೊತ್ತಿರಬೇಕಂದ್ರೆ ಜಸ್ಟ್ ನೆನ್ಪಿಟ್ಕೊಬೇಕು ನೀವು. ಎಕ್ಸಾಂಪಲ್ಸ್ ನೀವೇ ಬರೀಬೋದು, ಓನ್ ಎಕ್ಸಾಂಪಲ್ಸ್ ಬರೀಬೋದು. ಎಷ್ಟು ಫಂಕ್ಷನ್ ಡಿಸ್ಕಸ್ ಮಾಡಿವಿ? ಐ ಥಿಂಕ್ ಲೆಂತ್ ಡಿಸ್ಕಸ್ ಮಾಡಿದ್ವಿ, ಟೈಟಲ್ ಮಾಡಿದ್ವಿ, ಸೊ ಆಮೇಲೆ ಅಪ್ಪರ್ ಲೋವರ್, ಅದಾದಮೇಲೆ ಕೌಂಟ್ ಮಾಡಿದ್ವಿ, ಫೈಂಡ್ ಮಾಡಿದ್ವಿ, ಇಂಡೆಕ್ಸ್ ಡಿಸ್ಕಸ್ ಮಾಡಿದ್ವಿ, ಸ್ಟ್ರಿಪ್ಪಲ್ಲಿ 3 ಸ್ಟ್ರಿಪ್ಪು ನೋಡಿದ್ವಿ, ಎಲ್ ಸ್ಟ್ರಿಪ್, ಆರ್ ಸ್ಟ್ರಿಪ್, ಆಮೇಲೆ ನಾರ್ಮಲ್ ಸ್ಟ್ರಿಪ್ ನೋಡಿದ್ವಿ, ಈಸ್ ಆಲ್ ನಮ್ ನೋಡಿದ್ವಿ, ಸೊ ಈಸ್ ಅಪ್ಪರ್, ಈಸ್ ಲೋವರ್. ಸೊ ಇದೆಲ್ಲ ನೀವು ಜಸ್ಟ್ ಅರ್ಥ ಮಾಡಿಕೊಂಡ್ರೆ ಎಕ್ಸಾಂಪಲ್ಸ್ ನೀವೇ ಬರೀಬೋದು, ಕರೆಕ್ಟಾ? ಸೊ ಲಾಸ್ಟಲ್ಲಿ ಸ್ಟೂಡೆಂಟ್ಸ್ ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್ ಅಂತ ಒಂದು ಫಂಕ್ಷನ್ ಇದೆ. ಇದು ಡಿಫ್ರೆನ್ಸಸ್ ಕೇಳ್ತಾರೆ ಒಂದೊಂದ್ಸಲಿ ಎಕ್ಸಾಮಲ್ಲಿ. ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್, ಈ ಪಾರ್ಟಿಷನ್ ಫಂಕ್ಷನ್ ಇದೆಯಲ್ಲ, ಈ ಪಾರ್ಟಿಷನ್ ಆಮೇಲೆ ಸ್ಪ್ಲಿಟ್ಗೆ ವ್ಯತ್ಯಾಸ ಏನು ಅಂತ ಕೇಳ್ತಾರೆ. ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್. ಸೊ ಸ್ಟ್ರಿಪ್ ಅಲ್ಲ, ಸ್ಟ್ರಿಪ್ ಇರೋದು ಏನಕ್ಕೆ? ಸ್ಪೇಸ್ ರಿಮೂವ್ ಮಾಡೋಕ್ಕೆ. ಸ್ಪ್ಲಿಟ್ಟು, ಸೊ ಇದಕ್ಕೆ ಬರ್ತೀನಿ. ಸೊ ಸ್ಪ್ಲಿಟ್ ನೆಕ್ಸ್ಟ್ ಸ್ಲೈಡಲ್ಲಿದೆ. ಪಾರ್ಟಿಷನ್ ಏನು ಅಂತ ತಿಳ್ಕೊಂಬೋಣ, ಆಯಿತಾ? ಪಾರ್ಟಿಷನ್ಸ್ ಸ್ಟ್ರಿಂಗ್ ಇಂಟು 3 ಪಾರ್ಟ್ಸ್. ಸೊ 3 ಪಾರ್ಟಾಗಿ ಡಿವೈಡ್ ಮಾಡುತ್ತೆ. ಯಾವುದು? ಈ ಪಾರ್ಟಿಷನ್ ಫಂಕ್ಷನ್. ಯಾವ್ದು ಸರ್ 3 ಪಾರ್ಟು? ಫಸ್ಟ್ ಪಾರ್ಟ್ ಏನು? ಪಾರ್ಟ್ ಬಿಫೋರ್ ದ ಸಪ್ರೇಟರ್. ಸೊ ಏನೋ ನೀವು ಸಪ್ರೇಟರ್ ಕೊಡ್ತೀರಾ, ಅದಕ್ಕೆ ಮುಂಚೆ ಇರೋ ಸ್ಟ್ರಿಂಗ್ 1 ಪಾರ್ಟ್ ಆಗಿರುತ್ತೆ. ಅದಾದಮೇಲೆ ದ ಸಪ್ರೇಟರ್ ಇಟ್ ಸೆಲ್ಫ್, ಸಪ್ರೇಟರ್ ಕೊಟ್ಟಿರ್ತೀರಲ್ಲ, ಸೊ ಅದು ಕೂಡ ಒಂದು ಪಾರ್ಟ್ ಆಗಿರುತ್ತೆ. ಅದಾದಮೇಲೆ ಸಪ್ರೇಟರ್ ಆದಮೇಲೆ ಇನ್ನೇನೋ ಸ್ಟ್ರಿಂಗ್ ಇರುತ್ತಲ್ಲ, ಆ ಸ್ಟ್ರಿಂಗ್ ಇನ್ನೊಂದು ಪಾರ್ಟ್ ಆಗಿರುತ್ತೆ. ಸೊ ಪಾರ್ಟಿಷನಲ್ಲಿ 3 ಪಾರ್ಟಾಗಿ ಡಿವೈಡ್ ಆಗುತ್ತೆ. ಫಸ್ಟು ಬಿಫೋರ್ ದ ಸಪ್ರೇಟರ್, ಸಪ್ರೇಟರ್ ಬರೋಕ್ಕೆ ಮುಂಚೆ ಏನಿದೆ ಅದು ಒಂದು ಪಾರ್ಟ್ ಆಗಿರುತ್ತೆ. ಸಪ್ರೇಟರ್ ಇನ್ನೊಂದು ಪಾರ್ಟ್ ಆಗಿರುತ್ತೆ, 2ನೇ ಪಾರ್ಟು. 3ನೇ ಪಾರ್ಟು ದ ಪಾರ್ಟ್ ಆಫ್ಟರ್ ದ ಸಪ್ರೇಟರ್, ಸಪ್ರೇಟರ್ ಆದಮೇಲೆ ಏನಿದೆ, ಸೊ ಆ 3ನೇ ಪಾರ್ಟು ಸಪ್ರೇಟರ್ ಆದಮೇಲೆ ಏನು ಬರುತ್ತೆ ಅದು 3ನೇ ಭಾಗ, ಆಯಿತಾ? ಸೊ ಇಫ್ ದ ಸಪ್ರೇಟರ್ ಇಸ್ ನಾಟ್ ಫೌಂಡ್ ರಿಟರ್ನ್ಸ್ ಒರಿಜಿನಲ್ ಸ್ಟ್ರಿಂಗ್ ಆ್ಯಂಡ್ ಕೊಟೇಷನ್ ಮಾರ್ಕ್ಸ್. ಈಗ ಸಪೋಸ್ ನಾವು ಸಪ್ರೇಟರ್ ಕೊಟ್ವಿ, ಆ ಸಪ್ರೇಟರ್ ಮೇನ್ ಸ್ಟ್ರಿಂಗಲ್ಲಿ ಇಲ್ಲ ಅಂದರೆ ಸೊ ಏನಾಗುತ್ತೆ, ಒರಿಜಿನಲ್ ಸ್ಟ್ರಿಂಗೇ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ 2 ಕೊಟೇಷನ್ ಮಾರ್ಕ್ ಅಂದರೆ 2 ಎಂಟಿ ಸ್ಟ್ರಿಂಗ್ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ಒರಿಜಿನಲ್ ಸ್ಟ್ರಿಂಗ್ ಡಿಸ್ಪ್ಲೇ ಆತಿಲ್ಲಿ, ಒರಿಜಿನಲ್ ಸ್ಟ್ರಿಂಗ್ ಅದಾದಮೇಲೆ ನಾವು ಕೊಡೋ ಸಪ್ರೇಟರ್ ಇಲ್ಲ ಅಂದರೆ ಫಸ್ಟು ಒರಿಜಿನಲ್ ಸ್ಟ್ರಿಂಗ್ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ 2 ಎಂಟಿ ಸ್ಟ್ರಿಂಗ್ ಡಿಸ್ಪ್ಲೇ ಆಗುತ್ತೆ, 2 ಎಂಟಿ ಕೊಟೇಷನ್ ಮಾರ್ಕ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಇನ್ನೊಂದು, ಈ ಪಾರ್ಟಿಷನ್ ಆನ್ಸರ್ನ ಟಪಲಲ್ಲೇ ಕೊಡುತ್ತೆ. ಸೊ ಇದು ಒಂದು ಡಿಫ್ರೆನ್ಸ್ ಹೇಳ್ಬೋದು. ಏನು? ಟಪಲ್ ಅಂದರೆ ಪ್ಯಾರೆಂಥೆಸಿಸಲ್ಲೇ ಔಟ್ಪುಟ್ ಕೊಡೋದಿದು. ಯಾವುದು? ಪಾರ್ಟಿಷನ್ ಫಂಕ್ಷನ್. ಈಗ ಒಂದು ಎಕ್ಸಾಂಪಲ್ ನೋಡ್ಬೋಣ. str1 ಅಂತ ಸ್ಟ್ರಿಂಗ್ ಇದೆ, ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ ಅಂತ ತೊಗೊಂಡಿವಿ. ಏನು ತೊಗೊಂಡಿವಿ? ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ, ಹೌದಲ್ವಾ? ನಮ್ಮ ದೇಶ ಎಲ್ಲ ದೇಶಕ್ಕಿಂತ ಇಟ್ ಈಸ್ ವೆರಿ ಗ್ರೇಟ್, ಹೌದಾ? ಅದು ಒಂದು ಸ್ಟ್ರಿಂಗ್ ಅಂತ ತೊಗೊಂಡಿವಿ. ಸೊ ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ ಅಂತ ತೊಗೊಂಡಿವಿ. ಈಗ str1 ಡಾಟ್ ಪಾರ್ಟಿಷನ್, ಸೊ ಪಾರ್ಟಿಷನ್ ಏನು ತೊಗೊಳ್ತಾ ಇವಿ? ಸಪ್ರೇಟರ್ ಅಂದರೆ ಈಸ್ ಅಂತ ತೊಗೊತಾ ಇವಿ. ಏನು ತೊಗೊತಾ ಇವಿ? ಈಸ್ ಅಂತ ತೊಗೊತಾ ಇವಿ. ಸೊ ಈಗ 3 ಪಾರ್ಟಾಗಿ ಡಿವೈಡ್ ಆಗುತ್ತೆ. ಏನಂತ ಡಿವೈಡ್ ಆಗುತ್ತೆ? ಸೊ ಈ ಸಪ್ರೇಟರ್ ಮುಂಚೆ ಏನಿದೆ, ಈಸ್ ಮುಂಚೆ ಏನಿದೆ, ಇಂಡಿಯಾ ಅಂತಿದೆ. ಸೊ ಅದು 1 ಪಾರ್ಟ್, ಹೌದಾ? ಬಿಫೋರ್ ದ ಸಪ್ರೇಟರ್ 1 ಪಾರ್ಟು, ಇಂಡಿಯಾ ಅನ್ನೋದು 1 ಪಾರ್ಟು. ಸಪ್ರೇಟರ್ ಇಟ್ ಸೆಲ್ಫ್, ಸಪ್ರೇಟರ್ ಏನು? ಈಸ್, ಅದೊಂದು ಪಾರ್ಟು. ಸಪ್ರೇಟರ್ ಆದಮೇಲೆ ಪಾರ್ಟ್ ಆಫ್ಟರ್ ದ ಸಪ್ರೇಟರ್, ಈಸ್ ಆದಮೇಲೆ ಏನಿದೆ? ಅ ಗ್ರೇಟ್ ಕಂಟ್ರಿ, ಅದು 3ನೇ ಭಾಗ. ಸೊ ಇವಾಗ ಏನು ಬರುತ್ತೆ? ಟಪಲಲ್ಲಿ ಇಂಡಿಯಾ ಅನ್ನೋದು ಫಸ್ಟ್ ಪಾರ್ಟಿಷನ್ ಅಥವಾ ಫಸ್ಟ್ ಪಾರ್ಟ್ ಆಫ್ ದ ಸಪ್ರೇಟರ್. ಅಂದರೆ ಸಪ್ರೇಟರ್ ಮುಂಚೆ ಏನು ಬಂದಿದೆ? ಇಂಡಿಯಾ, ಅದು ಫಸ್ಟ್ ಪಾರ್ಟ್. ಆಮೇಲೆ ಸಪ್ರೇಟರ್ ಈಸ್ ಅನ್ನೋದು 2ನೇ ಭಾಗ. ಸಪ್ರೇಟರ್ ಆದಮೇಲೆ ಅ ಗ್ರೇಟ್ ಕಂಟ್ರಿ, ಇದು 3ನೇ ಭಾಗ ಟಪಲಲ್ಲಿ ಬರುತ್ತೆ. ಸೊ ಇದು ಟಪಲ್. ಓಕೆ, ಸೊ ಔಟ್ಪುಟ್ ಹೆಂಗೆ ಬಂದು ಅಂತ ಗೊತ್ತಾಯಿತು ಅನಿಸುತ್ತೆ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. str1 ಡಾಟ್ ಪಾರ್ಟಿಷನ್ ಆರ್. ಸೊ ಆರ್ ಅನ್ನೋದು ಸಪ್ರೇಟರ್ ಇದೆಯಾ ಇಲ್ಲಿ? ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿಲಿ ಆರ್ ಇದೆಯಾ? ಆರ್ ಅನ್ನೋ ವರ್ಡೇ ಇಲ್ಲ. ಸೊ ಏನಾಗುತ್ತೆ? ಒರಿಜಿನಲ್ ಸ್ಟ್ರಿಂಗ್ ಏನಿದೆ ಅದು ಡಿಸ್ಪ್ಲೇ ಆಗುತ್ತೆ, ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ. ಅದಾದಮೇಲೆ 2 ಎಂಟಿ ಸ್ಟ್ರಿಂಗ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ 1 ಎಂಟಿ ಸ್ಟ್ರಿಂಗ್ ಇದೆ, ಆಮೇಲೆ 2ನೇ ಎಂಟಿ ಸ್ಟ್ರಿಂಗ್ ಇಲ್ಲಿದೆ, ಕರೆಕ್ಟಾ? ಸೊ ಇವಾಗ ನಾವು ಕೊಡೋ ಸಪ್ರೇಟರ್ ಮೇನ್ ಸ್ಟ್ರಿಂಗಲ್ಲಿ ಇಲ್ಲ ಅಂದರೆ ಏನಾಗುತ್ತೆ? ಒರಿಜಿನಲ್ ಸ್ಟ್ರಿಂಗೇ ಡಿಸ್ಪ್ಲೇ ಆಗಿ ಆಮೇಲೆ 2 ಎಂಟಿ ಸ್ಟ್ರಿಂಗ್ ಡಿಸ್ಪ್ಲೇ ಆಗುತ್ತೆ. ಅಂದರೆ ಏನಕ್ಕೆ 2 ಎಂಟಿ ಸ್ಟ್ರಿಂಗ್? ಯಾಕಂದ್ರೆ ನಮಗೆ ಆಫ್ಟರ್ ದ ಸಪ್ರೇಟರ್ ಆಮೇಲೆ ಸಪ್ರೇಟರ್ ಇಲ್ಲ ಇಲ್ಲಿ, ಅದಕ್ಕೋಸ್ಕರ 2 ಎಂಟಿ ಸ್ಟ್ರಿಂಗ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಮೇನ್ ಸ್ಟ್ರಿಂಗ್ ವಿತ್ ದ 2 ಎಂಟಿ ಸ್ಟ್ರಿಂಗ್. ಸೊ ಇದು ಪಾರ್ಟಿಷನ್ ಫಂಕ್ಷನ್. ಪಾರ್ಟಿಷನ್ ಅಂದರೆ ಏನು? ಸೊ ಪಾರ್ಟಿಷನ್ ಆಲ್ವೇಸ್ ರಿಟರ್ನ್ಸ್ ಅ ಟಪಲ್ ವಿತ್ 3 ಪಾರ್ಟ್ಸ್. ಯಾವುದು 3 ಪಾರ್ಟ್ಸು?
ಫಸ್ಟ್ ಇಟ್ ರಿಟರ್ನ್ಸ್ ದ ಸಪ್ರೇಟರ್ ಬಿಫೋರ್ ದ ಸಪ್ರೇಟರ್ ಪಾರ್ಟ್. ಸಪ್ರೇಟರ್ ಮುಂಚೆ ಏನಿದೆ ಆ ಪಾರ್ಟ್ ರಿಟರ್ನ್ ಮಾಡುತ್ತೆ. ದೆನ್ ಇಟ್ ರಿಟರ್ನ್ಸ್ ದ ಸಪ್ರೇಟರ್ ಆ್ಯಂಡ್ ಮೂರನೇ ಭಾಗ ಏನು, ಇಟ್ ರಿಟರ್ನ್ಸ್ ದ ಸ್ಟ್ರಿಂಗ್ ಆಫ್ಟರ್ ದ ಸಪ್ರೇಟರ್. ಓಕೆ, ಸೊ ಇದು 3 ಭಾಗ ಟಪಲ್ ಫಾರ್ಮ್ಯಾಟಲ್ಲಿ ರಿಟರ್ನ್ ಮಾಡೋದು ಈ ಪಾರ್ಟಿಷನ್ ಫಂಕ್ಷನ್. ಸಪೋಸ್ ನಾವು ಕೊಡೋ ಸಪ್ರೇಟರ್ ಇಲ್ಲ ಅಂದರೆ, ಸೊ ಇಟ್ ರಿಟರ್ನ್ಸ್ ದ ಮೇನ್ ಸ್ಟ್ರಿಂಗ್ ಫಸ್ಟ್, ಮೇನ್ ಸ್ಟ್ರಿಂಗ್, ಆಫ್ಟರ್ ದಟ್ 2 ಎಂಟಿ ಸ್ಟ್ರಿಂಗ್ಸ್, 2 ಎಂಟಿ ಸ್ಟ್ರಿಂಗ್ ಕೊಡುತ್ತೆ. ಓಕೆನಾ, ಸೊ ಪಾರ್ಟಿಷನ್ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಈಗ ನೆಕ್ಸ್ಟು ಲಾಸ್ಟ್ ಫಂಕ್ಷನ್ ಈಸ್ ದ ಸ್ಪ್ಲಿಟ್ ಫಂಕ್ಷನ್. ಸ್ಪ್ಲಿಟ್ಗೆ ಪಾರ್ಟಿಷನ್ಗೆ ವ್ಯತ್ಯಾಸ ಹೇಳ್ತೀನಿ ಇಲ್ಲಿ. ಓಕೆ, ಸೊ ನೆಕ್ಸ್ಟು ಸ್ಪ್ಲಿಟ್ ಫಂಕ್ಷನ್ ನೋಡ್ಬೋಣ. ಸ್ಪ್ಲಿಟ್ ಏನು ಸರ್ ಇದು ಸ್ಪ್ಲಿಟ್? ಸೊ ಸ್ಪ್ಲಿಟ್ಸ್ ಅ ಸ್ಟ್ರಿಂಗ್ ಇಂಟು ಲಿಸ್ಟ್ ಆಫ್ ಸಬ್ ಸ್ಟ್ರಿಂಗ್ ಯೂಸಿಂಗ್ ಅ ಸಪ್ರೇಟರ್. ಸೊ ಇಲ್ಲಿ ಲಿಸ್ಟ್ ಆಫ್ ಸಬ್ ಸ್ಟ್ರಿಂಗ್, ಇಲ್ಲಿ 3 ಭಾಗ ಬರಲ್ಲ, ಎಷ್ಟೊಂದು ಭಾಗ ಬೇಕಾದ್ರೂ ಬರ್ಬೋದು. ನೀವು ಸಪ್ರೇಟರ್ ಏನು ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪ್ರೇಟರ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಸರ್? ಸಪ್ರೇಟರ್ ಕೊಟ್ಟಿಲ್ಲ ಅಂದರೆ ಸಪ್ರೇಟರ್ ಸ್ಪೇಸ್ ಆಗಿರುತ್ತೆ. ಏನಾಗಿರುತ್ತೆ? ಸ್ಪೇಸ್ ಆಗಿರುತ್ತೆ. ಸ್ಪೇಸ್, ಆ ಸ್ಪೇಸ್ನೇ ಸಪ್ರೇಟರ್ ಅಂತ ತೊಗೊಳತ್ತದು. ನೀವು ಸ್ಪ್ಲಿಟ್ ಫಂಕ್ಷನ್ ಏನೋ ಕೊಟ್ಟಿಲ್ಲ ಅಂದರೆ ಇಲ್ಲಿ ಅದು ಸ್ಪೇಸ್ನೇ ತೊಗೊಳುತ್ತೆ. ಓಕೆ, ಸೊ ಡಿಫಾಲ್ಟ್ ಸಪ್ರೇಟರ್ ಇಸ್ ವೈಟ್ ಸ್ಪೇಸ್. ಸೊ ಡಿಫಾಲ್ಟ್ ಸಪ್ರೇಟರ್ ಯಾವುದು? ವೈಟ್ ಸ್ಪೇಸ್. ಆಯಿತು. ರಿಮೂವ್ಸ್ ದ ಸಪ್ರೇಟರ್ ಇಟ್ ಸೆಲ್ಫ್ ರಿಟರ್ನ್ಸ್ ಅ ಲಿಸ್ಟ್. ಸೊ ಇಲ್ಲಿ ಸಪ್ರೇಟರ್ ರಿಮೂವ್ ಆಗೋಗುತ್ತೆ. ನಮಗೆ ಪಾರ್ಟಿಷನ್ ಫಂಕ್ಷನಲ್ಲಿ ಸಪ್ರೇಟರ್ ರಿಮೂವ್ ಆಗಿಲ್ಲ, ಇಸ್ ಅಂತ ತೊಗೊಂಡ್ವಿ ಅಲ್ವಾ. ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ, ಸಪ್ರೇಟರ್ ಬಂತು ಔಟ್ಪುಟ್ಟಲ್ಲಿ ಇಂಡಿಯಾ, ಆಮೇಲೆ ಇಸ್ ಅನ್ನೋದು, ಆಮೇಲೆ ಅ ಗ್ರೇಟ್ ಕಂಟ್ರಿ 3ನೇ ಭಾಗ ಅಥವಾ 3ನೇ ಪಾರ್ಟು. ಸಪ್ರೇಟರ್ ರಿಮೂವ್ ಆಗಿಲ್ಲ, ಇಲ್ಲಿ ಸಪ್ರೇಟರ್ ರಿಮೂವ್ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪಾರ್ಟಿಷನಲ್ಲಿ ಏನಾಯಿತು? ಟಪಲ್ ರಿಟರ್ನ್ ಆಯಿತು. ಇಲ್ಲಿ ಏನು ರಿಟರ್ನ್ ಆಗ್ತಿದೆ? ಲಿಸ್ಟ್ ರಿಟರ್ನ್ ಆಗ್ತಿದೆ. ಸೊ 2 ಡಿಫ್ರೆನ್ಸ್ ಆಯ್ತಲ್ವಾ, ಪಾರ್ಟಿಷನ್ ಆ್ಯಂಡ್ ಲಿಸ್ಟ್ ಮಧ್ಯೆ ಡಿಫ್ರೆನ್ಸಸ್ ಗೊತ್ತಾಯ್ತಲ್ವಾ. ಎಕ್ಸಾಂಪಲ್ ನೋಡ್ಬೋಣ. ಸ್ಪ್ಲಿಟ್ಟು, ಸಾರಿ ಪಾರ್ಟಿಷನ್ ಆಮೇಲೆ ಸ್ಪ್ಲಿಟ್ಟು ಲಿಸ್ಟ್ ಅಂತ ಹೇಳ್ತಾ ಇದ್ದೀನಿ. ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್ ಫಂಕ್ಷನ್ದು 2 ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ. ಸೊ ಈಗ ಎಕ್ಸಾಂಪಲ್ ನೋಡ್ಬೋಣ ಸ್ಪ್ಲಿಟ್ದು. ಸೊ ಸೇಮ್ ಎಕ್ಸಾಂಪಲ್, ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ str1 ಅಲ್ಲಿದೆ. str1 ಡಾಟ್ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ? ನಾನು ಸ್ಪ್ಲಿಟ್ಟಲ್ಲಿ ಆರ್ಗ್ಯುಮೆಂಟ್ ಕೊಟ್ಟಿಲ್ಲ, ಇಲ್ಲೇನು ಕೊಟ್ಟಿಲ್ಲ, ಒಳಗೆ ಕೊಟ್ಟಿಲ್ಲ ಅಂದರೆ ಸ್ಪೇಸೇ ತೊಗೊಳತ್ತದು. ಸೊ ಏನಾಗುತ್ತೆ? ಸ್ಪೇಸ್ ತೊಗೊಂಡ್ರೆ ಸೊ ಫಸ್ಟ್ ಲಿಸ್ಟು ಏನಾಗುತ್ತೆ? ಫಸ್ಟ್ ಪಾರ್ಟ್ ಇಂಡಿಯಾ, ಇಲ್ಲಿ ಸ್ಪೇಸ್ ಇದೆ, ಸೊ ಸ್ಪೇಸ್ನ ಕಟ್ ಮಾಡುತ್ತೆ. ಕರೆಕ್ಟಾ? ಫಸ್ಟ್ ಇಂಡಿಯಾ, ಸೊ ಇಂಡಿಯಾ ಬಂತು. ಆಮೇಲೆ ನೆಕ್ಸ್ಟು ಇಲ್ಲೊಂದು ಸ್ಪೇಸ್ ಇದೆ, ನೆಕ್ಸ್ಟ್ ಇಸ್ ಒಂದು ಪಾರ್ಟು, ಇಂಡಿಯಾ ಇಸ್. ನೆಕ್ಸ್ಟ್ ಲಿಸ್ಟ್ ಎಲಿಮೆಂಟ್ ಏನು? ನೆಕ್ಸ್ಟ್ ಸ್ಪೇಸ್ ಎಲ್ಲಿ ಬರುತ್ತೆ? ಇಲ್ಲಿ. ನೆಕ್ಸ್ಟ್ ಇದೊಂದು ಲಿಸ್ಟ್ ಭಾಗ. ಸೊ ಅದಾದಮೇಲೆ ಗ್ರೇಟ್ ಆದಮೇಲೆ, ಸೊ ಗ್ರೇಟ್ ಇಲ್ಲೊಂದು, ಸೊ ಇಲ್ಲೊಂದು ಇದೊಂದು ಭಾಗ, ಗ್ರೇಟ್ ಅನ್ನೋದು ಇನ್ನೊಂದು ಲಿಸ್ಟ್ ಎಲಿಮೆಂಟ್. ಆಮೇಲೆ ಕಂಟ್ರಿ ಅದು ಇನ್ನೊಂದು ಲಾಸ್ಟು ಎಲಿಮೆಂಟ್. ಕರೆಕ್ಟಾ? ಸೊ ಇಟ್ ಸ್ಪ್ಲಿಟ್ಸ್ ದ ಸ್ಟ್ರಿಂಗ್. ಸ್ಪ್ಲಿಟ್ ಫಂಕ್ಷನ್ ಏನು ಮಾಡುತ್ತೆ? ಇಟ್ ಸ್ಪ್ಲಿಟ್ಸ್ ದ ಸ್ಟ್ರಿಂಗ್ ಯೂಸಿಂಗ್ ದ ಸಪ್ರೇಟರ್ ನೀವು ಕೊಟ್ಟಿಲ್ಲ ಅಂದರೆ ಸ್ಪೇಸೇ ಇರುತ್ತೆ. ಸಪೋಸ್ ಈಗ ಸಪ್ರೇಟರ್ ಕೊಟ್ಟರೆ ಏನಾಗುತ್ತೆ? ಸೊ str1 ಡಾಟ್ ಸ್ಪ್ಲಿಟ್ ಆಫ್ ಎ ಅಂತ ಕೊಟ್ಟೆ ನಾನು. ಎ ಕೊಟ್ಟರೆ ಏನಾಗುತ್ತೆ? ಸೊ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಅಂದರೆ ಸಪ್ರೇಟರ್ ವಿಲ್ ಬಿ ರಿಮೂವ್ಸ್ ದ ಸಪ್ರೇಟರ್ ಇಟ್ ಸೆಲ್ಫ್. ಸಪ್ರೇಟರ್ನೇ ರಿಮೂವ್ ಮಾಡುತ್ತಿದ್ದು. ಪಾರ್ಟಿಷನ್ ಫಂಕ್ಷನ್ ಸಪ್ರೇಟರ್ ಇನ್ಕ್ಲೂಡ್ ಆಗ್ತಿತ್ತು, ಇಲ್ಲಿ ರಿಮೂವ್ ಆಗುತ್ತೆ. ಸೊ ಎಕ್ಸಾಂಪಲ್ ಎ ಕೊಟ್ಟರೆ ಏನಾಗುತ್ತೆ? ಇಲ್ಲಿ ಎ ಸ್ಪ್ಲಿಟ್ ಆಗೋಗುತ್ತೆ, ಇಲ್ಲಿ ಎ ಬರಲ್ಲ, ಏನೇ ರಿಮೂವ್ ಮಾಡ್ತೀವಿ. ಸೊ INDI ಫಸ್ಟು ಲಿಸ್ಟ್ ಎಲಿಮೆಂಟ್, ಆಮೇಲೆ ಇಸ್ ಅನ್ನೋದು 2ನೇ ಲಿಸ್ಟ್ ಎಲಿಮೆಂಟ್, ಆಮೇಲೆ ಅಂದರೆ ಎ ಇದೆ, ಇಲ್ಲಿ ಎ ರಿಮೂವ್ ಮಾಡ್ತೀವಿ. ಸೊ ಹಾಗೆ ಎ ಬರಲ್ಲ ಅಲ್ಲಿ. ಆಮೇಲೆ GRE ಬರುತ್ತೆ, ಮತ್ತೆ ಎ ಇಲ್ಲಿ ರಿಮೂವ್ ಮಾಡಿದಾಗ ಸೊ 3ನೇ ಎಲಿಮೆಂಟ್ GRE ಬರುತ್ತೆ. ಕರೆಕ್ಟಾ? 4ನೇ ಎಲಿಮೆಂಟ್, ಸೊ ಎ ರಿಮೂವ್ ಮಾಡಿದ್ಮೇಲೆ ಟಿ ಕಂಟ್ರಿ, ಸೊ ಟಿ ಕಂಟ್ರಿ ಅನ್ನೋದು 4ನೇ ಲಿಸ್ಟ್ ಎಲಿಮೆಂಟ್. ಸೊ ಇಲ್ಲಿ ಲಿಸ್ಟ್ ರಿಟರ್ನ್ ಆಗುತ್ತೆ. ಸೊ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲಿ ಔಟ್ಪುಟ್ ಬರುತ್ತೆ, ನೋಡ್ಬೋದು. ಕರೆಕ್ಟಾ? ಸೊ ಆಮೇಲೆ ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್ ಫಂಕ್ಷನ್ ಡಿಫ್ರೆನ್ಸಸ್ ಕೇಳಿದ್ರೆ, ಪಾರ್ಟಿಷನ್ ಫಂಕ್ಷನ್ ರಿಟರ್ನ್ಸ್ ಆಲ್ವೇಸ್ ಅ ಟಪಲ್ ವಿತ್ 3 ಪಾರ್ಟ್ಸ್. 3 ಪಾರ್ಟ್ ಬರೋದು ಅಲ್ವಾ ಪಾರ್ಟಿಷನಲ್ಲಿ. ಸೊ ಸ್ಪ್ಲಿಟ್ ಫಂಕ್ಷನ್ ಕ್ಯಾನ್ ರಿಟರ್ನ್ ಹೌ ಮೆನಿ ಎವರ್ ಪಾರ್ಟ್ಸ್, ಎಷ್ಟು ಪಾರ್ಟ್ ಬೇಕಾದ್ರೂ ಬರ್ಬೋದು ಇಲ್ಲಿ. ಸೊ ಇಟ್ ಈಸ್ ರಿಟರ್ನಿಂಗ್ ಅ ಲಿಸ್ಟ್, ಟಪಲ್ ಅಲ್ಲ ಲಿಸ್ಟ್ ರಿಟರ್ನ್ ಆಗುತ್ತೆ. ಆಮೇಲೆ 2ನೇ ಡಿಫ್ರೆನ್ಸ್ ಏನು ಹೇಳ್ಬೋದು? ಸಪ್ರೇಟರ್ ಇಸ್ ರಿಮೂವ್ಡ್. ಸ್ಪ್ಲಿಟ್ ಫಂಕ್ಷನಲ್ಲಿ ಸಪ್ರೇಟರ್ ರಿಮೂವ್ ಆಗೋಗುತ್ತೆ, ಅಂದರೆ ಎ ತೊಗೊಂಡ್ರೆ ಇಲ್ಲಿ ಎ ಬರೋದಿಲ್ಲ ಫೈನಲ್ ಔಟ್ಪುಟ್ಟಲ್ಲಿ. ಕರೆಕ್ಟಾ? ಸೊ ಅದಾದಮೇಲೆ ಪಾರ್ಟಿಷನಲ್ಲಿ ಸಪ್ರೇಟರ್ ಇಸ್ ಇನ್ಕ್ಲೂಡೆಡ್. ಕರೆಕ್ಟಾ? ಸಪ್ರೇಟರ್ ಇಸ್ ಇನ್ಕ್ಲೂಡೆಡ್. ಸೊ ಈಗ ಇವೆಲ್ಲ ಫಂಕ್ಷನ್ಸ್ ಡಿಸ್ಕಸ್ ಮಾಡಿದ್ವಿ, ಬಿಲ್ಟ್ ಇನ್ ಮೆಥಡ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸ್ಟ್ರಿಂಗ್ಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಈಗ ಜಸ್ಟ್ ಡಿಫ್ರೆನ್ಸಸ್ ಒಂದು ಟೇಬಲ್ ಹಾಕಿದ್ದೀನಿ ಬಿಟ್ವೀನ್ ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್. ಇದು ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಅದಕ್ಕೋಸ್ಕರ ಮಾಡೆಲ್ ಎಕ್ಸಾಮಲ್ಲಿ ಲಾಸ್ಟ್ ಇಯರ್ ಇದು 3 ಮಾರ್ಕ್ಸ್ ಕೇಳಿದ್ರು. ಗಿವ್ 3 ಡಿಫರೆನ್ಸಸ್ ಬಿಟ್ವೀನ್ ಮಾಡೆಲ್ ಎಕ್ಸಾಮಲ್ಲಿ ಬಿಟ್ವೀನ್ ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್ ಫಂಕ್ಷನ್ ಕೇಳಿದ್ರು. ಓಕೆನಾ? ಸೊ ಡಿಫ್ರೆನ್ಸಸ್ ನೋಡ್ಬೋಣ ಬೇಗ. ಸೊ ಡಿಫ್ರೆನ್ಸಸ್ ಏನು ಸರ್? ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್ ಮಧ್ಯ ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್. ಸೊ ಏನು ಅಂತ ನೋಡ್ಬೋಣ. ಔಟ್ಪುಟ್ ಹೆಂಗೆ ಬರುತ್ತೆ ಸ್ಟೂಡೆಂಟ್ಸ್? ಪಾರ್ಟಿಷನ್ ಫಂಕ್ಷನಲ್ಲಿ ಟಪಲ್ ಬರುತ್ತೆ ವಿತ್ 3 ಪಾರ್ಟ್ಸ್. ಯಾವುದು? ಸಪ್ರೇಟರ್ ಮುಂಚೆ ಫಸ್ಟ್ ಪಾರ್ಟು, ಸಪ್ರೇಟರ್ 2ನೇ ಪಾರ್ಟು, ಸಪ್ರೇಟರ್ ಆದಮೇಲೆ 3ನೇ ಪಾರ್ಟು. ಬಟ್ ಇಲ್ಲೇ ಎಷ್ಟು ಬರುತ್ತೆ? ಲಿಸ್ಟ್ ಬರುತ್ತೆ. ಎಷ್ಟು ಪಾರ್ಟ್ ಬೇಕಾದ್ರೂ ಬರ್ಬೋದು ಇಲ್ಲಿ, ಮೆನಿ ಪಾರ್ಟ್ಸ್. ಯಾವುದರಲ್ಲಿ? ಸ್ಪ್ಲಿಟ್ಟಲ್ಲಿ. ನೆಕ್ಸ್ಟು
ಎಸ್ ಸ್ಪ್ಲಿಟ್ ಬರ್ತಿಲ್ಲಿ 3 ಸ್ಪ್ಲಿಟ್ ಬರೋದಲ್ವಾ, 3 ಅಂತೀನಿ, 1 ಸ್ಪ್ಲಿಟ್ ಬರೋದು ಅಂದರೆ ಈಗ ಒಂದೇ ಬಿಫೋರ್ ದ ಸಪ್ರೇಟರ್ ಆ್ಯಂಡ್ ಆಫ್ಟರ್ ದ ಸಪ್ರೇಟರ್ 1 ಸ್ಪ್ಲಿಟ್ ಬರೋದು ಇಲ್ಲಿ. ಬಟ್ ಮ್ಯಾಕ್ಸ್ 3 ಪಾರ್ಟ್ಸ್, 3 ಪಾರ್ಟ್ ಬರುತ್ತೆ, ಬಟ್ 1 ಸ್ಪ್ಲಿಟ್ ಬರೋದು. ಹೌದಾ, ಪಾರ್ಟಿಷನ್ ಫಂಕ್ಷನ್ 3 ಪಾರ್ಟ್ ಬರುತ್ತೆ, ಇಲ್ಲಿ ಎಷ್ಟು ಪಾರ್ಟ್ಸ್ ಬೇಕಾದ್ರೂ ಬರ್ಬೋದು. ಸೊ ಅದೊಂದು ಡಿಫ್ರೆನ್ಸ್ ಹೇಳ್ಬೋದು. ಆಮೇಲೆ ಸಪ್ರೇಟರ್ ಇದೆಯಾ ಇಲ್ವಾ ಔಟ್ಪುಟಲ್ಲಿ, ಸಪ್ರೇಟರ್ ಮೇನ್ ಔಟ್ಪುಟಲ್ಲಿ ಇಲ್ಲ ಯಾವುದರಲ್ಲಿ. ಸೊ ಲಿಸ್ಟ್ ಫಂಕ್ಷನ್ ಸಪ್ರೇಟರ್ ಬರಲ್ಲ, ಸೊ ಅಂದರೆ ಸ್ಪ್ಲಿಟ್ ಫಂಕ್ಷನಲ್ಲಿ ಸಪ್ರೇಟರ್ ಬರಲ್ಲ, ಪಾರ್ಟಿಷನ್ ಫಂಕ್ಷನಲ್ಲಿ ಸಪ್ರೇಟರ್ ಬರುತ್ತೆ. ಸೊ ಇಟ್ ಈಸ್ ಇನ್ಕ್ಲೂಡೆಡ್, ಪಾರ್ಟಿಷನ್ ಫಂಕ್ಷನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಸ್ಪ್ಲಿಟ್ ಫಂಕ್ಷನಲ್ಲಿ ಸಪ್ರೇಟರ್ ಇನ್ಕ್ಲೂಡ್ ಆಗೋದಿಲ್ಲ, ರಿಮೂವ್ ಆಗುತ್ತೆ. ಕರೆಕ್ಟಾ? ಸೊ ಈ ಥರ ಡಿಫ್ರೆನ್ಸಸ್ ಹೇಳ್ಬೋದು. 2 to 3 ಡಿಫ್ರೆನ್ಸಸ್ ನೆನ್ಪಿಟ್ಕೊಳ್ಳಿ ಆದಷ್ಟು ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್ ಫಂಕ್ಷನ್ ಮಧ್ಯ. ಓಕೆ, ಆ್ಯಂಡ್ ಸಿಂಟ್ಯಾಕ್ಸ್ ಕೂಡ ನೆನ್ಪಿಟ್ಕೊಬೋದು. ಪಾರ್ಟಿಷನ್ ಫಂಕ್ಷನಲ್ಲಿ ಸಪ್ರೇಟರ್ ಕೊಡ್ಬೋದು, ಸಪ್ರೇಟರ್ ಡಿಫಾಲ್ಟ್ ನೀವೇನು ಕೊಡ್ತೀರಾ, ಸಪ್ರೇಟರ್ ಇಲ್ಲಿ ಡಿಫಾಲ್ಟ್ ಇರಲ್ಲ ಪಾರ್ಟಿಷನಲ್ಲಿ, ಇಲ್ಲಿ ಡಿಫಾಲ್ಟ್ ಸಪ್ರೇಟರ್ ಇರುತ್ತೆ, ಯಾವುದು ಸ್ಪೇಸ್ ಡಿಫಾಲ್ಟ್ ಇರುತ್ತೆ ನಮ್ಮ ಸ್ಪ್ಲಿಟ್ ಫಂಕ್ಷನಲ್ಲಿ. ಕರೆಕ್ಟಾ? ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಡಿಫ್ರೆನ್ಸಸ್ ಕೂಡ ನೋಡಿದ್ವಿ ಪಾರ್ಟಿಷನ್ ಆ್ಯಂಡ್ ಸ್ಪ್ಲಿಟ್ ಮಧ್ಯ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಡಿಫ್ರೆನ್ಸಸ್. ಐದರ್ 2 ಮಾರ್ಕ್ಸ್ಗೆ ಮಾಡೆಲ್ ಎಕ್ಸಾಮಲ್ಲಿ ಕೇಳ್ತಾರೆ ಅಥವಾ 3 ಮಾರ್ಕ್ಸ್ಗೆ ಜನರಲಿ ಕೇಳ್ತಾರೆ. ಸೊ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಈಗ ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ಇದೆ ಹ್ಯಾಂಡ್ಲಿಂಗ್ ಸ್ಟ್ರಿಂಗ್ಸ್. ಏನು ಸರ್ ಇದು ಹ್ಯಾಂಡ್ಲಿಂಗ್ ಸ್ಟ್ರಿಂಗ್ಸ್? ಸೊ ಸ್ಟ್ರಿಂಗ್ಸ್ ಮೇಲೆ ಕೆಲವೊಂದು ಪ್ರೋಗ್ರಾಮ್ಸ್ ಇದೆ, ಆ ಪ್ರೋಗ್ರಾಮ್ಸ್ ನೋಡ್ಬೋಣ. ಓಕೆನಾ? ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸ್ಟ್ರಿಂಗ್ ಮೆಥಡ್ಸ್ ಆ್ಯಂಡ್ ಬಿಲ್ಟ್ ಇನ್ ಫಂಕ್ಷನ್ಸ್ ತುಂಬ ಮುಖ್ಯ. ಸೊ ಯಾವುದೇ ಫಂಕ್ಷನ್ಸ್ ಡೌಟ್ಸ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಲಾಸ್ಟಲ್ಲಿ ವಿ ವಿಲ್ ಜಸ್ಟ್ ಸಿ ಹ್ಯಾಂಡ್ಲಿಂಗ್ ಸ್ಟ್ರಿಂಗ್ಸ್. ಹ್ಯಾಂಡ್ಲಿಂಗ್ ಸ್ಟ್ರಿಂಗ್ಸ್ ಅಂದರೆ ಇವಾಗ ಪ್ರೋಗ್ರಾಮ್ಸ್, ಸ್ಟ್ರಿಂಗ್ಸ್ ಮೇಲೆ ಏನು ಪ್ರೋಗ್ರಾಮ್ಸ್ ಇದೆ ಸರ್, ಸೊ ಆ ಪ್ರೋಗ್ರಾಮ್ಸ್ ನೋಡ್ತಾ ಹೋಗ್ಬೇಡ. ಓಕೆ, ಸೊ ಸ್ಟೂಡೆಂಟ್ಸ್ ಲಾಸ್ಟ್ ಕಾನ್ಸೆಪ್ಟ್ ಬಂದು ಹ್ಯಾಂಡ್ಲಿಂಗ್ ಸ್ಟ್ರಿಂಗ್ಸ್. ಓಕೆ, ಸೊ ಬಿಲ್ಟ್ ಇನ್ ಮೆಥಡ್ಸ್ ಆ್ಯಂಡ್ ಫಂಕ್ಷನ್ಸ್ ಅರ್ಥ ಆಯಿತು ಅನ್ಕೊತೀನಿ. ಸೊ ಲಾಸ್ಟ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಬೋಣ, ಹ್ಯಾಂಡ್ಲಿಂಗ್ ಸ್ಟ್ರಿಂಗ್ಸ್. ಏನು ಮಾಡ್ತೀವಿ ಸರ್ ಹ್ಯಾಂಡ್ಲಿಂಗ್ ಸ್ಟ್ರಿಂಗ್ಸಲ್ಲಿ? ಸೊ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ನೋಡೋಣ. ಈ ಸ್ಟ್ರಿಂಗ್ಸಲ್ಲಿ ಯಾವ ಥರ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ಇದೆ ಇದು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನೋಡೋಣ ಸ್ಟೂಡೆಂಟ್ಸ್. ರೈಟ್ ಅ ಪ್ರೋಗ್ರಾಮ್ ವಿತ್ ಅ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಟು ಕೌಂಟ್ ದ ನಂಬರ್ ಆಫ್ ಟೈಮ್ಸ್ ಕ್ಯಾರೆಕ್ಟರ್ ಅಕರ್ಸ್ ಇನ್ ದ ಗಿವನ್ ಸ್ಟ್ರಿಂಗ್. ಸೊ ಕ್ಯಾರೆಕ್ಟರ್ ಇದೆಯಲ್ಲ, ಕ್ಯಾರೆಕ್ಟರ್ ಆಮೇಲೆ ಸ್ಟ್ರಿಂಗ್, ಆ ಕ್ಯಾರೆಕ್ಟರ್ ಎಷ್ಟು ಸಲ ಅಪಿಯರ್ ಆಗ್ತಿದೆ ಸ್ಟ್ರಿಂಗಲ್ಲಿ ಅಂತ ನೀವು ಹೇಳಬೇಕಾಗತ್ತೆ. ಸೊ ಇದಕ್ಕೆ ಒಂದು ಫಂಕ್ಷನ್ ಎಕ್ಸಾಂಪಲ್ ತೊಗೊಂಡಿವಿ, ಫಂಕ್ಷನಿಂದ ಮೇನ್ ಪ್ರೋಗ್ರಾಮ್ ಬರ್ತೀವಿ. ಸೊ ದಯವಿಟ್ಟು ಫಂಕ್ಷನ್ಸ್ ಚಾಪ್ಟರ್ ಓದೋದನ್ನ ಮರಿಬೇಡಿ, ಫಂಕ್ಷನ್ಸ್ ಚಾಪ್ಟರ್ ಓದ್ಬಿಟ್ಟು ಈ ಪಾರ್ಟ್ಗೆ ಬನ್ನಿ. ಓಕೆನಾ? ಸೊ ಇಲ್ಲಿ ಹೆಂಗೆ ಮಾಡೋದು ಸರ್ ಅಂತ ಕೇಳಿದ್ರೆ, ಸೊ ಪ್ರೋಗ್ರಾಮ್ ನೋಡ್ಬೋಣ, ಪ್ರೋಗ್ರಾಮ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಸೊ ಫಸ್ಟು ಮೇನ್ ಪ್ರೋಗ್ರಾಮ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಮೇನ್ ಪ್ರೋಗ್ರಾಮಿಂಗಲ್ಲಿ ಏನು ಲಾಜಿಕ್ ಬರ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಾವು ಏನು ಸ್ಟ್ರಿಂಗ್ ಎಂಟರ್ ಮಾಡಬೇಕು ಅಂತ ಯೂಸರ್ನೇ ಕೇಳ್ತೀವಿ. ಅಂದರೆ ಈಗ ಎಷ್ಟು ಟೈಮ್ಸ್ ಒಂದು ಸ್ಟ್ರಿಂಗಲ್ಲಿ ಕ್ಯಾರೆಕ್ಟರ್ ಎಷ್ಟು ಸಲ ರಿಪೀಟ್ ಆಗ್ತಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾವೇ ಫಸ್ಟು ಸ್ಟ್ರಿಂಗ್ ಎಂಟರ್ ಮಾಡೋಣ. ಆಮೇಲೆ ಕ್ಯಾರೆಕ್ಟರ್ ಯಾವ ಸ್ಟ್ರಿಂಗ್ ಸರ್ಚ್ ಮಾಡಬೇಕು ಅಂತ ಕೂಡ ನಾವೇ ಎಂಟರ್ ಮಾಡೋಣ. ಸೊ ಮೈನ್ ಪ್ರೋಗ್ರಾಮಿಂಗಲ್ಲಿ ಒಂದು ವೇರಿಯಬಲ್ ತೊಗೊಂಡಿನಿ ST1 ಅಂತ, ಅದರಲ್ಲಿ ಎಂಟರ್ ಅ ಸ್ಟ್ರಿಂಗ್ ಅಂತ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿ ಯೂಸರ್ನೇ ಕೇಳ್ತೀವಿ ಎಂಟರ್ ಅ ಸ್ಟ್ರಿಂಗ್. ಸೊ ಫಸ್ಟ್ ಏನು ಡಿಸ್ಪ್ಲೇ ಆಗುತ್ತೆ, ಎಂಟರ್ ಅ ಸ್ಟ್ರಿಂಗ್ ಅಂತ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ? ಸೊ ಎಂಟರ್ ಅ ಸ್ಟ್ರಿಂಗಲ್ಲಿ ಲೆಟ್ಸ್ ಸೇ ನಾವು ಒಂದು ಸ್ಮಾಲ್ ಸ್ಟ್ರಿಂಗೇ ತೊಗೊಳ್ಳೋಣ, ABC ಅಂತ ತೊಗೊಳ್ಳೋಣ, ABAC ಅಂತ ತೊಗೊಳ್ಳೋಣ. ಸೊ ಅದು ST1, ಸೊ ಇದು ST1. ಕರೆಕ್ಟಾ? ಸೊ ಈಗ ಎಂಟರ್ ದ ಕ್ಯಾರೆಕ್ಟರ್ ಟು ಬಿ ಸರ್ಚ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ಯೂಸರ್ನೇ ಕೇಳೋಣ, ಎಂಟರ್ ದ ಕ್ಯಾರೆಕ್ಟರ್, ಈ ಸ್ಟ್ರಿಂಗಲ್ಲಿ ಯಾವ ಕ್ಯಾರೆಕ್ಟರ್ ನೀವು ಸರ್ಚ್ ಮಾಡಬೇಕು ಅಂತ ಕೇಳೋಣ. ಸೊ ಅದನ್ನು CH1 ಅಲ್ಲಿ ಸ್ಟೋರ್ ಆಗುತ್ತೆ. ಸೊ CH1 ಅಲ್ಲಿ ಎಂಟರ್ ದ ಕ್ಯಾರೆಕ್ಟರ್ ಟು ಬಿ ಸರ್ಚ್, ಸಪೋಸ್ ನಾನು A ಅಂತ ಟೈಪ್ ಮಾಡಿದೆ ಕೀಬೋರ್ಡಿಂದ. ಓಕೆ, ಸೊ ಈಗ ಇದನ್ನು ನಾವು ಒಂದು ಫಂಕ್ಷನ್ಗೆ ಪಾಸ್ ಮಾಡ್ತೀವಿ. ಯಾವುದನ್ನು? ಈ ಆರ್ಗ್ಯುಮೆಂಟ್ಸ್ನ CH1 ಆಮೇಲೆ ST1, ಇವೆರಡು ಆರ್ಗ್ಯುಮೆಂಟ್ಸ್, ಇವೆರಡು ನಾವು ಫಂಕ್ಷನ್ಸ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿವಲ್ವ, ಆರ್ಗ್ಯುಮೆಂಟ್ ಆ್ಯಂಡ್ ಪ್ಯಾರಾಮೀಟರ್ಸ್. ಈಗ ಈ ಕ್ಯಾರೆಕ್ಟರ್ ಕೌಂಟ್ ಅಂತ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ನ ಕಾಲ್ ಮಾಡಿದ್ವಿ. ಸೊ ಕಂಟ್ರೋಲ್ ಎಲ್ಲಿ ಹೋಗುತ್ತೆ, ಇಲ್ಲಿಂದ ಕ್ಯಾರೆಕ್ಟರ್ ಕೌಂಟ್ ಅನ್ನೋ ಫಂಕ್ಷನ್ಗೆ ಹೋಗುತ್ತೆ. ಸೊ ಇಲ್ಲಿ ನಾವು CH1 ಏನು ತೊಗೊಂಡಿವಿ, ಸೊ CH1 ಇಸ್ ದ ಕ್ಯಾರೆಕ್ಟರ್. ಸೊ ನಾವು A ತೊಗೊಂಡಿದ್ವಿ, ಸೊ ಎನ ಪಾಸ್ ಮಾಡ್ತೀವಿ ಎಲ್ಲಿ, ಈ CHA ಆಗುತ್ತೆ ಇವಾಗ. ಸೊ ST1 ಅಲ್ಲಿ ಏನು ತೊಗೊಂಡಿದ್ವಿ, ABAC, ABAC ಈ ST ಆಗುತ್ತೆ. ಕರೆಕ್ಟಾ? ಸೊ ಈಗ ಇವೆರಡು ಆರ್ಗ್ಯುಮೆಂಟು ಈ ಪ್ಯಾರಾಮೀಟರ್ಸ್ಗೆ ಪಾಸ್ ಮಾಡಿದ್ದೀವಿ, ಪ್ಯಾರಾಮೀಟರ್ಸ್ ಕೂಡ ವ್ಯಾಲ್ಯೂ ತೊಗೊಂಡಿದೆ. ಈಗ ಏನು ಲಾಜಿಕ್ ಬರಿತೀವಿ, ಇದು ಲಾಜಿಕ್. ಎಸ್ಸಲ್ಲಿ ಕ್ಯಾರೆಕ್ಟರ್ ರಿಪೀಟ್ ಆಗ್ತಿದೆ ಕೌಂಟ್ ಮಾಡೋದಕ್ಕೆ ಇದು ಲಾಜಿಕ್. ಸ್ಟಾರ್ಟಿಂಗ್ ನಾವು 0 ರಿಪೀಟೇ ಆಗ್ತಿಲ್ಲ ಅಂತ ಸ್ಟಾರ್ಟಿಂಗ್ ಅಸ್ಯೂಮ್ ಮಾಡೋಣ. ಓಕೆ, ಸೊ ಕೌಂಟ್ ಇಸ್ ಈಕ್ವಲ್ ಟು 0 ಅಂತ ತೊಗೊಳ್ಳೋಣ ಸ್ಟಾರ್ಟಿಂಗಲ್ಲಿ. ಆಮೇಲೆ ಒಂದು ಫಾರ್ ಲೂಪ್ ಯೂಸ್ ಮಾಡೀವಿ. ಯಾಕೆ ಫಾರ್ ಲೂಪ್ ಸರ್? ಟ್ರಾವೆಲ್ಸ್ ಮಾಡೋಕ್ಕೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ, ಈಚ್ ಕ್ಯಾರೆಕ್ಟರ್ ಅದಾ ಇಲ್ವಾ ಅಂತ ಟ್ರಾವೆಲ್ಸ್ ಮಾಡೋಕ್ಕೆ ಫಾರ್ ಲೂಪ್ ತೊಗೊಂಡಿವಿ. ಫಾರ್ ಕ್ಯಾರೆಕ್ಟರ್ ಅಂತ ಒಂದು ವೇರಿಯಬಲ್ ತೊಗೊಂಡಿವಿ, ಏನಾದರೂ ತೊಗೊಬೋದು ಇನ್ ST. ಸೊ ST ಅಲ್ಲಿ ಏನಿದೆ, ABAC ಇದೆ ST ಅಲ್ಲಿ ಇವಾಗ. ಸೊ ಫಾರ್ ಕ್ಯಾರೆಕ್ಟರ್ ಇನ್ ST ಅಂದರೆ ಫಸ್ಟ್ ಕ್ಯಾರೆಕ್ಟರ್ ಏನಾಗಿರುತ್ತೆ, ಸೊ ಕ್ಯಾರೆಕ್ಟರ್ ಫಸ್ಟ್ ಇರುತ್ತೆ, ಅಂದರೆ A ಆಗಿರುತ್ತೆ ಫಸ್ಟ್ ಕ್ಯಾರೆಕ್ಟರ್. ಸೊ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ A ಆಗಿರುತ್ತೆ. ಫಾರ್ ಕ್ಯಾರೆಕ್ಟರ್ ಇನ್ ST ಅಂದರೆ ಫಸ್ಟ್ ಟೈಮ್ ಇಟ್ರೇಷನ್ ಕ್ಯಾರೆಕ್ಟರ್ ವ್ಯಾಲ್ಯೂ A ಆಗಿರುತ್ತೆ.
ಈಗ ಇಫ್ ಕ್ಯಾರೆಕ್ಟರ್ ಇಸ್ ಡಬಲ್ ಈಕ್ವಲ್ ಟು ಸಿ ಎಚ್, ಡಬಲ್ ಈಕ್ವಲ್ ಟು ಅಂದರೆ ಚೆಕ್ ಮಾಡ್ತಿರೋದು ಈಕ್ವಲ್ ಇಲ್ವಾ ಅಂತ ಚೆಕ್ ಮಾಡೋದು, ಅಸೈನ್ ಮಾಡೋದಲ್ಲ ಚೆಕ್ ಮಾಡೋದು. ಈ ಕ್ಯಾರೆಕ್ಟ್ರಲ್ಲಿ ಏನಿದೆ ಎ ಇದೆ, ಇಸ್ ಇಟ್ ಈಕ್ವಲ್ ಟು ಸಿ ಎಚ್, ನಾನು ಸರ್ಚ್ ಮಾಡೋ ಕ್ಯಾರೆಕ್ಟ್ರೇ ಅದಾ. ಸೊ ನಾನು ಸರ್ಚ್ ಮಾಡೋ ಕ್ಯಾರೆಕ್ಟರ್ ಏನಂತ ಕೊಟ್ಟೆ, ಎ ಅಂತಾನೆ ಕೊಟ್ಟೆ. ನಾನು ಈ ಸ್ಟ್ರಿಂಗಲ್ಲಿ ಎ ಸರ್ಚ್ ಮಾಡಬೇಕು ಅಂತ ಕೊಟ್ಟೆ. ಹೌದು, ನಾನು ಕೊಟ್ಟಿದ್ದ ಕ್ಯಾರೆಕ್ಟರ್ ಕೂಡ ಏನೇ. ಸೊ ಇವೆರಡು ಮ್ಯಾಚ್ ಆಗಿದೆ ಅಲ್ವಾ. ಮ್ಯಾಚ್ ಆದರೆ ಏನು ಮಾಡ್ತೀವಿ ಸ್ಟೂಡೆಂಟ್ಸ್, ಕೌಂಟ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತೀವಿ, ಅಂದರೆ ಒಂದ್ಸಲಿ ರಿಪೀಟ್ ಆಗಿದೆ ಅಂತ. ಸೊ ಎ ಆಲ್ರೆಡಿ ಒಂದ್ಸಲಿ ಬಂದಿದೆ ಅಂತ. ಸೊ ಕೌಂಟ್ ವ್ಯಾಲ್ಯೂಗೆ ಏನಾಗುತ್ತೆ, 1 ಆಗುತ್ತೆ. ಕರೆಕ್ಟಾ? ಸೊ ಅಷ್ಟೇನಾ ಸರ್? ಅಲ್ಲ, ಲೂಪ್ ರಿಪೀಟ್ ಮಾಡಬೇಕಲ್ವಾ, ಫಾಲ್ಸ್ ಆಗೋ ತನಕ ಲೂಪ್ ರಿಪೀಟ್ ಮಾಡಬೇಕು. ಸೊ ನೆಕ್ಸ್ಟು ಕ್ಯಾರೆಕ್ಟರ್ ಏನಾಗುತ್ತೆ, ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಬಿ ಆಗಿರುತ್ತೆ. ಹೌದಾ? ನೆಕ್ಸ್ಟ್ ಇಟ್ರೇಷನಲ್ಲಿ ಕ್ಯಾರೆಕ್ಟರ್ ನೆಕ್ಸ್ಟ್ ಬಿ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇಫ್ ಕ್ಯಾರೆಕ್ಟರ್ ಡಬಲ್ ಈಕ್ವಲ್ ಟು ಸಿ ಎಚ್, ನಾನು ಏನೇ ಸರ್ಚ್ ಮಾಡ್ತಿರೋದು ಇಲ್ಲಿ, ಏನು ಸರ್ಚ್ ಮಾಡ್ತಾ ಇದೀನಿ, ಈ ಸ್ಟ್ರಿಂಗಲ್ಲಿ ಎ ಸರ್ಚ್ ಮಾಡ್ತಾ ಇದೀನಿ. ಈಗ ಇಸ್ ಬಿ, ಇವಾಗ ಕ್ಯಾರೆಕ್ಟರ್ ಏನಾಗಿದೆ ಬಿ, ಬಿ ಇಸ್ ಇಟ್ ಈಕ್ವಲ್ ಟು ಎ, ಇಲ್ಲ, ಎರಡು ಈಕ್ವಲ್ ಅಲ್ಲ. ಸೊ ಇದು ಫಾಲ್ಸ್ ಆಗುತ್ತೆ. ಸೊ ಇದು ಎಕ್ಸಿಕ್ಯೂಟ್ ಆಗೋದಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಸರ್, ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಕ್ಯಾರೆಕ್ಟರ್ ಏನಾಗಿರುತ್ತೆ ಎ, ಮತ್ತೆ ಕ್ಯಾಪಿಟಲ್ ಎ ಆಗುತ್ತೆ ಕ್ಯಾರೆಕ್ಟರ್ ನೆಕ್ಸ್ಟು. ಸೊ ಈಗ ಮತ್ತೆ ಚೆಕ್ ಮಾಡ್ತೀವಿ, ಇಸ್ ಕ್ಯಾರೆಕ್ಟರ್ ಡಬಲ್ ಈಕ್ವಲ್ ಟು ಸಿ ಎಚ್. ಈಗ ಕ್ಯಾರೆಕ್ಟರ್ ಎ ಆಗಿದೆ ಕ್ಯಾಪಿಟಲ್ ಎ, ನಾನು ಸರ್ಚ್ ಮಾಡೋ ಕ್ಯಾರೆಕ್ಟರ್ ಕೂಡ ಏನೇ. ಸೊ ಎರಡು ಈಕ್ವಲ್ ಆಗಿದೆ, ಕೌಂಟ್ ಇನ್ಕ್ರೀಸ್ ಮಾಡ್ತೀವಿ. ಕೌಂಟ್ ಈಗ 1 + 1 2 ಆಗುತ್ತೆ. ಕರೆಕ್ಟಾ? ಸೊ ಕೌಂಟ್ ಈಗ 2 ಆಗುತ್ತೆ. ಮತ್ತೆ ಲೂಪ್ ರಿಪೀಟ್ ಮಾಡ್ತೀವಿ, ಲಾಸ್ಟ್ ಕ್ಯಾರೆಕ್ಟರ್ ತೊಗೊತೀವಿ. ಈಗ ಕ್ಯಾರೆಕ್ಟರ್ ವ್ಯಾಲ್ಯೂ ಸಿ ಆಗಿರುತ್ತೆ. ಸೊ ಫಾರ್ ಕ್ಯಾರೆಕ್ಟರ್ ಇನ್ ಸಿ ಎಚ್ ಅದಾದಮೇಲೆ ಇಫ್ ದ ಕ್ಯಾರೆಕ್ಟರ್ ಇಸ್ ಈಕ್ವಲ್ ಟು ಮೈ ಕ್ಯಾರೆಕ್ಟರ್, ನಾನು ಸರ್ಚ್ ಮಾಡೋ ಕ್ಯಾರೆಕ್ಟರ್ ಈಕ್ವಲ್ ಇದೆಯಾ, ನಾನು ಸರ್ಚ್ ಮಾಡೋ ಕ್ಯಾರೆಕ್ಟರ್ ಎ. ಸೊ ಈಗ ಬಂದಿರೋ ಕ್ಯಾರೆಕ್ಟರ್ ಸಿ, ಇಸ್ ಸಿ ಈಕ್ವಲ್ ಟು ಎ, ಇಲ್ಲ. ಸೊ ಫಾಲ್ಸ್ ಆಯಿತು, ಇದು ಕೌಂಟ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಸೊ ಇಫ್ ಬ್ಲಾಕ್ ಟ್ರೂ ಇದ್ರೆ ಮಾತ್ರ ಒಳಗೆ ಹೋಗುತ್ತೆ, ಬಟ್ ಇಲ್ಲಿ ಫಾಲ್ಸ್ ಆದ್ರಿಂದ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಕೌಂಟ್ ಏನಾಗಿದೆ 2 ಆಗಿದೆ. ಕರೆಕ್ಟಾ? ಸೊ ನೆಕ್ಸ್ಟ್ ಇಟ್ರೇಷನ್ ಏನು ಇಲ್ಲ ಕ್ಯಾರೆಕ್ಟರ್ ಸರ್ಚ್ ಮಾಡೋಕ್ಕೆ. ಸೊ ಫಾರ್ ಲೂಪ್ ಆಚೆ ಬರ್ತೀವಿ, ಕೌಂಟ್ ರಿಟರ್ನ್ ಮಾಡ್ತೀವಿ. ಕೌಂಟ್ ಎಷ್ಟಾಗಿದೆ ಸ್ಟೂಡೆಂಟ್ಸ್ ಇವಾಗ, ಸೊ 2. ಸೊ ಈಗ 2 ರಿಟರ್ನ್ ಮಾಡ್ತೀವಿ. ಎಲ್ಲಿ ರಿಟರ್ನ್ ಮಾಡ್ತೀವಿ, ಮತ್ತೆ ಕಾಲಿಂಗ್ ಫಂಕ್ಷನ್ಗೆ 2 ರಿಟರ್ನ್ ಆಗುತ್ತೆ. ಸೊ ಈ ಪೂರ್ತಿ ವ್ಯಾಲ್ಯೂ ಏನಾಗುತ್ತೆ ಇವಾಗ, ಕ್ಯಾರೆಕ್ಟರ್ ಕೌಂಟ್ ಆಫ್ ST1 CH1 ST1 ವ್ಯಾಲ್ಯೂ 2 ಆಗುತ್ತೆ. ಸೊ ಇದನ್ನು ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡಿವಿ ಕೌಂಟ್ ಅಂತ. ಸೊ ಏನು ಡಿಸ್ಪ್ಲೇ ಮಾಡ್ತೀವಿ, ನಂಬರ್ ಆಫ್ ಟೈಮ್ಸ್ ಕ್ಯಾರೆಕ್ಟರ್ CH, ಅಂದರೆ ಇಲ್ಲಿ ಡಬಲ್ ಕೋಟಲ್ಲಿದೆ, ನಂಬರ್ ಆಫ್ ಟೈಮ್ಸ್ ಕ್ಯಾರೆಕ್ಟರ್ CHಗೆ ಕೋಟ್ಸ್ ಇಲ್ಲ ಅಂದರೆ ನಂಬರ್ ಆಫ್ ಟೈಮ್ಸ್ ಕ್ಯಾರೆಕ್ಟರ್ ಎ, ನಮ್ಮ ಎಕ್ಸಾಂಪಲಲ್ಲಿ ಎ, ಆಮೇಲೆ ಡಬಲ್ ಕೋಟ್ಸಲ್ಲಿ ಅಕರ್ಸ್ ಇನ್ ದ ಸ್ಟ್ರಿಂಗ್ ಇಸ್, ಅಲ್ಲಿ ತನಕ ಸ್ಟಾರ್ಟಿಂಗ್ ಆ್ಯಂಡ್ ಡಬಲ್ ಕೋಟ್ ಇದೆ, ಡಿಸ್ಪ್ಲೇ ಆಗುತ್ತೆ ಕೌಂಟ್ ಎಸ್ ಅಲ್ಲ 2. ಸೊ ಕೌಂಟ್ ಎಷ್ಟು ರಿಟರ್ನ್ ಆಯಿತು ಇಲ್ಲಿ, 2 ರಿಟರ್ನ್ ಆಗಿತ್ತು. ಸೊ ನಂಬರ್ ಆಫ್ ಟೈಮ್ಸ್ ದ ಕ್ಯಾರೆಕ್ಟರ್ ಎ ಅಪಿಯರ್ಸ್ ಇನ್ ದ ಸ್ಟ್ರಿಂಗ್ ABAC ಇಸ್ 2. ಸೊ ನಮಗೆ ಎಷ್ಟು ಬಂತು, ಎಷ್ಟು ಸಲ ರಿಪೀಟ್ ಆಗ್ತಿದೆ, ಕ್ಯಾರೆಕ್ಟರ್ ಎ 2 ಸಲ ರಿಪೀಟ್ ಆಗ್ತಿದೆ. ಸೊ ಈ ಲಾಜಿಕಿಂದ ನಮಗೆ ಗೊತ್ತಾಗುತ್ತೆ ಎಸ್ಸಲ್ಲಿ ಕ್ಯಾರೆಕ್ಟರ್ ರಿಪೀಟ್ ಆಗ್ತಿದೆ ಒಂದು ಸ್ಟ್ರಿಂಗಲ್ಲಿ ಅಂತ. ಸೊ ವೆರಿ ಸಿಂಪಲ್ ಲಾಜಿಕ್ ಅಲ್ವಾ. ಒಂದು ಫಾರ್ ಲೂಪ್ ಯೂಸ್ ಮಾಡಿವಿ, ಆಮೇಲೆ ನಮ್ಮ ಕ್ಯಾರೆಕ್ಟರ್ಗೂ ಆ ಕ್ಯಾರೆಕ್ಟರ್ ಸ್ಟ್ರಿಂಗಲ್ಲಿ ಟ್ರಾವಲ್ಸ್ ಮಾಡೋ ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತೀವಿ. ಮ್ಯಾಚ್ ಆದರೆ ಕೌಂಟ್ ಇನ್ಕ್ರಿಮೆಂಟ್ ಮಾಡ್ತೀವಿ, ಇಲ್ಲ ಅಂದರೆ ಮತ್ತೆ ರಿಪೀಟ್ ಮಾಡ್ತೀವಿ, ಫಾರ್ ಲೂಪ್ ಆಚೆ ಬರ್ತೀವಿ. ಕರೆಕ್ಟಾ? ಸೊ ಆಮೇಲೆ ಆ ಕೌಂಟ್ನ ರಿಟರ್ನ್ ಮಾಡಿ ಮೈನ್ ಪ್ರೋಗ್ರಾಮಿಂಗಲ್ಲಿ ವಿ ವಿಲ್ ಪ್ರಿಂಟ್ ದ ಕೌಂಟ್ ವ್ಯಾಲ್ಯೂ. ಕರೆಕ್ಟಾ? ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಪ್ರೋಗ್ರಾಮ್ ವೆರಿ ಸಿಂಪಲ್ ಇದೆ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಈಗ ಎರಡನೇ ಪ್ರೋಗ್ರಾಮ್ ನೋಡ್ಬೋಣ. ಒಂದು ಸ್ಟ್ರಿಂಗ್ ಪ್ಯಾಲಿಂಡ್ರೋಮಾ ಇಲ್ವಾ ಚೆಕ್ ಮಾಡೋಣ. ಏನು ಸರ್ ಪ್ಯಾಲಿಂಡ್ರೋಮ್ ಅಂದರೆ, ಒಂದು ಸ್ಟ್ರಿಂಗ್ ರಿವರ್ಸ್ ಮಾಡಿದ್ರೆ ಅದೇ ಸ್ಟ್ರಿಂಗ್ ಬರುತ್ತಾ, ಬಂದರೆ ಪ್ಯಾಲಿಂಡ್ರೋಮ್ ಅಂತ ಹೇಳ್ತೀವಿ, ಇಲ್ಲ ಅಂದರೆ ಪ್ಯಾಲಿಂಡ್ರೋಮ್ ಇಲ್ಲ ಅಂತ ಹೇಳ್ತೀವಿ. ಓಕೆ, ಸೊ ಆ ಪ್ಯಾಲಿಂಡ್ರೋಮ್ ಪ್ರೋಗ್ರಾಮ್ ನೆಕ್ಸ್ಟ್ ನೋಡ್ಬೋಣ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್, ಹ್ಯಾಂಡ್ಲಿಂಗ್ ಸ್ಟ್ರಿಂಗ್ ಅಲ್ಲೇ ಎರಡನೇ ಕ್ವೆಶನ್ಗೆ ಹೋಗ್ಬೋಣ. Write a program using a user-defined function to check if a string is palindrome or not. ಸ್ಟ್ರಿಂಗ್ ಪ್ಯಾಲಿಂಡ್ರೋಮ ಇಲ್ವಾ ಚೆಕ್ ಮಾಡೋದಕ್ಕೆ ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರೀರಿ ಅಂತ ಹೇಳ್ತಿದ್ದಾರೆ. ಪ್ಯಾಲಿಂಡ್ರೋಮ್ ಅಂದರೆ ಏನು ಸರ್, ಈಗ ಒಂದು ಸ್ಟ್ರಿಂಗ್ ತೊಗೊಳ್ಳೋಣ KANAK, ಇದು ಉಲ್ಟಾ ಮಾಡಿದ್ರು ಸೇಮ್ ಸ್ಟ್ರಿಂಗ್ ಬರ್ತಲ್ವಾ. ಸೊ ಇದು ಪ್ಯಾಲಿಂಡ್ರೋಮ್ ಅಂತ ಹೇಳ್ತೀವಿ. ಈ ಎಕ್ಸಾಂಪಲ್ ಇಟ್ಕೊಂಡಿರೋಣ. ಸೊ ಈಗ ಏನು ಲಾಜಿಕ್ ಬರ್ದೀವಿ ನೋಡೋಣ. ಫಸ್ಟ್ ಮೈನ್ ಪ್ರೋಗ್ರಾಮೇ ಎಕ್ಸಿಕ್ಯೂಟ್ ಆಗೋದಲ್ವಾ, ಮೈನ್ ಪ್ರೋಗ್ರಾಮಿಂದ ಸ್ಟಾರ್ಟ್ ಮಾಡೋಣ. ನಾವು ಸ್ಟ್ರಿಂಗ್ನ ಫಸ್ಟ್ ಯೂಸರ್ನೇ ಕೇಳ್ತೀವಿ ಎಂಟರ್ ಮಾಡೋದಕ್ಕೆ. ಸೊ ಲೆಟ್ಸ್ ಸೇ ನಾನು ಕ್ಯಾನಾಕ್ ಅಂತಲೇ ಎಂಟರ್ ಮಾಡಿದೆ, ಇದೇ ST ಅಂತ ಅನ್ಕೊಳ್ಳೋಣ. ಈಗ ಒಂದು ಫಂಕ್ಷನ್ ಕಾಲ್ ಮಾಡ್ತೀವಿ, ಚೆಕ್ ಪ್ಯಾಲಿನ್ ಅಂತ ಒಂದು ಫಂಕ್ಷನ್, ಏನಾದರೂ ನೀವು ಕೊಡ್ಬೋದು. ಚೆಕ್ ಪ್ಯಾಲಿನ್ STನ ಆರ್ಗ್ಯುಮೆಂಟಾಗೆ ಪಾಸ್ ಮಾಡಿದ್ದೀನಿ ಆ ಫಂಕ್ಷನ್ಗೆ, ಆಯಿತಾ. ಸೊ ಅದಾದಮೇಲೆ ರಿಸಲ್ಟ್ ಟ್ರೂ ಆದರೆ ಏನು ಮಾಡ್ತೀವಿ, ವಿ ವಿಲ್ ಪ್ರಿಂಟ್ ಇಟ್ ಇಸ್ ಪ್ಯಾಲಿಂಡ್ರೋಮ್. ರಿಸಲ್ಟ್ ಫಾಲ್ಸ್ ಬಂದರೆ ಪ್ಯಾಲಿಂಡ್ರೋಮ್ ಅಲ್ಲ ಅಂತ ಪ್ರಿಂಟ್ ಮಾಡ್ತೀವಿ. ಓಕೆ, ಸೊ ಈಗ ಆ ಫಂಕ್ಷನ್ ನೋಡ್ಬೋಣ. ಇಲ್ಲಿಂದ ಕಂಟ್ರೋಲ್ ಎಲ್ಲೋ ಹೋಗುತ್ತೆ, ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ ಹೋಗುತ್ತೆ. ಸೊ ಆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಏನು ಅಂತ ನೋಡೋಣ. ಚೆಕ್ ಪ್ಯಾಲಿನ್. ಓಕೆ, ಇಲ್ಲಿ ಫಂಕ್ಷನ್ ಇದೆ. ST ಏನಂತ ತೊಗೊಂಡಿದ್ವಿ ನಾವು, ST ಕ್ಯಾನಾಕ್ ಅಂತ ತೊಗೊಂಡಿದ್ವಿ. ಸೊ ST ಇಲ್ಲಿ ಕ್ಯಾನಾಕ್ ಆಗೇ ಬರುತ್ತೆ, ಇಲ್ಲಿ ಪಾಸ್ ಆಗುತ್ತೆ ಈ ಡಿಫಾಲ್ಟ್ ಪ್ಯಾರಾಮೀಟರ್ಗೆ. ಡಿಫಾಲ್ಟ್ ಅಂತೀನಿ ಈ ಪ್ಯಾರಾಮೀಟರ್ಗೆ, ಡಿಫಾಲ್ಟ್ ಅಲ್ಲ, ಡಿಫಾಲ್ಟ್ ಅಂದರೆ ನಾವೇ ವ್ಯಾಲ್ಯೂ ಕೊಡೋದಲ್ವಾ. ಈ ಪ್ಯಾರಾಮೀಟರ್ಗೆ STಗೆ ನಾವು ಪಾಸ್ ಮಾಡ್ತೀವಿ. ಸೊ ಇಲ್ಲಿ ಈ ವ್ಯಾಲ್ಯೂ ಹೋಗಿ
ಇಲ್ಲಿಗೆ ಅಸೈನ್ ಆಗುತ್ತೆ. ಕರೆಕ್ಟಾ? ಸೊ ಇವಾಗ ನಮ್ಮ ಸ್ಟ್ರಿಂಗ್ ಕ್ಯಾನಾಕ್ ಈಗೇನು ಮಾಡ್ತೀವಿ ಲಾಜಿಕ್ i is equal to 0. ಸ್ಟಾರ್ಟಿಂಗ್ ಫಸ್ಟ್ ಕ್ಯಾರೆಕ್ಟರ್ ಆಮೇಲೆ ಲಾಸ್ಟ್ ಕ್ಯಾರೆಕ್ಟರ್, ಲಾಸ್ಟ್ ಇಂಡೆಕ್ಸ್ ಫಸ್ಟ್ ಇಂಡೆಕ್ಸ್ ಎರಡು i j ಅಲ್ಲಿ ತೊಗೊತೀವಿ. i ವ್ಯಾಲ್ಯೂ ಸ್ಟಾರ್ಟಿಂಗ್ 0 ಇಂಡೆಕ್ಸ್ ಇರುತ್ತೆ. j ಏನಿರುತ್ತೆ ಸರ್? j ಲೆಂತ್ ಆಫ್ ದ ಸ್ಟ್ರಿಂಗ್ -1. ಲೆಂತ್ ಎಷ್ಟು ಬರ್ತಿಲ್ಲಿ? 1 2 3 4 5. ಸೊ 5 -1 ಎಷ್ಟು? 4. ಸೊ ಇದನ್ನು j ಆಗಿ ತೊಗೊತೀವಿ. ಸೊ j is equal to ಲೆಂತ್ ಆಫ್ ಸ್ಟ್ರಿಂಗ್ -1, ಇದು ಲಾಸ್ಟ್ ಇಂಡೆಕ್ಸ್, ಸೊ ಇದು 4, ಇದು ನಾವು j ಅಂತ ತೊಗೊತೀವಿ. ಸೊ ಇದ್ರ ಇಂಡೆಕ್ಸ್ 1 2 3 ಅಲ್ವಾ? ಸೊ ಇದು ನಮ್ಮ i, ಇದು ನಮ್ಮ j. ಈಗೇನು ಮಾಡ್ತೀವಿ? ವೆರಿ ಸಿಂಪಲ್, ಈ i j ಎರಡು ಒಂದೇನಾ ಅಂತ ಚೆಕ್ ಮಾಡ್ತೀವಿ. ಒಂದೇ ಆದರೆ ಉಲ್ಟಾ ಮಾಡೋದಕ್ಕೆ ಈಸಿ ಆಗುತ್ತೆ, ಅಥವಾ ಉಲ್ಟಾ ಮಾಡೋದಕ್ಕೆ ನಮಗೆ ಫಸ್ಟ್ ಕಂಡೀಷನ್ ಟ್ರೂ ಆಗಿದೆ ಅಂತ ಅರ್ಥ, ಹೌದಲ್ವಾ? ಸೊ ಇವೆರಡು ಟ್ರೂ ಆದರೆ ಅಥವಾ ಇವೆರಡು ಈಕ್ವಲ್ ಆದರೆ, ನೆಕ್ಸ್ಟ್ ಇವೆರಡು ಈಕ್ವಲ್ ಆದರೆ ವಿ ವಿಲ್ ಸೇ ಇಟ್ ಇಸ್ ಪ್ಯಾಲೆಂಡ್ರೋಮ್. ಇಲ್ಲ ಅಂದರೆ ಪ್ಯಾಲೆಂಡ್ರೋಮ್ ಇಲ್ಲ ಅಂತ ಹೇಳ್ತೀವಿ. ಓಕೆ, ಸೊ ಈಗ i ಆ್ಯಂಡ್ j ಗೊತ್ತಾಯಿತು, i ಫಸ್ಟ್ ಇಂಡೆಕ್ಸು, j ಲಾಸ್ಟ್ ಇಂಡೆಕ್ಸು. ಈಗೇನು ಮಾಡ್ತೀವಿ? ಒಂದು ಲೂಪ್ ಅಪ್ಲೈ ಮಾಡ್ತೀವಿ. i ಯಾವಾಗಲೂ ಲೆಸ್ ದೆನ್ ಆರ್ ಈಕ್ವಲ್ ಟು j ಇರಬೇಕು. i ಗ್ರೇಟರ್ ದೆನ್ j ಆಗೋದ್ರೆ ನಾವು ಲೂಪ್ ಆಚೆ ಬರ್ತೀವಿ. ಓಕೆನಾ? ಅಂದರೆ ಈಗ i ಲೆಸ್ ದೆನ್ j, 0 ಲೆಸ್ ದೆನ್ 4 ಟ್ರೂ ಆಗಿದೆ. ನೆಕ್ಸ್ಟು 1 ಲೆಸ್ ದೆನ್ 3 ಇದು ಕೂಡ ಟ್ರೂ ಆಗುತ್ತೆ. ನೆಕ್ಸ್ಟು 2 ಲೆಸ್ ದೆನ್ 2 ಈಕ್ವಲ್ ಆಗುತ್ತೆ, ಅದು ಟ್ರೂ ಆಗುತ್ತೆ. ನೆಕ್ಸ್ಟ್ 3 ಆಗೋದ್ರೆ i ವ್ಯಾಲ್ಯೂ, ಆವಾಗ ಲೂಪ್ ಆಚೆ ಬರ್ತೀವಿ. ಓಕೆ, ಸೊ ಈಗ ನಮ್ಮ ಕಂಡೀಷನಲ್ಲಿ i ಇವಾಗ 0 ಲೆಸ್ ದೆನ್ ಆರ್ ಈಕ್ವಲ್ ಟು j. j ವ್ಯಾಲ್ಯೂ ಎಷ್ಟು ಇವಾಗ? j ವ್ಯಾಲ್ಯೂ 4. ಸೊ 0 ಲೆಸ್ ದೆನ್ 4 ಟ್ರೂ ಇದೆ. ವೈಲ್ ಲೂಪ್ಗೆ ಹೋಗೋಣ. ಇಫ್ st of i ನಾಟ್ ಈಕ್ವಲ್ ಟು st of j, ಇಫ್ ದ st of i ಅಂದರೆ st of 0, ಇವಾಗ st of 0 ಏನಿದೆ? k ಇದೆ. ಇಫ್ ಇಟ್ ಇಸ್ ನಾಟ್ ಈಕ್ವಲ್ ಟು st of j ಅಲ್ಲಿ ಏನಿದೆ? st of j ಅಲ್ಲಿ 4, ಅಂದರೆ st of 4 ಅಲ್ಲಿ ಏನಿದೆ? k ಇದೆ. ಇಸ್ k ನಾಟ್ ಈಕ್ವಲ್ ಟು k ಅಂತ ಚೆಕ್ ಮಾಡ್ತೀವಿ. ಇಲ್ಲ, k ಇಸ್ ಈಕ್ವಲ್ ಟು k ನಮ್ಮ ಕಂಡೀಷನಲ್ಲಿ. ಸೊ k ಇಸ್ ನಾಟ್ ಈಕ್ವಲ್ ಟು k ಫಾಲ್ಸ್ ಆಗುತ್ತೆ, ಹೌದಾ? ಇಟ್ ಇಸ್ ಈಕ್ವಲ್ ಟು ಕೆ. ಈಕ್ವಲ್ ಟು ಕೆ ಅಂದರೆ ಇದು ಫಾಲ್ಸ್ ಆಯಿತು. ಸೊ ಇದು ಒಳಗೆ ಎಕ್ಸಿಕ್ಯೂಟ್ ಆಗಲ್ಲ, ಆಚೆ ಇವೆರಡು ಲೈನು. ನೆಕ್ಸ್ಟ್ ಇಂಡೆಕ್ಸ್ಗೆ ವಿ ವಿಲ್ ಗೋ ಟು i is equal to i plus 1. ನೆಕ್ಸ್ಟ್ ಇಂಡೆಕ್ಸ್ ಏನು? i 1 ಆಗುತ್ತೆ. ನೆಕ್ಸ್ಟ್ j is equal to j minus 1. ನೆಕ್ಸ್ಟ್ j ಇದಾಗುತ್ತೆ. ಸೊ ನೆಕ್ಸ್ಟ್ ಇವೆರಡು ಕಂಪೇರ್ ಮಾಡ್ತೀವಿ, a ಆ್ಯಂಡ್ a ಕಂಪೇರ್ ಮಾಡ್ತೀವಿ. ಸೊ ಇನ್ಕ್ರೀಸ್ ಮಾಡಾಯಿತು, ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. ವೈಲ್ i ಲೆಸ್ ದೆನ್ ಆರ್ ಈಕ್ವಲ್ ಟು j, ಇವಾಗ i ವ್ಯಾಲ್ಯೂ ಏನಾಗಿದೆ? 1 ಆಗಿದೆ. ಸೊ 1 ಲೆಸ್ ದೆನ್ ಆರ್ ಈಕ್ವಲ್ ಟು j ಏನು? 3. ಸೊ 1 ಲೆಸ್ ದೆನ್ 3 ಟ್ರೂನೇ. ಸೊ ನೆಕ್ಸ್ಟ್ st of i ನಾಟ್ ಈಕ್ವಲ್ ಟು st of j. st of i ಅಂದರೆ ಇವಾಗ st of 1 ಅಲ್ಲಿ ಏನಿದೆ? st of i, st of 1 ಅಲ್ಲಿ ಏನಿದೆ? st of 1 ಅಲ್ಲಿ a ಇದೆ. ಸೊ ಇಸ್ a ನಾಟ್ ಈಕ್ವಲ್ ಟು st of j. st of j ಅಲ್ಲಿ ಏನಿದೆ? j ಇವಾಗ 3. st of 3 ಅಲ್ಲಿ ಏನಿದೆ? a ಇದೆ. a ನಾಟ್ ಈಕ್ವಲ್ ಟು a ಚೆಕ್ ಮಾಡ್ತೀವಿ, ಬಟ್ a ಇಸ್ ಈಕ್ವಲ್ ಟು a ನಾಟ್ ಈಕ್ವಲ್ ಟು a ಫಾಲ್ಸ್ ಆಗುತ್ತೆ ಇಲ್ಲಿ. ಸೊ ಇಟ್ ಈಸ್ ಈಕ್ವಲ್ ಟು a, ಎರಡು ಈಕ್ವಲ್ ಆದ್ದರಿಂದ ಇದು ಕಂಡೀಷನ್ ಮತ್ತೆ ಫಾಲ್ಸ್ ಆಯ್ತು. ಸೊ ಫಾಲ್ಸ್ ಆದಮೇಲೆ ಮತ್ತೆ ಈ ಬಾಡಿ ಆಫ್ ಇಫ್ಗೆ ಹೋಗೋದಿಲ್ಲ, ಕಂಡೀಷನ್ ಹೋಗಲ್ಲ, ಕಂಟ್ರೋಲ್ ಹೋಗಲ್ಲ. ಸೊ ಔಟ್ಸೈಡ್ ದ ಇಫ್ ಬ್ಲಾಕ್ ಏನಿದೆ? i ಇನ್ಕ್ರಿಮೆಂಟ್ ಮಾಡ್ತೀರಾ, j ಡಿಕ್ರಿಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಹೋಗ್ತೀವಿ. i ಇಲ್ಲಿ ಬರುತ್ತೆ, j ಇವಾಗ 3 ಆಗಿತ್ತು, 2ಗೆ ಬರುತ್ತೆ. ಸೊ ಎರಡು ಈಕ್ವಲ್ ಆಗಿದೆ. i j ಎರಡು 2ಗೆ ಪಾಯಿಂಟ್ ಮಾಡ್ತಿದೆ ಇವಾಗ, ಕರೆಕ್ಟಾ? ಸೊ ವೈಲ್ i ಈಕ್ವಲ್ ಟು j ಟ್ರೂ ಇದೆ. ಸೊ ಟ್ರೂ ಆದ್ದರಿಂದ ಇಫ್ st of i ನಾಟ್ ಈಕ್ವಲ್ ಟು st of j, st of i ಅಲ್ಲಿ ಏನಿದೆ? st of i ಅಲ್ಲಿ n ಇದೆ. st of j ಅಲ್ಲಿ ಕೂಡ n ಇದೆ ಇವಾಗ, ಅಂದರೆ st of 2 ಅಲ್ಲಿ n ಇದೆ. st of 2 ಅಲ್ಲಿ j ಅಲ್ಲಿ ಕೂಡ 2ನೇ ವ್ಯಾಲ್ಯೂ. ಸೊ ಎರಡು ಈಕ್ವಲ್ ಇದೆ, ಕರೆಕ್ಟಾ? ಸೊ ಈಕ್ವಲ್ ಇದ್ದರೆ ಮತ್ತೆ ಹೋಗಲ್ಲ, ಇಲ್ಲಿ ನಾಟ್ ಈಕ್ವಲ್ ಚೆಕ್ ಮಾಡ್ತಾ ಇದೀವಿ. ಕಂಡೀಷನ್ ಫಾಲ್ಸ್ ಆಯಿತು, ಬಾಡಿ ಆಫ್ ಇಫ್ಗೆ ಹೋಗಲ್ಲ. i ಇನ್ಕ್ರಿಮೆಂಟ್ ಮಾಡ್ತೀರಾ, j ಡಿಕ್ರಿಮೆಂಟ್ ಮಾಡ್ತೀರಾ. ಇವಾಗ i ವ್ಯಾಲ್ಯೂ ಏನಾಯಿತು? ಸೊ ಇವಾಗ i ವ್ಯಾಲ್ಯೂ 3ಗೆ ಹೋಗುತ್ತೆ, ಇದು i, j ವ್ಯಾಲ್ಯೂ ಇವಾಗ 2 ಆಗುತ್ತೆ. ಬಟ್ ಲೂಪ್ ಮತ್ತೆ ರಿಪೀಟ್ ಆಗುತ್ತಾ? i ಲೆಸ್ ದೆನ್ j ನೋಡಬೇಕು. ಈಗ i ವ್ಯಾಲ್ಯೂ 3 ಆಗಿದೆ, j ವ್ಯಾಲ್ಯೂ 2 ಆಗಿದೆ. ಸೊ ಇಲ್ಲಿ ಕಂಡೀಷನ್ ಫಾಲ್ಸ್ ಆಗಿ ಲೂಪ್ ಆಚೆ ಬಂದು ವಿ ವಿಲ್ ಸೇ ರಿಟರ್ನ್ ಟ್ರೂ. ಏನಂತ ರಿಟರ್ನ್ ಮಾಡ್ತೀವಿ? ಟ್ರೂ ರಿಟರ್ನ್ ಆಗುತ್ತೆ. ಎಲ್ಲಿಗೆ ರಿಟರ್ನ್ ಆಗುತ್ತೆ? ಕಾಲಿಂಗ್ ಫಂಕ್ಷನ್ಗೆ ಟ್ರೂ ರಿಟರ್ನ್ ಆಗುತ್ತೆ. ಈಗ ರಿಸಲ್ಟ್ ಟ್ರೂ ಆಗಿದ್ರೆ ನಾವು ಟ್ರೂ ರಿಟರ್ನ್ ಮಾಡಿದ್ವಿ ಅಲ್ವಾ? ಟ್ರೂ ಎಲ್ಲರೂ ರಿಟರ್ನ್ ಮಾಡಿದ್ವಿ, ಈ ಪೂರ್ತಿ ಆನ್ಸರ್ ಟ್ರೂ ಆಗುತ್ತೆ. ಏನಾಗುತ್ತೆ? ಟ್ರೂ. ಸೊ ಇಫ್ ದ ರಿಸಲ್ಟ್ ಇಸ್ ಟ್ರೂ ಏನು ಮಾಡ್ತೀವಿ? ಪ್ಯಾಲೆಂಡ್ರೋಮ್ ಅಂತ ಪ್ರಿಂಟ್ ಮಾಡ್ತೀವಿ. ಸೊ ಈಗ ಈ ಕ್ಯಾನಾಕ್ ಅನ್ನೋದು ಪ್ಯಾಲೆಂಡ್ರೋಮ್, ಅಂದರೆ ಉಲ್ಟಾ ಮಾಡಿದ್ರು ಸೇಮ್ ಸ್ಟ್ರಿಂಗ್ ಬರ್ತಿದೆ, ಕರೆಕ್ಟಾ? ಇವಾಗ ಟ್ರೂ ಬಂತು. ಇಫ್ ರಿಸಲ್ಟ್ ಇಸ್ ಟ್ರೂ ಏನು ಮಾಡ್ತೀವಿ? ಇದನ್ನು ಪ್ರಿಂಟ್ ಮಾಡ್ತೀವಿ, ದ ಗಿವನ್ ಸ್ಟ್ರಿಂಗ್ ಇಸ್ ಪ್ಯಾಲೆಂಡ್ರೋಮ್. ಸಪೋಸ್ ಇಲ್ಲಿ ಫಾಲ್ಸ್ ಬರುತ್ತೆ. ಫಾಲ್ಸ್ ಯಾವಾಗ ಬರುತ್ತೆ ಸರ್? ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಲೆಟ್ಸ್ ಸೇ ಎ ಬಿ ಸಿ ಅಂತ ತೊಗೊಳ್ಳೋಣ, ಆಯಿತಾ? ಸೊ ಇವಾಗ i ಸ್ಟಾರ್ಟಿಂಗ್ ಇಂಡೆಕ್ಸ್ ಆಗಿರುತ್ತೆ, j ಲಾಸ್ಟ್ ಇಂಡೆಕ್ಸ್ ಆಗಿರುತ್ತಲ್ವ. ಇದು 0, ಇದು 1, ಇದು 2. ಈಗ ನೋಡ್ತಾ ಬನ್ನಿ, ವೈಲ್ i ಲೆಸ್ ದೆನ್ j, ಕರೆಕ್ಟು? ಸ್ಟಾರ್ಟಿಂಗ್ i 0 ಲೆಸ್ ದೆನ್ ಆರ್ ಈಕ್ವಲ್ ಟು 2, ಕರೆಕ್ಟು? ಸೊ ಈಗ st of i ನಾಟ್ ಈಕ್ವಲ್ ಟು st of j. st of i ಅಲ್ಲಿ ಏನಿದೆ? st of 0 ಅಲ್ಲಿ a ಇದೆ. ಇಸ್ ಇಟ್ ನಾಟ್ ಈಕ್ವಲ್ ಟು st of j? ಲಾಸ್ಟ್ ಕ್ಯಾರೆಕ್ಟರ್ ಏನಿದೆ? c ಇದೆ.
ಎ ನಾಟ್ ಈಕ್ವಲ್ ಟು ಸಿ ಚೆಕ್ ಮಾಡ್ತಾ ಇದೀವಿ. ಹೌದು, ಎ ಸಿ ಎರಡು ಈಕ್ವಲ್ ಅಲ್ಲ, ಕರೆಕ್ಟಾ? ಸೊ ಈಗ ವೈಲ್ ಲೂಪ್ ಟ್ರೂ ಆಯಿತು. ಟ್ರೂ ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ವೈಲ್ ಲೂಪ್ ಟ್ರೂ ಆಗಿದೆ, ಇಲ್ಲಿ ಇದು ಇಫ್ ಎಸ್ ಟಿ ಆಫ್ ಐ ನಾಟ್ ಈಕ್ವಲ್ ಟು ಎಸ್ ಟಿ ಆಫ್ ಜೆ ಅಂದರೆ ಎಸ್ ಟಿ ಆಫ್ ಝೀರೋಲ್ಲಿ ಏನಿದೆ ಎ ಇದೆ, ನಾಟ್ ಈಕ್ವಲ್ ಟು ಎಸ್ ಟಿ ಆಫ್ ಜೆ ಅಂದರೆ 2, ಎಸ್ ಟಿ ಆಫ್ 2 ಅಲ್ಲಿ ಏನಿದೆ ಸಿ ಇದೆ, ಎ ಇಸ್ ನಾಟ್ ಈಕ್ವಲ್ ಟು ಸಿ. ಹೌದು, ಟ್ರೂನೇ, ಈ ಕಂಡೀಷನ್ ಟ್ರೂ ಆಯಿತು. ಈಗ ಬ್ಲಾಕ್ ಒಳಗೆ ಹೋಗ್ತೀವಿ, ರಿಟರ್ನ್ ಫಾಲ್ಸ್ ಅಂತ ಹೇಳ್ಬಿಡ್ತೀವಿ. ರಿಟರ್ನ್ ಫಾಲ್ಸ್ ಅಂದರೆ ಡೈರೆಕ್ಟಾಗಿ ಇಲ್ಲಿ ಫಾಲ್ಸ್ ರಿಟರ್ನ್ ಆಗೋಗುತ್ತೆ. ಈ ಎಸ್ ಟಿ ಚೆಕ್ ಪ್ಯಾಲನ್ ಆಫ್ ಎಸ್ ಟಿಯಲ್ಲಿ ಫಾಲ್ಸ್ ಬರುತ್ತೆ. ಈಗ ರಿಸಲ್ಟ್ ಫಾಲ್ಸ್ ಆದರೆ ಏನು ಪ್ರಿಂಟ್ ಮಾಡ್ತೀವಿ? ಸೊ ಇದು ಎಕ್ಸಿಕ್ಯೂಟ್ ಆಗಲ್ಲ ಇಫ್ ಬ್ಲಾಕು. ಎಲ್ಸ್ಗೆ ಹೋಗಿ ವಿ ವಿಲ್ ಸೇ ಗಿವನ್ ಸ್ಟ್ರಿಂಗ್ ಇಸ್ ನಾಟ್ ಅ ಪ್ಯಾಲೆಂಡ್ರೋಮ್. ಸೊ ಎ ಬಿ ಸಿ ಇಸ್ ನಾಟ್ ಅ ಪ್ಯಾಲೆಂಡ್ರೋಮ್. ಉಲ್ಟಾ ಮಾಡಿದ್ರೆ ಎ ಬಿ ಸಿ ಬರಲ್ವಲ್ಲ, ಸಿ ಬಿ ಎ ಬರುತ್ತಲ್ವಾ. ಉಲ್ಟಾ ಮಾಡಿದ್ರೆ ಸ್ಟ್ರಿಂಗ್ನ ಈ ಎ ಬಿ ಸಿ ಉಲ್ಟಾ ಮಾಡಿದ್ರೆ ಸಿ ಬಿ ಎ ಬರುತ್ತೆ. ಸೊ ಇದು ಪ್ಯಾಲೆಂಡ್ರೋಮ್ ಅಲ್ಲ, ಕರೆಕ್ಟಾ? ಸೊ ಈ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಈ ಲಾಜಿಕ್ ಅರ್ಥ ಆದರೆ, ಈ ಯೂಸರ್ ಡಿಫೈನ್ ಫಂಕ್ಷನ್ ಅರ್ಥ ಆದರೆ ಮಿಕ್ಕಿದು ಮೇನ್ ಪ್ರೋಗ್ರಾಮ್ ನೀವು ಬರೀಬೋದು, ಕರೆಕ್ಟಾ? ಸೊ ಹ್ಯಾಂಡ್ಲಿಂಗ್ ಸ್ಟ್ರಿಂಗ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. 2 ಪ್ರೋಗ್ರಾಮ್ಸ್ ಡಿಸ್ಕಸ್ ಮಾಡಿದ್ವಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಓಕೆ? ಸೊ ಸ್ಟೂಡೆಂಟ್ಸ್ ಎಲ್ಲ ಕಾನ್ಸೆಪ್ಟ್ಸು ಡಿಸ್ಕಸ್ ಮಾಡಿದ್ವಿ. ಸ್ಟ್ರಿಂಗ್ಸ್ ಚಾಪ್ಟ್ರಲ್ಲಿ ಆಲ್ ದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಫ್ರಮ್ ಸ್ಟ್ರಿಂಗ್, ಇಂಟ್ರೊಡಕ್ಷನ್ ಟು ಸ್ಟ್ರಿಂಗ್, ಆಮೇಲೆ ಆಪರೇಷನ್ಸ್ ಏನೇನಿದೆ, ಬಿಲ್ಟ್ ಇನ್ ಫಂಕ್ಷನ್ಸ್ ಡಿಸ್ಕಸ್ ಮಾಡಿದ್ವಿ, ಟ್ರಾವರ್ಸಿಂಗ್ ಮಾಡೋದು ಡಿಸ್ಕಸ್ ಮಾಡಿದ್ವಿ, ಲಾಸ್ಟಲ್ಲಿ ಪ್ರೋಗ್ರಾಮ್ಸ್ ಕೂಡ ನೋಡಿವಿ ಆಫ್ ದ ಸ್ಟ್ರಿಂಗ್ಸ್. ಈಗ ಒಂದು ಎಕ್ಸಸೈಸ್ ಪ್ರಾಬ್ಲಮ್ ತೊಗೊಂಡಿನಿ, ಎಕ್ಸಸೈಸ್ ಪ್ರಾಬ್ಲಮ್ ನೋಡ್ಬೋಣ, ಓಕೆ? ಸೊ ಎಕ್ಸಸೈಸ್ ಪ್ರಾಬ್ಲಮ್ ಏನು ತೊಗೊಂಡಿವಿ? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟ್ರಿಂಗ್ ಮೈ ಸಬ್ಜೆಕ್ಟ್ ಇಸ್ ಈಕ್ವಲ್ ಟು ಕಂಪ್ಯೂಟರ್ ಸೈನ್ಸ್. ಒಂದು ವೇರಿಯಬಲ್ ತೊಗೊಂಡಿವಿ ಮೈ ಸಬ್ಜೆಕ್ಟ್ ಅಂತ. ಸೊ ಮೈ ಸಬ್ಜೆಕ್ಟ್ ಏನಿದೆ, ಮೈ ಸಬ್ಜೆಕ್ಟ್ ಅನ್ನೋ ವೇರಿಯಬಲಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ. ಸೊ ಬರ್ದ್ಬೋಣ ಕಂಪ್ಯೂಟರ್ ಸೈನ್ಸ್, ಆಮೇಲೆ ಸ್ಪೇಸ್ ಇದೆ, ಆಮೇಲೆ ಸೈನ್ಸ್ ಅಂತ ಇದೆ. ಸರಿ, ಓಕೆ. ವಾಟ್ ವಿಲ್ ಬಿ ಔಟ್ಪುಟ್ ಆಫ್ ದ ಫಾಲೋಯಿಂಗ್? ಸೊ ಔಟ್ಪುಟ್ ಕೇಳ್ತಿದ್ದಾರೆ, ಔಟ್ಪುಟ್ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಇಂಡೆಕ್ಸ್ ಬರ್ದ್ಬೋಣ. ಇದ್ರ ಇಂಡೆಕ್ಸ್ 0, 1, 2, 3, ಆಮೇಲೆ 4, 5, 6, 7. ಹೌದಾ? ಸೊ ಕಂಪ್ಯೂಟರ್ 7 ಇಂಡೆಕ್ಸ್ ಬರುತ್ತೆ, ಸ್ಪೇಸ್ದು 8 ಬರುತ್ತೆ, ಎಸ್ದು 9, 10, 5, 11, ಇದು 12, 13, 14, ಆಮೇಲೆ 15, ಲಾಸ್ಟ್ ಕ್ಯಾರೆಕ್ಟರ್ದು 15. ಸೊ ಇದ್ರ ಲೆಂತ್ ಎಷ್ಟು? 0 to 15 ಅಂದರೆ ಲೆಂತ್ ಎಷ್ಟು? 16 ಲೆಂತು ಅಲ್ವಾ? ಟೋಟಲ್ 16 ಕ್ಯಾರೆಕ್ಟರ್ ಇದೆ ಇಲ್ಲಿ. ಸೊ ಈಗ ಔಟ್ಪುಟ್ ಏನು ಕೇಳ್ತಿದ್ದಾರೆ ನೋಡೋಣ. ಪ್ರಿಂಟ್ ಮೈ ಸಬ್ಜೆಕ್ಟ್ ಆಫ್ 0 to len ಆಫ್ ಸಬ್ಜೆಕ್ಟ್. ಅಂದರೆ ಮೈ ಸಬ್ಜೆಕ್ಟ್ ಅಂದರೆ ವೇರಿಯಬಲ್ಲು. ಸೊ ಮೈ ಸಬ್ಜೆಕ್ಟ್ ಆಫ್ 0. ಸೊ ಸ್ಟಾರ್ಟಿಂಗ್ ಇಂಡೆಕ್ಸ್ 0, ಲೆಂತ್ ಎಷ್ಟಿದೆ? ಸೊ ಲೆಂತ್ ಇಲ್ಲಿ ನೋಡಿದ್ವಿ 16 ಇದೆ. ಸೊ ಸ್ಟಾರ್ಟಿಂಗ್ ಇದು ಯಾವುದಿದು? ಇದು ಸ್ಲೈಸಿಂಗ್ ಅಲ್ವಾ? ಸ್ಲೈಸಿಂಗ್ ಕಾನ್ಸೆಪ್ಟ್ ಇದು. ಸೊ ಸ್ಟಾರ್ಟಿಂಗ್ 0 ಇಂದ ಎಂಡಿಂಗ್ 16 ಅಂತಿದೆ, ಅಂದರೆ 15 ತನಕ ಪ್ರಿಂಟ್ ಮಾಡಬೇಕು. 0 to 15 ಏನಿದೆ? 0 ಇಂದ 15, ಇದು ಸ್ಟಾಪ್ ವ್ಯಾಲ್ಯೂ 16. ಸೊ ಸ್ಟಾಪ್ ವ್ಯಾಲ್ಯೂ 16 ಅಂದರೆ 15 ತನಕ ಪ್ರಿಂಟ್ ಮಾಡಬೇಕು. 0 ಇಂದ 15 ಏನಿದೆ? ಕಂಪ್ಯೂಟರ್ ಸೈನ್ಸ್ ಅಂತಲೇ ಇದೆ. ಸೊ ಇಲ್ಲಿ ಔಟ್ಪುಟ್ ಏನು ಬರಬೇಕು? ಕಂಪ್ಯೂಟರ್ ಸೈನ್ಸ್ ಅಂತಲೇ ಬರಬೇಕು. ಸೊ ಔಟ್ಪುಟ್ ನೋಡ್ಬೋಣ. ಸೊ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಂತಲೇ ಬರುತ್ತೆ ಔಟ್ಪುಟ್ಟು, ಕರೆಕ್ಟಾ? ಸೊ ಇದು ಫಸ್ಟ್ ಕ್ವೆಶನ್ ಇದೆ, ಫಸ್ಟ್ ಸಬ್ ಕ್ವೆಶನ್ಸ್ ಇದೆ. ಸೊ ಫಸ್ಟ್ ಕ್ವೆಶನ್ ಆನ್ಸರ್ 0 to 15 ಅಂದರೆ ಇಲ್ಲಿ ಲೆಂತ್ 16 ಬಂತು, ಸ್ಟಾರ್ಟ್ ವ್ಯಾಲ್ಯೂ 0, ಎಂಡ್ ವ್ಯಾಲ್ಯೂ 16 ಬಂದಿದ್ದರಿಂದ 16 ತನಕ ಹೋಗ್ಬಾರ್ದು, 15 ತನಕನೇ ಸ್ಟಾಪ್ ಮಾಡಬೇಕು. ಸೊ 15 ತನಕ ಇ ಬರುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಪೂರ್ತಿ ಪ್ರಿಂಟ್ ಆಗುತ್ತೆ. ಆಯಿತು, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಪ್ರಿಂಟ್ ಮೈ ಸಬ್ಜೆಕ್ಟ್ ಆಫ್ ಸ್ಲೈಸಿಂಗ್ಗೆ -7 to -1 ಅಂತ ಹೇಳ್ತಾ ಇದ್ದಾರೆ. ಸೊ ನೆಗೆಟಿವ್ ಇಂಡೆಕ್ಸಿಂಗ್ ಹೋಗೋಣ. -1 ಇದು, -2 ಇದು, -3, ಇದು -4, 5 -5, ಎಸ್ದು -6, ಸಿದು -6, ಎಸ್ದು -7. ಸೊ -7 ಸ್ಟಾರ್ಟು, -1 ಎಂಡ್ ಅಂತಿದ್ದಾರೆ. ಸೊ -2ಗೆ ನೀವು ಎಂಡ್ ಮಾಡಬೇಕಾಗತ್ತೆ. -7 ಇಂದ -2 ಏನಿದೆ? ಸೊ SCIENC, ಹೌದಾ? -7 ಎಸ್ ಇದೆ, -2 ತನಕ ಇಲ್ಲೇ ಸ್ಟಾಪ್ ಮಾಡಬೇಕು, SCIENC. ಸೊ ಅದೇ ಔಟ್ಪುಟ್ ಬರಬೇಕು. ನೋಡ್ಬೋಣ, SCIENC, ಕರೆಕ್ಟಾ? ಸೊ ಸೆಕೆಂಡ್ ಕ್ವೆಶನು ಈಸಿ ಇದೆ, ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಮೂರನೇದು ಕೋಣ, ಪ್ರಿಂಟ್ ಮೈ ಸಬ್ಜೆಕ್ಟ್ ಆಫ್ ಸ್ಟಾರ್ಟ್ ಕೊಟ್ಟಿಲ್ಲ, ಸ್ಟಾಪ್ ಕೊಟ್ಟಿಲ್ಲ, ಸ್ಟೆಪ್ 2 ಅಂತ ಹೇಳ್ತಾರೆ. ಸೊ ಸ್ಟಾರ್ಟು ಸ್ಟಾಪ್ ಎರಡೂ ಕೊಟ್ಟಿಲ್ಲ, ಸ್ಟೆಪ್ಪು ಪಾಸಿಟಿವ್ ಇದೆ. ಪಾಸಿಟಿವ್ ಇದ್ದರೆ ಏನು ಮಾಡಬೇಕು? ಸ್ಟಾರ್ಟ್ 0 ಇಂದನೇ ಆಗುತ್ತೆ ಪಾಸಿಟಿವ್ ಇದ್ದರೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀರಾ. ಸೊ ಈಗ ಸ್ಟಾರ್ಟ್ ಸ್ಟಾಪ್ ಕೊಟ್ಟಿಲ್ಲ, ಸೊ 2 ಇಂದ ಇನ್ಕ್ರೀಸ್ ಮಾಡ್ತಾ ಹೋಗಿ. ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಏನು ಬರುತ್ತೆ? ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಸಿ ಬರುತ್ತೆ. 2 ಇನ್ಕ್ರೀಸ್ ಮಾಡ್ತಾ ಹೋಗಿ. 2ನೇ ಕ್ಯಾರೆಕ್ಟರ್ ನೆಕ್ಸ್ಟು ಎಮ್ ಬರುತ್ತೆ, ಆಮೇಲೆ 4ನೇ ಕ್ಯಾರೆಕ್ಟರ್ ಯು ಬರುತ್ತೆ, ಅದಾದಮೇಲೆ ಇ, 6ನೇ ಕ್ಯಾರೆಕ್ಟರ್ ಇ ಬರುತ್ತೆ, ಅದಾದಮೇಲೆ 8ನೇ ಕ್ಯಾರೆಕ್ಟರ್ ಸ್ಪೇಸ್ ಬರುತ್ತೆ, 10ನೇ ಕ್ಯಾರೆಕ್ಟರ್ ಸಿ ಬರುತ್ತೆ, ಆಮೇಲೆ 12ನೇ ಕ್ಯಾರೆಕ್ಟರ್ ಇ, ಆಮೇಲೆ 14ನೇದು ಸಿ,
14 ಸಿ ಇ ಸಿ, ಹಾಂ 10th 12th 14th ಅಲ್ವಾ. ಸೊ 2 ಇಂದ ಇನ್ಕ್ರೀಸ್ ಮಾಡ್ತಾ ಹೋದ್ರಿ ಈಚ್ ಇಟ್ರೇಷನ್ನು. ಸ್ಟಾರ್ಟ್ ಟು ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಸ್ಟಾರ್ಟ್ 0ನೇ ಇರುತ್ತೆ. ಯಾವಾಗ ಇದು ಪಾಸಿಟಿವ್ ಸ್ಟೆಪ್ ತೊಗೊಂಡಾಗ ಸ್ಟಾರ್ಟ್ 0 ಇರುತ್ತೆ, ಎಂಡಿಂಗ್ ಲಾಸ್ಟ್ ತನಕ ಹೋಗ್ತೀವಿ. ಸೊ CMUE ಸ್ಪೇಸ್ CEC ಬರಬೇಕು. ನೋಡ್ಬೋಣ, CMUE ಸ್ಪೇಸ್ CEC. ಸೊ ಅದೇ ಆನ್ಸರ್ ಬರ್ತಿದೆ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋಣ. ಸೊ ಪ್ರಿಂಟ್ ಮೈ ಸಬ್ಜೆಕ್ಟ್ ಆಫ್ ಲೆನ್ ಆಫ್ ಮೈ ಸಬ್ಜೆಕ್ಟ್ -1 ಏನಂತ ಹೇಳ್ತಿದ್ದಾರೆ. ಮೈ ಸಬ್ಜೆಕ್ಟ್ ಆಫ್, ಸೊ ಮೈ ಸಬ್ಜೆಕ್ಟ್ ಆಫ್ ಲೆನ್ ಆಫ್ ಮೈ ಸಬ್ಜೆಕ್ಟ್. ಲೆನ್ ಆಫ್ ಮೈ ಸಬ್ಜೆಕ್ಟ್ ಅಂದರೆ ಎಷ್ಟು ಕ್ಯಾರೆಕ್ಟರ್ ಬಂತು ನಮ್ಗೆ ಇಲ್ಲಿ? ಲೆಂದಲ್ಲಿ 16 ಬಂತು. ಸೊ 16 -1 ಅಂತ ಹೇಳ್ತಾರೆ. ಸೊ 16 -1 ಮೈ ಸಬ್ಜೆಕ್ಟ್ ಆಫ್ 15. ಮೈ ಸಬ್ಜೆಕ್ಟ್ ಆಫ್ 15th ಕ್ಯಾರೆಕ್ಟ್ರಲ್ಲಿ ಏನಿದೆ? 15ನೇ ಕ್ಯಾರೆಕ್ಟ್ರಲ್ಲಿ ಏನಿದೆ? ಇಲ್ಲಿ 16. ಲೆನ್ ಆಫ್ ಮೈ ಸಬ್ಜೆಕ್ಟ್ ಅಂದರೆ ಟೋಟಲ್ ಎಷ್ಟು ಕ್ಯಾರೆಕ್ಟರ್ ಬಂತು? 16 -1 ಅಂತ ಹೇಳ್ತಾರೆ. ಸೊ 15th ಕ್ಯಾರೆಕ್ಟ್ರಲ್ಲಿ ಏನಿದೆ? ಇ ಇದೆ. ಸೊ ನಮ್ಗೆ ಏನು ಬರಬೇಕಿಲ್ಲ? ಔಟ್ಪುಟ್ ಇ ಬರಬೇಕು. ಜಸ್ಟ್ ನೋಡ್ಬೋಣ, ಔಟ್ಪುಟ್ ಇ ಬರುತ್ತಾ? ಸೊ ಎಸ್, ಇನೇ ಔಟ್ಪುಟ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ಬೋಣ. ನೆಕ್ಸ್ಟ್ ಕ್ವೆಶನ್ ಏನಿದೆ? ಪ್ರಿಂಟ್ 2 ಇಂಟು ಮೈ ಸಬ್ಜೆಕ್ಟ್. ಸೊ 2 ಇಂಟು ಮೈ ಸಬ್ಜೆಕ್ಟ್ ರಿಪಿಟೇಷನ್ ಆಯ್ತಲ್ವಾ ಇದು? ಒಂದು ಸ್ಟ್ರಿಂಗು ಇಂಟು ಒಂದು ನಂಬರು. ಸೊ ಮೈ ಸಬ್ಜೆಕ್ಟ್ ಇಂಟು 2 ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಸೊ ಕಂಪ್ಯೂಟರ್ ಸೈನ್ಸ್, ಆಮೇಲೆ ಇನ್ನೊಂದ್ಸಲಿ ರಿಪೀಟ್ ಆಗುತ್ತೆ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಸ್ಪೇಸ್ ಸೈನ್ಸ್ ಫಸ್ಟಲ್ಲಿ. ಎರಡನೇ ಸಲ ಕೂಡ ಇದಾದ ಮೇಲೇ ಕಂಪ್ಯೂಟರ್ ಸ್ಪೇಸ್ ಸೈನ್ಸ್ ರಿಪಿಟೇಷನ್ ಆಗುತ್ತೆ. ಕರೆಕ್ಟಾ? ಸೊ ನೋಡ್ಬೋಣ ಔಟ್ಪುಟ್ಟು ಕಂಪ್ಯೂಟರ್ ಸ್ಪೇಸ್ ಸೈನ್ಸ್, ಅದಾದಮೇಲೆ ಸ್ಪೇಸ್ ಇಲ್ಲದೆ ಮತ್ತೆ ಕಂಪ್ಯೂಟರ್ ಸ್ಪೇಸ್ ಸೈನ್ಸ್. ಕರೆಕ್ಟಾ? ಎರಡು ಸಲ ಪ್ರಿಂಟ್ ಆಗುತ್ತೆ, ರಿಪೀಟ್ ಆಗುತ್ತೆ ಸ್ಟ್ರಿಂಗು. ಸೊ ಇದನ್ನೇ ರಿಪಿಟೇಷನ್ ಅಂತ ಹೇಳೋದು. ಏನು? ರಿಪಿಟೇಷನ್. ಓಕೆ, ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಈ ಥರ ಸಿಂಪಲ್ ಔಟ್ಪುಟ್ ಕ್ವೆಶನ್ಸ್ ಕೇಳ್ತಾರೆ. ಯಾವುದಕ್ಕೆ? 1 ಮಾರ್ಕ್ MCQ. ಈ ಥರ ಒಂದು ಸ್ಟ್ರಿಂಗ್ ಕೊಟ್ಬಿಟ್ಟು ಸ್ಲೈಸಿಂಗ್ ಆಪ್ರೇಷನ್ ಜಾಸ್ತಿ ಟೈಮ್ಸ್ ಕೇಳ್ತಾರೆ. ಈ ಥರ ಸ್ಲೈಸಿಂಗ್ ಆಪ್ರೇಷನ್ ಕೇಳ್ಬೋದು, ಅಥವಾ ಲೆಂತ್ ಫಂಕ್ಷನ್ ಯೂಸ್ ಮಾಡಿದ್ದು ಕೂಡ ಎಕ್ಸಾಂಪಲ್ಸ್ ಕೇಳ್ಬೋದು. ಓಕೆ, ಸೊ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಲಾಸ್ಟ್ ಒಂದಿದೆ. ಪ್ರಿಂಟ್ ಮೈ ಸಬ್ಜೆಕ್ಟ್ ಆಫ್ ಸ್ಟಾರ್ಟ್ ಕೊಟ್ಟಿಲ್ಲ, ಎಂಡ್ ಕೊಟ್ಟಿಲ್ಲ, ಸ್ಟೆಪ್ -2 ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸ್ಟೆಪ್ -2. ಸೊ -2 ಇಂದ ಡಿಕ್ರೀಸ್ ಮಾಡಬೇಕು ಯಾವಾಗಲೂ. ಓಕೆ, ಸೊ ಅದು ನಿಮ್ಮ ಕ್ವೆಶನ್ ಇಲ್ಲಿ. ಸೊ ಸ್ಟಾರ್ಟ್ ಟು ಸ್ಟಾಪ್ ಕೊಟ್ಟಿಲ್ಲ, -2 ಕೊಟ್ಟಿದ್ದಾರೆ ಅಂದರೆ ಸೊ ಸ್ಟಾರ್ಟಿಂಗ್ ಲಾಸ್ಟ್ ಕ್ಯಾರೆಕ್ಟ್ರಿಂದ ಬಂದು -2 ಇಂದ ಡಿಕ್ರೀಸ್ ಮಾಡ್ತಾ ಹೋಗಿ. ಆಯಿತಾ? ಸೊ ಏನು ಬರುತ್ತೆ? ಲಾಸ್ಟ್ ಕ್ಯಾರೆಕ್ಟ್ರಿಂದ ಡಿಕ್ರೀಸ್ ಮಾಡ್ತಾ ಹೋದರೆ ಫಸ್ಟು ಇ ಬರುತ್ತೆ, ಆಮೇಲೆ ಎನ್, ಆಮೇಲೆ ಐ. ಸೊ ENI ಸರಿ ಇದೆ. ಸೊ ಅದಾದಮೇಲೆ ಎಸ್ ಡಿಕ್ರೀಸ್ ಮಾಡ್ತಾ ಹೋಗಿ. ಫಸ್ಟು 15ನೇ ಕ್ಯಾರೆಕ್ಟ್ರಿಂದ ಇ, ಆಮೇಲೆ -2 ಡಿಕ್ರೀಸ್ ಮಾಡಿ ಎನ್ನು, ಆಮೇಲೆ 13th ಇಂಡೆಕ್ಸ್, ಆಮೇಲೆ 11th ಇಂಡೆಕ್ಸ್ ಐ, ಆಮೇಲೆ ಎಸ್ಸು, ಆಮೇಲೆ ಆರ್ ಬರಬೇಕು, ಆಮೇಲೆ ಟಿ, ಆಮೇಲೆ ಪಿ, RTP ಕರೆಕ್ಟ್ ಇದೆ. ಸೊ ಅದಾದಮೇಲೆ ಓ ಬರಬೇಕು. ಸೊ ಓ ಬಂದಿದೆ. ಎಸ್, ಓಕೆ ಅಲ್ವಾ? ಸೊ ಸ್ಟಾರ್ಟ್ ಟು ಸ್ಟಾಪ್ ಕೊಟ್ಟಿಲ್ಲ, ಸ್ಟೆಪ್ -2 ಕೊಟ್ಟರೆ ಸ್ಟಾರ್ಟ್ ಫ್ರಮ್ ದ ಲಾಸ್ಟ್ ಕ್ಯಾರೆಕ್ಟರ್ -2 ಇಂದ ಡಿಕ್ರಿಮೆಂಟ್ ಮಾಡ್ತಾ ಹೋಗಿ. ಸೊ ಇದೇ ನಿಮಗೆ ಬರೋ ಔಟ್ಪುಟ್. ಓಕೆ, ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ವೆರಿ ಸಿಂಪಲ್ ಚಾಪ್ಟರ್. ಸೊ ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡಿದ್ವಿ, ಎಕ್ಸಸೈಸ್ ಒಂದು ಕ್ವೆಶನ್ ಕೂಡ ಸಾಲ್ವ್ ಮಾಡಿದ್ವಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ಸ್ಟೂಡೆಂಟ್ಸ್ ಭಾಳ ಸುಲಭ ಚಾಪ್ಟರ್, ಎಲ್ಲ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ನಿಮ್ಮ ಸಾಧನೆ ನಮ್ಮ ಗೆಲುವು.